ತರಣೀಶನ ಮಾತ ಲಾಲಿಸಿ ತರುಣಿಯೋ ಲಜ್ಜಿಸುತ್ತ ಸುಕನ್ಯೆ ಲಾಲಿಸಿ ತರುಣಿಯು ಲಜ್ಜಿಸುತ್ತಗ ತರಹಾಸವ ಸೂಸುತ್ತ ನಿಲ್ಲದೆ ತರಹಾಸವ ಸೂಸುತ್ತ ನಿಲ್ಲದಿತ ತೆರಳಿದ ಕಿಯರೆಲ್ಲರ ಕರೆದೆಂದಳು ಮಾತ ಲಾಲಿಸಿ ತರುಣಿಯು ಲಜ್ಜಿಸುತ್ತ ಸುಕನ್ಯೆಯೋ ಬದುಕಿ ಧನ್ಯ ಅಂತ ಭಾವಿಸಿಕೊಳ್ತೇನೆ. ಯಾವುದಕ್ಕೂ ಕೊರತೆಯನ್ನು ಮಾಡಿದವರಲ್ಲ. ಸುಕನ್ಯಾ ಎನ್ನುವಂತ ಹೆಸರನ್ನು ಇರಿಸಿದ್ರು. ನೆಮ್ಮದಿಯ ಜೀವನವನ್ನು ಸಾಗಿಸ್ತಿದ್ದವಳು ನಾನು. ಆದ್ರೆ ಇವತ್ತು ದಿವಸ ಯಾವುದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯೋಚಿಸಿದಂತ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹಾಗೆ ಇಷ್ಟೊಂದು ಮಂದಿಯನ್ನು ಕರೆದದ್ದು ಏನ್ ಮಾಡೋದು ಗೊತ್ತಾ? ಹೇಳಿ ಹೇಳಿ ತೆಗಿಯರು ಹೇಳಿ 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 ಸಖಿಯರೆಲ್ಲ ನೀರ ಕೇಳಿಗೈದುವ ಹೇಳಿ ಸಖಿಯರೆಲ್ಲ ನೀರ ಕೇಳಿಗೈದುವ ನೀರ ಕೇಳಿಗೈದುವ ನೀರ ಕೇಳಿಗೈದುವ ನೀರ ಕೇಳಿಗೈದುವ ಹೇಳಿ 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 ಸಖಿಯರೆಲ್ಲ ನೀರ ಕೇಳಿಗೈಯುವೆ ನೀರ ಕೇಳಿಗೈಯುವೆ ನೀರ ಕೇಳಿಗೈ ನೀರ ಕೇಳಿಗೈದುವ ಕಾಲ ಸಾನುಕೂಲ ಬೆಸಗೆ ಬನ ವಿಹಾರವ ಕಾಲ ಸಾನುಕೂಲ ಬೆಸಗೆ ಬನ ವಿಹಾರವ ಕಾಲ ಸಾನುಕೂಲ ಬೆಸಗೆ ವನ ವಿಕಾರವ ವನ ವಿಕಾರವ ವನ ವಿಕಾರವ ನೀರ ಕೀಳಿಗೈದುವ ಹೇಳಿ ಹೇಳಿ ಸರಯು ನದಿಯು ತೆರೆಯ ಕೆರೆಗಳಿಂದ ಕರಿಯುವುದು ಸರಯು ನದಿಯು ತೆರೆಯ ಕೆರೆಗಳಿಂದ ಕರಿಯುವುದು ಸುರಭಿ ಭರಿತ ಮಂದ ಪವನ ಸುರಭಿ ಭರಿತ ಮಂದ ಪವನ ಮಂದ ಪವನ ಮಂದ ಪವನ ಉಪಚರಿಸುವುದು ಪವನ ಉಪಚರಿಸುವುದು
ಮಂದ ಪವನ ಉಪಚರಿಸುವುದು ಏಳಿ 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 ಸಖಿಯರೇ ಆ ಸುರಭಿ ಬರಿದ ಮಂದಾಪವನ ಉಪಚರಿಸುವುದು ಕೇಳಿ ಸಖಿಯರೆಲ್ಲ ನೀರ ಕೇಳಿಗೈದುವ ಕೇಳಿ ಸಖಿಯರೆಲ್ಲ ನೀರ ಕೇಳಿಗೈದುವ ಕಾಲ ಸಾನುಕೂಲ ಬೆಸಗಿ ಬನ ವಿಹಾರವ ಕಾಲ ಸಾನುಕೂಲ ಬೆಸಗಿ ಬನ ವಿಹಾರವ ಏಳಿ 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 ಕಾರಣ ಮತ್ತೇನು ಅಲ್ಲ, ಇಂದ್ರೋತ್ಸವ ನೋಡು. ರಾಜ್ಯದ ಪ್ರಜಾವರ್ಗದವರೆಲ್ಲ ಎಷ್ಟು ಸಂತೋಷದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ನಾವು ಪಾಲ್ಗೊಳ್ಳಬೇಕೆನ್ನುವ ಕಾರಣಕ್ಕಾಗಿ ವನ ವಿಹಾರವನ್ನು ಮಾಡಿ ನದಿಗಿಳಿದು ಸ್ನಾನವನ್ನು ಮುಗಿಸಿ ಬರಬೇಕು. ಜಲ ಕೇಳಿ ಹಾಗಾಗಿ ಹೊರಟದ್ದು. ನೀ ಬರ್ತೀಯಾ? ಖಂಡಿತವಾಗಿ ಬರುವುದು. ಈ ನೀನು? ನಾನು ಬಂದೇ ಬರ್ತೇನೆ. ಹೌದೇನೆ? ನೀನು? ನಾನು ಬರ್ತೇನೆ. ನೀನು? ನೀನು ಇವತ್ತು ಬರದೆ ಮತ್ತೆ ಯಾವಾಗ ಬರುದು? ನೀ ಬರ್ತಿ ಅಂತ ಆಯ್ತು. ಕಾಲಹರಣ ಮಾಡುವುದಲ್ಲ, ಇಲ್ಲಲ್ಲ ಅಲ್ಲಿ ಹೇಗುಂಟು ಅಂತ ನೋಡುವ. ಸೊಗಸನು ಸೊಬಗನು ನೋಡಿ 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 ವನದ ಮುಗಿಯರೆಲ್ಲ ನೋಡಿ ವನದ ದಿವ್ಯ ಸೊಬಗನು ನೋಡಿ ನೋಡಿ
ಸೊಬಗನು ವನದ ದಿವ್ಯ ಸೊಬಗನು ವನದ ದಿವ್ಯ ಸೊಬಗನು ನೋಡಿ ಮನಗೆ ಮುದವನಿತ್ತು ನಲಿವ ಬನದ ನವ್ಯ ಹಸಿರನು ಮನಗೆ ಮುದವನಿತ್ತು ನಲಿವ ಬನದ ನವ್ಯ ಹಸಿರನು ವನದ ದಿವ್ಯ ಸೊಬಗನು ಬನದ ನವ್ಯ ಹಸಿರನು ವನದ ದಿವ್ಯ ಸೊಬಗನು ಬನದ ನವ್ಯ ಹಸಿರನು ಸೊಬಗನು ಹಸಿರನು ಸೊಬಗನು ನೋಡಿ
ಮಾರುತ ಮಂದ ಮಾರುತ ಚಂದದಿಂದ ಸುಮದ ಗಂಧ ತಂದ ಮಂದ ಮಾರುತ ತಂದ ಮಂದ ಮಾರುತ ತಂದ ಮಂದ ಮಾರುತ ಮಂದ ಮಾರುತ ಮಂದ ಮಾರುತ ಚಂದದಿಂದ ಸುಮದ ಗಂಧ ತಂದ ಮಂದ ಮಾರುತ ಬಂದು ಮೋದದಿಂದ ಬೀಸಿ ಮುಂದೆ ಮುಂದೆ ಸಾಗುತ್ತೆ ಬಂದು ಮೋದದಿಂದ ಬೀಸಿ ಮುಂದೆ ಮುಂದೆ ಸಾಗುತ್ತೆ ಬಂದು ಮೋದದಿಂದ ಬೀಸಿ ಮುಂದೆ ಮುಂದೆ ಸಾಗುತ್ತೆ ಆಯ್ ಆಯ್ ಮಂದ ಮಾರುತ್ತೆ ಬಂದು ಮೋದದಿಂದ ಬೀದಿ ಮುಂದೆ ಮುಂದೆ ಸಾಗುತ್ತೆ ಬಂದು ಮೋದದಿಂದ ಬೀದಿ ಮುಂದೆ ಮುಂದೆ ಸಾಗುತ್ತ ಬಂದು ಮೋದದಿಂದ ಬೀದಿ ಮುಂದೆ ಮುಂದೆ ಸಾಗುತ್ತ ವನದ ಮುಖಿಯರೆಲ್ಲ ನೋಡಿ ವನದ ಸೊಬಗನು ಸೊಗಸನು ಸೊಬಗನು ನೋಡಿ 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 ಮನಕ್ಕೆ ಮುದವನಿತ್ತು ನಲಿವ ಮನಕ್ಕೆ ಮುದವ ಇತ್ತು ನಲಿವ ಬನದ ನವ್ಯ ಹಸಿರನು ವನದ ದಿವ್ಯ ಸೊಬಗನು ಬನದ ನವ್ಯ ಹಸಿರನು ನೋಡಿ ನೋಡಿ ಇಲ್ಲಿ ನೋಡಿ ಎಲ್ಲಿ ನೋಡಿ ಹೂಬನ
ದಿಲ್ಲತಿ ದಿಲ್ಲತಿ ತೊಂದನ ದಿಲ್ಲತಿ ದಿಲ್ಲತಿ ದಿನ್ನತಿ ದಿಂದನ ದಿನ್ನತಿ ತೊಂದನ ದಿನ್ನತಿ ದಿಂದಿನ ದಿನ್ನತಿ ತೊಂದನ ದಿಲ್ಲತಿ ತಿಂದನ ದಿಲ್ಲತಿ ತೊಂದನ ದಿಲ್ಲತಿ ತಿಂದನ ದಿಲ್ಲತಿ ತೊಂದನ ದಿಲ್ಲತಿ ದಿನದಿ ದಿನ ದಿನದ ದಿನ ದಿನದಿ ದಿನದ ದಿನದಿ ದಿನದ ದಿನದಿ ದಿ 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 ವನದ ಮುಖಿಯರೆಲ್ಲ ನೋಡಿ ಪಣದ ದಿವ್ಯ ಸೊಬಗನು ಮನಗೆ ಮುದವ ಇತ್ತು ನಲಿವ ಪಣದ ನೋವ್ಯಗಸಿರನ್ನು ತದೋಗದಿ ಗುತಗ ಥೈಯ ದಯ್ಯ ದಿನ ತದೋಗದಿ ಗುತಗ ತಗಜಣ ಥೈ ತದೋಗದಿ ಗುತಗ ತದೋಗದಿ ಗುತಗ ತದೋಗದಿ ಗುತಗ ತಗಜಣ ದೈ ತದೋಗದಿನ 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 ತಗಜಣ ದೈ ತಗದಿಮಿ ತಗಜಣ ತಗದಿಮಿ ತಗಜಣ ತಗದಿಮಿ ತಗಜಣ ತಗದಿನದಿ ಕೃತೋ ಗದಿ ಗುದಗ ಥೈ ತಾದಗಡ ಕೃತೋ ಗದಿ ಗುದಗ ಥೈ ಕೃತೋ ಗದಿ ಗುದಗ ಥೈ ತಗಡ ದಿನದಿ ದಿನದ ದಿನದಿ ತೋದ ದಿನದಿ ತಗಡ ದಿನದಿ ದಿನದೈ ದೈ ದಿನದಾದೈ ದಿನದೈ ದಿನದಾ ದಿನದಿ ದಿನದಾ ದಿನದೈ ದೈ 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 ದತ್ತ ವನದ ಮುಖಿಯರೆಲ್ಲ ನೋಡಿ ವನದ ದಿವ್ಯ ಸೊಬಗನು ಮನಗೆ ಮುದವ ಇತ್ತು ನಲಿವ ಬನದ ನೋವ್ಯ ಹಸಿರನು सखी बारे सखी बारे सखी बारे ಜಲಗಿಳಿಯಾಡುವ ಬಾರಿ ಸಖಿ ಜಲಗಿಳಿಯಾಡುವ ಬಾರಿ ಸಖಿ ಜಲಗಿಳಿಯಾಡುವ ಬಾರಿ ಸಖಿ ಬಾರಿ ಸಖಿ ಬಾರಿ ಸಖಿ ಜಲಗಿಳಿಯಾಡುವ ಬಾರಿ ಸಖಿ ನೀರಾಟವಾಡುವ ಬಾರಿ ಸಖಿ ನೀರಾಟವಾಡುವ ಬಾರಿ ಸಖಿ ನೀರಾಟವಾಡುವ ಬಾರಿ ಸಖಿ ಸಖಿ ಬಾರಿ ಓ ಸಖಿ ಬಾರಿ ಮನದಣಿಯೇ ನೀರಾಟವಾಗಿ ಒಲಪಿನಲ್ಲಿ ಸಿಂಗಾರವಾಗುತ್ತಗಲ ಜನಪಸುತಿ ತನ್ನಾತ್ಮ ಸಖಿಯಗ ಸುಮತಿಯೊಡನೆ ಮುಲಿದು
ಎರಡ ಲೆಕ್ಕವೇ ಇಲ್ಲ ಈಗ. ಸತ್ಯ ಎಣಿಸ್ಲಿಕ್ಕೆ ಆಗುದಿಲ್ಲ ಎಷ್ಟಾಗಿದೆ ಅಂತ. ಅಷ್ಟೇ ಸುತ್ತಾಡಿದ್ದು ಹೌದಪ್ಪ. ಇವತ್ತು ತಿರುಗಾಟ ಮಾಡಿದ್ರೆ ಮತ್ತೆ ಯಾವಾಗ ಮಾಡುದಂತ ಬೇಕಲ್ಲ. ಹೌದು. ಯಾಕೆ ಯಾಕೆ? ಅದು ಸ್ಥಳದ ಮಹಿಮೆ. ಹಾಗೆ ಬೇಕು. ನಮ್ಮೂರಿನಲ್ಲಿ ಇಂದ್ರೋತ್ಸವ ಆದಾಗ ನಾವು ಹೀಗೆ ತಿರುಗಾಟ ಮಾಡುವುದು. ಹಾ. ವರ್ಷಕ್ಕೊಮ್ಮೆ ಆಗುದು ಅದು. ಅಷ್ಟೇ. ಹೌದು. ತಿರುಗಾಟ ಮಾಡ್ಬೇಕಂತ ಆಸೆ ಉಂಟು. ಹೋಗುದೌದು, ಮನೆಗೆ ಹೇಗೆ ಹೋಗುದು ಅದೇ ತಲೆ ಬಿಸಿ ಆಗುದು. ಒಂದು ದಿವಸ ಆದ್ರೂ ತಿರುಗಾಟದಲ್ಲಿ ತಲೆ ಕೆಡಿಸಿಕೊಂಡವಳ ಪೂರ್ಣ ಧೈರ್ಯ ನನ್ನ ಮೇಲೆ ಅವಳಿಗೆ. ಹೌದೌದು. ನೀನಿದ್ದೀಯಲ್ಲ. ಹೌದು. ನೀನ್ ಏನಾದ್ರೂ ತಿರುಗಾಟ ಉಂಟಾ? ಎಷ್ಟೊತ್ತಿಗೆ ಹೋಗುದು ನೀನು ಅಂತ? ಅಷ್ಟೇ. ಹಾಗಲ್ವೇ? ಮತ್ತೆ ಹೇಗೆ? ತಿರುಗಾಟವನ್ನು ಮುಗಿಸಿದಂತ ನಾವು ತೋರುತ್ತಿರುವಂತ ತಿಳಿ ನೀರಿನ ಮಕ್ಕಳವನ್ನು ಹಿಡಿದು ಜಲಕ್ರೀಡೆ ನಾಡಿದ್ದೇವೆ. ಒತ್ತಿಯಾದಂತ ಸೀರೆಯಿಂದ ಬದಿಗಿರಿಸಿ ತಂದಿರುವ ಸೀರೆ ಉಂಟ ಹಾಗಾಯಿತು. ಎಷ್ಟೆಷ್ಟು ಆಭರಣ ಬೇಕು ಅಷ್ಟೆಲ್ಲ ತೊಟ್ಟಿದ್ದೇವೆ. ಕೇಶ ಶೃಂಗಾರ ಎಲ್ಲ ಮುಗಿದಿದೆ. ಇನ್ನು ಸುಮಗಳನ್ನು ಸಂಗ್ರಹಿಸಬೇಕು. ಹೂ ಕೊಯ್ಯೋಣ. ಯಾವುದು? ಸೇವಂತಿಗೆ, ಮಲ್ಲಿಗೆ. ಮಲ್ಲಿಗೆನೆ ಮೆಲ್ಲಗೆ. ನೀನು ಸೇವಂತಿಗೆ. ಹೌದಾ? ನೀನು ಸಂಪಿಗೆ. ಮರೆ ಇರ್ತೀಯನೆ. ಯಾಕೆ ಹತ್ಬಾರ್ದ? ಹತ್ಬಹುದಪ್ಪ. ಮತ್ತೇನು? ಸ್ವಲ್ಪ ನೋಡಿಕೊ ಅಂತ. ಆದೀತೆ. ಮರದಡಿ ಮುಳ್ಳಲ್ಲೇ ಇರ್ತದೆ. ಆ ಅರ್ಥದಲ್ಲಿ ಹೇಳಿದ್ ನಾನು. ಆಯ್ತಾ? ಅರ್ಥ ಆಯ್ತು ನನಗೆ. ಸಾಕು, ನಿನಗೆ ಅರ್ಥ ಆದ್ರೆ ಸಾಕು. ಹಾ. ನೀನು ಸಿಕ್ಕಿದ್ದನ್ನು ಕೊಯ್ಯುವುದು. ಅಷ್ಟೇ. ನೀನು ಸಿಕ್ಕಿದ್ದನ್ನು ಕೊಯ್ಯುವುದಂತ ನಿನ್ನ ಮನಸ್ಥಿತಿ ಇದ್ದ ಕಾರಣ ನಿನಗೆ ಸಿಕ್ಕಿದ್ದು. ಅಷ್ಟೇ. ನಮಗೆ ಸಿಕ್ಲೇಬೇಕು ಅಂತ ಹೇಳಿದ್ರೆ ಸಿಗುವುದಿಲ್ವೇ? ಅಲ್ವೇ? ಸಿಕ್ಕಿದ್ದನ್ನು ಅನುಕೂಲ ಮಾಡಿಕೊಳ್ಬೇಕು ನಾವು. ಸಿಕ್ಕಿದ್ದನ್ನು ಒಂದು ಉಪಯೋಗಿಸಿಕೊಳ್ಳುವಲ್ಲಿ ನಿನ್ನ ಸಾಮರ್ಥ್ಯ ಮೆಚ್ಚಬೇಕಾದದ್ದೇ. ನೋಡುದಕ್ಕೆ ಇಷ್ಟಿದ್ಯಾ ನೀನು? ಒಂದಿಷ್ಟೇ ಹತ್ರ ತಿಳ್ಕೊಳ್ತೀವಿ ಒಮ್ಮೊಮ್ಮೆ ಬಂದು. ಪಾಪ. ಆಯ್ತು ಬಿಡು, ಸುಮಗಳನ್ನು ಸಂಗ್ರಹಿಸುತ್ತಾ ಮುಂದುವರಿಯೋಣ. ಬನ್ನಿ, ಹೀಗೆ ಬನ್ನಿ, ಬನ್ನಿ, ಬನ್ನಿ. ಗಾತ್ರದ ಗುತ್ತ ಭೀಕರಾಕಾರದೊಳಗಿರಲದ ಕಾಣುತ್ತಲೇ ಕಾಣುತ್ತಲೇ ಅರರೆ ಪೋಗದಿರತ್ತ ರಾಜಕುಮಾರಿ, ಅರರೆ ಪೋಗದಿರತ್ತ ರಾಜಕುಮಾರಿ, ಎಚ್ಚರವೇನಲ ಸಖಿಯು ಆಸಕಿಯು ಪುರುಷ ಗಾತ್ರದ ಹುತ್ತ ಭೀಕರಗಾರದೊಳಗಿರಲದ ಕಾಣುತ್ತಲೇ ಕಾಣುತ್ತಲೇ ಯಾವತ್ತು ನಾವು ಇಂಥದ್ದೊಂದು ನೋಡ್ಲೇ ಇಲ್ಲ. ಯಾವುದು? ಎಷ್ಟು ತಿರುಗಾಟ ಮಾಡ್ಲಿಲ್ಲ ಹೇಳು ನಾವು? ಮಾಡಿದ್ದೇವೆ. ಎಷ್ಟು ಹೂಗಳನ್ನು ಕೊಯ್ಲಿಲ್ಲ ಹೇಳು? ಕೊಯ್ದಿದ್ದೇವೆ. ಆದ್ರೆ ಇಂಥದ್ದೊಂದು ನೋಡಿದ್ದೇವೆ ನಾವು. ನೋಡ್ಲಿಲ್ಲ. ಅಬ್ಬಾ, ಹುತ್ತವೇ? ಹೌದೇ? ಈ ಹುತ್ತಕ್ಕೊಂದು ಆಕಾರ ಇರ್ತದ, ಆ, ಗಾತ್ರ ಇರ್ತದ. ಆಹಾ. ಸಣ್ಣದು ಇರ್ಬೋದು, ದೊಡ್ಡದು ಇರ್ಬೋದು, ಹಾ. ನಿಧಾನವಾಗಿರ್ಬೋದು. ಈ ಮಾತ್ರ ಈ ಹುತ್ತ ಹಾಗಲ್ಲ. ಆಹಾ. ಪುರುಷಾಕೃತಿಯನ್ನು ಹೊಂದಿದೆ. ಹೌದು. ಪುರುಷ ಗಾತ್ರದ ಹುತ್ತ. ಆ. ಇದನ್ನ ಕಂಡಾಗ ಏನು? ಇಲ್ಲೇ ದೂರದಿಂದ ನೋಡುದಲ್ಲ, ಮತ್ತೆ? ಸ್ವಲ್ಪ ಹತ್ತಿರವಾಗಿ ನೋಡ್ಬೇಕು. ಈ ಕಡೆ ಬಾರೆ, ಈ ಕಡೆ ಬಾರೆ. ನನಗೆ ನೋಡ್ಬೇಕೆ? ನೋಡ್ಬಿಡುವೆ. ಅಪಾಯ ಈ ಕಡೆ ಬನ್ನಿ. ನೋಡ್ಲಿಕ್ಕೆ ಒಳ್ಳೇದಿದ್ರೆ, ನೋಡು ಹಾಗಿದ್ರೆ ಯಾರು ನೋಡ್ಬೋದು. ಹೌದಪ್ಪ. ಇದು ಹಾಗುಂಟಪ್ಪ. ನಾನು ನೋಡುದೇ ಸ್ವಲ್ಪ. ನೋಡುತ್ತ. ಆ ಕಡೆ ಹೋಗ್ಬೇಡ ಅಂತ. ಆ ಹುತ್ತನ್ನು ಸರಿಯಾಗಿ ಗಮನಿಸಂತ ಒಮ್ಮೆ ಅದೇ ಸರಿ. ಪುರುಷ ಗಾತ್ರದ ಹುತ್ತ. ಹೌದು. ಹಾ. ಆ ಹುತ್ತದ ಒಳಗೆ ನೋಡೋದು ಸರಿಯಾಗಿ. ಸುಮ್ಮನಿದೆ. ಪಳ ಪಳ ಏನ್ ಅಲ್ಲೆಲ್ಲ ಹತ್ರ ಹೋಗ್ಬಾರ. ಹಾಗಲ್ವೇ? ಅದಲ್ವೇ? ನೋಡೆ ಸರಿಯಾಗಿ. ನನಗೆ ಹಾ. ಕುತೂಹಲ ಕೆರಳಿಕ್ಕೆ ಕಾರಣ ಯಾವುದು? ಆಕೃತಿ ಮಾತ್ರ ಅಲ್ವೇ? ಆಹಾ. ನೋಡಿದ್ದೀನಲ್ಲಿ. ನೋಡು ನೋಡಿಲೇ ಸಖಿ ಹುತ್ತದ ಕಿಂಡಿಯುಳ್ ಆಡುತ್ತಿಗುದು ಬೆಳಕು, ನೋಡು ನೋಡು ಸಖಿ ಈ ಈ ನೋಡು ನೋಡಿಲೆ ಸಖಿ ಹುತ್ತದ ಕಿಂಡಿಯುಳ್ ಆಡುತ್ತಿಗುದು ಬೆಳಕು, ಹುತ್ತದ ಕಿಂಡಿಯುಳ್ ಆಡುತ್ತಿಗುದು ಬೆಳಕು, ನೋಡು ಜೋಡು ಮಿಣುಕು ಪುಳು ಮಿನುಗುದಲಿಗುದದ, ಜೋಡು ಮಿಣುಕು ಪುಳು ಮಿನುಗುದಲಿಗುದದ, ನೋಡಿ ಬರುವೆ ನಿಂತಳು ತಾನಿಂತಳು, ನೋಡು ನೋಡಿಲೆ ಸಖಿ ಹುತ್ತದ ಕಿಂಡಿಯುಳ್ ಆಡುತ್ತಿಗುದು ಬೆಳಕು, ಕಿಂಡಿಯುಳ್
ತುದಿಗುದು ಬೆಳಕು ನೋಡು ಆ, 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 ಸಖಿ ನೋಡು ನೋಡಿಲಿ ಸಖಿ ಓ ಸಖಿ, ನಿಮಗೆ ಹುತ್ತು ನೋಡುವ ಹಾಗುಂಟೆ, ನಾನು ಮಾತ್ರ ನೋಡುವುದಲ್ಲ. ಸುಮ್ಮನೆ ನೀವೆಲ್ಲರೂ ನೋಡ್ಲೇಬೇಕು. ಹಾಗಿದೆಯಲ್ಲ, ಹುತ್ತ ಅಂತ ಹೇಳಿದ್ರೆ ಹುತ್ತ ಒಳಗಿರುವುದು ಕತ್ತಲಲ್ವೇನೆ. ಆದ್ರೆ ಇದು ಹಾಗಲ್ಲ, ಎರಡು ಕಿಂಡಿ ನೋಡು ಮೇಲೆ. ನೋಡ್ತಾ ಇದ್ದೇನೆ. ಹಾ, ಕತ್ತಲುಂಟ ಅಲ್ಲಿ? ಇಲ್ಲ, ಮಿನುಗು ಹುಳ. ಬೆಳಕು ಕಾಣ್ತಾ ಉಂಟು. ಎರಡು ಮಿನುಗು ಹುಳಗಳು ಆ ಕಿಂಡಿಯ ಒಳಗಿದ್ದಾವೆ, ಸೇರಿಕೊಂಡಿದ್ದಾವೆ. ಹಾಗಾಗಿ ಬೆಳಕು ನೋಡು. ಆಹಾ, ನೋಡ್ಬೇಕೆ ಅಷ್ಟು ಬೆಳಕಿದೆ ಅಂತ ಆದ್ರೆ ಆ ಕಿಂಡಿಯಲ್ಲಿ ಏನೋ ಇದೆ. ಬೇಡ, ಇದ್ದದ್ದು ಹೌದು. ಸತ್ಯ ಹೌದು, ಇದ್ದದ್ದು. ಅಪಾಯ ಆಗ್ತದೆ. ಇದ್ದದ್ದನ್ನು ನನಗೂ ನೋಡ್ಬೇಕಂತ ಆಗುದು. ಯಾಕೆ ಬೇಡ ಅಂತ ಹೆದರಿಕೆ ಆಗ್ತಾ ಉಂಟು. ಇಷ್ಟು ವರ್ಷ ನನ್ನಲ್ಲಿ ಒಡನಾಟ ಮಾಡಿದ ಹೌದಾ ನನ್ನ ಜೊತೆಯಲ್ಲಿ? ಭಯ ಅಲ್ಲ, ಇಷ್ಟು ವರ್ಷ ಸಿಗ್ಲಿಲ್ಲ ನಮ್ಗೆ. ಅಲ್ಲ, ಭಯ. ಭಯ ಉಂಟು. ಈಗ ಆದ್ರೆ ಏನಾಗ್ತದೆ? ಅಲ್ಲ, ಬೇಡ ಏನಾದ್ರು ಅದು ಏನು ಇದೆ ಅಂತ ಅದ್ರ ಮೇಲೆ ಅದು ಏನು ಅಂತ ನೋಡ್ಬೇಕು. ಸ್ವಲ್ಪ ಸುಮ್ಮನೆ ಯಾರಿಗೂ ಹಾವಿರ್ತದೆ. ಓಹೋ, ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾವ ಗಿಡ್ಡ ಆಕಾರದಲ್ಲಿ ಏನಿದೆಯೋ ಯಾರಿಗೊತ್ತು. ಹೌದಪ್ಪ, ಹೊರಗೆ ಕಾಣ್ಲಿಕ್ಕೆ ಮಾತ್ರ ಎಷ್ಟಿರುವುದು, ಒಳಗೆ ಎಷ್ಟಿದೆಯೋ. ಹೊರಗೆ ಹೀಗಿದೆ ಅಂತ ಆದ್ರೆ ಒಳಗೆ ಏನೋ ಇದೆ ಅಂತ ಆಯ್ತು. ಬೇಡವೇ? ನಾನು ನೋಡ್ಬೇಕು ಗೆಳತಿ. ಬೇಡ ಬೇಡ, ಅಪಾಯ ಅಪಾಯ ಅಂತ. ಅಪಾಯ ಅಪಾಯ ಅಪಾಯ. ಅಯ್ಯೇ. ಬೇಡ 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 ಬೇಡ. ಏನ್ ಅಪಶಕುನ ಅಂತ? ಬೇಡ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ಬೇಡ 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 ಅಂತ. ಬೇಡವೇ? ನೋಡ್ಬಿಡು ನಾವು. ಬೇಡವೇ? ಅಂತ ನೋಡುವ. ಸಿಕ್ಕಿದ್ರೆ ಹಿಡ್ಕೊಂಡು ಬೇಡ, ಹೋಗ್ಬೇಕು. ಬೇಡ. ನಮ್ಮ ಮಾತನ್ನ ಕೇಳು. ಸಿಗುದೆಲ್ಲ ಸಿಕ್ಕಾಯ್ತು, ಬೇಡ ಬೇಡ. ಸಿಗುವವರಿಗೆ ಸಿಕ್ಕಾಯ್ತು, ಬೇಡ ಅಂತ. ಅದು ಸಿಗುವವರಿಗೆ ಸಿಕ್ಕಿದೆ, ನಮಗೆ ಸಿಗ್ಬೇಕಾದ್ರೆ ಅದು ಅಲ್ಲಿ ಏನಿದೆ ಅಂತ ಬೇಡ ನೋಡ್ಬೇಕು. ಅಂತ ಮತ್ತೆ ನೋಡುವ. ನೋಡುದಿಲ್ಲ ನಾನು. ನೋಡು ಸುಮ್ಮನೆ. ಏನು ಮಾಡಿದೆನು ಅಕಟಮತಿ ಹೀನಳಾದೆ ನಿಲ್ಲು ಏನು ಮಾಡಿದೆನು ಅಕಟಮತಿ ಹೀನಳಾದೆ ಇನ್ನೋ ಹಾನಿಯಾದುದು ಎಲ್ಲ ಬಾಲಿಜತನದಿಂದ ಏನ್ ಅನರ್ಥ ಗೈದಿನೋ ಮುಂದೇನೋ ಏನು ಮಾಡಿದೇನೋ ಅಕಟ ನಾನು ಬರುದಿಲ್ಲ. ನನಗೆ ಹೆದರಿಕೆ. ನಾನು ಹೇಳಿದೆ ಬೇಡ ಬೇಡ ಅಂತ. ನಿಮ್ಮ ಮಾತನ್ನು ಕೇಳಿದೆ ನಾನು ಏನಿದೆಯಾ ಅಂತ. ಆ, ನೋಡು, ಒಂದು ಮುಳ್ಳಿನಿಂದ ಚುಚ್ಚಿದಾಗ ನೆತ್ತರೆನ್ನುವುದು ಸುರಿಯುತ್ತಾ ಇದೆ. ಹೌದು. ಹಾಗಾದ್ರೆ ಒಳಗೇನೋ ಇದೆ ಎನ್ನುವುದು ಸ್ಪಷ್ಟ. ಹೇಳು ಅಂತ ಹೇಳಿದೆ. ಮತ್ತೆ ಹೀನಳಾಗಿ ವರ್ತಿಸಿ ಬಿಟ್ಟೆ ನಾನು. ನೀವು ಎಷ್ಟೇ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ನಾನು ಇರ್ಲಿಲ್ವಲ್ಲ. ಏನು ಮಾಡುವುದೇ? ಹಾಗಾದ್ರೆ ನನಗೆ ಬುದ್ಧಿ ಇಲ್ವೇ? ಇದೆ. ಮತ್ತೆ ಪರ್ವತಾಕಾರವಾಗಿರುವಂತ ಬುದ್ಧಿಗೆ ಮಂಜು ಮುಸುಕಿದ ಕಾರಣ ನಾನು ಹೀಗೆ ವರ್ತಿಸಿದ್ದು ಬಿಟ್ರೆ ಬೇರೆ ಏನು ಅಲ್ವೇ. ನನ್ನಿಂದ ಏನೋ ತಪ್ಪಾಗಿದೆ, ನನ್ನಿಂದ ಏನೋ ಅನ್ಯಾಯ ಆಗಿದೆ. ಏನು ಮಾಡುವುದೇ? ಏನು ಮಾಡುವುದು? ಏನು ಮಾಡುವುದು? ನೆತ್ತರು ನೋಡಿ. ಅಯ್ಯೋ, ಅದಕ್ಕೆ ಹೇಳುದು ಓದೋದರಲ್ಲಿ ಕಡ್ಡಿ ಹಾಕ್ಬಾರ್ದು ಅಂತ. ಬೇಕಿತ್ತ ಇದೆಲ್ಲ ಈಗ? ಎಷ್ಟು ಒಳ್ಳೆ ಅನುಭವದ ಮಾತಾಡ್ತಾಳೆ. ಅವಳು ಆಡುವಾಗ ಸ್ವಲ್ಪ ಹೇಳು. ತಡ ಆಯ್ತು ಬಿಟ್ರೆ. ಹೌದು, ನಾನಲ್ಲ, ನನಗೆ ಗೊತ್ತಿಲ್ಲ. ಏನು ಮಾಡುವುದು ಎಲ್ಲ ನನ್ನ ಕರ್ಮ ಅಂತ ಭಾವಿಸಿಕೊಳ್ತೇನೆ. ಈಗ ಏನು ಮಾಡುವುದಕ್ಕಾಗುವುದಿಲ್ಲ. ಏನು ಮಾಡುವುದಲ್ಲ. ಯಾರಲ್ಲಿ ಹೇಳಬೇಡ ನೀನು. ನಾನು ನೀನು ಹೇಳಬೇಡವೆ. ಏನು? ನಾನು ಯಾರಲ್ಲಿ ಹೇಳುವುದಿಲ್ಲ. ನೀನು ಹೇಳಬೇಡ. ನಿನ್ನನ್ನು ಮಾತ್ರ ನಂಬಲಿಕ್ಕೆ ಆಗುವುದಿಲ್ಲ. ಯಾರಲ್ಲಿ ಹೇಳಬೇಡಿ, ಆಯ್ತಾ? ಆಯ್ತು. ಅರಮನೆಗೆ ಹೋಗೋಣ. ಅರಮನೆಗೆ ಇಬ್ಬರು ಸಾಕು. ಹೋಗುವ, ಮುಗಿಸಿ ಹೋಗೋಣ. ಹೋಗುವ, ಸಾಕು ಇವತ್ತಿಗೆ ಸಾಕು. ಏನಿದೆ ಏನು? ನೋಡಿ, ಹೇಳಿದ್ದು ಸತ್ಯವೇ. ಯಾವ ಹುತ್ತದ ಒಳಗೆ ಏನು ಅಡಗಿದೆ ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಬೇಡ ಅಂತ ಹೇಳಿದ ಮಾತು ಸತ್ಯವೇ. ಬೇಡ ಅಂತ ಹೇಳಿದೆ. ಏನಿದೆಯೋ ಹೇಳಬೇಕು, ಯಾರಿಗೊತ್ತು ಮಾತ್ರ.
ಶರಿಯಾತಿ ಬೆರಗಾಗಿ ಮತ್ತ ಭೂಪನಾಗಲಿ ಕರೆಸಿ ದೈವಜ್ಞನಲ್ಲಿ ಬೆಸಗುಂಡ ಭೂಪನಾಗಲಿ ಕರೆಸಿ ದೈವಜ್ಞನಲ್ಲಿ ಬೆಸಗುಂಡ ಶರಿಯಾತಿ ಅಯೋಧ್ಯೆಯಲ್ಲಿ ವರ್ಷ ವರ್ಷವೂ ಇಂದ್ರೋತ್ಸವವನ್ನು ನಡೆಸ್ತಾ ಇದ್ದೇವೆ. ಇಳೆಗೆ ಮಳೆ, ಅದರಿಂದ ಬೆಳೆ, ಜನರ ಜೀವನ ರೀತಿ ಚೆನ್ನಾಗಿ ನಡೆಯುತ್ತದೆ. ದೇವೇಂದ್ರ ಇಂದ್ರಾಭಿಮಾನಿ ದೇವತೆ, ಜಗಕ್ಕೆ ಹಿತವನ್ನು ಶಕ್ರ, ಹೀಗೆಂದು ಲೋಕಲೋಕವೇ ಕೊಂಡಾಡ್ತಾ ಇದೆ. ವರ್ಷವಿಡೀ ಜನರು ದುಡಿದು ಆಯಾಸಗೊಂಡಿರುತ್ತಾರೆ. ಹಬ್ಬ, ಉತ್ಸವ ಇದರಲ್ಲೆಲ್ಲ ಪಾಲ್ಗೊಂಡ್ರೆ ಮನಕ್ಕುಂಟಾದಂತಹ ಬೇಸರ ದೂರವಾಗ್ತದೆ. ಮತ್ತೆ ಉಲ್ಲಾಸ ಉತ್ಸಾಹ ಹೆಚ್ಚಾಗುವುದಕ್ಕೆ ಸಾಧ್ಯ ಇದೆ. ಅದರ ಜೊತೆಯಲ್ಲಿ ತಾವು ಕೈಗೊಳ್ಳುವಂತಹ ಕಾಯಕ ಉತ್ತಮ ರೀತಿಯಲ್ಲಿ ಸಾಗುವುದಕ್ಕೆ ಸಾಧ್ಯ ಇದೆ. ನಮ್ಮ ಹಿರಿಯರು ಇಂದ್ರೋತ್ಸವವನ್ನು ಮಾಡ್ತಾ ಇದ್ದರು. ಆದ ಕಾರಣವೇ ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಹಿರಿಯವರು ಕಿರಿಯವರು ಎನ್ನುವುದನ್ನೆಲ್ಲ ಮರೆತು ಎಲ್ಲರೂ ಇಂದ್ರೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಹೀಗೆಂದು ಆಜ್ಞೆ ಮಾಡಿದ್ದೆ. ಅರಸನಂತಹ ನನ್ನ ಮಾತಿಗೆ ಎಲ್ಲರೂ ಮನ್ನಣೆಯನ್ನು ಕೊಟ್ಟಿದ್ರು. ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ಮೈ ಮರೆತಿದ್ದರು. ಆದರೆ ಏನು ಮಾಡೋಣ, ಸಂತೋಷದ ಹಿಂದೆ ದುಃಖ ಇದೆ ಎನ್ನುವುದು ಈಗ ನನ್ನ ಅರಿವಿಗೆ ಬಂತು. ಊರಿನ ಜನರೆಲ್ಲ ನನ್ನ ಸನ್ನಿಧಾನಕ್ಕೆ ಬಂದು ಹೇಳಿಕೊಂಡಂತಹ ಅವರ ಮಾತು ಕೇಳಿದಾಗ ಒಡಲು ಉರಿಯುತ್ತಾ ಇದೆ. ಅವರ ಸ್ಥಿತಿಯನ್ನು ಕಂಡು ಯಾಕೆ ಹೀಗಾಯಿತು ಅಂತ ಯೋಚನೆಗೆ ನಾನು ಒಳಗಾಗಿದ್ದೇನೆ. ಹೊಟ್ಟೆ ಉಬ್ಬರಿಸುವುದಂತೆ, ಉದರ ಶೂಲೆಯಂತೆ, ಕಣ್ಣು ಉರಿ ಬರುವುದಂತೆ, ಕೈ ಕಾಲುಗಳಿಗೆ ಬಲವಿಲ್ಲವಂತೆ, ಎಂದೋ ನಾಳೆಯೋ ಸಾಯುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಅರಸ, ಏನು ಮಾಡಲಿ? ನಮ್ಮ ಈ ಸ್ಥಿತಿಗೆ ಕಾರಣ ಏನು? ಯಾರು ಹೀಗೆಂದು ಬಂದು ಗೋಳಿಡುತ್ತಾ ಇದ್ದಾರಲ್ಲ. ಮನೆಯಲ್ಲಿ ಯಾವನಾದರೂ ಒಬ್ಬನಿಗೆ ಕಷ್ಟ ಒದಗಿದ್ರೆ ಪರಿಹಾರ ಮಾಡಬೇಕಾದವ ಯಾರು? ಮನೆಯ ಯಜಮಾನ. ಊರಿಗೆ ಸಂಕಷ್ಟ ಒದಗಿದ್ರೆ ಅದರ ಪರಿಹಾರವನ್ನು ಮಾಡುವವ ಯಾರು? ಅರಸನಲ್ವೇ? ಆದ ಕಾರಣವೇ ಏನು ಮಾಡೋಣ? ಯಾಕಿಂತಹದು ಸ್ಥಿತಿ ಬಂದೊದಗಿತ್ತು ಒಂದು ತಿಳಿಯುತ್ತಾ ಇಲ್ಲ. ಸರಿ, ದೈವಜ್ಞರನ್ನು ಕರೆಸಬೇಕು. ಅವರ ಮೂಲಕ ಸತ್ಯ ಶೋಧನೆಯಾಗಬೇಕು. ಯಾರಲ್ಲಿ ಸೇವಕರು ಹೋಗಿ ಆ ನೈಮಿತ್ತಿಕರನ್ನು ಈ ಕಡೆ ಅವಸರವಾಗಿ ನಾನು ಬರುವುದಕ್ಕೆ ಹೇಳಿದೆ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಈಗ ದಯಮಾಡಿ ಈಗ ಬನ್ನಿ. ಸ್ವಾಮಿ, ಬಾಡಿ ಹೋಗಿದೆ. ಸುದ್ದಿ ನಿಮಗೂ ಮುಟ್ಟಿರಬೇಕು. ಹೌದು, ಊರಿನ ಸ್ಥಿತಿಗತಿ ಏನು ಅಂತ ನಿಮ್ಮ ಅವಗಾಹನೆಗೂ ಬಂದಿರಬೇಕು. ನೀವು ಮನೆಯಿಂದ ನಡೆದುಕೊಂಡೇ ಬಂದದ್ದಲ್ವಿ? ಹೌದು. ಕೆಲ ಮನೆಯ ಸದಸ್ಯರೆಲ್ಲ ಮನೆಯಿಂದ ಹೊರಗೆ ಬಂದು ಕೊಳೋ ಅಂತ ಅಳುವುದು ನೀವು ನೋಡಿರ್ಬೇಕು. ಕೆಲವರಿಗೆ ತಲೆ ಭಾರ, ಕೆಲವರಿಗೆ ಕಾಲು ತೋರ ಅಂತ ಹೇಳ್ತಾರೆ. ಹೌದಲ್ಲ ಸ್ವಾಮಿ? ನಿಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ. ಏನಪ್ಪ? ಯಾಕೆ ಹೀಗಾಯ್ತು ಅಂತ ಒಮ್ಮೆ ನೋಡಿ ನನಗೆ ತಿಳಿಯ ಹೇಳ್ತೀರಾ? ಸ್ವಲ್ಪ ಯೋಚಿಸುವುದಕ್ಕೆ ಅವಕಾಶ ಬೇಕು ನನಗೆ. ಒಳ್ಳೆಯದು ಸ್ವಾಮಿ. ಸರಿ,
ಹೇಳಿ. ಎನಲು ನೈಮಿತ್ತಿಕ ಯೋಚಿಸುತ್ತಿಂದನು ಜನಪ ಕೇಳೆಮ್ಮವರಿಂದ ಎನಲು ನೈಮಿತ್ತಿಕ ಯೋಚಿಸುತ್ತಿಂದನು ಜನಪ ಕೇಳೆಮ್ಮವರಿಂದ ಖನತ ಪೋಧನ ರಿಂಗಿ ಅಪಜೋರ ಘಟಿಸಿರಿ ಧನ ತಪೋಧನ ರಿಂಗಿ ಅಪಜೋರ ಘಟಿಸಿರಿ ಇನಿತಾಗಲಗುದು ದುಷ್ಫಲವೋ ಘಟಿಸಿರೆ ಇನಿತಾಗಲಗುದು ದುಷ್ಫಲವೋ ಎನ್ನಲು ನೈಮಿತ್ತಿಕ ಯೋಚಿಸುತ್ತಿಂದನು ಜನಪ ಕೇಳೆಮ್ಮವರಿಂದ ಜನಪ ಜನಪ ಸ್ವಾಮಿ ಸ್ವಲ್ಪ ಸಮಾಧಾನ ಪಟ್ಟುಕಪ್ಪ, ಯೋಚಿಸುವುದಕ್ಕೆ ಅವಕಾಶ ಕೊಡು ನನಗೆ. ಸ್ವಾಮಿ, ಊರಿಗೆ ಕಷ್ಟ ಬಂದಿದೆ, ಅದನ್ನು ಕಂಡು ನಾನು ಹೇಗಿರ್ಲಿ ಹೇಳಿ? ಹೆದರಬೇಡ, ನಾನಿದ್ದೇನಪ್ಪ. ಇದಿಷ್ಟೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ನಾನು ಯೋಚಿಸಿಯೇ ಹೇಳಬಲ್ಲೆ. ಸತ್ಯ ತಿಳಿದು ಹೇಳಿ. ಯೋಚಿಸುವುದಕ್ಕೆ ಮೊದಲು ಸ್ವಾಮಿ, ಮುಗಿನ ಹುಳ್ಳಗಳಿಗೆ ಏನು ತುರಿಕಿಸ್ತಾ ಇದ್ದೀರಿ? ಜ್ಞಾನ ಚೂರ್ಣ ಇದು. ಜ್ಞಾನ ಚೂರ್ಣ. ಸ್ವಾಮಿ, ಹತ್ತಿರ ಇದ್ದವರಿಗೆ ಅದರಿಂದ ತೊಂದರೆ ಆಗ್ತದೆ ಅಂತ ತಮ್ಮ ಯೋಚನೆಗೆ ಬರ್ತದೋ ಇಲ್ವೋ? ತೊಂದರೆ ಆಗೋದಿಲ್ಲ. ಇದು ತಂಬಾಕು ಮಿಶ್ರಿತ ನಶ್ಯ ಅಲ್ಲ, ಮತ್ತೆ ಇದು ಜ್ಞಾನ ಚೂರ್ಣ. ಜ್ಞಾನ ಚೂರ್ಣ ಹಲವು ಬೇರುಗಳನ್ನು ಒಣಗಿಸಿ ಗುದ್ದಿ ಪುಡಿ ಮಾಡಿದ ಚೂರ್ಣ ಇದು. ಸ್ವಾಮಿ, ಇಂತಹ ದುಶ್ಚಟಗಳಿಂದ ತಾವು ದೂರ ಇರಬೇಕು. ಇದು ದುಶ್ಚಟ ಅಲ್ಲ, ಊರಿಗೆ ತಿಳಿಯ ಹೇಳುವಂತ ನೀವು ಇಂತಹ ದುರಾಭ್ಯಾಸವನ್ನೆಲ್ಲ ಬೆಳೆಸಿಕೊಳ್ಳಬಾರದು. ಇದು ದುಶ್ಚಟ ಅಲ್ಲ. ಇದು ಏ ಇದನ್ನು ತೆಕ್ಕೊಂಡ್ರೆ ಮಾತ್ರ ಮನಸ್ಸಿನೊಳಗಿದ್ದ ವಿಷಯ ಹೊರಗೆ ಬರ್ತದೆ. ಏ ಹೌದೇ? ತೆಕ್ಕೊಳ್ಳುವಾಗ ಹದಾಕೆ ತೆಕ್ಕೊಳ್ಬೇಕು ಮಾತ್ರ. ಸ್ವಾಮಿ, ಇದರಿಂದ ಏನು ಮುಂದೆ ತೊಂದರೆ ಆಗ್ಲಿಕ್ಕಿಲ್ಲ? ಏನು ತೊಂದರೆ ಆಗೋದಿಲ್ಲ. ಜ್ಞಾನ ಚೂರ್ಣ. ಜ್ಞಾನ ಚೂರ್ಣ ನೀನು ಹೇಳುದು ಕೇಳಲಿಲ್ವಾ? ಏ ಕಾರ್ಯಾರಂಭೆ ಕಾರ್ಯಮಧ್ಯೆ ಕಾರ್ಯಾಂತೆ ಚ ಪುನಃ ಪುನಃ ನಾಸಿಕಾ ಚೂರ್ಣವಾದಾಯ ಕೋಟಿ ಯಜ್ಞ ಫಲಂ ಲಭೆ. ಕೋಟಿ ಯಜ್ಞ ಫಲ ಯಾರಿಗೆ? ಸೇವಿಸಿದವನಿಗೆ. ಹೌದೇ? ಹೌದು. ಹೊಸ ಸಂಶೋಧನೆ ಇರ್ಲಿ ಸ್ವಾಮಿ. ನಿಮ್ಮ ಅಭ್ಯಾಸಕ್ಕೆ ನಾನು ಯಾಕೆ ತಡೆ ಮಾಡಲಿ? ಒಳ್ಳೆಯದು. ವಿನೋದ ಆಡುವ ಸಮಯ ಅಲ್ಲ. ಆದ್ರೂ ಹತ್ತಿರ ಒಬ್ಬ ಇದ್ದಾನೆ ಅಂತ ನೆನಪಿರ್ಬೇಕು. ನೆನಪಿದೆ ನನಗೆ. ಹೌದು. ಏನು ಚಿಂತೆ ಮಾಡಬೇಡ ನೀನು. ಯಾರು ಯಾವ ದುಶ್ಚಟವನ್ನೇ ಬೆಳೆಸಿಕೊಳ್ಳಿ, ಅದರಿಂದ ಅವನ ದೇಹಕ್ಕೋ ಅವನ ಆರೋಗ್ಯಕ್ಕೋ ಕೆಡುಕೆ ಹೊರತು ಇತರರಿಗೆ ತೊಂದರೆ ಆಗಬಹುದು. ಮತ್ತೊಬ್ಬರಿಗೂ ತೊಂದರೆ ಆಗಬಾರ್ದು, ಅವನಿಗೂ ತೊಂದರೆ ಆಗಬಾರ್ದು. ಹೌದು, ಆ ರೀತಿ ಇರ್ಬೇಕು. ಯೋಚಿಸಬೇಡ. ನಾನು ಯೋಚಿಸಿದೆ. ಸರಿ. ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಗಣಿತ ಶಾಸ್ತ್ರದ ಆಧಾರದ ಮೇಲೆ ಇರುವುದು ನೋಡಿ. ಹೌದು ಸ್ವಾಮಿ. ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವುಗಳನ್ನೆಲ್ಲ ಗುಣಿಸಿ ಭಾಗಿಸಿ ಕಳೆದು ಕೂಡಿಸಿ ಎಲ್ಲ ಹೇಳುವುದು. ಹೌದು. ಜ್ಯೋತಿಷ್ಯಂ ಜ್ಞಾನ ಚಕ್ಷು. ವ್ಯವಕಲನ, ಸಂಕಲನ, ಗುಣಾಕಾರ, ಭಾಗಾಕಾರ ಇಷ್ಟು ವಿಷಯ ಉಂಟದ. ಹೌದು. ಅದು ಗಣಿತ ಶಾಸ್ತ್ರದ ಆಧಾರದ ಮೇಲೆ ಇರುವುದು. ನಿಜ. ರಾಶಿ ನೋಡ್ಲಿಕ್ಕೆ ಆಗ್ತದೆ, ಭವಿಷ್ಯ ಹೇಳಲಿಕ್ಕೆ ಆಗ್ತದೆ, ಹೌದು. ಜಾತಕ ನೋಡಿ ಹೇಳಲಿಕ್ಕೆ ಆಗ್ತದೆ, ಸತ್ಯ. ಆಮೇಲೆ ಶಕುನಗಳಿಂದ ಹೇಳಲಿಕ್ಕೆ ಆಗ್ತದೆ. ನಿಜ. ಹೌದು. ಈ ಅರಮನೆಯ ಪರಿಸರದ ಶಕುನಗಳನ್ನೆಲ್ಲ ನೋಡಿದ್ರೆ, ಲೆಕ್ಕ ಹಾಕಿದ್ರೆ, ಲೆಕ್ಕ ಹಾಕಿದ್ರ 2ಕ್ಕೆ 5 ಸೇರಿಸಿದ್ರೆ 7. ಹೌದು. 7ರಿಂದ 5 ತೆಗೆದ್ರೆ 2. ಸರಿ. 5ಕ್ಕೆ 4 ಸೇರಿಸಿದ್ರೆ 9. 9ರಿಂದ 4 ತೆಗೆದ್ರೆ 5. ಏನ್ ನಗಾಡೋದು ಸ್ವಾಮಿ? ಸಣ್ಣ ಮಕ್ಕಳಿಗೆ ಗಣಿತ ಪಾಠ ಹೇಳಿಕೊಟ್ಟ ಹಾಗೆ ಹೇಳ್ತಾ ಇದ್ದೀರಲ್ಲ. ಮತ್ತೆ 5ರಿಂದ 4 ಕಳೆದ್ರೆ 1 ಅಂತ ಎಲ್ಲರಿಗೂ ಗೊತ್ತು. ಹೌದು. ತಪ್ಪು ಹೇಳಿದಿನ? ನಾನು ಸರಿ ಹೇಳಿದಿನಲ್ಲ. ಈಗ 2ಕ್ಕೆ 5 ಸೇರಿಸಿದ್ರೆ ಎಷ್ಟು? 7. 7ರಿಂದ 5 ತೆಗೆದ್ರೆ ಎಷ್ಟು? 2. ನಾನು ಸರಿ ಹೇಳಲಿಲ್ವಾ? ತಪ್ಪು ಹೇಳಿದಿನ? ನೀವು ತಪ್ಪು ಹೇಳಿದಿರಿ ಅಂತ ನಾನು ಹೇಳಿದನ? ಹೇಳಲಿಲ್ಲ ಸ್ವಾಮಿ. ಮತ್ತೆ ಮತ್ತೆ ಲೆಕ್ಕ ಯಾಕೆ ಹೇಳುವುದು? ಈ ಲೆಕ್ಕಾಚಾರದ ಆಧಾರದಲ್ಲಿ ನಾವು ಹೇಳೋದು. ಹೌದೇ? ಮತ್ತೆ ಸರಿ ವಿಷಯ ಉಂಟದಲ್ಲಿ. ಯೋಚಿಸಿದ್ರೆ, ಸರಿಯಾಗಿ ಲೆಕ್ಕಾಚಾರ ಹಾಕಿದ್ರೆ ಏನು ಸ್ವಾಮಿ ಗೊತ್ತಾಯ್ತು?
ಭಯ ಪಡಬಾರದು ನೀನು. ಹೇಳಿ ಹೇಳಿ. ಭಯ ಪಡಬಾರದಪ್ಪ. ಇಲ್ಲ ಸ್ವಾಮಿ, ಹೇಳಿ. ನಿನ್ನ ಮನಸ್ಸಿಗೆ ನಾವು ನೋವು ಮಾಡಬಾರದು, ಬ್ರಾಹ್ಮಣರು ಕ್ಷತ್ರಿಯರ ಮನಸ್ಸಿಗೆ. ಆದರೂ ಬ್ರಾಹ್ಮಣರು ಇತರರ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಆಡಕೂಡದು. ನಿನಗೆ ನೋವಾಗ್ತದೆ ಅಂತ ನಿಜವನ್ನು ಮುಚ್ಚಿಡ್ಲಿಕ್ಕೆ ಆಗ್ತದೆ, ಅದನ್ನು ಹೇಳ್ಬೇಡುವ ನಾನು? ಹೇಳಲೇಬೇಕು ತಾನೆ. ಸತ್ಯ ವಚನ ಅದು ಪ್ರಿಯವಾಗಿರ್ಬೇಕು ಅಲ್ವೇ? ಹೌದು. ಭಯ ಪಟ್ಟುಕೊಳ್ಬಾರದು. ಹೇಳಿ ಸ್ವಾಮಿ. ನೀನು ಈಗಲೇ ಕಣ್ಣೀರಿಳಿಸಿ ನನಗೆ ಹೇಗೆ ಹೇಳೋದು ಅಂತ ಆಗೋದು. ತಿಳಿಯುವಂತಹ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಿದೆ. ಹೇಳ್ತೇನಪ್ಪ. ನಾಡಿನ ನಾಗರಿಕರಿಗೆ ಬಂದಂತಹ ಕಷ್ಟ ದೂರವಾಗಬೇಕು, ಆಗಲೇಬೇಕು. ಒಂದೇ ಲಕ್ಷ್ಯ. ಅದು ದೂರ ಮಾಡುವುದೇ ಅಲ್ವ ಅರಸನ ಕರ್ತವ್ಯ. ನಿಜ ಸ್ವಾಮಿ. ಹಾಗೆಂತ ಭಯ ಪಟ್ಟುಕೊಳ್ಬೇಡ, ಹೆದರಬಾರದು ನೀನು. ಇಲ್ಲ ಸ್ವಾಮಿ. ಹಾಗೆಂತ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ನನಗೆ ಆಗೋದಿಲ್ಲ. ಹೇಳಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು? ಘನ ತಪಸ್ವಿಗಳಿಂದ ನಮ್ಮವರಿಗೆ ಅಪಚಾರ ಆಗಿದೆ. ನಮ್ಮವರಿಂದ ಅಂದ್ರೆ ಊರಿನವರಿಂದಲ ಅಲ್ಲ, ಅರಮನೆಯ ಒಳಗೆ ಇರುವವರಿಂದಲೇ ಅಪಚಾರ ಆಗಿದೆ. ಏನು? ಅರಮನೆಯ ಒಳಗೆ ಇರುವವರಿಂದಲೇ ಅಪಚಾರ ಆಗಿದೆ. ಅರಮನೆಯ ಒಳಗಿರುವವರಿಂದ, ನನ್ನ ಪರಿವಾರದವರಿಂದ? ರಾಜೇಂದ್ರ, ಇನ್ನಷ್ಟು ಹೇಳಬಲ್ಲೆ ನಾನು. ಸ್ವಾಮಿ. ಓ, ಹೇಳಬಲ್ಲೆ, ನಾನು ಹೇಳಬಲ್ಲೆ. ನನ್ನಿಂದಲಾಗಲಿ ಅಲ್ಲ, ನನ್ನ ಕುಟುಂಬದವರಿಂದಾಗಲಿ ಈ ತನಕ ಯಾವುದೇ ಒಂದು ರೀತಿಯ ಅನ್ಯಾಯವೂ ನಾಡಿನ ನಾಗರಿಕರಿಗೆ ಆದದ್ದಿಲ್ಲ. ಇಲ್ಲ, ಇಷ್ಟರವರೆಗೆ ತಾನು ಬದುಕುವುದರ ಜೊತೆಯಲ್ಲಿ ಇತರರೂ ಬದುಕಬೇಕು ಎನ್ನುವಂತಹ ವಿಶಾಲ ಮನೋಭಾವನೆಯನ್ನು ಹೊಂದಿದ ಶರಿಯಾತಿಯಾದಂತಹ ನನ್ನ ಬಗ್ಗೆ ಜನರಿಗೆಲ್ಲ ಅತೀವವಾದಂತಹ ಗೌರವ ಭಕ್ತಿ, ಭೂತ ದಯಾಪರತೆ ಗುಣವನ್ನು ಹೊಂದಿದವನಿನ್ನು ನನಗೆ ಗೊತ್ತು. ಅಯ್ಯ, ನಮ್ಮವರಿಂದಲೇ ಅಂದ್ರೆ ಒಬ್ಳು ಶ್ರೀಯಿಂದಲೇ ಅಪವಾದ ಆಗಿದೆ. ಅಂತಃಪುರದ ನನ್ನ ಹತ್ತಿರದ ಬಂಧುವಿನಿಂದ ಅಪಚಾರ ಆಗಿದೆ. ಅದರಲ್ಲೂ ಒಬ್ಬಾಕೆ ಹೆಣ್ಣಿನಿಂದ ಮಹಾತ್ಮರಿಗೆ ಅನ್ಯಾಯವಾದ ಪ್ರತಿಫಲ ಇದು. ಹೌದು, ಇದಕ್ಕಿಂತಲೂ ಹೆಚ್ಚು ಹೇಳಬಲ್ಲೆ. ಬೇಡ ಸ್ವಾಮಿ. ಹೇಳಬಲ್ಲೆ ನಾನು, ಆದ್ರೆ ನೀನು ಭಯಪಟ್ಟುಕೊಳ್ಬಾರದು. ಬೇಡ ಸ್ವಾಮಿ. ಯಾರ್ಯಾರಿಂದ ಅಲ್ಲ, ನಿನ್ನ ಮಗಳಿಂದಲೇ ಅಪಚಾರ. ಮರೆಮೋದಲ್ಲದಿನು ತಲ ಸುಕನ್ಯೆಯು ಭರದಿ ಬಂದಿರಗಿ ಪೇಡಿದಳು ಜನಕಲಾಲಿತು ಎನ್ನುವುದನುಚಿತ ಕೃತ್ಯದಿ ಇನಿತು ಮಹೋತ್ಪಾತವ ಜನಕಲಾದಿಸು ಇನ್ನೊಂದನುಚಿತ ಕೃತ್ಯದಿ ಇನಿತು ಮಹೋತ್ಪಾತವಾಯಿತು. ವನದೊಳಗಿರ್ತುಂದು ಘನ ವನದೊಳಗಿರ್ತುಂದು ಘನ ವಲ್ಮೀಕದುಳೇನು ಮಿನುಗು ಮೇಲಿರಿ ಕೌತುಕದಿ ಮಿನುಗು ತೇಲಿರಿ ಕೌತುಕದಲ್ಲಿ ಜನಕಲಾಲಿಸು ಎನ್ನೊಂದನುಚಿತ ಕೃತ್ಯದಿ ಇನಿತು ಮಹೋತ್ಪಾತವಾಯಿತು. ಜನಕ ಲಾಲಿಸು ನನ್ನನ್ನು ಕ್ಷಮಿಸಿ ಬಿಡಿ ಅಪ್ಪ, ನನ್ನನ್ನು ಕ್ಷಮಿಸಿ ಬಿಡಿ. ನೀನು ತಪ್ಪು ಮಾಡುವವಳಲ್ಲವಮ್ಮ, ಮತ್ತೆ ಯಾಕೆ ನಿನ್ನನ್ನು ನಾನು ಕ್ಷಮಿಸಬೇಕು? ನೈಮಿತ್ತಿಕರು ನನ್ನಲ್ಲಿ ಹೇಳುತ್ತಿದ್ದಂತೆ ಪಕ್ಕನೆ ನನ್ನ ಬಳಿಗೆ ಧಾವಿಸಿ ಬಂದೆ. ನಿನ್ನ ಕಣ್ಣುಗಳಲ್ಲಿ ನೀರು ತುಂಬಿದೆ, ನಿನ್ನ ಮುಖ ಬಾಡಿ ಹೋಗಿದೆ. ನೈಮಿತ್ತಿಕರು ಹೇಳಿದ ಮಾತು ಸತ್ಯಪ್ಪ. ಅಮ್ಮ, ಯಾಕೆ ಬಂದೆ? ಯಾಕೆ ನಿನ್ನನ್ನು ಕ್ಷಮಿಸಬೇಕು? ನಮ್ಮ ಪ್ರಜಾವರ್ಗದವರು ಇಂದು ಈ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರಂತಾದ್ರೆ
ಅದಕ್ಕೆ ಕಾರಣ ನಾನೇ ಅಪ್ಪ, ನಾನೇ. ಅಮ್ಮ, ಹುಟ್ಟಿ ಇಷ್ಟು ದೊಡ್ಡವಳಾಗಿದ್ದಿ, ಯಾವ ಕಾರಣಕ್ಕೂ ಇತರರ ಮನ ನೋಯುವ ಹಾಗೇನೇನು ನಡೆದುಕೊಂಡವಳಲ್ಲ. ಏನು ಮಾಡಿದೆ ತಾಯೇ, ಏನು ಮಾಡಿದೆ? ನಾನು ನಿಮ್ಮಲ್ಲಿ ಆಡಬೇಕಿತ್ತಪ್ಪ. ಆಡದೇ ಇದ್ದದ್ದು ನನ್ನದು ತಪ್ಪಪ್ಪ. ಇರ್ಲಿ, ಏನು ನಡೆಯುತ್ತೆ ಈಗಲಾದರೂ ಹೇಳಮ್ಮ. ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದು ಇಂದ್ರೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಹೊರಟು ಹೋದವಳು ನಾನು. ಅರಮನೆಯವರಿಗಾಗಲಿ ಅಲ್ಲ ನಮ್ಮ ಪರಿಜನರಿಗಾಗಲಿ ಈ ಇಂದ್ರೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಹೌದು. ಸಖಿ ವೃಂದವನ್ನು ಕೂಡಿಕೊಂಡು ವನವಿಹಾರ ಜಲಕ್ರೀಡೆಗಾಗಿ ಹೊರಟು ಹೋದೆ. ಅದನ್ನೆಲ್ಲ ಮುಗಿಸಿ ಹೂಗಳನ್ನು ಸಂಗ್ರಹಿಸುತ್ತಿರುವಾಗ ಒಂದು ಹುತ್ತವನ್ನು ಕಂಡೇನಪ್ಪ ನಾನು. ಆದ್ರೆ ಪುರುಷ ಗಾತ್ರದ ಹುತ್ತ, ಆಕೃತಿಯಲ್ಲಿ ಪುರುಷಾಕೃತಿಯಾಗಿತ್ತು. ಕುತೂಹಲ ಎನ್ನುವುದು ಹೆಚ್ಚಾಯಿತಪ್ಪ. ಹುತ್ತದ ಬಳಿಗೆ ಹೋದೆ. ಹೋಗಿ ಆದ್ರೆ 2 ರಂಧ್ರಗಳಪ್ಪ ಹುತ್ತದಲ್ಲಿ. 2 ರಂಧ್ರಗಳು? ಕೇವಲ ರಂಧ್ರಗಳು ಮಾತ್ರ ಅಲ್ಲ, ಮತ್ತೆ ಆ ರಂಧ್ರದಲ್ಲಿ 2 ಮಿನುಗೋ ಹುಳಗಳ ಹಾಗೆ ಕಂಡಿತು ನನಗೆ. ಏನೋ ಬೆಳಕು. ಏನು ಮಾಡಿದೆ? ಹತ್ತಿರ ಹೋಗಬೇಡ ಹೋಗಬೇಡ ಅಂತ ಸಖಿಯರು ಹೇಳಿದ್ರು. ಅವರ ಮಾತನ್ನು ಮೀರಿ ಒಂದು ಮುಳ್ಳಿನಿಂದ ಆ ರಂಧ್ರಗಳಿಗೆ ಚುಚ್ಚಿದೆನಪ್ಪ, ಚುಚ್ಚಿದೆ. ಪರಿಣಾಮ ನೆತ್ತರೆನ್ನುವುದು ಸುರಿಯುವುದಕ್ಕೆ ಪ್ರಾರಂಭ ಆಯಿತಪ್ಪ. ನಾನೇ ಅಪ್ಪ ಅದಕ್ಕೆ ಕಾರಣ. ಹಾಗಾದ್ರಲ್ಲಿ ಏನೋ ಇದೆಯಪ್ಪ, ನನ್ನಿಂದ ತಪ್ಪಾಗಿ ಹೋಯಿತು. ನನ್ನನ್ನು ಕ್ಷಮಿಸಿ ಅಪ್ಪ, ನನ್ನನ್ನು ಕ್ಷಮಿಸಿ. ಬಿಡದೆ ಚಿಚ್ಚಿಬುದಿನ್ನ ನೆನಲ ನುಡಿಯ ಕೇಳುದ ನೃಪತಿಯಿಂದನು ಹುಡುಗತನವಾಯ್ತರಿಯದಿ ಪರಿದುಡುಕಿ ಹೋದೆ. ಹುಡುಗತನವಾಯ್ತರಿಯದಿ ಪರಿದುಡುಕಿ ಹೋದೆ. ಮಗಳೇ ಕಂದ ಹುತ್ತದಲ್ಲಿ ಹುದುಗಿರ್ಬ ಮಗಿಮನ ಹತ್ತಿರಗೆ ನಾವೈದಿ ಚರಣ ಗುತ್ತ ಕ್ಷಮೆಯನು ಯಾಚಿಸದಿರೆ ಅನರ್ಥ ಅಹುದು. ಶರಣ ಗುತ್ತ ಕ್ಷಮೆಯನು ಯಾಚಿಸದಿರೆ ಅನರ್ಥ ಅಹುದು. ಹುಡುಗತನವಾಯ್ತು ದುಡುಕಿ ಹೋದೆ ತಂತ ಅರಸನಿರುವುದು ಯಾಕಮ್ಮ? ಪ್ರಜಾವರ್ಗದವರ ಕಣ್ಣೀರನ್ನು ಕೊರೆಸುವುದಕ್ಕೆ. ಅರಸನ ಗುರಿಯಾದರೂ ಏನು? ಪ್ರಜಾ ಪರಿಪಾಲನೆಯನ್ನು ಮಾಡುವಂತಹ ಗುರುತರವಾದಂತಹ ಹೊಣೆಗಳು. ನಾಡಿನ ನಾಗರಿಕರೆಲ್ಲ ಕಷ್ಟದಿಂದ ಬಳಲುತ್ತಾ ಇದ್ದಾರೆ. ಅವರ ಸಂಕಷ್ಟಕ್ಕೆ ಕಾರಣರಾದವಳು ನೀನು. ಜಗದಂಬೆಯ ಅನುಗ್ರಹದಿಂದ ಸಂತಾನ ಭಾಗ್ಯ ಇಲ್ಲದೆ ಇದ್ದಂತ ಸತಿಪತಿಯರಾದಂತಹ ನಾವು ದೀರ್ಘಕಾಲದವರೆಗೆ ವ್ರತವನ್ನು ಮಾಡಿ ಪೂಜೆಯನ್ನು ಮಾಡಿ ನಿನ್ನನ್ನು ಪಡೆದೆವು. ನಿನ್ನನ್ನು ಪಡೆದೆವು. ಗಂಟಿಗೆ ಗಂಡಾಗಿ ಹೆಣ್ಣಾಗಿ ಹೆಣ್ಣಾಗಿ ಪ್ರೀತಿಯಿಂದ ನಿನ್ನ ಬೇಕು ಬೇಡಗಳನ್ನೆಲ್ಲ ಪೂರೈಸಿದೆ. ಸಖಿಯರೊಂದಿಗೆ ಉತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಹೋದಂತಹ ನೀನು ಮಕ್ಕಳಾಟಿಕೆ ಮಾಡಿಬಿಟ್ಟೆ ಅಮ್ಮ. ಮನುಷ್ಯರ ಆಕೃತಿ ಇರುವಂತಹ ಹುತ್ತದಲ್ಲಿ 2 ರಂಧ್ರಗಳನ್ನು ಕಂಡು
ಏನು ಇದರ ಒಳಗುಟ್ಟು ಅಂತ ತಿಳಿಯುವುದಕ್ಕೆ ಮುಳ್ಳಿನಿಂದ ಚುಚ್ಚಿದೆ. ರಕ್ತ ಧಾರಾಕಾರಕವಾಗಿ ಹರಿಯಿತು. ಆ ಕಾರಣದಿಂದ ಊರಿನ ಜನರಿಗೆಲ್ಲ ಈ ರೀತಿಯ ರೋಗ ಉಂಟಾಗುವುದಕ್ಕೆ ಸಾಧ್ಯವಾಯಿತು. ಮಹಾತ್ಮನೊಬ್ಬ ಹುತ್ತದೊಳಗಿದ್ದುಕೊಂಡು ತಪಸ್ಸನ್ನು ಮಾಡುತ್ತಾ ಇರಬೇಕು. ಹಾಗಿದ್ದರೆ ಅವನನ್ನು ಹುತ್ತದಿಂದ ಹೊರಬರುವಂತೆ ಮಾಡಬೇಕು. ನಮ್ಮ ನಾಡಿನ ಪ್ರಜೆಗಳು ಸಂಕಷ್ಟದಿಂದ ಪಾರಾಗುವ ಹಾಗೆ ಮಾಡಬೇಕು. ನಾವೆಲ್ಲ ಸುಖವಾಗಿ ಇರುವುದಕ್ಕೆ ಅವನ ಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಬೆಳೆ ಕಳೆಯಬಾರದು. ಯಾರಲ್ಲೂ ಸೇವಕರು ನನ್ನನ್ನು ಹಿಂಬಾಲಿಸಿ. ಅಮ್ಮ ಎಲ್ಲಿಂದ ತೋರಿಸು. ಹೋಗೋಣ. ಎಂದುದನ್ನು ಜಯ ಕರೆದು ಮಂತ್ರಿಯನೊಂದುಗೂಡುತ್ತ ಒಳಗೆ ತಾನೇ ತಂದು ರಕುತದಿ ತೊಯ್ದ ಕುತ್ತವನೊಂದು ಕಂಡ. ಸೇವಕರೇ, ಆ ಹುತ್ತವನ್ನು ಒಳಗಿರುವಂತಹ ಮಹಾತ್ಮನಿಗೆ ನೋವಾಗದ ರೀತಿಯಲ್ಲಿ ಹುಡಿಗೈರಿ. ಹುತ್ತವನ್ನು ಅಗೆಯಿರಿ. ಕನ್ನ ಮಗೆ ಮನೆಯೇ ಅರಿಯದೆನ್ನಯ ಕನ್ನಿಕೆಯು ನಿನ್ನಕ್ಷಿಯ ಗಿರಿದಳು. ಕನ್ನ ಮಹಿಮನೆ ಅರಿಯದೆನ್ನಯ ಕನ್ನಿಕೆಯು ನಿನ್ನಕ್ಷಿಗಿರಿದಳು. ಬನ್ನ ಬಡುತ್ತಿದೆ ಮಮತೆಯನ್ನೆಗೆ ಮನ್ನಿಸುವುದು ಮನ್ನಿಸುವುದು ಮಹಿಮಾ. ಅಯೋಧ್ಯೆಯ ಅರಸ ಶರಿಯಾತಿ ಅಂತ ನನ್ನ ಹೆಸರು. ಚಕ್ರವರ್ತಿ. ನಿಜ ಸ್ವಾಮಿ, ತಮ್ಮ ಪಾದಗಳಿಗೆ ಅಭಿವಾದನವನ್ನು ಸಲ್ಲಿಸ್ತಾ ಇದ್ದೇನೆ. ನಿನಗೂ ನಿನ್ನ ಸಂಸಾರಕ್ಕೂ ಒಳ್ಳೆಯದಾಗಲಪ್ಪ. ನಿಮ್ಮ ಆಶೀರ್ವಾದ ವಚನ ಸತ್ಯವಾಗಿ ಪರಿಣಮಿಸಲಿ ಅಂತ ಆ ಭಗವಂತನನ್ನು ನಾನು ಪ್ರಾರ್ಥಿಸ್ತೇನೆ. ಪೂಜ್ಯರೇ, ಓ ಮಹಿಮಾನ್ವಿತರೇ, ನನ್ನ ಮಗಳಿಂದಾಗಿ ಅವಳು ಬಂದಿದ್ದಾಳ? ಹೌದು ಓ ಸ್ವಾಮಿ, ನಿಮಗೆ ಕಷ್ಟವಾಯಿತು. ಕಷ್ಟ ಆಯಿತು ಸ್ವಾಮಿ, ಐಹಿಕವಾದಂತಹ ಸುಖವನ್ನೆಲ್ಲ ಮರೆತು ಪಾರಮಾರ್ಥಿಕವಾದಂತಹ ದೃಷ್ಟಿಯುಳ್ಳವರಾಗಿ ಈ ಕ್ಷೇತ್ರದಲ್ಲಿ ತಾವು ತಪಸ್ಸನ್ನು ಮಾಡ್ತಾ ಇದ್ದಿರಬೇಕು. ಹೌದಪ್ಪ. ಚಳಿ, ಗಾಳಿ, ಮಳೆ, ಬಿಸಿಲು ಇವುಗಳ ಗೊಡವೆಯೇ ತಮಗಿರಲಿಲ್ಲ ಅಂತ ಕಾಣ್ತದೆ. ಇಲ್ಲಪ್ಪ. ನೀವು ಕುಳಿತಲ್ಲಿಯೇ ಹುತ್ತ ಬೆಳೆದಿರಬೇಕು. ಸ್ವಾಮಿ, ಸಖಿಯರ ಜೊತೆ ಸುತ್ತಾಡಿಕೊಂಡು ಬಂದಂತಹ ನನ್ನ ಮಗಳಾದಂತಹ ಸುಕನ್ಯೆ ಸ್ವಾಮಿ ಮೆನಗುತ್ತಿರುವಂತಹ ಆ ರಂಧ್ರಗಳಿಗೆ ಮುಳ್ಳಿನಿಂದ ಚುಚ್ಚಿದನಂತೆ. ಆಕೆ ಚುಚ್ಚಿದ ಪರಿಣಾಮವಾಗಿ ನಿಮ್ಮ ಕಣ್ಣುಗಳೇ ಕಳೆದು ಹೋಯಿತು. ಸ್ವಾಮಿ, ಆ ಕಾರಣದಿಂದಾಗಿ ರಕ್ತ ಈ ರೀತಿ ಹರಿಯಿತು. ಕೈ ಮುಗಿದು ಬೇಡ್ತಾ ಇದ್ದೇನೆ. ರಕ್ತ ಭೂಮಿಯ ಮೇಲೆ ಬಿದ್ದ ಕಾರಣವೇ ಅಯೋಧ್ಯೆಯಲ್ಲಿರುವಂತಹ ಪ್ರಜೆಗಳೆಲ್ಲ ಕಷ್ಟದಿಂದ ನರಳುತ್ತಾ ಇದ್ದಾರೆ. ಸ್ವಾಮಿ, ಅವರ ಕಷ್ಟ ಪರಿಹಾರ ಆಗಬೇಕು ಅಂತಿದ್ರೆ ನೀವು ಅನುಗ್ರಹ ಬೀರಬೇಕು ಅಂತ ಇದು ನಿಮ್ಮ ಕಾಲು ಹಿಡಿದು ಕೈ ಮುಗಿದು ಪ್ರಾರ್ಥಿಸ್ತೇನೆ. ನೆತ್ತರಿಂಗದ ಕಣ್ಣ ಮುನಿಯ ಮುಖದಿಂದ ಬಂದಿತು ತರ ರಾಜೇಂದ್ರ.
ನೇತ್ರಾಂಧನಾದೆ ಅರಿತೆನಿದೋ ನೇತ್ರಾಂಧನಾದೆ ನಿನ್ನಾತ್ಮ ಜಯತೆಯಿಂದ ಬಾಳ್ವೆ ಕತ್ತಲೆ ಗದ್ದಿತು ನಿನ್ನಾತ್ಮ ಜಯತೆಯಿಂದ ಬಾಳ್ವೆ ಕತ್ತಲೆ ಗದ್ದಿತು ನಿತ್ಯ ಜಪ ತಪ ಕರ್ಮ ಸಾಂಗದಿ ನಡೆಯುವಂತೆ ನಿತ್ಯ ಜಪ ತಪ ಕರ್ಮ ಸಾಂಗದಿ ನಡೆಯುವಂತೆ ಹತ್ತಿರದುಳಿರ್ತು ಶುಶ್ರೂಷೆಯೋ ಕೈಯಲ್ಕೆ ಉತ್ತಮದ ಮನದಿ ತವ ಸುತಿ ಸುಕನ್ಯೆಯ ನಿತ್ತಡದುವೆ ಪ್ರಾಯಶ್ಚಿತ್ತವು ಹತ್ತಿರದೊಳಿರ್ತು ಶುಶ್ರೂಷೆಯಂ ಕೈಯಲ್ಕೆ ಉತ್ತಮದ ಮನದಿ ತವ ಸುತೆ ಸುಕನ್ಯೆಯ ನಿತ್ತಡದುವೆ ಪ್ರಾಯಶ್ಚಿತ್ತವು ರಾಜೇಂದ್ರ ನೇತ್ರಾಂಧನಾದಿ ನಿನ್ನಾತ್ಮ ಜಯ ದಿಸೆಯಿಂದ ಬಾಳ್ವೆ ಕತ್ತಲೆ ಗದ್ದಿತು ರಾಜೇಂದ್ರ 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 ಮಹಾತ್ಮರೇ, ಅಯೋಧ್ಯೆಯ ಚಕ್ರಾಧಿಪತ್ಯವನ್ನು ಹೊಂದಿದವನಪ್ಪ ನೀನು. ಸತ್ಯ. ನ್ಯಾಯದ ತಕ್ಕಡಿಯಲ್ಲಿ ನಿನಗೆಲ್ಲರೂ ಸಮಾನ. ಓಹೋ, ಅರಿತಾಗಲಿ ಅರಿಯದೇ ಆಗಲಿ ತಪ್ಪು ತಪ್ಪೇ ಆಗ್ತದೆ ಲೋಪ. ಮಗಳಿಂದ ಅದು ಪ್ರಮಾದ. ಹೌದು ಹೌದು, ನಿನಗೆ ನಿನ್ನ ಮಗಳು ಕಣ್ಣಿನಂತೆ. ಹೌದು. ನಾನು ಕಳ್ಕೊಂಡೆ ನನ್ನ ಕಣ್ಣನ್ನು. ಎಲ್ಲ ಇಂದ್ರಿಯಗಳಲ್ಲಿ ನಯನವೇ ಪ್ರಧಾನ ಎಂಬುದಾಗಿ ಹೇಳುತ್ತಾರಪ್ಪ. ಹೌದು. ನಾನು ಮತ್ತೇನು ಬೇಡ, ನೈಮಿತ್ತಿಕವಾದಂತಹ ಕರ್ಮಗಳನ್ನು ಮಾಡುವುದಕ್ಕೆ, ಕುಶ ಸಮಿತಿಗಳನ್ನು ಪಡೆಯುವುದಕ್ಕೋ ಅದಕ್ಕೋ ಹತ್ತಿರ ನಡೆಯುವುದಕ್ಕೂ ಸಾಧ್ಯ ಇಲ್ಲದಂತೆ ಕುರುಡನಾದರಪ್ಪ. ಸ್ವಾಮಿ, ಅಯೋಧ್ಯೆಯಿಂದ ಒಬ್ಬನಲ್ಲ ಇಬ್ಬರಲ್ಲ 10 ಮಂದಿ ಸೇವಕರನ್ನು ಕಳುಹಿಸಿಕೊಡ್ತೇನೆ. ದಿನನಿತ್ಯ ನೀವು ಏನು ಹೇಳ್ತೀರೋ ಅಂತಹ ಸಕಲ ಸುವಸ್ತುವನ್ನು ನಿಮ್ಮ ಪಾದ ಬಳಿಗೆ ತಂದು ನಿನ್ನ ಸೇವೆಯನ್ನು ಮಾಡುವುದಕ್ಕೆ ನಾನು ಅವರಿಗೆ ಪಡಿಸ್ತೇನೆ. ನಿನ್ನ ಅಪ್ಪಣೆಯನ್ನು ಅವರು ಪಾಲಿಸ್ತಾರೆ ಹೊರತು ನಾನು ಹೇಳಿದಂತೆ ಆಗ್ಲಿಕ್ಕಿಲ್ಲ ಒಪ್ಪ. ಅದು ನನಗೆ ಅನುಕೂಲವಾಗಿ ನಡೆಯುವವರು ನನ್ನವರೇ ಆಗಬೇಕು ಅರಸನೇ. ಅದಷ್ಟೇ. ಇದ್ದಕ್ಕೆ ಕೈಯೊಡ್ಡಿ ಆಜ್ಞೆಗೆ ಹೆದರಿ ಕೆಲಸ ಮಾಡುವವರು ಇರ್ತಾರೆ. ಅಪ್ಪಣೆ ಕೊಟ್ಟವ ಸ್ವಲ್ಪ ಮರೆಯಾದ ಅಂತಾದರೆ ಮತ್ತೆ ಆ ಕಾಯಕವನ್ನು ಕೈಗೊಳ್ಳುವುದಕ್ಕೆ ಅವರಲ್ಲಿ ಇರುವುದೇ ಇಲ್ಲ. ಮೇಲಾಗಿ ನ್ಯಾಯದ ನೀತಿಯ ಕ್ರಮ. ತಪ್ಪು ಮಾಡಿದವರೇ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಲ್ವೋ. ನಿಜ. ತಿಳಿಯದೆ ನಿನ್ನ ಮಗಳ ಹೆಸರೇನೇ? ಸುಕನ್ಯೆ. ಸುಕನ್ಯೆ ಆಕೆ ಮಾಡಿದಂತಹ ತಪ್ಪು. ಹೌದು. ನಿನ್ನ ಕಣ್ಣುಗಳನ್ನು ನೀನು ನನಗೆ ಕಣ್ಣಾಗಿ ಕೊಡಬೇಕಪ್ಪ. ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ಸ್ವಾಮಿ. ನಿನ್ನ ಮಗಳು ನಿನಗೆ ಕಣ್ಣಿನಂತೆ. ನಿಜ. ನಾನು ಕಳಕೊಂಡ ಕಣ್ಣು, ಆ 2 ಕಣ್ಣುಗಳು ದೊರೆತರೆ ಮಾತ್ರ ಸಾಧ್ಯ. ಅಂದ್ರೆ ನಿತ್ಯ ನನ್ನ ಕರ್ಮಗಳಿಗೆ ಸಹಾಯಕ್ಕಾಗಿ ಅವಳನ್ನು ನಾನು ಹೊಂದಬೇಕು.
ಪರಹೆಣ್ಣನ್ನು ನಾನು ಬಯಸುವರು. ಅಂದ್ರೆ ಆ ಕಾರಣಕ್ಕೆ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡಪ್ಪ. ಮುನಿಯ ಗಂಭೀರ ವಾಣಿಯಗೆ ಮರವಟ್ಟು ಮನದಿ ಸಂತಾಪಿಸುತ್ತ ಮುನಿಯ ಗಂಭೀರ ವಾಣಿಯ ಕೇಳ್ದು ಮರವಟ್ಟು ಮನದಿ ಸಂತಾಪಿಸುತ್ತ ಜನಪಾಲ ಮೌನದುಣಿರಲು ಮತ್ತೆಂದನು ಜನಪಾಲ ಮೌನದುಳ್ ಇರಲು ಮತ್ತೆಂದನು ಮುನಿವರ ನಸು ನಗುತ್ತ ಮನದಿ ಸಂತಾಪಿಸುತ್ತ ಅರಸ, ಏನಪ್ಪ ಪ್ರತಿಕ್ರಿಯೆ ಇಲ್ಲ? ಮೌನಿ ಅದೇಯ? ನನ್ನ ಮಾತುಗಳು ನಿನಗೆ ಅಪ್ರಿಯವಾಯಿತು. ಏತಕ್ಕೆ ಚಿಂತಿಪೇಂದ್ರ ಪಜಾತೆಯನು ಮುನಿಯೋ ತುವರಿಸಲಗುವುದು ಏತಕ್ಕೆ ಚಿಂತಿಪೇಂದ್ರ ಪಜಾತೆಯನು ಮುನಿಯೋ ತುವರಿಸಲಗುವುದು ನೀತಿ ಸಮ್ಮತವಿದು ತವ ಸುತಿ ಮನ್ಮನ ಪ್ರೀತಿ ನೆನೆಸಲಿದು ಏತಕ್ಕೆ ಚಿಂತಿಪೇ ನೃಪನೇ ಅರಸ, ಮಾತುಗಳು ಮೌನಕ್ಕೆ ಜಾರಿ ಹೋಯಿತೇನೋ? ನನ್ನ ಮಾತು ನಿನಗೆ ಅಪ್ರಿಯವಾಯಿತೆ? ಸಾಧು, ಕರಳ ಕುಡಿಯನ್ನು ಒಬ್ಬ ನಿರ್ಗತಿಕನಾದಂತಹ ಋಷಿಗೆ ಹೇಗೆ ಕೊಡಲಿ ಎಂಬ ಹಾಗೆ ನೀನು ಯೋಚಿಸ್ತಾ ಇರಬಹುದು. ತಪ್ಪು ಆ ರೀತಿ ಯೋಚಿಸಬೇಡ. ಸುಖ ಎಂಬುದು ಜಗತ್ತಿನಲ್ಲಿ ಮರೀಚಿಕೆ. ಮನಸ್ಸಿಗೆ ಬೇಕಾದ್ದು ಶಾಂತಿ. ಶಾಂತಿ ಅದು ಒಳಗಿನಿಂದ ಬರಬೇಕೇ ಹೊರತು ನಿನ್ನ ಬಂಗಾರದ ಬಟ್ಟಲಲ್ಲಿ ತುಂಬಿಕೊಳ್ಳುವುದಲ್ಲ. ಒಬ್ಬ ನಿನ್ನ ಮಗಳನ್ನು ನನಗೆ ವಿವಾಹದಲ್ಲಿ ನೀನು ಕೊಟ್ಟೆ ಅಂತೇಳಿ ಆದರೆ ಅವಳಿಗೆ ಶಾಂತಿಯ ಸೌಭಾಗ್ಯ ನನ್ನಿಂದ ದೊರಕಿತು. ಇದು ಶಾಸ್ತ್ರಸಮ್ಮತ. ನನ್ನ ಮಗಳು ಜನಕ ನಿಂಗಿತವರಿತು ಕುವರಿಯು ವಿನಯದಳು ಮತ್ತಿಂದಳು ಎಲೆ ತಾತನೇ ಎಲೆ ತಾತನೇ ತೊರೆವುದನು ಮಾನವನು ತೊರೆವುದನು ಮಾನವನು ನೀನಿಲ್ಲ ಸಂತಸದಿ ಮುನಿವರೇಣ್ಯನಿಗಿಯುವುದೋ ಎನ್ನ ಸಂತಸದಿ ಮುನಿವರೇಣ್ಯನಿಗಿಯುವುದೋ ಸಿರಿತನಗೆ ಸೋಲುವಳಲ್ಲ ಸಿರಿತನಗೆ ಸೋಲುವಳಲ್ಲ ಈ ಕಾನನವೆನಗೆ ಕಮನೀಯ ಸುಸ್ಥಳ ಸುಖದ ಬೀಡಗುವುದು ತಾತ ಈ ಕಾನನವೆನಗೆ ಕಮನೀಯ ಸುಸ್ಥಳ ಸುಖದ ಬೀಡಗುವುದು ತಾತ ತೊರೆವುದನು ಮಾನವನು ನೀ ನಿನ್ನ ಸಂತಸದಿ ಮುನಿವರೇಣ್ಯನಿಗೆ
ಇಯುವುದೋ ತಾತ ಮುನಿವರನ ಮಾತನ್ನು ಕೇಳುತ್ತಿದ್ದಂತೆ ನಾನು ಮರವಟ್ಟ ಅರ್ಥವಾಗ್ತದಪ್ಪ ನನಗೆ. ಮಾತು ಮೂಕವಾಯ್ತಮ್ಮ. ತಿಳಿತದಪ್ಪ ನನಗೆ. ಅಪ್ಪ, ಪ್ರೀತಿಯಿಂದ ಸಾಕಿದಂತಹ ಗಿಳಿಮರಿಯನ್ನು ಯಾರಾದರೂ ಗಿಡುಗನಿಗೆ ಆಹಾರವಾಗಿ ಕೊಡುವುದಕ್ಕುಂಟೆ? ನನ್ನ ಮುದ್ದಿನ ಚಿನ್ನದ ಕುವರಿಯನ್ನು ಈ ವೃದ್ಧನಿಗೆ, ಈ ಸರ್ವ ಸಂಘ ಪರಿತ್ಯಾಗಿಗೆ ಕೊಟ್ಟು, ಅಮ್ಮ, ಲೋಕದ ಜನರ ಅಪವಾದಕ್ಕೆ ಅಪಖ್ಯಾತಿಗೆ ನಾನು ಪಾತ್ರರಾಗಬೇಕೇ? ಅಯೋಧ್ಯೆಯ ಅರಮನೆಯಲ್ಲಿದ್ದುಕೊಂಡು ಮೃಷ್ಟಾನ್ನವನ್ನುಂಡು ಸಕಲ ಸುಖ ಸೌಭಾಗ್ಯವನ್ನು ಅನುಭವಿಸುತ್ತಿದ್ದಂತಹ ಅಮ್ಮ, ಸುಮ ಕೋಮಲೆಯಾದಂತಹ ನೀನು ಈ ಕಾಡಿನಲ್ಲಿ ಕಷ್ಟದಲ್ಲಿ ಇವರ ಜೊತೆ ಬದುಕನ್ನು ಸಾಗಿಸಬೇಕೆ? ಇಲ್ಲಮ್ಮ, ಖಂಡಿತ ನಿನ್ನನ್ನು ಕೈ ಎತ್ತಿ ಕೊಡಲಾರೆ, ಖಂಡಿತ ಕೊಡಲಾರೆ. ಕಣ್ಣೀರು ಸುರಿಸಬೇಡಿ ಅಪ್ಪ. ಚಕ್ರವರ್ತಿ ನೀವು ಪ್ರಜಾವರ್ಗದವರ ಕಣ್ಣೀರನ್ನು ಒರೆಸಬೇಕಾದಂತ ನೀವೇ ಕಣ್ಣೀರನ್ನು ಸುರಿಸುತ್ತಾ ಮೌನವಾಗಿ ಇದ್ರೆ ಮುಂದೇನಪ್ಪ ಗತಿ? ಅವ್ರು ಹೇಳಿದ್ದು ಸರಿ ಇದೆ ಅಪ್ಪ. ಮುನಿವರಿಯ ಹೇಳಿದ್ದು ಸತ್ಯ ಅಪ್ಪ. ಅಂದ್ರೆ ಅವರಿನ್ನು ದೃಷ್ಟಿಯನ್ನು ಕಳೆದುಕೊಂಡಿದ್ದಾರಂತಾದ್ರೆ ಅದಕ್ಕೆ ಕಾರಣರಾದವಳು ನಾನು. ಅವರಿಗೆ ಕಣ್ಣಾಗಿ ಅವರ ಬದುಕಿನಲ್ಲಿ ಇರಬೇಕಾದವಳು ನಾನಪ್ಪ. ಇರ್ತೇನಪ್ಪ. ಅವರು ಹೇಳಿದ ಹಾಗೆ ಆ ಮುನೀಶನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸಿ ಅಪ್ಪ. ಏನಮ್ಮ? ಅಪ್ಪ, ಜಗದಾಂಬೆಯ ಅನುಗ್ರಹದಿಂದ ನನ್ನನ್ನು ಪಡೆದದ್ದು ಅಂತ ಹೇಳಿದ್ರಿ. ನಿಜ. ಬಂಗಾರದ ತೊಟ್ಟಿಲಲ್ಲಿ ನನ್ನನ್ನು ಮಲಗಿಸಿ ಬಂಗಾರದ ತಟ್ಟೆಯಲ್ಲಿ ಉಣಬಡಿಸಿದವರಪ್ಪ ನೀವು. ನಿಜವಮ್ಮ. ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಮನುಷ್ಯರಾಗಿ ಹುಟ್ಟುವುದಂತೆ ಅಪ್ಪ. ಸತ್ಯ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ತಿಳಿದವರು ಹೇಳಿದ್ದಾರೆ. ಹೇಳಿ ಸತ್ಯ. ಅದರಲ್ಲಿಯೂ ಮನುಷ್ಯ ಜನ್ಮದಲ್ಲಿ ಹುಟ್ಟಿ, ಹೆಣ್ಣಾಗಿ ಹುಟ್ಟಿ, ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಹುಟ್ಟಿ, ಅದರಲ್ಲೂ ರಾಜಕುಮಾರಿಯಾಗಿ ಹುಟ್ಟಿದವಳಪ್ಪ ನಾನು. ಸತ್ಯ. ನನ್ನಷ್ಟು ಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ಎಲ್ಲವನ್ನು ಅನುಭವಿಸಿದವಳು ನಾನು. ಸಿರಿತನಕ್ಕೆ ಸೋಲುವವಳು ಅಂತ ಭಾವಿಸಿಕೊಂಡ್ರಪ್ಪ. ಖಂಡಿತ ಬೇಡ. ಶುಭ್ರವಾಗಿರುವಂತಹ ಶ್ವೇತ ವಸನದಂತ ನಿಮ್ಮ ಬದುಕಿಗೆ ಒಂದು ಕರಿಯ ಕಲೆ ಎನ್ನುವುದು ಅಂಟಿಕೊಳ್ಳಬಾರದಪ್ಪ, ಅಂಟಿಕೊಳ್ಳಬಾರದು. ನಿಮ್ಮ ಹಿರಿಯವರು ಗಳಿಸಿದಂತ ಕೀರ್ತಿಯ ಪತಾಕೆಗೆ ಯಾವ ಕಾರಣಕ್ಕೂ ನಿಮ್ಮಿಂದ ಚ್ಯುತಿ ಎನ್ನುವುದು ಒದಗಬಾರದಪ್ಪ. ನಾ ಮಾಡಿದ ತಪ್ಪಿನಿಂದ ಇಂದು ಪ್ರಜಾವರ್ಗದವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರಂತಾದ್ರೆ ಅದನ್ನು ಸರಿಪಡಿಸಬೇಕಾದದ್ದು ನಿಮ್ಮ ಮಗಳಾಗಿ ನನ್ನ ಕರ್ತವ್ಯವಪ್ಪ. ಏನು ಯೋಚನೆ ಮಾಡುವುದು ಬೇಡ. ಅರಮನೆಯ ಸುಪ್ಪತ್ತಿಯ ಭೋಗವನ್ನು ಅನುಭವಿಸಿದ ನನ್ನ ಮಗಳು ಕಾಡಿನಲ್ಲಿ ಹೇಗಿರ್ತಾಳೆ ಎನ್ನುವುದಾಗಿ ಈ ಕಾನನವೇ ನನಗೆ ಕಮನೀಯ ಸುಸ್ಥಳವು ಅಪ್ಪ. ಸುಖದ ಬೀಡು ಅಂತ ಭಾವಿಸಿಕೊಳ್ತೇನೆ ಅಪ್ಪ. ಧೈರ್ಯ ಕೆಡಬೇಡಿ ನೀವು. ಕಟ್ಟಿ ಮನಸ್ಸು ಮಾಡಿ ಅವರಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸಿ ಅಪ್ಪ. ಅವರಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸಿ. ಹೆಣ್ಣಿನ ತ್ಯಾಗದ ಮುಂದೆ ನಿನ್ನಯ್ಯ ಕುಬ್ಜನಾಗ್ತಾ ಇದ್ದಾನೆ. ನಮ್ಮನ್ನೇ ನಂಬಿದಂತಹ ಪ್ರಜೆಗಳ ಕಷ್ಟ ದೂರವಾಗಬೇಕು. ಅವರೆಲ್ಲ ಸುಖದಿಂದ ಸಂತೋಷದಿಂದ ಕಾಲವನ್ನು ಕಳೆಯುವಂತಾಗಬೇಕು. ನನ್ನ ಬಗ್ಗೆ ಅನುನಿತ್ಯ ಗೌರವ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇರಬೇಕು ಎನ್ನುವಂತಹ ಧ್ಯೇಯ ಧೋರಣೆಯನ್ನು ಹೊಂದಿದಂತಹ ನೀನು ಸರ್ವವನ್ನು ತ್ಯಾಗ ಮಾಡುವುದಕ್ಕೆ ಹೊರಟಿದ್ದಿ. ಒಳ್ಳಿತಮ್ಮ, ಒಳ್ಳಿತು. ನಿನ್ನ ಮಾತಿನಂತೆ ನಡೆದುಕೊಳ್ತೇನೆ. ಆದಿತಪ್ಪ. ಈ ಕಡೆ ಬಾ.
ನಿಮ್ಮ ಕೇಳಿಕೆಯನ್ನು ನಾನು ಮಾನಿಸ್ತೇನೆ. ಮಾನಿಸ್ತೀಯ? ಇದೋ ನನ್ನ ಮಗಳಾದಂತಹ ಸುಕನ್ಯೆಯನ್ನು ಕೈ ಎತ್ತಿ ನಿಮಗೆ ನೀಡ್ತಾ ಇದ್ದೇನೆ. ಇಂದಿನಿಂದ ಇವಳು ಚವನ ಮುನಿಯ ಹೆಂಡತಿಯಪ್ಪ. ಚವನ ಮುನಿಯ ನನ್ನ ಮುಖದಲ್ಲಿರುವಂತಹ ಎರಡು ಕಣ್ಣುಗಳನ್ನು ಕಿತ್ತು ನಿಮ್ಮ ಕೈಗಿಡ್ತಾ ಇದ್ದೇನೆ. ನನ್ನ ಹೊಟ್ಟೆಯಲ್ಲಿರುವಂತಹ ಕರುಳನ್ನೇ ಇದ ತೆಗೆದು ನಿಮ್ಮ ಕೊರಳಿಗೆ ಮಾಲೆಯಾಗಿ ಹಾಕ್ತಾ ಇದ್ದೇನೆ. ಏನು ತಿಳಿಯದ ಮುಕ್ತೆ ಸುಕನ್ಯೆ. ಸ್ವಾಮಿ, ಕಷ್ಟ ಏನು ಅಂತ ತಿಳಿಯದವಳು, ಈ ತನಕ ಸುಖದಿಂದ ಬದುಕಿದವಳು, ಅವಳ ಮನಸ್ಸಿಗೆ ನೋವಾದ ಹಾಗೆ ನಡೆದುಕೊಳ್ಳಿ ನಮ್ಮ ಊರಿಗೆ ಬಂದಂತಹ ವಿಪತ್ತು ದೂರವಾಗುವ ಹಾಗೆ ಅನುಗ್ರಹ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥಿಸ್ತೇನೆ. ದಯ ತೋರಿ, ಕರುಣವೀರಿ, ಕರುಣವೀರಿ. ಅರಸ, ಚಿಂತಿಸಬೇಡ. ಕಾಲಗರ್ಭವೇ ನನ್ನಿಂದ ಆಡಿಸಿತ ಏನು, ಸಕಲ ಸೌಭಾಗ್ಯ ನಿನಗಾಗಲಿ ಎಂಬುದಾಗಿ ಹೇಳಿದ್ದೇನೆ. ಕಾಲದ ನಿರ್ಣಯಕ್ಕೆ ಎಲ್ಲವನ್ನು ಬಿಡು, ನಿನ್ನ ರಾಜ್ಯ ಸುಭಿಕ್ಷವಾಗ್ತದೆ. ತೆರಳು ಇವಳು ನನ್ನ ಧರ್ಮಪತ್ನಿ. ಪತಿ ಸೇವೆಯನ್ನು ಮಾಡಿ ಪತಿಗೆ ಅನುಕೂಲೆಯಾಗಿ ಬೆಳೆದುಕೋ. ಪತಿಯೇ ಕಣ್ಣಿಗೆ ಕಾಣುವ ದೇವರು ಅಂತ ತಿಳ್ಕೋ. ಅರಮನೆಯ ಸುಖ ಭೋಗವನ್ನು ಮರೆತು ಬಿಡು. ತಂದೆ ತಾಯಿಗಳಾದಂತಹ ನಮ್ಮನ್ನು ಬೆರೆತು ಬಿಡು. ಸುಖವಾಗಿರು. ಜಗದಂಬೆ ನಿನ್ನನ್ನು ಸದಾ ಸರ್ವದಾ ರಕ್ಷಿಸ್ತದೆ. ಹೋಗಿ ಬರ್ತೇನಪ್ಪ. ಅಪ್ಪ, ಅಪ್ಪ. ಮನಸ್ಸನ್ನು ಗಟ್ಟಿ ಮಾಡಿಕೊಟ್ಟಾರೆ. ಮನವೊಪ್ಪಿ ನನ್ನನ್ನು ಮದುವೆಯಾದೆ. ಸತ್ಯ ಸ್ವಾಮಿ. ಇಂದಿನಿಂದ ಈ ಚವನನಿಗೆ ನೀನೇ ಕಣ್ಣು, ನೀನೇ ಕಣ್ಣು. ಖಂಡಿತ. ಬನ್ನಿ, ಬನ್ನಿ, ಹೀಗೆ ಹೀಗೆ ಬನ್ನಿ.
ಸಭೆಯದಾನಾಲೋಕಿಸುತ್ತೆಂದ ಲೀಲೆಯು ಸಭೆಯದಾನಾಲೋಕಿಸುತ್ತಿಲ್ಲದ ಶೂಲಿಯಾರಾಧನೆಯು ನಾಳೆಯ ದಿನದಿ ಶೂಲಿಯಾರಾಧನೆಯು ನಾಳೆಯ ದಿನದಿ ಎನ್ನುತ್ತ ವಿದ್ದೇಶ ಯಕ್ಷಗಳಿಗೆ ರಾಜನಾಗಿ ಅಲಕಾವತಿಯ ಅರಸನಾಗಿ ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇನೆ. ಹಾಗಂತ ಮನಸ್ಸಿಗೆ ಯಾವ ರೀತಿಯೂ ಕುಂದು ಕೊರತೆಗಳಿಲ್ಲ. ಯಾಕೆ ನಾನು ರಾಜಸಭೆಗೆ ಬಂದು ಗದ್ದಿಯನ್ನು ಏರಿದ ಕ್ಷಣವೇ ನಮ್ಮ ಯಕ್ಷದ ಅಂಗಡ ನೋಡಿ ಎಷ್ಟು ಮಂದಿ ಬಂದು ಸೇರಿದ್ದಾರೆ. ಕಣ್ಣು ಸಾಲದು, ಸಾವಿರ ಕಣ್ಣಿದ್ರು ಸಾಲದು. ಅಷ್ಟು ದೊಡ್ಡ ಸಭೆ ನಮ್ಮ ಯಕ್ಷರದ್ದು ಅಲ್ವಾ? ಅದಕ್ಕೆ ಕಾರಣ ಏನು? ಅರಸ ಸರಿತೆ ಮಾತ್ರ ಪ್ರಜೆಗಳು ಕ್ಷೇಮವಾಗಿರ್ತಾರೆ ಎಂಬುದನ್ನು ಹೇಳುವುದು ಕೇಳಿಲ್ವಾ? ಯಾಕೆಂದ್ರೆ ನನಗೂ ಅರಸನಾಗುವುದಕ್ಕೂ ಯೋಗವೂ ಬೇಕು, ಭಾಗ್ಯವೂ ಬೇಕು. ಅದನ್ನು ಹುಟ್ಟುವಾಗಲೇ ಎರಡನ್ನು ಕೂಡಿಸಿಕೊಂಡೇ ಹುಟ್ಟಿದವರು ಮಾತ್ರ. ಅದಲ್ಲ, ಮತ್ತೆ ನನಗೆ ನಿನ್ನ ಏನು ಅಂತ ಗೊತ್ತಾಗುದಿಲ್ಲ. ಒಮ್ಮೆ ನಮ್ಮ ದೇವರು ಸದಾಶಿವರು ಹೌದೌದು ಪರಮೇಶ್ವರ ದೇವರು ಅವರ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡ್ತಾ ಇದ್ದೇನೆ, ಆದ್ರೆ ವಿಶೇಷವಾದಂತ ಪೂಜೆ ಮಾಡಬೇಕು. ಹೌದೇ? ಯಾಕೆಂದ್ರೆ ಭೂಲೋಕದಲ್ಲಿ ವಿಧವಾದಂತ ಹೂಗಳು ಇರುವಂತೆ, ಹಾಗೆಯೇ ತಾವರೆ ಹೂಗಳು ಹಾಗೆ ವಿಧವಾದಂತಹ ತಾವರೆ ಹೂಗಳು ಇದೆಯಂತೆ. ಅದು ಎಲ್ಲವನ್ನು ತಂದು ಪರಶಿವನ ಪೂಜೆ ಮಾಡುವುದೆಂಬುದಾಗಿ ನಾನು ತೀರ್ಮಾನಿಸಿದ್ದೇನೆ. ಸರಿ, ಈಗ ತರುವುದಕ್ಕೆ ನಾನೇ ಹೋಗ್ಲಿಯಾ? ಮತ್ತೆ ಅರಸ ಅದಕ್ಕೆಲ್ಲ ಹೋಗದ. ಹೌದೌದು. ಮತ್ತೆ ಯಾರು ಬೇಡ ಹೂ? ಹಾಗಾದ್ರೆ ಬೇಕಾ? ಪೂಜೆ ಆಗಲೇಬೇಕು, ಹೂ ತರಲೇಬೇಕು. ಯಾರನ್ನು? ನಮ್ಮಲ್ಲಿ ಒಳ್ಳೆಯವರನ್ನು ಕಳಿಸಬೇಕು. ಅವ ಯಾರು? ಬೇಡ, ಅವ ಬೇಡ. ಒಬ್ಬ ತಲೆಗೆಟ್ಟವ ಇದ್ದಾನೆ. ಹೌದಾ? ಯಾವಾಗ ಏನು ಮಾಡ್ತಾನೆ ಅಂತ ಗೊತ್ತಾಗುದಿಲ್ಲ. ಈಗ ಒಂದು ರೀತಿ ಮಾತಾಡ್ತಾನೆ, ಮತ್ತೆ ಬೇರೆ ರೀತಿ ಮಾತಾಡ್ತಾನೆ. ಅವನು ನಂಬಿಕೊಂಡು ನಾನು ಎಲ್ಲಿಯಾದ್ರೂ ಹೋದಂತ ಆದ್ರೆ ನನಗೆ ಹಗ್ಗವೇ ಗತಿ. ಹಾಗಂತ ಒಳ್ಳೆ ಹುಡುಗ, ನಾನೇ ಮಗನ ಹಾಗೆ ಸಾಕಿದ್ದು. ಒಮ್ಮೊಮ್ಮೆ ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ತೇನೆ. ಬುದ್ಧಿ ಇಲ್ಲಪ್ಪ. ಒಂದು ಕೇಳಿದ್ರೆ ನೀವು, ತಾನು ಏನು ಅಂದ್ರೆ ಆತನಿಗೆ ಗೊತ್ತಿಲ್ಲ. ಆತನಿಗೆ ಮತ್ತೊಬ್ಬರನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಉಂಟಾ? ಒಮ್ಮೊಮ್ಮೆ ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ಳಿ. ಎಲ್ಲ ನನ್ನ ಸಲಿಗೆಪ್ಪ. ಹೀಗೆಲ್ಲ ಆಗುವುದಕ್ಕೆ ನನ್ನ ಸಲಿಗೆಯಿಂದಲೇ ಆದದ್ದು. ನಾನು ಸರಿ ಇರ್ತಿದ್ರೆ ಹಾಗಂತ ಒಳ್ಳೆ ಹುಡುಗ. ಒಮ್ಮೊಮ್ಮೆ ಸರಿ ಇದ್ದಾರೆ, ಒಮ್ಮೊಮ್ಮೆ ಸರಿ ಇದ್ದಾರೆ. ಒಮ್ಮೊಮ್ಮೆ ನಾನು ಕಣ್ಣ ತಪ್ಪಿ ಎಲ್ಲಿಗಾದ್ರೂ ಹೋದ್ರೆ ಎಂಥದ್ದು ಮಾಡ್ತಾನೆ, ಎಂಥದ್ದು ಮಾತಾಡ್ತಾನೆ ನನಗೆ ಗೊತ್ತಾಗುದಿಲ್ಲ. ನೋಡುವ, ಇದಕ್ಕೆ ಸರಿಯಾದಂತ ವ್ಯಕ್ತಿ ಆತನೇ ಮಧುರಾಕ್ಷ.
ವಂದಿಸಿದ್ದೇನೆ ಅಂತ. ಇನ್ನು ಕೊಡೀಲಿಕ್ಕೆ ಬಂದದ್ದು ಪುಣ್ಯಾತ್ಮ. ನಮಸ್ಕಾರವ. ನಾನು ವಂದಿಸಿದ್ದು, ನೀವು ಓಡಿದ ಯಾಕೆ? ನೀನು ಆಚೆ ಓಡಿದ್ದಕ್ಕೆ. ಇಲ್ಲಿ ಬನ್ನಿ. ಅಲ್ಲ, ನೀವು ಓಡಿದ್ದನ್ನು ನೋಡಿ ಆಳು ಓಡುದು. ನೀನು ಹೇಗೆ ಕಂಡದ್ದು? ವಂದಿಸಿದ್ದೇನೆ ಅಂತ ಹೀಗೆ ಮಾಡಿದ್ದಾರು. ಅಲ್ಲ, ನೀವು ಓಡಬೇಡಿ, ಇಲ್ಲಿ ಬನ್ನಿ. ಬರಿದಾಗುತ್ತದೆ, ಆಸನ ಬರಿದಾಗುತ್ತದೆ. ಓಡಬೇಡ, ಓಡಬೇಡ. ಇದು ನನ್ನ ಶೈಲಿ. ವಂದಿಸಿದ್ದೇನೆ. ನೀನು ಆವಾಗ ಹಾಗೆ ಮಾಡಲಿಲ್ಲ. ಹಾ. ನೀನು ಯಾರ ಮುಂದೆ ಇದ್ದೀಯ ಅಂತ ನೋಡಿ ಮಾತಾಡಬೇಕು. ಏನಾದ್ರೂ ತಪ್ಪಾಯ್ತಾ ನನ್ನ? ಮತ್ತೆ ನಮಸ್ಕಾರ ಕೊಡ್ಲಿಕ್ಕೆ ಬಂದವ, ಬಡಿಲಿಕ್ಕೆ ಬಂದವಾಗ. ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಟಿವಿಯ ಹಾಗೆ. ಇದು ಹೊಸತು ಕಾಣ್ತದೆ. ಹೌದು, ಅನಿರೀಕ್ಷಿತವಾದ ಕರೆ. ಆದ್ದರಿಂದಲೇ ಓಡಾಡಿಕೊಂಡು ಬಂದಿದ್ದೇನೆ. ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಹೇಳಿದ್ರೆ ರಚನೆ ಮಾಡ. ಮದಿರಾಜನೆಂಬವನ ಮುದದಿ ಕರೆದುಂದ ಹೌದಾ? ನಿನ್ನನ್ನು ಇನ್ನು ನಾನು ಕೂಡ ಅದಕ್ಕೆ ಆ ರೀತಿ ವರ್ತಿಸಿ. ಹೌದು. ಅದಿರಾಕ್ಷ, ಓ, ನಿನ್ನನ್ನು ಇದೇ ತೋಳುಗಳಿಂದ ಎತ್ತಿ ಆಡಿಸಿ ಹಾ. ಇಷ್ಟು ಎತ್ತರಕ್ಕೆ ಬೆಳೆಸಿದವ ಈ ಕುಬೇರ. ಯಾರನ್ನು? ನಿನ್ನನ್ನು. ಆದೀತು. ಹಾ. ಹೌದೌದು, ಅದು ಗೊತ್ತುಂಟು ನನಗೆ. ನನ್ನ ಮಗನ ಹಾಗೆ ನಂಬಿದ್ದೆ ನಿನ್ನನ್ನು. ಎಂತದು? ನನ್ನ ಮಗನ ಹಾಗೆ ಹಾ. ನಿನ್ನನ್ನು ನಂಬಿ, ಮಗನ ಹಾಗೆ. ಆಯ್ತಾಯ್ತು. ಹಾ. ನಾನೇನಾದ್ರೂ ಹೇಳಿದ? ಅಲ್ಲ, ಹೇಳಿಲ್ಲ. ಹಾ. ನೀನು ಒಮ್ಮೊಮ್ಮೆ ಬರೇ ಅಧಿಕ ಪ್ರಸಂಗವನ್ನೇ ಮಾಡ್ತೀಯಂತೆ ಯಾರು? ಈ ಯಕ್ಷಲೋಕದಲ್ಲಿ ಇದ್ದುಕೊಂಡು. ಯಾರು ಹೇಳಿದ್ಯಾರು? ಕೆಲವರು ಬಂದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಯಾರೋ ಹೇಳಿದ್ದು ಅಂತ ಆಯ್ತಲ್ಲ. ಹೌದು. ಯಾರು ಹೇಳಿದ್ದು? ನಾವು ಹೇಳಿದ್ರು. ಕೆಲವರು ಯಾರಂತ ಕೇಳಿದ್ರೆ ಅವರಿಗೆ ಹೋಗಿ ಹಿಡ್ಕೊಂಡು ನನಗೆ ಗೊತ್ತಿದ್ದು ನಿಮ್ಮ ಮುಂಭಾಗದಲ್ಲಿ ಏನು ಮಾಡ್ಲಿಲ್ಲ ನಾನು. ಹಾ. ಹಾ, ನಿನಗೆ ಗೊತ್ತಿದ್ದ? ಹೌದು. ಅಲ್ಲ, ನನಗೆ ಗೊತ್ತಾಗಿದೆ ಅಂತ. ಅಲ್ಲ, ಗೊತ್ತಿಲ್ಲದ ಏನಾದ್ರೂ ಆಗಿರ್ಬೋದು. ಹಾಗೆಲ್ಲ ಆಗಬಾರ್ದು. ಈಗ ನಿನ್ನನ್ನು ಕರೆಸಿದ ಕಾರಣ ಏನು ಗೊತ್ತಾಗ್ಲಿಲ್ಲ. ಹಾ? ನೀವು ಹೇಳಬೇಕು. ಈ ಕ್ಷಣವೇ ಹೋಗಬೇಕು. ಆಯ್ತಲ್ಲ. ನಾನು ಬಂದದಷ್ಟೇ ಈಗಲೇ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗೋದೆ. ಎಲ್ಲಿಗೆ ಅಂತ ಕೇಳಲಿಕ್ಕಿಲ್ವಾ? ಎಲ್ಲಿಗೆ ಅಂತ ಹೇಳಲಿಕ್ಕಿಲ್ವಾ? ಕೇಳ್ತೇನೆ, ಕೇಳು. ಹೇಳಿ. ಅವಸರ ಮಾಡಬೇಡ. ಆಯ್ತು. ಇಲ್ಲಿಗಲ್ಲ. ಎಂತದು? ಇಲ್ಲಿಗಲ್ಲ. ಮತ್ತೆ ಎಲ್ಲಿಗೆ? ಭೂಲೋಕಕ್ಕೆ. ಭೂಲೋಕ? ಹಾ. ಹ್ಮ್. ನಾಳೆ ಹಾ. ವಿಶೇಷವಾದಂತಹ ಪೂಜೆ ಹಾ. ಶಿವನದ್ದು ಹಾ. ಮಾಡಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ಒಳ್ಳೇದು. ಹಾ. ಮಾಡಿ ಮಾಡಿ. ಹಾ? ನಿನ್ನ ಅಪ್ಪಣೆ ಕೇಳುವ ಕಾಕಾಗ್ತದೆ. ಒಂದು ಕೊಟ್ಟೆ. ಅಲ್ಲ, ಪೂಜೆ ಮಾಡಬೇಕು ಅಂತ ಹೇಳಿದವರು ನೀವೇ. ಅದಕ್ಕೆ ನನ್ನಿಂದ ಏನೇನು ಆಗಬೇಕು ಅಂತ ಕೇಳ್ಬೇಕಾ ಬೇಡ? ಓ, ನನ್ನಿಂದ ಆಗಬೇಕಾ ಈಗ? ಬಾಯ್ಲಿ. ಏನಾಗಬೇಕು ಹೇಳಿ. ಹಾ? ಅದು ನಾನು ಹೇಳಿದ್ದಲ್ವ ನೀನು ಹೇಳುದು. ಹೌದು. ನೀನು ಬೇರೆ ಹೇಳಬೇಕು. ಎಂತದು ಬೇರೆ ಎಂತದು ಹೇಳುದು? ಹೇಳ್ದಂಗೆ ಕೇಳು. ಭೂಲೋಕದಲ್ಲಿ ಹಾ. ವಿಧ ವಿಧವಾದಂತಹ ಹೂಗಳು ಉಂಟಂತೆ. ಹೌದಪ್ಪ, ಭೂಲೋಕದಲ್ಲಿ ಇರುವಂತದ್ದೇ. ನಾನಾ ಬಣ್ಣಗಳಿಂದ ಕೂಡಿರುತ್ತದೆ ಅಂತ. ಎಂತದು ಬಾಲಪಾಠವನ್ನ? ಅಪ್ಪ, ನಾನು ಹೇಳ್ಬೇಕಲ್ಲ. ಹಾ. ಎಲ್ಲ ಹೇಳದಿದ್ರೆ ನಿನಗೆ ಗೊತ್ತಾಗ್ಬೇಕಲ್ಲ. ಆದೀತು. ನೀನು ಎಷ್ಟೊತ್ತಿಗೆ ಹೇಗಿರ್ತಿ ಅಂತ ಗೊತ್ತಾಗುದಿಲ್ಲಲ್ಲ. ಹಾಗೆ ಹಾಗೆ ಹಾಗೆಯೇ ನೀನು ತರಬೇಕು. ನಾಳೆ ಶಿವನ ಪೂಜೆ ಆಗಬೇಕು. ಹೇಗೆ ಹೋಗಿ ಬರ್ತೀಯಾ? ಅಷ್ಟೇ. ಆಗಲಿ ಆಗಲಿ ಆಗಲದಕ್ಕೆ ನಿಮ್ದು
ಭಾವಿಸಿದ್ದೆ. ಈಗ ಎಂತದಾಗಬೇಕಾದ ಹೂ ತರಬೇಕಿದ್ರೆ ಹೂ ಅಲ್ವಾ? ಒಂದು 4 ಮಂದಿ ಹುಡುಗಿಯರಲ್ವಾ? ಅದೇ ಹೇಳಿ ನಿನ್ನ ಅಧಿಕ ಪ್ರಸಂಗ ಹೆಚ್ಚಾಗ್ತದೆ ಅಂತ. ಅಲ್ಲ, ಹೂ ಕೊಯ್ಯುವುದಕ್ಕೆ ಹುಡುಗರು ಹೋಗುವ. ಈಗ ನಾನು ಇರುವಾಗ ಹೀಗೆ ಎಂತದು? ನಾನು ಹೇಳಿದ್ದು ನಿನ್ನಲ್ಲಿ, ನೀನು ಮತ್ತೊಬ್ಬರಲ್ಲಿ ಹೇಳುದ? ಈಗ ನಾನೇ ಹೋಗ್ಬೇಕು ಅಂತ ಹೇಳುದ? ನೀನೇ ಹೋಗಬೇಕು ಅಂತ ಕರೆಸಿದ್ದು ನಾನು. ಈಗ ನಾನೇ ಹೋಗಿ ಹೂಗಳನ್ನು ಆರಿಸಿ ನಾನು ತರಬೇಕು. ಎಲ್ಲ ಕಡೆಯಲ್ಲಿ ಹೆಣ್ಣು ಮಕ್ಕಳು ಹೋಗಿ ಹೂ ತರುವುದು, ಇದು ಹಾಗಲ್ಲ. ಆಗುದಿಲ್ಲ. ಇಲ್ಲಿ ಕುಬೇರನದೊಂದು ವಿಶೇಷತೆ, ಮದಿರಾಕ್ಷನೇ ಹೋಗಿ ಹೂ ತರಬೇಕು. ಆದಿತ್ತು. ಜಾಗ್ರತೆ. ಜಾಗ್ರತೆ ಯಾಕೆ? ಹೂ ತಂದ್ರೆ ಆಯ್ತಲ್ವಾ? ಹಾಗಲ್ಲ, ಮತ್ತೆ ವಿಧ ವಿಧವಾದಂತ ಹೂ ತರಬೇಕು. ಹೂ ಎಲ್ಲದ ತರುವುದಲ್ಲ. ದೇವರಿಗೆ ಬೇಜೆ, ಪರಶಿವನಿಗೆ. ಬೇಗ ಹೋಗುವ. ಎಂತದು ನೋಡುದು? ಏನಾದ್ರೂ ಬೈದ್ರೆ ಇವನಿಗೆ ತಲೆ ಸರಿ ಉಂಟು. ಅಲ್ವಾ? ಇಲ್ಲದಿದ್ರೆ ಹೂ ಕೊಯ್ಯುವುದಕ್ಕೆ ಬೇಕಾಗಿ ನನ್ನನ್ನು ಕಳಿಸ್ತಾ ಇದ್ದಾನಲ್ಲ. ದೇವರಿಗೆ ಪೂಜೆ ಆಗಬೇಕಿದ್ರೆ ಏನು ಭೂಲಕದ್ದೇ ಹೂ ಬೇಕು ಅಂತ ದೇವರು ಕೇಳಿದ್ದಾರೆ. ಎಲ್ಲಿ ಬೇಕಾದಷ್ಟು ಹೂವಿರುವಾಗ ಭೂಲಕದಿಂದಲೇ ತರಬೇಕು ಅಂತ ನನ್ನನ್ನು ಕಳಿಸಿದ್ದಾರೆ. ನಾನು ಕೂಡ ಬಯಸಿದ್ದು ಅದನ್ನೇ, ರೋಗಿ ಬಯಸಿದ್ದು ಅದನ್ನೇ, ವೈದ್ಯರು ಕೊಟ್ಟದ್ದು ಹಾಲನ್ನೇ. ಹಾಗಿರುವಾಗ ನಾನು ಯಾಕೆ ಬಯಸಿದ್ದು? ನನಗೂ ಕೂಡ ಸಾಕಾಗಿದೆ. ಈ ಅಲಕಾವತಿಯಿಂದ ಒಂದು ಸರಿ ಭೂಲಕವನ್ನು ಸೇರಿಕೊಳ್ಳಬೇಕು, ಅಲ್ಲಿ ಮನಸ್ಸಿಗೆ ಮುದ ನೀಡುವಷ್ಟು ಸುತ್ತಾಡಬೇಕು ಎನ್ನುವ ಹಾಗೆ ತೀರ್ಮಾನ ಯಾವತ್ತೋ ನಾನು ಮಾಡಿದ್ದೆ. ಆದರೆ ಅದಕ್ಕೆ ಸರಿಯಾದಂತಹ ಅವಕಾಶವನ್ನು ಇವರೇ ಮಾಡಿಕೊಟ್ಟಿದ್ದಾರೆ ಅಂತ ಆದ್ಮೇಲೆ ಇನ್ನು ತಡ ಮಾಡುವುದಲ್ಲ, ಹೂಗಳನ್ನು ಆರಿಸುವುದಕ್ಕೆ ಬೇಕಾಗಿ ಇಳಿತೇನೆ ಭೂಲೋಕಕ್ಕೆ. ಅದು ನಮಗಲ್ಲ, ಅದು ಅವರಿಗೆ. ನಮ್ಮದು ಏನಿದ್ರು ವೇಗವೇ. ಬಂದನು ಚವನ ಸಮದ ಸಮೀಪದ ಸೂದರ ಸರಸಿಯ ಬಡಿಗಾಗ ಭೂಲೋಕವನ್ನು ಸೇರಿದವನಿದ್ದೇನೆ. ಸುತ್ತಾಡಿ ಸುತ್ತಾಡಿ ಬಂದು ಸೇರಿದಂತಹ ಈ ಪ್ರದೇಶ ಯಾವುದು ಅಂತ ಗೊತ್ತಿಲ್ಲ. ಆದರೂ ಕೂಡ ಸಮೀಪದಲ್ಲೇ ಕಾಣುತ್ತಾ ಇರುವಂತಹ ಕೊಳ, ಯಾವ ಉದ್ದೇಶವನ್ನು ಇರಿಸಿಕೊಂಡು ನಾನು ಬಂದಿದ್ದೇನೆ ಅದೇ ಉದ್ದೇಶ ಫಲಿಸಿತು ಎನ್ನುವ ಹಾಗೆ ಅದು ಕಣ್ಣ ಮುಂಭಾಗದಲ್ಲಿ ಕಾಣುತ್ತಾ ಇರುವಂತಹ ಕೆಂದಾವರೆಗಳು, ಆ ಕೊಳದಲ್ಲಿ ಅರಳಿರುವಂತಹ ಈ ತಾವರೆ ಹೂಗಳು. ಹಾಗಿದ್ರೆ ಯಾವ ಹೂ ಬೇಕು ಎನ್ನುವ ಹಾಗೆ
ನನ್ನೊಡೆಯ ಕುಬೇರ ಹೇಳಿದ್ದಾನು. ಅದೇ ನನಗೆ ಸಿಕ್ಕಿತು ಅಂತಾದ್ರೆ ಇನ್ನು ತಡ ಮಾಡುವುದಲ್ಲ, ಒಂದೊಂದನ್ನೇ ಆರಿಸಿ ಕೊಯ್ದು ಆದಷ್ಟು ಬೇಗ ಅಲಕಾವತಿಯನ್ನು ಸೇರಿಕೊಳ್ಬೇಕಾಗಿದೆ. ಆರಿಸ್ತೇನೆ. ಹೊಂದದೊಡಳಿದ ಹೊಂದಾವರುಗಳ ವೃಂದವ ಕಂಡತಿ ಭಗವಂತ ಬಂದು ಕೊಡದಲ್ಲಿ ನಿಂದು ಸುಕನ್ಯೆಯು ಬಂದು ಕೊಡದಲ್ಲಿ ನಿಂದು ಕೊಡದಲ್ಲಿ ನಿಂದು ಕೊಡದಲ್ಲಿ ನಿಂದು ಸಲಿಲದ ಬಿಂದಿಗೆಯ ಸಲಿಲವ ಬಿಂದಿಗೆಯ ಕಡೆಗೇರಿಸುತ್ತದೆ. ತಾನಂದು ಮಡಿಯಲಿ ಬರುತ್ತಿರಿ ಸುಂದರಾಗಿ ಬರುತ್ತಿರೇ ಬೇಕಂತೆ. ನನ್ನ ಬದುಕು ಹಾಗಲ್ವೇ? ಅರಮನೆಯಲ್ಲಿ ರಾಜಕುಮಾರಿಯಾಗಿದ್ದಂತ ನಾನಿಂದು ಆಶ್ರಮ ಧರ್ಮವನ್ನು ಅನುಸರಿಸಿ ಬದುಕುವ ಹಾಗಾಯಿತು. ತುಂಬಾ ಸಂತೋಷ ಇದೆ ಈ ಬದುಕಿನಲ್ಲಿ. ನನ್ನವರ ಇಂದು ನೇತ್ರಾಂಧನಾಗಿ ಇರುವುದಕ್ಕೆ ಕಾರಣಗಳು ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ರೂಪದಲ್ಲಿ ಅವರ ಸೇವೆಯನ್ನು ಮಾಡುತ್ತಾ ದಿನವನ್ನು ಕಳೆಯುತ್ತಾ ಇದ್ದೇನೆ. ಇನ್ನೂ ಸಹ ಅಷ್ಟೇ, ನದಿಗಿಳಿದು ಸ್ನಾನವನ್ನು ಮುಗಿಸಿದ್ದೇನೆ. ಸರಿ ಸರಿ. ಕೊಡದಲ್ಲಿ ನೀರನ್ನು ಹಿಡಿದುಕೊಂಡಿದ್ದೇನೆ. ಹೋಗ್ತೇನೆ, ನೋಡೋಣ ಆಶ್ರಮದತ್ತ. ಯಕ್ಷನ ಈಕ್ಷಿಸಿದ ಮದಿರಾಕ್ಷ ಮದಿರಾಕ್ಷ ನಾಮಕ ಯಕ್ಷನ ಕಾನನದುಳಿ ಹರಿಣ ಜಿಯೋರ್ವೆಳೆ ಹರಿಣಾಚಿಯೋ ಹರಿಣಾಚಿ ಸುಳಿಯುವುದನು ಸುಳಿಯುವುದನು ಹರಿಣಾಕ್ಷಿ ಸುಳಿವುದನ್ನು ಸುಳಿವುದನು ಕಂಡ ಕ್ಷಣದಲ್ಲಿ ಹರಿಣಾಕ್ಷಿಯೋರ್ವಳಿ ಸುಳಿವುದನು ಕಂಡ ಕ್ಷಣದಿ
ಸುಳಿವುದನು 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 ಕಂಡ ಕ್ಷಣ ಕಂಡೊಡನೆ ಬೆರಗಾದ ಬೆರಗಾದ ತರುಣಿಯನು ಕಂಡ ಕ್ಷಣವಿ ಬೆರಗಾದ ಮಿಟ್ಟಿಸುತ್ತಲಿ ಬೆರಗಾಗುತ್ತ ನಿಟ್ಟಿಸುತ್ತೆ 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 ನೀ ಆ ಅಮರ ಕಣ್ಣಿಗೆಯನ್ನು ಸೋಲಿಪ ವಿಮಲ ಲಾವಣ್ಯದಲ್ಲಿ ತೊಳೆದುವ ಗಂಧಿಯ ಕಂಡ ಕಮಲ ಕಂಡ ಕಮಲ ಗಂಧಿಯ ಕಂಡ ಯಕ್ಷನು ಹೃದಯಳಾದನು ಮೋಹಕ್ಕೆ ಮನವತಿತ್ತು
ಮೆರೆವುದಿಕೆಯ ಚಲುವಿಕೆ ಮೆರೆವುದಿಕೆಯ ಚಲುವಿಕೆ ಜನವದಿ ಅಮ್ಮಮ್ಮ ಅರರೆ ಅರರೆ ಕರೆವ ಬೆಳದಿಂಗಳಿನ ಬರಿಯನೆ ಮೆರೆವುದಿಕೆಯ ಚಲುವಿಕೆ ಅಮರ ಕಲ್ಲಿಗೆಗಳು ಸೋಲಿಪ ವಿಮಲ ವಂದ್ಯದಲ್ಲಿ ತೊಳಗುವ ತರುಣಿಯ ಈಕ್ಷಿಸಿದ ಮದಿರಾಕ್ಷ ಈಕ್ಷಿಸಿದ ಯಕ್ಷನು ಮದಿರಾಕ್ಷ ಯಕ್ಷ ಈಕ್ಷಿಸಿದ ಮದಿರಾಕ್ಷ ನಿಟ್ಟಿಸುತ್ತ ಈಚಿಸಿದ ಅರೆ ಅಬ್ಬಬ್ಬ ಏನು ಆಶ್ಚರ್ಯ ಇದು ಏನು ಓಯ್ ದೇವರು ನನ್ನ ಪಾಲಿಗಿದ್ದಾನೆ ಎನ್ನುವುದು ಇವತ್ತು ನನಗೆ ಗೊತ್ತಾಯ್ತು. ಯಾಕೆ ಇಲ್ಲದೆ ಹೋದ್ರೆ ಅಲಕಾವತಿ ಎಂದು ಉಳಿದು ನಾನು ಭೂಲೋಕಕ್ಕೆ ಬಂದವ. ಭೂಲೋಕವನ್ನು ಕಾಲಿಟ್ಟದ್ದೇ ತಡ ಪಕ್ಕನೆ ಒಂದು ಬೆಳಕೊಂದು ನನ್ನ ಕಣ್ಣ ಮುಂಭಾಗದಲ್ಲಿ ಹರಿದ ಹಾಗೆ ನೋಡಿದ್ರೆ ಓಯ್ ಎಂತದಿದು ಅನರ್ಘ್ಯ ರತ್ನ ನಿರಾಭರಣ ಸುಂದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ರೂಪವತಿ ಅಲ್ಲ ನಮ್ಮ ಮೇಲ್ಲೋಕದಲ್ಲಿ ಇದಕ್ಕೇನು ಕಡಿಮೆ ಇಲ್ಲ. ಒಂದಲ್ಲ ಎರಡಲ್ಲ ಎಷ್ಟು ಮಂದಿ ನಾರಿಯರಿದ್ದಾರೆ. ಆದ್ರೆ ಸತ್ಯ ಹೇಳಬೇಕಾ, ಒಂದಕ್ಕೂ ಸರಿಯಾದ ರೂಪ ಇಲ್ಲ. ನೋಡುವಂತ ರೂಪವೇ ಇದಲ್ಲ. ಇವಳನ್ನು ನೋಡಿದ್ರು ಅಂತಾದ್ರೆ ಅವರೆಲ್ಲರನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಓ ನನಗೆ ಅರ್ಥ ಆಯ್ತು ಈಗ. ಒಳ್ಳೆ ಬ್ರಹ್ಮದೇವನಿಗೆ ಒಳ್ಳೆ ಸಮಯ ಇತ್ತು ಅಂತ ಕಾಣುತ್ತದೆ. ಅದಕ್ಕೆ ಒಳ್ಳೆ ಸಂದರ್ಭ ನೋಡಿ ಎಲ್ಲ ರೂಪರಾಶಿಯನ್ನೆಲ್ಲ ಒಟ್ಟು ಸೇರಿಸಿ ಒಂದು ಸುಂದರವಾಗಿರುವಂತಹ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಜೀವಕಲೆ ಕೊಟ್ಟು ಭೂಲೋಕದಲ್ಲಿ ಬಿಟ್ಟಿದ್ದಾನೆ ಅಲ್ವಾ? ಹಾಗಿದ್ರೆ ಇವಳು ಯಾರು, ಯಾಕೆ ಬಂದಿದ್ದಾಳೆ ಎನ್ನುವುದು ನನ್ನಲ್ಲೇ ನಾನು ತರ್ಕಿಸಿಕೊಂಡ್ರೆ ಅದಕ್ಕೆ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ಉತ್ತರ ಸಿಗಬೇಕು ಅಂತಾದ್ರೆ ಅವಳನ್ನೇ ಮಾತಾಡಿಸಬೇಕು. ಹೇಗೆ ಮಾತಾಡಿಸುವುದಾ? ಹೌದಪ್ಪ, ಉತ್ತರ ಸಿಗಬೇಕು ಅಂತಾದ್ರೆ ಮಾತಾಡಿಸ್ಬೇಕು. ಒಂದು ಕೆಲಸ ಮಾಡುವ, ನಾನು ಎತ್ತಿ ಕೊಡ್ತೇನೆ, ನೀವು ಮುಂದುವರಿಸಿ. ಕೋಮಲೆ ನೀನಾರೆಲೆ ನೀ ಆರೆಲೆ ಕೋಮಲಿಗೆ ನೀನಾರಿಲೆ ಬೆಳೆಲೆ ಬಾಲೆ ಕಾಮನಂಬಿನ ಮುಗುಡೆ ಬೆಳಲೆ ಬಾಲೆ ಕಾಮನಂಬಿನ ಮುಗುಡೆ ಆರೆಲೆ ಬಾಲೆಗೆ ಅಂಬಿನ ಮುಗುಡೆ ಬೆಳಲೆ ಆರೆಲೆ
प्रेम निष्ठೆಗೆ ತಾಮರ ಸಾಕ್ಷಿಯೇ ನಿಷ್ಠೆಗೆ ತಾಮರ ಸಾಕ್ಷಿಯೇ ಮಾತಾಡು. ಚೀಚಿ ಅಂತ ನಿನಗೆ ಹೇಳಿದ್ದಲ್ಲ, ನನ್ನ ಬುದ್ಧಿಗೆ. ಅಯ್ಯೋ, ಈ ವನ ಪ್ರದೇಶ ನಿನ್ನನ್ನು ನೋಡಿದ್ನ ಇಲ್ವಾ? ಆಗ್ಲೇ ನನ್ನಲ್ಲಿ ನಾನು ತರ್ಕಿಸಿಕೊಂಡೆ. ಏನಂತ? ಯಾರಪ್ಪ ಇವಳು? ಎಲ್ಲಿಂದ ಬಂದವಳು? ಮೇಲಿಂದ ಕೆಳಗಿಳಿದವಳ? ಒಂದೊಂದು ಪ್ರಶ್ನೆಗಳು ಕೂಡ ಕಾಡುವುದಕ್ಕೆ ನನ್ನನ್ನು ಪ್ರಾರಂಭಿಸಿದವು. ಓಹೋ, ಆದ್ದರಿಂದ ನಿನ್ನನ್ನು ಮಾತಾಡಿಸಬೇಕು ಅಂತ ಆದ್ರೆ ಮುಂದೆ ನೋಡು, ಮುಂದೆ ನೋಡು. ಎಂತ ಅಲ್ಲ, ಹೆದರಬೇಡ. ನನಗೆ ಹೆದರಿಕೆ ಆಗುತ್ತದೆ, ನಿನಗೆ ನಾಚಿಕೆ ಆಗಬಾರ್ದು ಅಂತ. ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದ್ರೆ ನಿನಗೆ ಎಲ್ಲಿಯಾದ್ರೂ ನಾಚಿಕೆ ಆದ್ರೆ ಅದಕ್ಕೆ ಮುಂದೆ ನೋಡು. ಮತ್ತೆ ಈ ಕಡೆ ತಿರುಗಿದ್ರೆ ಆಯ್ತು. ಓಡು 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 ಓಡು. ಅದು ಆರಂಭ. ಇಲ್ಲಿಂದ ಬಂದದ್ದು ಕೋಮಲೆ ಆರೆಲೆ, ಕೋಮಲೆ ಆರೆಲೆ. ನೀನು ಕೋಮಲೆ ಆರೆಲೆ. ಆರೆಲೆ ಅಂದ್ರೆ 6 ಎಲೆ ಅಂತಲ್ಲ, ಊಟಕ್ಕೆ ಬಡಿಸ್ಲಿಕ್ಕೆಲ್ಲ. ಯಾರೆಲೆ ನೀನು? ಯಾರು? ಈ ವನ ಪ್ರದೇಶದಲ್ಲಿ ಒಬ್ಬಳೇ ಇದ್ದಿ. ಕೈಯಲ್ಲಿ ಒಂದು ತಂಬಿಗೆ ಉಂಟು, ನೀರಲ್ಲಿ ಮುಳುಗುತ್ತಿ, ಮೇಲೆ ಹೇಳ್ತಿ. ಈ ನೇಮ ನಿಷ್ಠೆ ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಓಹೋ, ಆದರೂ ಕೂಡ ನಿನ್ನ ರೂಪವನ್ನು ನೋಡುತ್ತಾ ಇರುವಾಗ, ನಿಮ್ಮೂರಿನಲ್ಲಿ ಯಾರು ಸ್ನಾನ ಮಾಡುದಿಲ್ವಾ? ಅಲ್ಲ, ನೀನು ಸ್ನಾನ ಮಾಡಿದ್ದಕ್ಕೆ ಹೇಳಿದ್ದಲ್ಲ, ಮತ್ತೆ ನೀನು ಸ್ನಾನ ಮಾಡಿ ಮೇಲೆ ಬಂದಿಯಲ್ಲ, ಆಗಲೂ ಕೂಡ ನಿನ್ನ ರೂಪ ಅದು ಅಪರೂಪ. ನಮ್ಮವರಿಗಿಂತ ಮಿಗಿಲಾದ ರೂಪವನ್ನು ನಿನ್ನಲ್ಲಿ ಕಾಣ್ತಾ ಇದ್ದೇನೆ. ಆದ್ದರಿಂದಲೇ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಏನು? ಯಾರು ನೀನು? ಯಾಕೆ ಬಂದೆ? ಏನು ಈ ನೇಮ ನಿಷ್ಠೆ? ನನಗೆ ಹೇಳಬಹುದಾ? ಹೇಳೋಣ. ಆರೆಲ್ಲ ನುಡಿಸುವ ಪುರುಷ ನೀಲಾಲಿಸೋ ಆಲಿಸುವ
ಊರಿ ಮಗಿಮನೆಲ್ಲ ಪತಿಯೋ ಊರಿ ಮಗಿಮನೆಲ್ಲ ಪತಿಯೋ ಆರು ಶಿವರ ಚವನನ ಪಾದ ಸೇವೆಯ ಆರು ಶಿವರ ಚವನನ ಪಾದ ಸೇವೆಯ ನೋರಂತಿ ಕೈವೆನ್ನೆ ಮಗನಿಯೇನೇ ಆರು ಶಿವರ ಚವನನ ಪಾದ ಸೇವೆಯ ನೋರಂತೆ ಕೈವೆನ್ನೆ ಮದಲ್ಲಿ ಆರಿನ ನುಡಿಸುವ ಪುರುಷ ಹೇ ಪುರುಷ ಹೇ ಪುರುಷ ಆಲಿಸು ನನ್ನಲ್ಲಿ ನೇಮನಿಷ್ಠೆಗಳನ್ನು ಗಮನಿಸಿದವ ನೀನು. ಹೌದೌದು. ಬದುಕಿನಲ್ಲಿ ನೇಮನಿಷ್ಠೆಗಳಲ್ಲೇ ಇರಬೇಕಾದವಳು ನಾನು. ಹೌದಾ? ಹಾ, ಹೂ ಅಲ್ಲಿ ನೋಡು. ಎಂತದ್ದು? ಎಲ್ಲೇ ಮೊನ್ನೆ ಅದೊಂದು ಆಶ್ರಮ. ಹಾ 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 ಹಾ. ಆಶ್ರಮವಾಸಿ ನಾನು. ಹೌದಾ? ಹಾ. ಹಾಗೆ. ಶಮನ ಮಹರ್ಷಿಗಳಲ್ಲಿರುವವನು ನನ್ನ ಪತಿ. ಹಾ. ಮದುವೆ ಆಗಿದೆ? ನಿರತ ಆಗಿದೆ. ನಿರತ ಅವರ ಸೇವೆಯಲ್ಲೇ ಇರುವವಳು ನಾನು. ಹೌದಲ್ಲ? ಇಂದು ಅಷ್ಟೇ ಹಾ. ಅವರು ಮಾಡುವಂತ ಯಾಗ ಯಜನಾದಿಗಳಿಗೆ ಹಾ. ಅದಕ್ಕೆಲ್ಲ ಪೂರಕಳಾಗಿ ಇರುವವಳು ನಾನು. ನೀನು ಸಹಕಾರಿ ನದಿಗಿಳಿದು ಸ್ನಾನವನ್ನು ಮುಗಿಸಿ ನೋಡು ಕೊಡದಲ್ಲಿ ನೀರನ್ನು ಈಗ ಇರಿಸಿಕೊಂಡು ಸ್ನಾನ ಆಯ್ತಾ? ಆಗಿದೆ. ಹಾಗೆ. ಅದ್ಯಾಕೆ ಅಲ್ಲ ಕೇಳಿದ ಆಯ್ತಾ ಅಂದ್ರೆ? ಆಗಿದೆ ಅಂತ ಹೇಳಿದ್ದು ನಾನು. ಮುಗಿಸಿ ಹೊರಟವಳು ನಾನು ಆಶ್ರಮದ. ಹಾ. ಶಮನ ಮಹರ್ಷಿಗಳ ಸತಿ ನಾನು. ಸುಕನ್ಯಾ ಎನ್ನುವುದಾಗಿ ನನ್ನ ಹೆಸರು. ಸುಕನ್ಯಾ. ಹಾ, ಯಾರು ಅಂತ ಗೊತ್ತಾಗ್ಲಿಲ್ಲ. ಎಲ್ಲಿಂದ ಬಂದವ? ಬಹಳ ವಿಚಿತ್ರವಾಗಿ ವರ್ತಿಸ್ತಾ ಇದೀಯ. ಇಲ್ಲಿ ನಮ್ಮೂರಿನಲ್ಲಿ ಇಂಥವ್ರು ಯಾರನ್ನು ಇದುವರೆಗೆ ಕಂಡವಳಲ್ಲ ನಾನು. ಯಾರಂತ ಗೊತ್ತಾಗ್ಲಿಲ್ಲ. ಹೇಳಿ. ನೀನೇನು ಕೊಡ್ಲಿಕ್ಕುಂಟು ಅಂತ ಹೇಳಿದಾಗ ಅಲ್ಲ ಅಲ್ಲ ಹೇಳಲಿಕ್ಕುಂಟು. ಹೇಳ್ಲಿಕ್ಕುಂಟು. ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಬೆಡಗಿ ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಓ ಬಡ ನಡುವಿನ ಬೆಡಗಿ 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 ಬಡ ನಡುವಿನ ಬೆಡಗಿ 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 ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಬೆಡಗಿ ಬಡ ನಡುವಿನ 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 ಬೆಡಗಿ ಸುಖ ಕೊಡುವನೆ ಬಡ ಜೋಗಿ ಪರಮ 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 ಸುಖ ಕೊಡುವ
ತಪ ಗಿಪ ಬೆಲ್ಲವ ನೀ ಜಪ ತಪ ಗಿಪ ಎಲ್ಲವ ಬಿಡು ನೀನೆನ್ನಳು ಮನಸಿಡು ಜಡಜಾಂಬಗಿ ಎನ್ನಳು ಮನಸಿಡು ನೀ ಜಡಜಾಂಬಗಿ ಬಿಡು ನೀನೆನ್ನಳು ಮನಸಿಡು ಜಡ ಜಾಂಬಗಿ ಬೆಳಗಿ ಬಿಡ ಕಡ್ಕೋಟಲೆಯ ತಪ ಗಿಪ ಬೆಲ್ಲವ ನಿನ್ನ ಬೆಡಗಿ ಪರಮ ಸುಖ ಕೊಡುವನೇ ಬಡ ಜೋಗಿ ಬಡ ಜೋಗಿ ಬಡ ಜೋಗಿ ಸುಖ ಕೊಡುವನೇ ಬಡದೋಗಿ ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಬಡ ನಡುವಿನ ಬೆಡಗಿ ಪರಮ ಸುಖ ಕೊಡುವನ ಬಡ ಜೋಗಿ ಪರಮ ಸುಖ ಕೊಡುವನ ಬಡ ಜೋಗಿ ಕೊಡುವನೇ ಬಡದೋಗಿ ಬೆಡಗಿ ಬೆಡಗಿ ಕೋಟನೆಯ ಜಪ ತಪ ಗಿಪ ಎಲ್ಲವ ನೀನು ಮನಸ್ಸಿಡು ಜಡ ಜಾಂಬಕಿ ಬಿಟ್ಟು ನೀನೆಲ್ಲಳು ಮನಸ್ಸಿಡು ಜಡ ಜಾಂಬಕಿ ಬಡದವಿನ ಬೆಳಗಿ ಪರಮ ಸುಖ ಕೊಡುವನೇ ಬಡ ಜೋಗಿ ಸುಕನ್ಯಾ ಛೆ. ಅಯ್ಯೋ ಏನಾಯ್ತು? ದೇವ್ರೇ ನಿನ್ನ ಪರಿಸ್ಥಿತಿ ಎಣಿಸುವಾಗ ನನಗೆ ಹೊಟ್ಟೆಗೆ ಚೂರಿ ಹಾಕಿದ ಅನುಭವ ಆಗುತ್ತಾ ಉಂಟು. ನನ್ನ ಪರಿಸ್ಥಿತಿ ಹೌದೌದು ನನಗೇನಾಗಿದೆ? ಇಲ್ಲದಿದ್ರೆ ನೀನನ್ನು ನೋಡುವಾಗ ಹೇಗಿರ್ಬೇಕಾದವಳು ನೀನು, ಆದ್ರೆ ಹೇಗಿದ್ದಿ? ಅದೇ ನಿನಗೇನಾಗಿದೆ ಅಂತ? ಬಡ ನಡುಗಿನ ಬೆಡಗಿ ಬೆಡಗಿನ ನಡುಗಿ ಬಡಗಿನ ನಡುಗಿ ನಡುವಿನ ಬೆಡಗಿ. ಎಲ್ಲ ಸುತ್ತು ಸರಿ ಇಲ್ಲ ಕಾಣ್ತದೆ. ಸರಿ ಇಲ್ವಾ? ಸರಿ ಮಾಡಿಕೊ. ನಿನ್ನನ್ನೇ ವರ್ಣಿಸಿತು. ವರ್ಣಿಸುವಾಗ ಕೆಲವೊಂದು ಬಾರಿ ತಪ್ಪಾಗುವುದು ಸಹಜ, ಬಿರ್ಲಿ. ಆದ್ರೆ ನಿನಗೆ ಮದುವೆ ಆಗಿದೆ. ನಿನ್ನನ್ನು ನೋಡುವಾಗ ಮದುವೆಯಾಗಿ ಯಾವ ಸುಖವನ್ನು ಅನುಭವಿಸಿದ ಹಾಗೆ ಕಾಣುವುದಿಲ್ಲ. ಹೋಗಿ ಹೋಗಿ ಮದುವೆ ಆಗಿದ್ದು ಯಾರನ್ನು ನೀನು? ಚವನ ಮಹರ್ಷಿ. ಅವನ ಪರಿಸ್ಥಿತಿಯನ್ನು ಎಣಿಸಿದ್ರೆ ಬೆಳಿಗ್ಗೆ ಜಪ ಮಾಡ್ತಾನೆ, ಆಮೇಲೆ ಮಧ್ಯಾಹ್ನ ಮಹಾಪೂಜೆ ಮಾಡ್ತಾನೆ, ಆಮೇಲೆ ಮತ್ತೆ ಜಪಕ್ಕೆ ಕೂತ್ಕೊಳ್ತಾನೆ, ಮತ್ತೆ ಪೂಜೆ, ಇದೇ ಮುಂದುವರಿತಾ ಇದೆ. ಹಾಗಿರುವಾಗ ನಿನ್ನ ಜೊತೆ ಸಂಸಾರ ನಡೆಸುವುದಕ್ಕೆ ಯಾವಾಗ ಸಾಧ್ಯ ಹೇಳು? ಆದರೆ ಈಗ ನಾನು ಯಾರಂತ ಗೊತ್ತಾಗ್ಲಿಲ್ಲಲ್ಲ ನಿನಗೆ. ಅದು ಮುಖ್ಯ ವಿಷಯ. ಅದು ನಾನು ಇಲ್ಲಿಯವಲ್ಲ, ಅದು ಗೊತ್ತಾಗಿದೆ. ಗೊತ್ತಾಗಿದೆಯಾ? ಮೇಲ್ಲೋಕದವ. ಮೇಲೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಅಲಕಾವತಿ, ಹಾ ಅಲ್ಲಿಂದ ಕೆಳಗಿಳಿದು ಬಂದವ. ಹೌದೇ? ನನ್ನ ಹೆಸರು ಮದಿರಾಕ್ಷ ಅಂತ. ಓಹೋ, ಮದಿರಾಕ್ಷ ನಾಮಕ. ಆ ಬಡ ಜೋಗಿಯನ್ನು ವರಿಸಿ ಯಾವ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ? ಹಾಗಿರುವಾಗ ನೋಡಿದ್ಯಾ
ಭಂಗಕಾರಿಯಾಗಿರುವಂತಹ ನಾನಿದ್ದೇನೆ. ನನ್ನ ಜೊತೆ ಬಾ. ನಿನ್ನ 2 ತೋಳುಗಳಿಂದ ನನ್ನನ್ನು ಅಮೃತ ಪರಮ ಸುಖ ನಾನು ಕೊಡ್ತೇನೆ. ಪರಮಧುವಿನೊಳಿತು ಕರತವ ನೆಲತುವ ಕರುಳನ್ನ ಕೈಯಗೆ ತೆರಳುವ ತುದಿನಲ್ಲಿ ಹರಿಯೇ ಸದ್ಯ ಕೋಪವ ಮರುಳ. ನೀನು ಮೇಲಿಂದ ಬಂದದ್ದೌದಾ? ಅನುಮಾನ ಉಂಟಾ ನಿನಗೆ? ಅನುಮಾನ ಅಲ್ಲದೆ ಮತ್ತೇನು? ಮೇಲಿನವರ ಬಗ್ಗೆ ಪ್ರತ್ಯೇಕವಾದಂತಹ ಗೌರವ ಇದೆ ನಮಗೆ. ಹೌದಾ? ಅದನ್ನು ಹಾಳು ಮಾಡ್ಲಿಕ್ಕೆ ನಿಮ್ಮಂತವ್ರು ಒಬ್ರು ಸಾಕಾಗ್ತದೆ. ಅಯ್ಯೋ ದೇರ್ವಾಯಿ, ಏನು ಎಂತದ ಹೇಳು. ನೀನು ಹೇಳು. ಬಡ ಜೋಗಿ ಯಾವ ಸುಖ ಈ ನನಗೆ ಸುಖ ಇಲ್ಲ ಅಂತ ಯಾರು ಹೇಳಿದ್ದು? ನಿನ್ನದು ಇದೇ ಆಯ್ತು, ನೀರಲ್ಲಿ ಮುಳುಗುವುದು, ನೀರು ಕೊಂಡು ಹೋಗುದು, ಅದು ಬಿಟ್ರೆ ಬೇರೆ ಎಂತ? ಬದುಕಿನಲ್ಲಿ ಸುಖ ಯಾವುದು ಅಂತ ಕೇಳಿದ್ರೆ ಅದೇ. ನಾನು ತೋರಿಸ್ತೇನೆ. ನೀನೆಂತದ್ದು ತೋರಿಸುವುದಾ? ಹಾ. ಏನು ಹೆಚ್ಚಿಗೆ ಮಾತಾಡಬೇಡ, ಹೊಟ್ಟೋಗಿಲ್ಲಿಂದ. ಕಣ್ಣು ದೊಡ್ಡದು ಮಾಡೋದು ಅದಕ್ಕೆ? ಕಣ್ಣು ದೊಡ್ಡದಲ್ಲಿ ಇರುವುದೇ ಹಾಗೆ. ಹೌದಾ? ಈಗ ನನ್ನ ಕಣ್ಣು ಅದಕ್ಕಿಂತ ದೊಡ್ಡದು. ಅದಕ್ಕೇನೀಗ? ಮತ್ತೆ ಜೋರು ಮಾಡೋದಕ್ಕೆ ನೀನು? ಅಲ್ಲ, ಒಂದು ಮನಸ್ಸು ಮಾಡು. ಮನಸ್ಸು ಮಾಡುವುದಲ್ಲ, ಮನಸ್ಸು ಮೂಡುವುದು. ಯಾರಿಗೆ? ನೀನು ಆಡಿ ದೂರ ನಿಂತು ಮಾತಾಡುದು. ಕಿವಿ ಸರಿ ಕೇಳ್ತದೆ ನನಗೆ, ನೀನು ಹೇಳಿದ ಅರ್ಥ ಆಗ್ತದೆ ನನಗೆ. ಆದರೂ ಏನು ನಮ್ಮ ಸಂಭಾಷಣೆ ಅಂತ ಆಗುವಾಗ ಆಚೆ ಹೋಗಂತ ಹೇಳಿದ್ನಲ್ಲ. ಈಗ ನೀನು ಸಿಟ್ಟು ಬರಿಸಬೇಡ. ಸಿಟ್ಟು ಬರಿಸುವುದಲ್ಲ, ಹೊರಟೋಗಿಲ್ಲಿಂದ. ಎಲ್ಲಿಯಾದ್ರೂ ನನ್ನವರಿಗೆ ಗೊತ್ತಾಯ್ತಂತಾದ್ರೆ ಸುಮ್ಮನೆ ಉಳಿಯುವುದಿಲ್ಲ ಅವರು. ಕಾರಣಕ್ಕೆ ಬೇಕಾಗಿ ಇದುವರೆಗೆ ಈ ರೀತಿಯಾಗಿ ವರ್ತಿಸಿದೆ. ಅದನ್ನೇ ಸರಿಲ್ಲ ಅಂತ ಹೇಳಿದ್ರೆ ಇನ್ನು ಬೇಡ ಹೇಳಿದ್ದೆ ನನಗೆ. ಹೊರಟೋಗಿಲ್ಲಿಂದ ನಾನು ಬರುವೆ ಅಂತ ಹೇಳಿದ್ನಲ್ಲ. ಏನಾಗಿದೆ ನನಗೆ? ನಾನು ಬರುವುದಿಲ್ಲ. ಮತ್ತೆ ಲೋಕದಲ್ಲಿ ಇದ್ದ ಪುಣ್ಯವಂತರಿಗೆ ಏನು ಅಂತ ಹೇಳಿ ಅಲ್ಲ ನಿಲ್ಲು ಎಂತದೊಂದು ವಿಸ್ಮಯ ನೋಡಿ. ನಾನು ಹೀಗಾಗುತ್ತದೆ ಅಂತ ನಾನು ಭಾವಿಸಿರ್ಲಿಲ್ಲ. ಅವಳನ್ನು ಸ್ಪರ್ಶ ಮಾಡಿದ್ದಷ್ಟೇ ಅಷ್ಟೊತ್ತಿಗೆ 2 ಮಕ್ಕಳು. ಇದು ನೋಡಿ, ಇದು ಅಮ್ಮನ ಹಾಗೆ ನೋಡಿ, ತೆಳ್ಳಗೆ ಬೆಳ್ಳಗೆ. ಅವ ಸ್ವಲ್ಪ ನನ್ನ ಆಗಿದ್ದ. ನಮ್ಮನ್ನು ಮಕ್ಕಳು ಅಂತ ಇನ್ನೊಮ್ಮೆ ಕರಿ. ನೀನಾಗೆ ಕರೆಯುವಾಗ ನನಗೆ ಸಂತೋಷ ಆಗ್ತದೆ. ಯಾಕೆ? ನಿನಗೆ ಸಂತೋಷ ಆಗ್ಬೋದು, ನನಗೆ ಸಂತೋಷ ಆಗುದಿಲ್ಲ. ನಿಲ್ಲು. ಪುಣ್ಯಾತ್ಮ ಅಂತ ಯಾಕೆ ಹೇಳಿದ್ದು? ಅವ ಇರುವ ಲೋಕ ಅದು ಗಂಧರ್ವ ಲೋಕದಲ್ಲಿ. ಈ ಸ್ವರ್ಗಲೋಕದಲ್ಲಿ ಗಂಧರ್ವ ಲೋಕದಲ್ಲಿ ಇರುವುದು ಪುಣ್ಯಾತ್ಮ. ಅಲ್ಲಿಗೆ ಮುಗಿಲಿಲ್ಲ. ಇವು ಮಾಡಿದ ಕೃತ್ಯಕ್ಕೆ ಇನ್ನೊಂದು ಹೆಸರುಂಟು, ಏನು? ಹುಚ್ಚ ಅಂತ. ಇಲ್ಲಿ ಬಾ. ಪುಣ್ಯಾತ್ಮ ಅಂತ ನೀನಿರುವ ಲೋಕಕ್ಕೆ ಹೇಳಿದ್ದು. ನೀನು ಮಾಡುವ ಕೃತ್ಯಕ್ಕೆ ಮರಳು ಯಕ್ಷ ಅಂತ ಹೇಳುವುದು.
ನಾವು ನಮ್ಮಷ್ಟಕ್ಕೆ ಲೋಕ ಸಂಚಾರ ಮಾಡುತ್ತಿರುವ ಕಾಲಕ್ಕೆ ಅಲ್ಲ, ನಿಮ್ಮಷ್ಟಕ್ಕೆ ಒಬ್ಬನಾಕೆ ಹೆಣ್ಣಿನ ಆರ್ತಧ್ವನಿ ಕೇಳಿತು. ನಿಮಗೆ ಇಲ್ಲಿ ಬರೋದಕ್ಕೆ ಹುಚ್ಚ, ಲೋಕ ಸಂಚಾರ ಮಾಡಿ, ಯಾರು ಬೇಡ ಅಂತ. ಅಲ್ಲ ಹೇಳುತ್ತೇನೆ ಕೇಳು. ಒಬ್ಬಳಾಕೆ ಹೆಣ್ಣಿನ ಆರ್ತಧ್ವನಿ ಕೇಳಿದಾಗ ಓಡೋಡಿ ಬಂದದ್ದು. ಯಾರು? ನನಗೆ ಕೇಳಲಿಲ್ಲ. ಅಲ್ಲ ನಿನಗೆ ಅದಕ್ಕಲ್ಲ ಹುಚ್ಚ ಅಂತ ಹೇಳುದು. ಹೌದಾ? ಯಾರಿಗೆ ಈ ಲೋಕದ ಪರಿವೇ ಇರುವುದಿಲ್ವೋ ಅವರನ್ನು ಹುಚ್ಚರು ಅಂತ ಹೇಳುದು. ನಮಗೆ ಕೇಳಿತ್ತು, ಹಾಗಾಗಿ ನಾವು ಅದಲ್ಲ. ಬಂದು ನೋಡಿದ್ರೆ ಕಾಮುಕನಲ್ಲ, ನೋಡಿದ್ರೆ ನಮ್ಮ ಲೋಕದವ, ಯಕ್ಷ ಲೋಕದವ. ಎಂತಹ ಯೋಗ್ಯತೆ ನೋಡುವಾಗ ಇವನಿಗೆ ಲೋಕವೇ ಇಲ್ಲದ ಹಾಗೆ ಆ ಲೋಕದ ಮರ್ಯಾದೆ ತೆಗೆದೆ. ನಿನಗೆ ಎಷ್ಟು ಹೆಸರುಂಟು, ನಿನ್ನ ಯೋಗ್ಯತೆ ಏನು, ಹಿರಿಮೆ ಗರಿಮೆ ಏನು ಅನ್ನುವುದನ್ನು ತಿಳಿಯದೆ ಕೇವಲ ಒಬ್ಬ ಕಾಮುಕ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಿ. ನಾವೆಲ್ಲ ದೇವತೆಗಳು, ಭೂಲೋಕದ ಹೆಣ್ಮಕ್ಕಳ ಮಾನವನ್ನು ಉಳಿಸಬೇಕಾದವರು. ಅಂಥದ್ರಲ್ಲಿ ಒಬ್ಬಳಾಗಿ ಹೆಣ್ಣಿನ ಮಾನವನ್ನು ತೆಗೆಯುವುದಕ್ಕೆ ಮುಂದುವರಿತ್ಯ? ನಿನ್ನ ಹುಚ್ಚನ್ನು ಬಿಡಿಸಿ ನನಗೆ ಅರ್ಥ ಆಯ್ತು. ನೀವು ದೂರದಲ್ಲಿ ಕದ್ದು ನೋಡ್ತಾ ಇದ್ದೀರಿ. ಯಾರು? ನಾವ? ಬಹುಶಃ ನೀವು ಕೂಡ ಅದೇ ಉದ್ದೇಶದಿಂದ ಬಂದದ್ದು. ನೋಡಿ, ನಿಮ್ಮ ಅದು ಹಳದಿ ರೋಗದವನಿಗೆ ಲೋಕ ಎಲ್ಲ ಹಳದಿಯೇ ಕಾಣು. ಹೌದಾ? ನಿನಗೆ ಹಳದಿ ರೋಗ ಹಿಡಿದಿದೆ. ಇನ್ನೊಂದು ರೋಗಕ್ಕೆ ಮದ್ದು ಮಾಡಬೇಕು. ಯಾರು ಮದ್ದು ಮಾಡುವವರು? ನೀನು. ಈಗ ನಿಮಗೆ ಮನಸ್ಸಿದ್ರೆ ನನ್ನ ಜೊತೆ ಬನ್ನಿ. ಅದಲ್ವಾ, ಸ್ವಲ್ಪ ಬದಿಗೆ ನಿಲ್ಲಿ. ಅವಳನ್ನು ಬಿಡುವ ಪ್ರಶ್ನೆ ಇಲ್ಲ. ಏನ್ ಮಾಡ್ತೀನಿ? ನನಗೆ ಬೇಕು ಅವಳು. ನಿನಗೆ ಬಲಾತ್ಕಾರವೇ? ಅವಳನ್ನು ಬಲಾತ್ಕಾರವೇ? ನಿನ್ನಂತವರಲ್ಲಿ ಮಾತಾಡಬೇಕು ಅಂತಲ್ಲ, ಆದ್ರೆ ಒಂದುಂಟು, ಏನೇ ಇದ್ದರೂ ಸ್ವಲ್ಪ ಎತ್ತರದಲ್ಲಿ ಇದ್ದವ ಅನ್ನುವುದಕ್ಕಾದ್ರೂ ಅರ್ಥ ಮಾಡಿಕೊಳ್ತಾನೆ ಅಂತ ನಾವು ಹೇಳುವುದು. ಕಣ್ಣು ಸಣ್ಣ ಎಂತದ್ದು, ಕೈ ಸಣ್ಣ ಎಂತದ್ದು? ಮನಸ್ಸು ನಿನ್ನಂತವನ ಮೇಲೆ ಮನಸ್ಸುಂಟು. ನಿಮಗೆ ಎರಡು ಬಾರಿಸುವುದನ್ನು ನೋಡಿದ್ರೆ ಮನಸ್ಸು ನಿಮ್ಮ ಬಗೆಗೆ ಕಣ್ಣು ನೋಡಿ. ಎಂತದ್ದು? ನೋಡಿದ್ರೆ ಜಾಗ್ರತೆ, ಕಣ್ಣು ಅದಲ್ಲ. ನಿನ್ನ ಕುರಿತಾಗಿ ನಾವೇನು ತಿಳಿಯದೇ ಇರುವವರಲ್ಲ. ತಿಳಿದಿದ್ದೀರಾ? ನೀ ಮದಿರಾಕ್ಷ ಅಲ್ವೇನು? ಮದಿರೆ ಕುಡಿದವನ ಹಾಗೆ ಇಲ್ಲ ಸಲ್ಲದ ಅಲ್ಲ ಸಲ್ಲದ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಿ. ಹರನ ಹತ್ತಿರದ ನಿಲಯವೆನಿಸಿದ ಅಲಕಾವತಿಯಲ್ಲಿ ಕುಬೇರನ ಆಳಾಗಿ ನೀನೊಬ್ಬ ಇಂತಹ ಕನಿಷ್ಠ ನಿಕೃಷ್ಟವಾದ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುತ್ತಿ. ಇದು ನಿಕೃಷ್ಟ ಅಂತ ಯಾರು ಹೇಳಿ? ಮತ್ತೆಂತದ್ದು? ಪರನಾರಿಯರನ್ನು ಗೌರವದಿಂದಲೇ ಕಾಣಬೇಕಾದುದು, ಸ್ವಧರ್ಮವನ್ನು ಹಾಗೆ ಸ್ವೀಕರಿಸಬೇಕಾಗಿ. ಗೌರವಕ್ಕೆ ಏನು ಕೊರತೆ ಮಾಡಲಿಲ್ಲ ಅವರಿಗೆ. ಇಲ್ಲಿ ಕೇಳಿ, ಮಾನ ಇಲ್ಲಿ ಉಳ್ಳವರನ್ನು ಮನುಷ್ಯರು ಅಂತ ಲೋಕ ಕರೀತಾರೆ. ಪುಣ್ಯ ಸಂಪಾದನೆಯಿಂದ ಮೇಲು ಲೋಕದಲ್ಲಿರುವವರನ್ನು ದೇವತೆಗಳು ಅಂತ ಹೇಳ್ತೇವೆ. ದೇವತೆಗಳ ಪಂಕ್ತಿಯಲ್ಲಿ ಆದರೂ ಸಮಾಸೀನರಾಗಿ ವ್ಯವಹಾರ ಮಾಡಬೇಕಾದಷ್ಟು ಯೋಗ್ಯತೆಯನ್ನು ಸಂಪಾದಿಸಿದ ಯಕ್ಷರಾದ ನೀವುಗಳು ಈ ರೀತಿಯ ವ್ಯವಹಾರದಲ್ಲಿ ತೊಡಗಿಸಿದ್ರಿ ಅಂತಾರೆ. ಮನುಷ್ಯರು ಅಂತಲೂ ನಿಮ್ಮನ್ನು ಕರೀಲಿಕ್ಕಾಗುವುದಿಲ್ಲ, ಆ ಕಡೆಯಿಂದ ಯಕ್ಷರು ಅಂತಲೂ ಕರೀಲಿಕ್ಕಾಗುವುದಿಲ್ಲ, ಈ ಕಡೆಯಿಂದ ಸ್ವಲ್ಪ ರಾಕ್ಷಸರ ಸ್ವಭಾವವಂತೋ ಏನೋ ಎನ್ನುವ ಹಾಗೆ ಕರೆಯುವಂತೆ ನೀ ಮಾಡುತ್ತಾ ಇದ್ದೀಯ. ಮುನಿ ಸತಿಯ ಮೇಲೆ ಕಣ್ಣು ಹಾಕ್ತೀಯ? ಕಣ್ಣಲ್ಲ, ಕೈ ಹಾಕ್ತೇನೆ. ಕೈ ಹಾಕುವುದಲ್ಲ, ನಿನ್ನ ಕೈ ಕಡಿತೇನೆ. ನ್ಯಾಯ ನೀತಿ ತಪ್ಪಿದ್ರೆ ಕೈ ಕಡಿಯುವುದು ನೋಡ್ಬೇಕು. ಕೈಯಲ್ಲಿ ಕೊಡ್ತೇನೆ.
ನಿನಗೆ ಪೆಟ್ಟು ಬೀಳ್ತದೆ ಅಂತ ಮೊದಲು ಗೊತ್ತಿರ್ಲಿಲ್ವಾ? ಪೆಟ್ಟು ಬೀಳುವುದಕ್ಕೆ ಮೊದಲು ಆಲೋಚನೆ ಮಾಡಬೇಕು ಅಂತ ಗೊತ್ತಾಗುದಿಲ್ಲ ನಿನಗೆ? ಅಂತ ಗೊತ್ತಿರ್ಲಿಲ್ಲ. ಅವ ಕುಳಿತು ಮಾತಾಡ. ಕುಳಿತು ಮಾತಾಡ್ತೀಯ? ಇದು ಕುಳಿತು ಮಾತಾಡುವ ಜಾಗ ಅಲ್ಲ, ಹೇಳು. ಸತ್ಯ ಹೇಳ್ಬೇಕಾ? ಇಷ್ಟವರೆಗೆ ಹೇಳಿದ ಸುಳ್ಳಲ್ಲ. ಅಲ್ಲ, ನನಗೆ ಅವನಿಗೂ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದು ಗೊತ್ತಾಗುತ್ತಿದ್ರೆ ನೀನು ಹೆಣ್ಮಕ್ಕಳ ಮೇಲೆ ಕೈ ಮಾಡ್ಲಿಕ್ಕೆ ಹೋಗ್ತೀಯ. ಹಿಂದೆ ಅಲ್ಲಿಗೆ ಏನಾಯ್ತು? ಏನಾಯ್ತು? ನಿಮಗೆ ಅಷ್ಟು ಕೂಡದಿದ್ರೆ ಎಂತದಕ್ಕೆ ಮತ್ತೆ ಅವಳ ಮೇಲೆ ಕೈ ಮಾಡುವುದಕ್ಕೆ ಹೋಗುದಲ್ಲ? ಒಂದು 2 ಪೆಟ್ಟು ತಿಂದಾಗ ಬಿದ್ದಿದ್ದಾನೆ. ಸತ್ಯ ಕಾದು ಅವಳಿಗೆ ಮನಸ್ಸಿತ್ತು. ಯಾರಲ್ಲಿ? ಅಷ್ಟೊತ್ತಿಗೆ ನೀವು ಬಂದದ್ದು. ಇಲ್ಲದಿದ್ರೆ ನನ್ನ ಜೊತೆ ನೋಡ, ಅವಳಲ್ಲಿ ಹೇಳಿಸಿ ಮನಸ್ಸಿತ್ತು ಅಂತ. ಅಲ್ಲ, ನಿಮ್ಮ ಹೆದರಿಕೆಯಲ್ಲಿ ಹೇಳಿಕ್ಕಿಲ್ಲ. ಹೇಮಂತರಾಕ್ಷ ಎಂತದು? ಎಂತದ್ದು ಅಂತ ಕೇಳ್ತಿ? ಕೈ ಮುಗಿ, ಯಾರಿಗೆ? ಕೈ ಮುಗಿದು ಕೇಳು. ಮತ್ತೆ ನಿನಗೆ ಬಾರಿಸ್ಬೇಕು. ಯಾರಿಗೆ ಕೈ ಮುಗಿ? ನನಗೆ ಕೈ ನಾವಿರುವ ಜಾಗದ ಯೋಗ್ಯತೆಯನ್ನು ತಿಳಿದುಕೋ. ದೇವಲೋಕದಲ್ಲಿ ಗಂಧರ್ವ ಲೋಕದಲ್ಲಿ ಇರುವುದು ನಾವು. ನಮ್ಮ ಯೋಗ್ಯತೆಗೆ ಕುಂದಾಗಬಾರದು. ನಾವು ಮಾನನೀಯರ ಮಾನವನ್ನು ಉಳಿಸುವುದಕ್ಕೆ ಇರುವವರು. ಹಾಗಾಗಿ ನೀನು ಮಾಡಿದ್ದು ಅಕ್ಷಮ್ಯ ಅಪರಾಧ. ನಮಗೆ ಕೈ ಮುಗಿಯುವುದು ಬೇಡ. ಅಕ್ಕ ಅಲ್ಲಿದ್ದಾಳಲ್ಲ, ಕಾಲು ಹಿಡಿಬೇಕು. ಹೌದಾ? ಎಂತದು? ಕ್ಷಮೆ ಕೇಳಬೇಕು. ತಪ್ಪಾಯ್ತು ಅಂತ ಕೇಳು. ಹೇಳು. ಏನು ಹಿಂದೆ ಮುಂದೆ ನೋಡುದೇನು? ಬೇಕಾ ಇನ್ನೆರಡು ಬೇಕಾ? ಹೇಳು. ನನ್ನನ್ನು ಅವಳಿಗೆ ಕಾಣಬೇಕಲ್ಲ. ಕಾಣ್ತದ, ಹೋಗು. ಕಾಲು ತಪ್ಪಾಯ್ತು ಹಿಡಿದು ಅಂತ ಹೇಳು. ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಹೋಗು. ತಪ್ಪಾಯ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ತಪ್ಪಾಯ್ತು ಅಮ್ಮ ಅಂತ ಕರಿ. ಅಮ್ಮ ಅಮ್ಮ ಅಂತ ಬೇಡ. ತಪ್ಪಾಯ್ತು ಅಂತ ಕೇಳಿದ್ರೆ ಸಾಕು. ಅಮ್ಮ ಅಂತ ಕರೆದ್ರೆ ಅವಳಿಗೆ ದೋಷ ಬಂದಿದ್ದು ಬೇಡ. ಹೌದೌದು. ಇಂಥ ಮಗ. ಕಾಲಿಡ್ಬೇಕಾ? ಇಡಿ. ಎಂತದು? ನೀ ಎಂತದ್ದು? ಅವಳು ಕಾಲು ಕಾಣ್ಬೇಕಲ್ಲ ನನಗೆ. ಅದು ಕೈ ಸನ್ನೆ ಹೆಚ್ಚಾಗ್ತದೆ. ಅವಳನ್ನು ಮುಟ್ಟಬೇಕು ಅಂತ ಇಲ್ಲ. ಅಡ್ಡ ಬಿಡು, ಅಡ್ಡ ಬಿಡು. ಇನ್ನು ಅಡ್ಡಿನ ಎಲ್ಲ ಸರಿ. ಬಿಡು. ಸರಿ ಬಿಡು. ಸರಿ. ಸರಿ. ತಪ್ಪಾಯ್ತಂತೆ. ತಪ್ಪಾಯ್ತಂತೆ. ತಪ್ಪಾಯ್ತು. ತಪ್ಪಾಯ್ತು. ಇನ್ನು ಹಾಗೆ ಮಾಡುವುದಿಲ್ಲ. ಇನ್ನು ಈ ಬಾರಿ ಹೀಗೆ ಮಾಡುವುದಿಲ್ಲ. ಇನ್ನೊಂದ್ಸಲ ಇಲ್ಲಿಗೆ ಬರುವುದಿಲ್ಲ. ಇನ್ನೊಂದ್ಸಲ ಇಲ್ಲಿಗೆ ಬರುವುದಿಲ್ಲ. ಬಂದ್ರು ಹೀಗೆ ಮಾಡುವುದಿಲ್ಲ. ಅಂದ್ರು ಬೇರೆ ಹೀಗೆ ಮಾಡುವುದಿಲ್ಲ. ಆಯ್ತಲ್ಲ? ಬೇರೆ ಅಂತ ಗೊತ್ತಿಲ್ಲ. ನೀನು ಎಂತದಕ್ಕೆ ತಿರುಗಾಟಕ್ಕೆ ಬಂದದ್ದು? ನಮಗಾದ್ರೂ ಒಂದು ಉದ್ದೇಶ ಉಂಟು. ನಿನಗೆಂತದ್ದು? ನನಗೆ ಉದ್ದೇಶ ಉಂಟು. ನಾನು ಸುಮ್ಮನೆ ಬಂದದ್ದಲ್ಲ. ಯಾಕೆ? ನಾನು ಹೂ ಕೊಯ್ಯುವುದಕ್ಕೆ ಬಂದದ್ದು. ಅದನ್ನು ಬಿಟ್ಟು ಇದೆಂತದ್ದು? ಅಲ್ಲ, ಅವಳು ಸಿಕ್ಕಿದ್ಲ, ಹೋಗುವ ದಾರಿ ಮಧ್ಯದಲ್ಲಿ ಸಿಕ್ಕಿದ್ಲ, ಒಂದು ಮಾತಾಡಿಸುವಂತ ಮಾತಾಡಿದ್ದ. ಮಾತಾಡ್ತಿದ್ರೆ ಅವಳು ಬೊಬ್ಬೆ ಹೊಡಿತಿದ್ದಲ್ಲ. ಅದು ನಿಮಗೆ ಹಾಗೆ ಕೇಳಿದ ಅವಳಿಗೆ. ಆಯ್ತು, ಹೂ ಸಿಕ್ಕಿದ ನಿನಗೆ? ಸಿಕ್ಕಿತ್ತು. ಪೆಟ್ಟು ಸಿಕ್ಕಿದಲ್ಲ, ಅದು ಬೇಡ ಇತ್ತು ನನಗೆ. ಅದೇ ಬೇಕು. ಇನ್ನು ನೀನು ಯಾವ ವಿಷಯಕ್ಕೆ ಅದನ್ನು ಹಿಡಿದುಕೊಂಡು ಹೋಗುದಾ? ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗ್ಬೇಕು. ತರುಣಿಯಾಸೆಯ ತೊರೆಯು ತೋಡಲು ತರಣಿತನಯರಿಗೆರಗಿ ನುಡಿದಳು ಕರುಣದಿವು ಪೊರೆತಿರಿ ಮಗಾತ್ಮರಿ ಶರಣು ಶರಣಾರ್ಥಿ ಕರುಣದಿ ಪೊರೆದಿರಿ ಮಗಾತ್ಮರೇ ಶರಣು ಶರಣಾರ್ಥಿ ಶರಣು 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 ಓ ಮಹಾತ್ಮರೇ, ಸಕಾಲಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದಂತ ಪುಣ್ಯಾತ್ಮರು ನೀವು. ಶರಣು ಶರಣು. ಓಹೋ, ನಿಮ್ಮದು ಇದ್ದ ಅಲ್ವಾ ಕತೆ? ನನ್ನ ಮಾಜಿನ ಕಳಿಸಿ ನಿಮಗೆ ಮನಸ್ಸಿತ್ತು. ಅವನ ದವಡೆಗೆ 2 ಮತ್ತೆ ನೀವ್ಯಾಕೆ ಮಾತಾಡುದು ಅವಳ ಹತ್ರ? ಅವಳು ಧನ್ಯವಾದ ಹೇಳುದು ಪುಣ್ಯಾತ್ಮ. ಎಂತದು ಧನ್ಯವಾದ? ಧನ್ಯವಾದವಾದ ಸಮರ್ಪಣೆಗೆ ಬಿಡುವುದಿಲ್ಲ. ನೀವು ಮಾಡುವ ಮಾಡಿ, ನಾನು ಹೋಗುದಿಲ್ಲ. ನಾನು ಇಲ್ಲೇ ಕೂತ್ಕೊಳ್ತೇನೆ. ನಿನ್ನನ್ನು ಪರೀಕ್ಷೆಗೆ ಹೋಗು. ನಿನ್ನ ಕೆಲಸ ಎಂತದು? ಎಂತದು? ಹೂ ಕೊಯ್ಲಿಕ್ಕೆ ಬಂದವ ಇಲ್ಲಿ. ನೋಡ್ತೇನೆ ನಾನು, ನೀವು ಏನ್ ಮಾಡ್ತೀರಿ ಅಂತ ನೋಡ್ತಾ ಇದ್ದೆ. ತುಂಬಾ ಉಪಕಾರವಾಯಿತು. ಆದ್ರೆ ಉಪಕರಿಸಿದಂತ ತಾವು ಯಾರು ಅಂತ ತಿಳಿಯಲಿಲ್ಲ. ನಿಮ್ಮ ಪರಿಚಯವನ್ನು ಹೇಳಬಹುದೇ? ನಮ್ಮ ಪರಿಚಯ ತರಳೆ ಕೇಳಲೆ ಲೋಕ ಚಕ್ಷುವೆ ನಿಪದಿವಾಕರನ ಕುಮಾರಕರು ತರಳೆ
ಸುರವೈದ್ಯರಶ್ವಿನಿ ದೇವಗಳಿಳೆಯುಳು ಸುರವೈದ್ಯ ಅಶ್ವಿನಿ ದೇವರ್ಗಳಿಳೆಯುಳು ಹರಿದಲು ಬಂದವರು ಲೋಕ ಹರಿದಲು ಬಂದವರು ಸಂಚರಿಸುವಂತಹ ಕಾಲಕ್ಕೆ ನಿನ್ನ ಅರ್ಥಧ್ವನಿಯನ್ನು ಕೇಳಿಯೇ ಬಂದದ್ದು. ನೀನು ಅಂತಲ್ಲ, ನಿನ್ನ ಜಾಗದಲ್ಲಿ ಯಾರಾಕೆ ಒಬ್ಬರಾಕೆ ಹೆಣ್ಣಿದ್ರು ಕೂಡ ಅಂತವರ ಮಾನವನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡುವವರು ನಾವು. ಭೂಲೋಕದವರಲ್ಲ ನಾವು, ಸ್ವರ್ಗಲೋಕದಲ್ಲಿರುವವರು. ಹೌದು. ಈ ಪ್ರಪಂಚದಲ್ಲಿ ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯು ಜಗಚ್ಚಕ್ಷುವು ಆದಂತಹ ಭಗವಾನ್ ಸೂರ್ಯನಾರಾಯಣ ದಿವಾಕರ, ಆ ಸೂರ್ಯನಾರಾಯಣನಿಗೆ ಸಂಜ್ಞಾದೇವಿಯಿಂದಲಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ದೇವಭೇಷಜರಾಗಿದ್ದೇವೆ. ನಮ್ಮನ್ನು ಅಶ್ವಿನಿ ದೇವತೆಗಳು ಅಂತ ಕರೀತಾ ಇದ್ದಾರೆ. ಅಂತಹ ದೇವಭೇಷಜರಾದಂತಹ ನಾವು ಇಳೆಯಲ್ಲಿ ಸಂಚಾರ ಮಾಡುವಾಗ ಆ ಯಕ್ಷನಿಂದ ನಿಮಗೆ ಅಪಮಾನ ಆಗುವಂತಹ ವಿಷಯವನ್ನು ತಿಳಿದು ಮಾನರಕ್ಷಣೆಗಾಗಿ ಬಂದಂತಹ ಅಶ್ವಿನಿ ದೇವತೆಗಳು ಇಬ್ಬರು ದೇವಭೇಷಜರಾಗಿದ್ದೇವೆ. ದೇವಭೇಷಜರ ಕಂಡೇ ಬಲು ಧನ್ಯ ಭಾವದಲ್ಲಿ ಪುಳಕಗೊಂಡೆ ಬಲು ಧನ್ಯ ಭಾವದಲ್ಲಿ ಪುಳಕಗೊಂಡೆ ಆವ ವಿಧದಿಂದ ನಿಮ್ಮ ಭಕ್ತಿಯಲ್ಲಿ ಸೇವೆಯನ್ನು ಮಾಡ್ಬೇನ ಮಮ ದೇವಭೇಷಜರ ಕಂಡಿಯ ದೇವಭೇಷಜರ ಕಂಡಿ ಅಶ್ವಿನಿ ಕುಮಾರರು ನಿಮ್ಮನ್ನೆಂದು ಕಾಣ್ತಾ ಇದ್ದೇನೆ. ಸಾಮಾನ್ಯದವರಲ್ಲ, ನನ್ನ ಮಾನವನ್ನು ಕಾಪಾಡಿದವರು, ಸ್ವರ್ಗದಿಂದ ದರಗಿಳಿದು ಬಂದವರೇ ನೀವು. ಸರಿ, ಧನ್ಯಳಾದೆ ನಾನು. ಆದ್ರೆ ನಿಮ್ಮನ್ನು ಯಾವ ವಿಧದಲ್ಲಿ ನಾನು ಪೂಜಿಸಲಿ ಅರ್ಚಿಸಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನನ್ನಿಂದ ಹೇಗೆ ನಿಮ್ಮನ್ನು ಪೂಜಿಸಬಹುದು, ಏನು ಮಾಡ್ಲಿ, ನಾನು ಪುಳಕಿತರಾಗಿದ್ದೇನೆ. ಸರಿ, ನೀ ಯಾರು ಎನ್ನುವ ಪರಿಚಯ ನಮಗಾಗಲಿಲ್ಲ. ಶವನ ಮಹರ್ಷಿಗಳ ಸತಿ ನಾನು. ಸುಕನ್ಯಾ ಎನ್ನುವುದಾಗಿ ನನ್ನ ಹೆಸರು. ಇಲ್ಲೇ ಆಶ್ರಮದಲ್ಲಿದ್ದಾರೆ ನನ್ನವರು. ಚವನ ಮಹರ್ಷಿಗಳ ಮಡದಿನಿ. ಮುಗ್ಧ ಮಗನಿಲ್ಲ ವೃದ್ಧಗಿತ್ತನು ಬುದ್ಧಿ ಶೂನ್ಯನು. ಮುಗ್ಧ ಮಗನೇ ನಿನ್ನ ವೃದ್ಧಗಿತ್ತನು ಬುದ್ಧಿ ಶೂನ್ಯನು ಪಿತನು.
ಕೆಡಿಸಿದ ಅಂಧನ ದುಗ್ಧಕ್ಕೆ ದುಗ್ಧಕ್ಕೆ ಗುಳಿಗಂಡಿ ಕೆಡಿಸಿದ ನಂದನ ಹೊತ್ತಿನಿ ಸುಖಿದಲುಂಟೆ ಅಂಧನ ಹೊತ್ತಿನಿ ಸುಖಿದಲುಂಟಿ 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 ದುಡ್ಡಕ್ಕೆ ಹುಡುಗಿಂಡ ಕೆಡಿಸಿದ ಅಂಧನ ಹೊತ್ತೆ ಸುಖಿಪುದುಂಟೆ ಏ ಮುಕ್ತ ಮೋಹನಿಲ್ಲ ಬಿದ್ದಗಿದ್ದನು ಬುದ್ಧಿಶೂನ್ಯನು ಪಿತನು ದುದ್ದಕ್ಕೆ ಗುಳಿಗಿಂಡಿ ಕೆಡಿಸಿದನು ದನ ಹೊತ್ತಿನಿ ಸುಖಿದಲುಂಟೆ ದುದ್ದಕ್ಕೆ ಹುಡುಗಿಂಡಿ ಕೆಡಿಸಿದ ನಂದನ ಹೊತ್ತಿನಿ ಸುಖಿಪುದುಂಟೆ ಮೋಹನೇ ಮಗನೇ ಮಾತ್ರವೇ ಅಲ್ಲ, ಹೆಸರೇ ಸೂಚಿಸುವ ಹಾಗೆ ಸುಕನ್ಯೆ ನೀನು. ಒಳ್ಳೆಯ ಮನಸ್ಸುಳ್ಳವಳು ಹೌದು. ಮಾತ್ರವೇ ಅಲ್ಲ, ನಿನ್ನ ದೇಹ ಸೌಂದರ್ಯವೂ ಹಾಗೆ ಪ್ರಾಯ ಪ್ರಬುದ್ಧಳಾಗಿ ಹೊಳೆವ ಮಿಂಚಿನ ಗೊಂಚಲೆ ಧರೆಗಿಳಿದ ರೀತಿಯಲ್ಲಿ ಕಾಣಿಸುತ್ತಿರುವಂತಹ ಮೈಬಣ್ಣ ಎಲ್ಲವೂ ಕಾಣುವಾಗ ಎಂಥವನ ಹೃದಯವನ್ನಾದರೂ ಸೆಳೆಯುವ ಸಾಮರ್ಥ್ಯ ಇದಕ್ಕುಂಟು ಅನ್ನುವುದನ್ನು ನಾವು ಅರ್ಥವಿಸಿಕೊಂಡಿದ್ದೇವೆ. ಚವನ ಮಹರ್ಷಿಗಳಿಗೆ ನೀನು ಹೆಂಡತಿ ಅಂತ ಹೇಳುವಾಗ ಪಕ್ಕನೆ ನಮಗೆ ನಗೆ ಬಂದು ಹೋಯಿತು. ಯಾಕೆ? ಚವನರ ಹುಟ್ಟುವಾದ ಕಾಲ ಎಷ್ಟು ಹಿಂದೆ, ಅವರು ಈಗ ಹೇಗಿದ್ದಾರೆ, ಹಣ್ಣು ಹಣ್ಣು ಮುದುಕ ಹೇಳಿ ಕೇಳಿ ಅವರಿಗೆ ಪರಿಸ್ಥಿತಿಯ ಬಗೆಗೆ ನಮಗೆ ಕಾಣುವಾಗ ಈಗ ಹೆಣ್ಣಾದವಳು ಸರಿಯಾದ ಪ್ರಾಪ್ತ ವಯಸ್ಸಿಗೆ ಬಂದಾಗ ಮದುವೆ ಎನ್ನುವುದು ಆಗುವುದು ಯಾಕಾಗಿ? ವಯೋಮಾನವನ್ನು ಕಳೆಯುವಲ್ಲಿಯವರೆಗಾದರೂ ತನ್ನ ದೇಹಕ್ಕೆ ಬೇಕಾದ ಯಾವೆಲ್ಲ ಸುಖಭೋಗಗಳುಂಟು ಅದನ್ನು ಹೊಂದುವುದಕ್ಕಾಗಿ ತಾನೆ. ಒಬ್ಬಾತನಂತಹ ಮುದುಕನನ್ನು ನೀ ಕಟ್ಟಿಕೊಂಡ್ರೆ ನಿನಗಂತಹ ಸುಖ ಹೇಗೆ ಸಿಕ್ಕಿತು ಅನ್ನುವುದು ಒಂದಾದ್ರೆ, ಇನ್ನೊಂದು ಇಲ್ಲಿ ಆದಂತಹ ಘಟನೆಯೇ ಸಾಕ್ಷಿ ಉಂಟು. ಯಾವನೋ ಒಬ್ಬ ಯಕ್ಷ ನಿನ್ನ ಮೈಯನ್ನು ಬಳಸಿಕೊಳ್ಬೇಕು ಅಂತ ಬಲಾತ್ಕಾರಕ್ಕೆ ಮುಂದಾದ. ಗಂಡ ಅನ್ನುವುದರ ಅರ್ಥ ಏನು? ರಕ್ಷಕ ಅಂತಲ್ವೇ? ಹಾಗಾದ್ರೆ ರಕ್ಷಕ ಹೌದಾದ್ರೆ ನಿನ್ನನ್ನು ರಕ್ಷಿಸುವುದಕ್ಕೆ ಅವನಿಗೆ ಎದ್ದು ಬರ್ಲಿಕ್ಕಾಗ್ತದ? ಆಗುವುದಿಲ್ಲ. ಹಾಗಾದ್ರೆ ನಿನಗೊಬ್ಬ ಸರಿಯಾದ ಪ್ರಾಯ ಸಮರ್ಥ ಪುರುಷನೋರ್ವ ಇದ್ರೆ ನಿನ್ನ ಸಂರಕ್ಷಣೆ ಆಗುತ್ತಾ ಇತ್ತು. ಹಾಗಾಗಿ ನಾವು ಕೇಳುವುದು, ಅಂತಹ ಮುದುಕನನ್ನು ಕಟ್ಟಿಕೊಳ್ಳುವುದಕ್ಕೆ ನಿನ್ನ ಅಪ್ಪ ಬುದ್ಧಿಹೀನನ ಹಾಗೆ ವ್ಯವಹಾರ ಮಾಡಿ ನಿನ್ನ ಬದುಕನ್ನು ಹಾಳು ಮಾಡಿದ. ಹಾಲಿನ ಪಾತ್ರೆಗೆ ಹುಳಿ ಹಿಂಡಿದ ತೆರದಲ್ಲಿ ಶ್ವೇತ ಶುಭ್ರವಾಗಬೇಕಾದ ಬದುಕನ್ನು ಹಾಳುಗೆಡವಿ ಬಿಟ್ಟ. ಇನ್ನು ಹಾಗಾಗುವುದು ಸರಿಯಲ್ಲ. ಇದೋ ನಾವಿರುವರು ಸೂರ್ಯಕುಮಾರಕರಿದ್ದೇವೆ. ನಾ ಸತ್ಯ ದಸ್ರು ಎನ್ನುವ ಹಾಗೆ ನಮ್ಮ ಹೆಸರು. ನಮ್ಮನ್ನು ನೀವು ಹೊಂದಿದೆ ಅಂತಾದ್ರೆ ನಿನಗೆ ಬದುಕು ಸುಖ ಅಂತ ಆಗುತ್ತದೆ. ಹೇಗೆ ಒಪ್ಪಿದ್ಯಾ? ನಾಡುವಿರಿ ಬರಿದೆ ಭಾಸ್ಕರನ ಸೂನುಗಳು ಭ್ರಮಿಸಲಗುದಿಯೇ ಆದಿತ ಯಕ್ಷನನ್ನು ಬಡಿದಟ್ಟಿದ ನೀತಿ ತೊಲಗಿತೇನು ಏನ ನಾಡುವಿರಿ ಬರಿದೆ ಜಗಚ್ಚಕ್ಷುವಾದಂತ ಭಾಸ್ಕರನ ಸೂನುಗಳಾದಂತ ನಿಮ್ಮ ಬಾಯಲ್ಲಿ ಇಂಥ ಮಾತೆ ಏನಾಯ್ತು? ಛೆ, ಪರನಾರಿಯಾದಂತ ನನ್ನನ್ನು ಬಯಸುವುದೇ? ನಿನ್ನ ನಾನು ಮದ್ವೆಯಾಗುವುದೇ? ಒಬ್ಬರು ಇದಕ್ಕಿಂತ ಮೊದಲು ನೀವು ಮಾಡಿದ ಕೆಲಸ ಏನು ಅಂತ ನೀವೇ ಮಾಡಿದ್ದಲ್ಲ? ಹೌದು. ಅದೇನು ಅಂತ ಅವರನ್ನು ನೋಡಿಸಿ. ಯಕ್ಷ ಇದ್ದ ಮುನಿ ಸತಿಯರ ಮೇಲೆಲ್ಲ ಕೈ ಹಾಕೋ, ಅದಕ್ಕಾಗಿ ಹೊಡೆದದ್ದು. ಅಲ್ಲಿ ಈ ವ್ಯತ್ಯಾಸ ಏನುಂಟು? ಈಗ ಅವ ಮಾಡುವುದಕ್ಕೆ ಬಂದದ್ದೇನು? ನಿನ್ನ ಪೂರ್ವಾಪರ ವಿಚಾರಣೆ ಮಾಡಿ ಅಲ್ಲ, ಅವನಿನ್ನು ಬಯಸಿದ. ಅಲ್ಲ ಮಾಡಿ ನಾವು ಮಾಡಿ ಬಂದದ್ದು ಅವ್ನು ಕೇಳಿ ಮೇಲೆ ಬಯಸಿ. ನಮ್ಮ ಕ್ರಮ ಏನು ಗೊತ್ತಾ? ಏನು? ನಿನಗೊಂದು ಒಳ್ಳೆಯ ಜೀವನ ಕೊಡು. ಈಗ ಅವ ಬಲಾತ್ಕಾರ ನನ್ನ ಜೀವನ ಹಾಳಾಗಿದೆ ಅಂತ ಯಾರು ಹೇಳಿದ್ದು? ಅವ ಬಲಾತ್ಕಾರಕ್ಕೆ ಮುಂದಾದ, ನಾವು ಅಪೇಕ್ಷೆಯನ್ನು ಮುಂದಿಟ್ಟದ್ದು. ಆಯ್ಕೆ ನಿನ್ನದು. ಸರ್ವತಾ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಏನಂತ ಆಡುವುದು ನೀವು? ನೀವು ಹೀಗೆ ಕೇಳುವುದೇ ತಪ್ಪು. ಏನು ನನಗೆ ಉಪಕಾರ ಮಾಡಿದ್ದೀರಾ ಅಂತ ಆದ್ರೆ ಛೇ ಇಲ್ಲ, ಉಪದ್ರ ಮಾಡ್ಲಿಕ್ಕೆ ಬಂದದ್ದು ಅಂತ ಈಗ ಅರ್ಥ ಆಯ್ತು ನನಗೆ. ನನ್ನ ಮನಸ್ಸು ಒಪ್ಪುವುದಿಲ್ಲ.
ನಿಮ್ಮಿರುವರಲ್ಲಿ ಯಾರನ್ನು ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹೊಟ್ಟೋಗಿ ಇಲ್ಲಿಂದ, ಹೊಟ್ಟೋಗಿ. ಚವನ ಸತಿಯ ಕೇಳು, ಕ್ರೋಧವ ತವಿದು ಜಾತಿ ಕಾಣು. ಲೋಕಕ್ಷೇಮವೇ ತನ್ನ ಪರಮ ಮಂತ್ರ ಚರ್ಮ ಮಂತ್ರ ಎಂಬ ಹಾಗೆ ಭಾವಿಸಿದವರು ನಿಮ್ಮ ಪತಿ. ಸತ್ಯ. ಅವರ ಸತಿಯಾಗಿ ಪತಿವ್ರತ ಶಿರೋಮಣಿ ಎಂಬ ಹೆಸರನ್ನು ಗಳಿಸಿದವಳು ನೀನು. ನಾವು ಆಡಿದಂತಹ ಮಾತನ್ನು ಕೇಳಿ ಮದಿರಾಕ್ಷನ ಹಾಗೆ ನಾವು ಕಾಮುಕರಾಗಿ ನಿನ್ನನ್ನು ಬಯಸಿದೆವು ಎಂಬ ಹಾಗೆ ನೀನು ಅಪಾರ್ಥ ಮಾಡಿದ ಹಾಗುಂಟು. ಹಾಗಾಗಿ ಕೋಪಗೊಂಡಂತಹ ನಿನ್ನ ಮುಖವನ್ನು ಕಂಡಾಗ ಈಗ ಸತ್ಯ ಹೇಳದೆ ಉಪಾಯ ಇಲ್ಲ. ಏನು? ನೀನೇ ಹೇಳಿದ ಹಾಗೆ ನಾವು ಕೂಡ ನಿನ್ನನ್ನು ಬಯಸಿದ್ರೆ ಮದಿರಾಕ್ಷನಿಗೂ ಅಶ್ವಿನಿ ದೇವತೆಗಳಿಗೂ ವ್ಯತ್ಯಾಸ ಏನು ಬರ್ತದೆ ಹೇಳು. ಹಾಗೆ ಆಯ್ತಲ್ವ ಇದು? ಹಾಗಿದ್ರೆ ಇಂತಹ ಮಾತನ್ನಾಡಿದ್ಯಾಕೆ? ಯಾಕೆ? ಇದು ಮನಸ್ಸಿನಿಂದ ಬಂದದ್ದಲ್ಲ, ಹೃದಯದಿಂದ ಬಂದದ್ದಲ್ಲ, ಕೇವಲ ನಾಲಿಗೆಯ ತುದಿಯಿಂದ ಬಂದ ಮಾತುಗಳು. ಆದ್ರೂ ಮಾತು ಮಾತು ತಾನೇ. ಮಾತು ಮಾತು. ಯಾಕೆ ಇಂತಹ ಮಾತನ್ನು ನಾವು ಕೇಳಿದೆವು? ಇದು ನಿನಗೊಂದು ಪರೀಕ್ಷೆ. ನಿನ್ನ ಪತಿವ್ರತಾ ಧರ್ಮಕ್ಕೆ ಅಶ್ವಿನಿ ದೇವತೆಗಳಾದಂತಹ ನಾವು ಒಡ್ಡಿದ ಪರೀಕ್ಷೆ. ಯಾಕೆ ಗೊತ್ತಾ? ಯಾಕೆ? ಸ್ವರ್ಗಲೋಕದವರು ನಾವು ದೇವವೇಷಜರು, ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣನ ಪುತ್ರರು. ಅಂತಹ ದೇವತೆಗಳೇ ಕಣ್ಣ ಮುಂದೆ ಬಂದರು ಅಂತ ಹೇಳಿದ್ರೆ ಸ್ವರ್ಗವೇ ಧರೆಗೆ ಇಳಿಯಿತು ಅಂತ ಅರ್ಥ. ಆ ಸ್ವರ್ಗ ಸುಖವೇ ನಿನ್ನ ಕಣ್ಣ ಮುಂದೆ ಬಂದು ಸ್ವರ್ಗಕ್ಕೆ ಬಾ ಅಂತ ನಿನ್ನನ್ನು ಕರೆದಾಗ ಒಂದೊಮ್ಮೆಗೆ ಆ ಸ್ವರ್ಗದ ಸುಖದ ಆಸೆಗೆ ಬೇಕಾಗಿ ನಿನ್ನ ಮನಪರಿವರ್ತನೆಯಾಗಿ ನಿನ್ನ ಮನಸ್ಸು ಚಂಚಲಿತವಾಗಿ ನಮ್ಮನ್ನು ಬಯಸುವೆಯೋ ಅನ್ನುವಂತಹ ಒಂದು ವಿಷಯವನ್ನು ತಿಳಿಯಬೇಕು. ನಿಜವಕ್ಕಾದ್ರೂ ನಿನ್ನ ಪತಿವ್ರತಾ ಧರ್ಮವನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಎಂಬ ಕಾರಣಕ್ಕಾಗಿ ನಿನ್ನ ಮನಸ್ಸನ್ನು ಚಂಚಲವಾಗಿಸುವುದಕ್ಕೆ ನಾವು ಕೇಳಿದಂತಹ ಮಾತೇ ಹೊರತು ಖಂಡಿತ ನಾವು ಕಾಮುಕತನದಿಂದ ನಿನ್ನ ದೇಹ ಸುಖವನ್ನು ಬಯಸುವುದಕ್ಕೆ ನಾವು ಬಂದದ್ದಲ್ಲ. ಅಶ್ವಿನಿ ದೇವತೆಗಳಾದಂತಹ ನಾವು ಒಡ್ಡಿದ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯನ್ನು ಹೊಂದಿದ್ದಿ. ಹೌದು, ನಿನ್ನ ಪತಿವ್ರತಾ ಧರ್ಮವನ್ನು ಮೆಚ್ಚಿದೆವು, ನಿನ್ನ ಸತ್ಯವನ್ನು ತತ್ವವನ್ನು ಮೆಚ್ಚಿದ ನಾವು ಹಾಗೆ ಹೋಗುತ್ತೇವೆ ಅಂತ ಭಾವಿಸಬೇಡ. ಪರೀಕ್ಷೆಯಲ್ಲಿ ಬಯಸಿಕೊಂಡ್ರಲ್ಲ ನೀವು. ಚವನ ಸತಿಯೇ ಕನ್ಯಾವರಯತೆ ರೂಪಂ ಎನ್ನುವಂತಹ ಲೋಕೋಕ್ತಿಯ ಹೇಗೆ ಮಾತುಂಟು ಅದರಂತೆ ಬದುಕು ವ್ಯಕ್ತಿಯಾದವನಿಗೆ ಇದ್ದೇ ಇರ್ತದೆ. ರೂಪವನ್ನು ಆಶ್ರಯಿಸಿ ಸಂಪತ್ತನ್ನು ಆಶ್ರಯಿಸಿ ಮನಸ್ಸೆನ್ನುವುದು ಆ ಕಡೆಗೆ ವಾಲಿತು ಅಂತಾದ್ರೆ ಅದನ್ನು ಯಾರೂ ಕೂಡ ಆಕ್ಷೇಪಿಸುವ ಹಾಗಿಲ್ಲ. ಹಾಗಂತ ಪತಿವ್ರತೆಯಾದವಳಿಗೆ ಕುಂಟನಾಗ್ಲಿ ಹೆಳವನಾಗ್ಲಿ ಬದಿರನಾಗಲಿ ಪತಿಯಾಗಿ ಒದಗಿದವನೇ ಪರದೈವವಾಗಿ ಕಾಣಿಸಿಕೊಳ್ತಾನೆ. ಪತಿಯಲ್ಲಿ ದೈವತ್ವವನ್ನು ಕಾಣುವಳು ಒಂದು ಕ್ಷಣವಾದರೂ ಚಂಚಲವನ್ನು ಹೊಂದಿದಳು ಅಂತಾದ್ರೆ ಈ ಇಳೆಯ ಆಧಾರ ಸ್ತಂಭವಾಗಿ ನಿಂತಹ ಸ್ಥಿತಿಯೇ ತಪ್ಪಿ ಹೋಗುತ್ತದೆ ಎನ್ನುವುದು ಲೋಕದಲ್ಲಿ ಒಪ್ಪಿದಂತಹ ಸಜ್ಜನರು ಆಡುವಂತಹ ಮಾತಾಗಿದೆ. ಹಾಗಾಗಿ ಬಹುದಿನಗಳ ಕಾಲ ಆ ವೃದ್ಧನನ್ನು ಸೇವಿಸಿದ ಕಾರಣದಿಂದ ಮನಸ್ಸಲ್ಲಿಯಾದರೂ ನೋವನ್ನು ಪಟ್ಟೀತೋ ಆ ನೋವಿನಿಂದಲಾದರೂ ನಮ್ಮನ್ನು ಸೇರಿಕೊಳ್ಳುತ್ತೀಯೋ ಆ ಮೂಲಕವಾಗಿ ನಿನ್ನ ಮನಸ್ಸೇನು ಅನ್ನುವುದನ್ನು ನಾವು ಪರೀಕ್ಷೆ ಮಾಡಬೇಕಾಗಿತ್ತು. ಅದಕ್ಕಾಗಿ ಇದನ್ನು ಮಾಡಿದ್ದೇವೆ. ಅದರಲ್ಲಿ ನೀನು ಯಾವಾಗ ಉತ್ತೀರ್ಣನಾಗಿ ನಮ್ಮ ಮುಂಭಾಗದಲ್ಲಿ ಕಾಣಿಸಿದೆಯೋ ನಿನ್ನಂಥವಳನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವುದು ದೇವವೇಷಜರಾದ ನಮಗೆ ಸರಿಯಾದ ಉಕ್ತಿಯಲ್ಲ ಅಂತ ಭಾವಿಸಿದ್ದೇವೆ. ಸೂರ್ಯ ಕಿರಣವೇ ಭೂಮಿಯನ್ನು ಸೋಕುವುದಕ್ಕೆ ಪೂರ್ವದಲ್ಲಿಯೇ ಮುಂಭಾಗದಲ್ಲಿ ಸಂಚರಿಸಿದ ಲೋಕದ ರೋಗವನ್ನೇ ದೂರೀಕರಿಸುವ ನಮಗೆ ನಿನಗೆ ರೋಗವನ್ನು ಕೊಡುವ ಮನಸ್ಸಿಲ್ಲ. ಬದಲಾಗಿ ವರವನ್ನು ಕೊಡುವುದಕ್ಕಾಗಿ ಪೂರ್ಣ ಮನಸ್ಸಿನಿಂದ ನಿಂತಿದ್ದೇವೆ. ಮನದ ವಾಂಛಿತವೇನು ಅರುಹು ಒದಗಿಸಿ
ಸತ್ಯವೇ. ಸುಮನದ ಬೇಜರಿ ಚರಣಕ್ಕೆ ನಮಿಪೆನು ವರ ಪ್ರದರಿ ಅಮಿತ ಕರುಣಿಯುಳು ವರವನ್ನೀವಡೆ ರಮಣಗಿ ನೇತ್ರವ ದಯಪಾಲಿಸುವುದು ಅಮಿತ ಕರುಣೆಯುಳು ವರವನ್ನೀವಡೆ ರಮಣಗಿ ನೇತ್ರವ ದಯಪಾಲಿಸುವುದು ಸುಮನದ ಬೇಜರಿ ನಮಿಪೆನೋ ಮೆಚ್ಚಿದ್ದೀರಾ ನೀವು? ವರವನ್ನು ಕೊಡ್ತೀರಾ? ಏನು ಬೇಕು ಕೇಳು. ದೇಹದಲ್ಲಿ ನೇತ್ರವೇ ಪ್ರಧಾನವಾದಂತ ಅಂಗವಂತೆ ಅದನ್ನೇ ಕಳೆದುಕೊಂಡವರು ನನ್ನವರು. ಯಾವ ಹೆಣ್ಣಿಗೆ ಆಗಿರಲಿ ಮದುವೆಯಾದಂತ ಹೆಣ್ಣು ಬಯಸುವುದಷ್ಟೇ ತನ್ನ ಪತಿ ತನ್ನನ್ನು ಕಾಣಬೇಕು ಅಂತ. ಆದ್ರೆ ಇದುವರೆಗೆ ನನ್ನನ್ನು ಕಂಡವರಲ್ಲ ಅವರು. ದೃಷ್ಟಿಯನ್ನೇ ಕಳೆದುಕೊಂಡವರು. ಹಾಗಾಗಿ ಆ ಕಣ್ಣನ್ನು ಅನುಗ್ರಹಿಸ್ತೀರ ನೀವು. ಸುಕನ್ಯಾ, ನಾವು ಕೇಳಿದ್ದು ನಿನಗೆ ಏನು ಬೇಕು ಅಂತ. ಆದ್ರೆ ನೀನು ನಿನಗಾಗಬೇಕಾಗಿ ಏನನ್ನು ಕೇಳಿಲ್ಲ. ಖಂಡಿತ ಬೇಕಿಲ್ಲ. ನೇತ್ರಾಂಧನಾದಂತಹ ಪತಿಗೆ ಆ ಕಣ್ಣನ್ನು ಕೊಡಬೇಕು ಅಷ್ಟೇ ಸಾಕು. ಅಂದ್ರೆ ನಿನಗೆ ಪತಿದೇವನಲ್ಲಿ ಎಂತಹ ಪ್ರೀತಿ, ವಿಶ್ವಾಸ, ಗೌರವ, ಭಕ್ತಿಭಾವ ಇದೆ ಅನ್ನುವುದಕ್ಕೆ ಇದುವೇ ಸಾಕ್ಷಿ. ಇದಕ್ಕಿಂತ ಪತಿವ್ರತ ಧರ್ಮದ ಪರೀಕ್ಷೆ ಬೇಕಾ? ಇಲ್ವೇ ಇಲ್ಲ. ಖಂಡಿತ ಇಲ್ಲ. ಹಾಗಾಗಿ ನಾವು ವರವನ್ನು ಕೊಡ್ತೇವೆ, ವರಪ್ರಧಾನರು ನಾವು. ಆ ವರ ಅದನ್ನೇ ನೀವು ಕೇಳ್ತೀರಿ ಅಂತಾದ್ರೆ ಖಂಡಿತ ಅದನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ಕಾಣುತ್ತಿರುವಂತಹ ಕೊಳದಲ್ಲಿ ನಾವು ಮೂವರು ಮುಳುಗಬೇಕು. ನನ್ನವರು ಸೇರಿ ಮೂವರು ಮುಳುಗಬೇಕು. ಎದ್ದಾಗ ನಾವು ಮೂವರು ಒಂದೇ ರೂಪದಲ್ಲಿ ಇರ್ತೇವೆ. ಓಹೋ, ನಿನ್ನ ಪತಿಯು ನಮ್ಮ ರೂಪದಲ್ಲೇ ಇರ್ತಾನೆ. ಇದು ನಿನ್ನ ಪತಿವ್ರತ ಧರ್ಮಕ್ಕೆ ನಾವು ಒಡ್ಡುವ ಇನ್ನೊಂದು ಸವಾಲು. ಮೂವರು ಏಕರೂಪದಲ್ಲಿರುವಾಗ ಪತಿವ್ರತೆಯಾದಂತಹ ನೀನು ನಿನ್ನ ಪತಿಯನ್ನೇ ಮುಟ್ಟಬೇಕು, ಅವನ ಕೈ ಹಿಡಿಯಬೇಕು. ಆವಾಗ ನಿನ್ನ ಪತಿವ್ರತ ಧರ್ಮ ಏನು ಅನ್ನೋದು ಲೋಕಕ್ಕೆ ಗೊತ್ತಾಗುತ್ತದೆ. ನಿಮ್ಮ ಮೂವರಲ್ಲಿ ನನ್ನ ಪತಿ ಯಾರೆನ್ನುವುದಾಗಿ ನಾ ಗುರುತಿಸಬೇಕು. ಒಂದು ವೇಳೆ ತಪ್ಪಿ ಅವರನ್ನು ಬಿಟ್ಟು ನಮ್ಮನ್ನು ಗುರುತಿಸಿದ್ರೆ ನೀನು ಗುರುತಿಸಿದವರ ಜೊತೆಯಲ್ಲೇ ಇರಬೇಕಾದೀತು. ಎಚ್ಚರ. ಸರಿ, ಆಶ್ರಮಕ್ಕೆ ಹೋಗಿ ನನ್ನವರನ್ನು ಕರ್ಕೊಂಡು. ಎಲ್ದ ಮಾತಿಗ ಸುಕನ್ಯೆ ಬಾದು ಪತಿಯೊಳೆಲ್ಲವನೋ ಚಂದ ತಿಂದೆಯಾಗ ಪೇಳ್ದು ಕರಿತಂದಳಾಗಲೇ ಸ್ವರ್ಗಲೋಕದಿಂದಲೇ ಬಂದಿದ್ದಾರೆ ಅಶ್ವಿನಿ ದೇವತೆಗಳು. ನಮೋ ನಮಃ. ಸ್ವಾಮಿ, ನಿಮಗೆ ಅನುಗ್ರಹಿಸ್ತಾರಂತೆ ಅವರು. ಏನು ಅನುಗ್ರಹ? ನಮ್ಮ ಹತ್ತಿರ ಬನ್ನಿ. ಕಾಣುತ್ತಿರುವಂತಹ ಈ ಕೊಳದಲ್ಲಿ ಮೂವರು ಏಕಕಾಲದಲ್ಲಿ ಮುಳುಗಬೇಕು. ಆವಾಗ ನಿಮ್ಮ ಸ್ಥಿತಿ ಏನು ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಸುಕನ್ಯಾ, ಯೋಚಿಸು. ಮೂವರು ಏಕಕಾಲದಲ್ಲಿ ಮುಳುಗುತ್ತೇವೆ. ನೊಡನೆ ತಿಳಿದಳಾಗ ಅನಿಬೀಜ ಬೀಜರ ನಡುವಿ ಮುನಿವರೇ ತಿಳಿದಳಾಗ ಎಂತ ಪರೀಕ್ಷೆ ಇದು ನನ್ನ ಬದುಕಿನಲ್ಲಿ. ಮೂವರು ಕೊಳಗಿಳಿದು ಮೇಲೆದ್ದು ಬಂದಾಗ ಒಂದೇ ರೀತಿ ರೂಪವನ್ನು ಹೊಂದಿದ್ದಾರೆ. ಇದರಲ್ಲಿ ನನ್ನವರು ಯಾರು ಯಾರು? ಅಪ್ಪ ಕಾತ್ಯಾಯಿನಿ ದೇವಿ, ನಿನ್ನ ವರಪ್ರಸಾದ ರೂಪದಲ್ಲೇ ನನ್ನ ತಂದೆ ತಾಯಿಯಂದಿರು ನನ್ನನ್ನು ಪಡೆದದ್ದಂತೆ. ಮತ್ಯಾಕಮ್ಮ ಈ ಪರೀಕ್ಷೆ? ನಿನ್ನ ಅನುಗ್ರಹದಿಂದ, ನನ್ನ ಪತಿವ್ರತಾ ಧರ್ಮದಿಂದ ನನ್ನವರು ಯಾರೆನ್ನುವುದು ಹಾಗೆ ಗುರುತಿಸುವ ಹಾಗೆ ಅನುಗ್ರಹಿಸಮ್ಮ, ಅನುಗ್ರಹಿಸು, ಅನುಗ್ರಹಿಸು. ಸ್ವಾಮಿ,
ನಿನ್ನ ಪತಿವ್ರತಾ ಧರ್ಮವನ್ನು ನೀನು ಮತ್ತೊಮ್ಮೆ ನಿರೂಪಿಸಿದೆ. ನಿನ್ನವನನ್ನೇ ಅವರ ಬಳಿಯಲ್ಲಿ ಹೋಗಿ ನಿಲ್ಲುವುದರ ಮೂಲಕವಾಗಿ ನಿನ್ನ ಪತಿವ್ರತ ಧರ್ಮ ಏನು ಅನ್ನೋದು ನಮಗೆ ಮತ್ತೊಮ್ಮೆ ನೀನು ಗುರುತಿಸಿಕೊಳ್ಳುವ ಹಾಗಾಯಿತು. ಹಾಗಂತ ಇದೇ ರೂಪದಲ್ಲಿ ಇರುವ ಆಗುವುದಿಲ್ಲ. ಹಾಗಂತ ಮೊದಲ ರೂಪದಲ್ಲಿ ಇರಬಾರದು. ವೃದ್ಧನಾದರೂ ಕೂಡ ನೀ ಮಾಡಿದಂತಹ ಒಂದು ಸಣ್ಣ ತಪ್ಪಿಗೆ ಬೇಕಾಗಿ ಅವನನ್ನೇ ವರಿಸಿ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಂಡವಳು. ಹಾಳಾದ ನಿನ್ನ ಜೀವನ ಹಾಲಿನ ಹಾಗಾಗಬೇಕು ಅಂತಾದ್ರೆ ವೃದ್ಧನಾದಂತಹ ನಿನ್ನ ಪತಿಗೆ ಅವನ ಕಾಯಕ್ಕೆ ನಾವು ಕಲ್ಪವನ್ನು ಕೊಡಬೇಕು. ಕಾಯ ಕಲ್ಪವಾಗಬೇಕು. ಹೌದೌದು. ಮತ್ತು ವೃದ್ಧನಾದ್ರೂ ಕೂಡ ಅಂತವರನ್ನು ಕೂಡ ಅವನ ದೇಹಕ್ಕೆ ಕಾಯಕಲ್ಪವನ್ನು ಮಾಡುವಂತಹ ಯೋಗ್ಯತೆಯನ್ನು ಹೊಂದಿದವರು ನಾವು. ಇಲ್ಲಿಯವರೆಗೆ ವೃದ್ಧನಾದಂತಹ ನಿನ್ನ ಗಂಡ ಈ ಅಶ್ವಿನಿ ದೇವತೆಗಳಾದಂತಹ ನಮ್ಮ ಅನುಗ್ರಹದಿಂದ ಯಾವ ರೂಪದಲ್ಲಿ ಬರ್ತಾನೆ ಮಿಸುನಿಯ ಪತಿರದಿ ವೃದ್ಧ ಪತಿಗೆ ನವತಾರುಣ್ಯ ಹೊದ್ದಿತಿಗಳು ಧನ್ಯಳಾದ ನಿಮ್ಮ ಮಗಿಮೆಯನ್ನು ಪೊಗಳಲದಿಯೇ ನಿಂದು ತಮ್ಮ ಪೊಸತೆ ಪ್ರಾಪ್ತವಾಯಿತೆಂಬ ಬಾಲಿಗೆ ಇದಕ್ಕಿಂತ ಹೆಚ್ಚು ನನ್ನ ಬದುಕಿನಲ್ಲಿ ಇನ್ನೇನು ಬೇಕು? ಧನ್ಯಳಾದೆ ನಾನು. ದೇವಭೇಷಜರೇ, ಚವನ ಮುನಿವರ ನೆರಗಿ ನುಡಿದನು ದಿವಿಜ ವೈದ್ಯರೇ ನಿಮ್ಮ ದಯೆಯಿಂ ನವಯುವಕನಾಗಿರ್ಪೇ ದಿವಿಜ ವೈದ್ಯರೇ ನಿಮ್ಮದೇ ನವಯುವಕನಾಗಿರ್ಪೇ ಕಂಗಳ ಮಗುಳಿನ ಪಡೆದೆ ಕಂಗಳ ಮಗುಳಿನ ಪಡೆದೆ ಭವ ಭವದೊಳೀರ್ಣದ ಭಾರವು ಸವೆಯಲರಿಯದು ಇದಕ್ಕೆ ಪ್ರತಿಕಾರ್ಯವನ್ನು ನಾನೇ ಗೈವಿ ಇದಕ್ಕೆ ಪ್ರತಿಕಾರ್ಯವನ್ನು ನಾನೇ ಗೈವಿ ಎಂದವರುಗಳ ಸಂಸ್ತುತಿಸಿ ಚವನ ಮುನಿವರ ನೆರಗಿ ನುಡಿದನು ದಿವಿಜ ವೈದ್ಯರೇ ಧನ್ಯತೆಯಿಂದಲೇ ನಿಮ್ಮಿಬ್ಬಯರ ಪಾದಮೂಲಗಳಲ್ಲಿದೋ ಚವನ ಪಡಮಡ್ತಾ ಇದ್ದಾನೆ. ಪ್ರತೀಕ್ಷೆ ಇಲ್ಲದ ಅಸಾಮಾನ್ಯವಾದ ವಿದ್ಯಮಾನವೊಂದು ಬದುಕಿನಲ್ಲಿ ಈ ತೆರನಾಗಿ ಘಟಿಸ್ತದೆ. ನಾನು ಬಿಡಿ ಯಾರ ನಿರೀಕ್ಷೆಯಲ್ಲೂ ಇರಲಿಲ್ಲ. ಆದರೆ ಬೆಳಕಿನ ಲೋಕದ ವೈದ್ಯರು ನೀವು. ಬೆಳಕೆಂದ ವಿವಂಚಿತರಾದವರಿಗೆ ಬೆಳಕೂಡುವಂತಹ ದೀಕ್ಷೆಯನ್ನು ತೊಟ್ಟವರಂತೆ ಸುಮನಸ್ವಿಗಳಾದಂತಹ ಋಷಿಗಳಿರ್ಲಿ ಮುನಿಗಳಿರ್ಲಿ ನರಲೋಕದ ಯಾರೇ ಇರಲಿ ಅವರಿಗೆ ನಿಮ್ಮ ಅನುಗ್ರಾಹಕವಾದ ದೃಷ್ಟಿಕೋನದಿಂದ ಅಸಾಮಾನ್ಯವಾದ ಅನುಗ್ರಹ ವಿಶೇಷದಿಂದ ಈ ತೆರನಾದ ಕಾಯಕಲ್ಪವನ್ನು ಮಾಡುತ್ತೀರಿ, ಬೆಳಕಿನ ಪಥವನ್ನು ತೋರಿಕೊಡ್ತೀರಿ ಅಂತ
ಈ ಪ್ರಕರಣದಲ್ಲಿ ನಿರೂಪಿತವಾದದ್ದು ಮಾತ್ರ ಅಲ್ಲ, ಈ ಋಣಭಾರವನ್ನು ನಾನು ನೀಗಿಕೊಳ್ಳುವ ವಿಧಾನ ಎಂತು ಅಂತ ನಾನೇ ಚಿಂತಿಸುವಂತೆ ಮಾಡಿದ್ದು ಸತ್ಯ. ಕೃತಕೃತ್ಯತೆಯಿಂದ ನಿಮ್ಮಲ್ಲೇ ನಾ ವಿನಂತಿಸಿಕೊಳ್ತಾ ಇದ್ದೇನೆ. ಏನು? ತಾಪಸಿನ ಧನಕನಕಾದಿ ಯಾವ ವಸ್ತು ವಿಷಯಗಳು ನನ್ನ ವಶದಲ್ಲಿಲ್ಲ. ಅದು ನಿಮ್ಮಂಥವರ ಅಪೇಕ್ಷೆಯಲ್ಲಿ ಉದಿಸುವಂತಹ ವಿಷಯವೂ ಅಲ್ಲ. ಹಾಗೆ ಅಂತ ನಾನೇನನ್ನು ಮಾಡಿದರೆ ಈ ಋಣಭಾರ ಅಲ್ಪವಾದರೂ ತಗ್ಗಿಸಿಕೊಳ್ಳುವುದಕ್ಕೆ ಸಾಧ್ಯ. ಪ್ರತಿಯಾಗಿ ನೀವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ, ಸುಮನಸ್ವಿಗಳಾದ ನೀವು ಆಡಿದರೆ ಅದನ್ನೇ ವ್ರತದಂತೆ ಅನುಷ್ಠಾನಿಸುವುದಕ್ಕೆ ನಾ ಬದ್ಧನಿದ್ದೇನೆ. ಏನು ಮಾಡಲಿ ಅಂತ ಉಪಕಾರ ಮಾಡುವ ಮನಸ್ಸಿದೆ. ನಿಜವಾಗಿ ನಾವು ಒಂದಿಹುದೆಲೆ ಮೊನ್ನಿ ವೃಂದ ತಿಲಕ ಕೇಳುವ ವೃಂದಾರಕ ವರ್ಗದು ಆವೋ ಕುಂದಗಳೆದು ಸಮಸ್ಕಂಧರೆನಿಸಿ ಕುಂದಗಳೆದು ಸಮಸ್ಕಂಧರೆನಿಸಿ ಮುದದಿಂದಲಿ ಸೋಮ ಪ್ರಾಶನವ ನಿನಗೆ ಕಾಯಕಲ್ಪವನ್ನು ಒದಗಿಸಿದಂತಹ ನಮಗೆ ಉಪಕಾರ ಮಾಡಬೇಕು ಎಂಬಂತಹ ದೊಡ್ಡ ಮನಸ್ಸು ನಿಮ್ಮದು. ನರಲೋಕದ ಸಹಜ ಗುಣವಲ್ವೇ? ಅದಕ್ಕೆ ದಾರಿಯನ್ನು ನಾವು ನಿನಗೆ ತೋರಿಸಿಕೊಡ್ತೇವೆ. ಅಪ್ಪಣೆಯ ಸ್ವರ್ಗವಾಸಿಗಳಾದ ದೇವಭೇಷಜರಾದಂತಹ ನಾವು ಭೂಲೋಕಕ್ಕೆ ಬರಬೇಕು ಅಂತಾದ್ರೆ ಒಂದು ಕಹಿಯಾದ ಘಟನೆ ನಮ್ಮ ಜೀವನದಲ್ಲೇ ನಡೆದು ಹೋಯಿತಯ್ಯ. ಲೋಕಕ್ಕೆ ಸಿಹಿ ಉಣಿಸುವ ದೀಕ್ಷೆ ಹೊತ್ತವರಿಗೆ ಏನು ಕಹಿ ಘಟನೆ? ವರುಣದೇವ ಲೋಕದ ಕ್ಷೇಮಕ್ಕೆ ಬೇಕಾಗಿ ಒಂದು ಮಹಾದ್ವರವನ್ನೇ ಕೈಗೊಂಡ. ಸರಿ, 3 ಲೋಕದಲ್ಲಿರುವಂತಹ ಪ್ರಮುಖರಿಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟ. ದೇವಭೇಷಜರಾದಂತಹ ನಮಗೆ ಮಾತ್ರ ನಿಮಂತ್ರಣವಿರಲಿಲ್ಲ. ಯಾಕೆ ಅಂತ ನಮಗೂ ಅರ್ಥವಾಗಲಿಲ್ಲ. ನಾವಿಬ್ಬರು ಮಾತಾಡಿಕೊಂಡೆವು, ಆಮಂತ್ರಣವಿಲ್ಲದಿದ್ರೂ ತೊಂದರೆ ಇಲ್ಲ, ಇದು ಯಾಕೆ ಅನ್ನುವುದನ್ನು ಪ್ರಶ್ನೆ ಮಾಡಬೇಕು ಎಂಬ ಹಾಗೆ ಆ ಸಭಾ ಪ್ರವೇಶ ಮಾಡಿದೆವು. ಹೋದಂತಹ ನಮ್ಮನ್ನು ಮಾನಿಸಲಿಲ್ಲ, ನಮಗೊಂದು ಕುಳಿತುಕೊಳ್ಳುವುದಕ್ಕೆ ಪೀಠವನ್ನು ಕೊಡಲಿಲ್ಲ, ಯಾರು ನಮ್ಮಲ್ಲಿ ಮಾತಾಡಿಲ್ಲ. ಆವಾಗ ನಾವೇ ಒಂದು ಆಸನದಲ್ಲಿ ಕುಳಿತುಕೊಂಡ ಕ್ಷಣವೇ ಆಗುವುದಕ್ಕೆ ನಮಗೆ ಒಡೆಯ ದೇವಲೋಕದ ದೇವೇಂದ್ರ ನಮ್ಮನ್ನು ಕಂಡಾಗ ಬಾಯಿಗೆ ಬಂದ ಹಾಗೆ ನಮ್ಮ ಬಗ್ಗೆ ತುಚ್ಛ ಭಾವದಿಂದ ಮಾತಾಡಿದ. ನಮ್ಮನ್ನು ನಿಕೃಷ್ಟವಾದಂತಹ ಭಾಷೆಯ ಮೂಲಕವಾಗಿ ನಿಂದಿಸಿದ. ಮಾತ್ರವೇ ಅಲ್ಲವನ ನಿಂದಾಸ್ಪದವಾದಂತಹ ಮಾತುಗಳನ್ನು ಕೇಳಿದಾಗ ನಮ್ಮ ಸಹನೆಯ ಕಟ್ಟೆ ಒಡೆದು ಹೋಯಿತು. ನಾವು ಕೂಡ ಎದ್ದು ಮಾತಾಡುವುದಕ್ಕೆ ತೊಡಗಿದೆವು. ಮಾತ್ರ ಅಲ್ಲ, ಒಂದು ಪ್ರತಿಜ್ಞೆಯನ್ನೇ ನಾವು ಮಾಡಿದೆವು. ಯಾವಾಗ ಸಹಪಂಕ್ತಿಯಲ್ಲಿ ಭೋಜನ ಮಾಡುವುದಕ್ಕೆ ನಮಗೆ ಅರ್ಹತೆ ಇಲ್ಲ ಎಂಬ ಹಾಗೆ ಹೇಳಿದೆಯೋ, ಒಂದಲ್ಲ ಒಂದು ದಿವಸ ನಿಮ್ಮ ಜೊತೆಯಲ್ಲೇ ಕುಳಿತು ಹವಿಸನ್ನು ಉಣ್ಣುತ್ತೇವೆ. ಒಂದು ವೇಳೆ ಅದು ಆಗದೆ ಹೋದರೆ ಈ ಸ್ವರ್ಗಲೋಕಕ್ಕೆ ನಾವು ಕಾಲಿಡುವುದಿಲ್ಲ ಎಂಬ ಹಾಗೆ ಪ್ರತಿಜ್ಞೆಯನ್ನೇ ಮಾಡಿದೆವು. ಹಾಗಾದ್ರೆ ನೀವೀಗ ಸ್ವರ್ಗದಿಂದ ವಿಮುಖರಾಗಿದ್ದೀವಿ. ಆ ಹವಿಸ್ಸನ್ನು ದೇವತೆಗಳ ಜೊತೆಯಲ್ಲಿ ಕುಳಿತು ಉಣ್ಣದೇ ಹೋದ್ರೆ ನಾವು ಸ್ವರ್ಗಕ್ಕೆ ಹೋಗುವ ಹಾಗಿಲ್ಲ. ಅವ ಸೆರಗಿನಲ್ಲಿ ಗಂಟು ಹಾಕಿಕೊಂಡಿದ್ದಾನೆ, ನಿಮ್ಮ ಪ್ರತಿಜ್ಞೆಯನ್ನು ಈಡೇರಿಸುವುದನ್ನು ನಾನು ನೋಡ್ತೇನೆ ಎಂಬ ಹಾಗೆ. ದೇವವರ್ಗದ ನಿಮ್ಮೊಳಗಿನ ವಿದ್ವೇಷಾತ್ಮಕವಾದ ಈ ಉಪಕ್ರಮಕ್ಕೋ ಪಂಥಕ್ಕೋ ನಾನು ಹೇಗೆ ಸಹಾಯಿಯಾಗಬಲ್ಲೆ ಅಂತ ಅರ್ಥ ಆಗಿದೆ. ಆ ದೇವತೆಗಳ ಜೊತೆಯಲ್ಲಿ ಅಶ್ವಿನಿ ಕುಮಾರಕರಾದ ಸೂರ್ಯಕುಮಾರಕರ ಅಂತಹ ನಾವು ಕೂಡ ಸಹಪಂಕ್ತಿ ಭೋಜನವನ್ನು ಮಾಡಬೇಕು. ಅಂತಹ ಒಂದು ಯೋಗ್ಯತೆಯನ್ನು ನಮಗೆ ಯಾರು ಕಲ್ಪಿಸ್ತಾರೆ ಎಂಬ ಹಾಗೆ ನಾವು ತಿರುಗಾಡಿಕೊಂಡು ಬರುವಾಗ ಈ ಪ್ರಕರಣ ನಡೆದು ಹೋಯಿತು. ನಿಮ್ಮಲ್ಲಿ ಭಿನ್ನಯಿಸುವುದು ಇಷ್ಟೇ, ಅಶ್ವಿನಿ ದೇವತೆಗಳಾದಂತಹ ನಮಗೆ ಉಪಕಾರ ಮಾಡಬೇಕನ್ನುವಂತಹ ಬಯಕೆ ನಿಮ್ಮಲ್ಲಿ ಉಂಟುಂತಾದ್ರೆ ನಮ್ಮ ಪ್ರತಿಜ್ಞೆ ಪೂರೈಕೆಯಾಗಬೇಕು. ದೇವತೆಗಳ ಜೊತೆಯಲ್ಲಿ ಕುಳಿತು ಹವಿರ್ಭೋಜನವನ್ನು ಉಣ್ಣುವ ಯೋಗವನ್ನು ನೀವು ಒದಗಿಸಿಕೊಡಬೇಕು. ನೀವು ಆಡಿದ್ದನ್ನು ಕೇಳಿದಾಗ ಇದು ನನಗೆ ಕರ್ತವ್ಯ ಅಂತಲೇ ದೃಢ ಪಡೆಯುವ ತೆರನಿಗಿ ನಡೆಸುವೆಯಾದಳಿ ಕಡು ತೋಷದಿನಲಿಯುವೆ ನೆನಲು ಬಿಡುಗಣ್ಣರ ವೈದ್ಯರ ಸೋಮವನ್ನ ಕೊಡಿಸುವೆ ಖರೆ ಯಾಗದಿ ಮೂದಿಯೇ ದೇವ ಬೇಷಜರೇ ಸುರರ್ಕಳ ಪಂಕ್ತಿಯಲ್ಲಿ ಘನತೆಗೆ ಹೇತುವಾಗ
ಹೇಳಿದಂತಹ ಶ್ರೇಷ್ಠವಾದ ಪಂಕ್ತಿಯಲ್ಲಿ ನೀವು ಸಮಾಸೀನರಾಗಿ ಹವಿರ್ಭೋಜಿಗಳಾಗಬೇಕು, ಸೋಮಪಾಯಿಗಳಾಗಬೇಕು ಎಂಬ ಸದಾಶಯವನ್ನು ನೀವು ಹೊಂದಿದ್ದೀರಿ. ಪ್ರಕರಣತ್ವೇನ ಇದರಲ್ಲಿ ನಮ್ಮ ಹಿರಿಯರದ್ದು ಪಾಲುಂಟು, ನಾವು ಬಲ್ಲೆವು. ಅರುಣಲೋಕದಲ್ಲಿ ಆದಂತಹ ಯಾಗ, ಅದರಲ್ಲಿ ಭಂಗ ಅನುಭವಿಸಿದವರು ಯಾರು, ಶಬ್ದರಾದವರು ಯಾರು, ಇದರ ಕುರಿತಾಗಿ ಒಂದು ಸ್ಥೂಲವಾದಂತಹ ಗ್ರಹಿಕೆ ನಮಗೂ ಉಂಟು. ಹಾಗೆ ಅಂತ ಆ ಪಂಥವನ್ನು ಸಾಧಿಸುವಲ್ಲಿ ನನ್ನನ್ನೇ ಮಾಧ್ಯಮವಾಗಿ ಅಂಗೀಕರಿಸಿ ನನಗೊದಗಿದ ಶಾರೀರಿಕವಾದ ದುಸ್ಥಿತಿಯನ್ನು ನೀಗಿ ಕರ್ತವ್ಯ ಪ್ರಚೋದನೆಯನ್ನು ಮಾಡಿದ್ದೀರಿ ಅಂತಾದರೆ ಪರೋಕ್ಷ ಪ್ರಿಯರಾದ ದೇವತೆಗಳ ಪ್ರವೃತ್ತಿಗೆ ಸಮ್ಮತವಾದ ವ್ಯವಹಾರ ಇದು ಅಂತ ನಾನು ತಿಳಿಯುತ್ತೇನೆ. ಯಾಗಯಜ್ಞಾದಿಗಳಲ್ಲಿ ನಿರತರಾಗಿ ಲೋಕ ಕಲ್ಯಾಣಕಾರಕರೆನಿಸಬೇಕಾದಂತಹ ಬದ್ಧತೆ ಈ ವರ್ಗಕ್ಕೆ ಸೇರಿದವರಿಗುಂಟು. ಲೋಕ ಕಲ್ಯಾಣದ ದೀಕ್ಷೆಯನ್ನು ತೊಟ್ಟವರು ನೀವು ಹೌದು. ನಿಮಗೆ ಇಂತಹ ಒಂದು ಉಪಕೃತಿ ನನ್ನ ಸಹಜೋಪಕ್ರಮದಿಂದ ಆಗುತ್ತದೆ ಅಂತ ಆದರೆ ಕಾಲ ಕರ್ಮ ಎಲ್ಲ ಕೂಡಿ ಬಂದ ಕಾಲದಲ್ಲಿ ಅಶ್ವಿನಿ ದೇವತೆಗಳಾದ ನಿಮಗೂ ಹವಿರ್ಭೋಜಿಗಳಾಗುವ ಸದವಕಾಶ ನನ್ನನ್ನು ನಿಮಿತ್ತವಾಗಿಸಿಕೊಂಡು ಆಗುತ್ತದೆ. ಆ ವಿಚಾರದಲ್ಲಿ ಯಾವ ಚಿಂತೆಯೂ ಕೊಡು ನೀವು ಹೊಂದುವುದು ಬೇಡ. ಈ ಭರವಸೆಯನ್ನು ಚವನನಿಂದ ನೀವು ಹೊಂದಬಹುದು. ಮುನಿವರ, ನಿನಗೆ ಇನ್ನಷ್ಟು ಅಂತಹ ಯೋಗ್ಯತೆಯನ್ನು ಮತ್ತಷ್ಟು ನಾವು ಒದಗಿಸಿಕೊಡುವಂತಹ ಮನ ಮಾಡುತ್ತಾ ಇದ್ದೇವೆ. ಅಂದ್ರೆ ಕಾರಣವಿಷ್ಟೇ, ತಪದಿಂದಲೋ ಯಜ್ಞ ಯಾಗಾದಿಗಳಿಂದಲೋ ಬಂದಿರುವಂತಹ ಪುಣ್ಯವನ್ನು ಲೋಕದ ಒಳಿತಿಗಾಗಿ ಬಳಸಿಕೊಳ್ಳುವ ನಿಸ್ವಾರ್ಥಪರರಾದ ಮುನಿಗಳಿಗೆ ಬೇಕೇ ಆದಂತಹ ಒಂದು ವಿಶೇಷವಾದ ವಿದ್ಯೆಯನ್ನು ನಾವು ಒದಗಿಸಿಕೊಡುವವರಿದ್ದೇವೆ. ಈ ಭೂಮಿಯಲ್ಲಿರುವ ತರು ಲತೆಗಳಲ್ಲಿ ಎಲ್ಲವಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯ ಔಷಧೀಯ ಗುಣ ಉಂಟೇ ಉಂಟು. ಹಾಗಂತ ಯಾವುದರಲ್ಲಿ ಯಾವ ರೀತಿಯ ಔಷಧೀಯ ಗುಣ ಅನ್ನುವುದು ಯಾರೊಬ್ಬರಿಗೂ ತಿಳಿದಿಲ್ಲ. ಅದು ತಿಳಿಯಬೇಕಾದ್ರೆ ಅದಕ್ಕೆ ದಿವ್ಯವಾದ ಜ್ಞಾನವೂ ಬೇಕಾಗ್ತದೆ. ಅಂತಹ ಬೆಳಕನ್ನು ನಿಮಗೆ ಒದಗಿಸಿಕೊಡುವುದರ ಮೂಲಕವಾಗಿ ಸಮಸ್ತ ಲೋಕದ ಔಷಧಿಗಳ ವಿಷಯಗಳನ್ನು ನಿಮಗೆ ತಿಳಿಯುವ ಹಾಗೆ ಇದೋ ಜ್ಞಾನ ಕೃತಾರ್ಥನಾದೆ ಆಗಲಿ. ಸೂರ್ಯೋದಿಸುವ ಪೂರ್ವದಲ್ಲಿ ಸೂರ್ಯಪಥದಲ್ಲಿ ಬಂದೊದಗುವ ವಿಘ್ನವಿಡ್ಡೂರಗಳನ್ನು ನಿವಾರಿಸುವ ದೀಕ್ಷೆ ತೊಟ್ಟವರು ಬೆಳಕನ್ನೇ ಅರಸುವವರ ಪಥವನ್ನು ಸುಗಮವಾಗಿಸಿಕೊಡ್ತಾ ಇದ್ದೀರಿ ಅಂತ ಇದರಿಂದ ವೇದ್ಯವಾಗ್ತದೆ. ಸರಿ, ಲೋಕೋಪಕಾರಕವಾದಂತಹ ಈ ಅನುಗ್ರಹ ವಿಶೇಷ ಲೋಕಕ್ಕೆ ವಿನಿಯೋಗ ಆಗಲಿ. ಹೀಗೆ ದೀನರಾದವರಿಗೆ ದಲಿತರಾದವರಿಗೆ ಸಹಾಯಿಗಳಾಗಿ ಅನುಗ್ರಹಿಸುವ ಈ ಕೃಪೆ ಇದಕ್ಕಿಂತ ಅತಿಶಯವಾಗಿ ಲೋಕಕ್ಕೆ ಉಪಕಾರವನ್ನು ಒಳಿತನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸಿ ದೇವತೆಗಳ ಜೊತೆಯಲ್ಲಿ ಕುಳಿತು ಹವಿಯನ್ನು ಉಣ್ಣುವಂತಹ ಶುಭ ಪ್ರತೀಕ್ಷೆಯಲ್ಲಿದ್ದೇವೆ. ಆದರ್ಶ ದಂಪತಿಗಳಾಗಿ ಮಾಡಿ. ನೀನು ಮಾಡಿದಂತಹ ಕೃತ್ಯಕ್ಕೆ ಒಂದು ಪರಿಹಾರವಾಗಿ ಪ್ರಾಯಶ್ಚಿತ್ತವಾಗಿ ನಿನ್ನ ಬದುಕನ್ನೇ ನನಗೊಪ್ಪಿಸಿಕೊಂಡೆ. ನಿನ್ನ ಕಂಗಳ ಬೆಳಕಿನಿಂದಲೇ ಲೋಕವನ್ನು ನನಗೆ ತೋರಿಕೊಡುವಂತಹ ಒಂದು ಸಾಹಸದಲ್ಲಿ ಮುನ್ನಡೆಯುತ್ತಾ ಸಾಗಿದೆ. ಆದರೆ ನಿನ್ನ ಪಾತಿವ್ರತ್ಯದ ನಿಷ್ಠೆ ದೊಡ್ಡದಲ್ಲ. ಯಾಕೆ ಅಂದರೆ ನನ್ನ ಕಣ್ಣಿನಿಂದ ಪತಿ ನೋಡುವುದಕ್ಕೂ ಪತಿಯ ಕಣ್ಣಿನಲ್ಲೇ ಲೋಕವನ್ನು ತಾನು ಕಾಡುವುದಕ್ಕೂ ಇರುವ ಅಂತರವನ್ನು ಅರಿತು ನಿನ್ನಿಂದಲಾಗಿ ನಾನು ಉಪಕೃತನಾಗುವುದು ಕೂಡ ನಿನ್ನ ಪಾತಿವ್ರತ್ಯಕ್ಕೆ ಭಂಗ ಅಂತ ನನ್ನ ಕಣ್ಣ ದೃಷ್ಟಿಯನ್ನೇ ನೇರ್ಪುಗೊಳಿಸಿದೆ. ದೇವತಾನುಗ್ರಹವನ್ನು ಮನೆ ಮನಗಳಿಗೆ ತಂದೊಡ್ಡಿದೆ. ಆಗಲಿ ಶುದ್ಧ ಸಂಕಲ್ಪದಿಂದ ತ್ಯಾಗಭೂಯಿಷ್ಠವಾದಂತಹ ಮನೋಗತಿಯನ್ನು ಹೊಂದಿ ಯಾರು ಹೋಗುತ್ತಾರೋ ಅವರಿಗೆ ಅಮೃತ ಫಲ ಸಿದ್ಧಿ ಅಂತ ವೇದಾನುಶಾಸನ ಅದನ್ನು ಬದುಕಲ್ಲಿ ನಿರೂಪಿಸಿದೆ. ಒಳಿತಾಗಲಿ. ಈ ಶೀಲ ನನಗೂ ನನ್ನ ಆಶ್ರಮಕ್ಕೂ ನನ್ನ ತಪಕ್ಕೂ ಸಂರಕ್ಷಣೆಯನ್ನು ಒದಗಿಸಲಿ ಅಂತ ಹಂಬಲಿಸ್ತೇನೆ. ಆಶ್ರಮದತ್ತ ಸಾಕು ಹೀಗೆ ಕಲಿಕಾಲದೇಗಿದಾನವನೆಂಬವನು
ಕಳಿಸಬೇಕು. ಬಳಿಕ ಕಾಲಾಂತರಕ್ಕೆ ಕಳಪುಲೋಮನ ಮಹದಾದಂತಹ ಪುರ ಕುಲೇಶನಾಗಿ ಕಾಲಕ್ಕೆ ಶೀದಾನವನೆಂದು ಲೋಕದಲ್ಲಿ ಬೆರೆಯುತ್ತಾ ಇದ್ದೇನೆ. ಕಾಲ ಖಂಜದ ದೀಪತೆಯೂ ಹೌದು. ಪೀಠವನ್ನು ಏರಿ ಅದೆಷ್ಟೋ ಸಮಯಗಳು ಕಳೆದು ಹೋಯಿತು. ನಮ್ಮವರೆಲ್ಲ ಆಡುತ್ತಿರುವ ಮಾತು ಒಂದೇ, ನಿನ್ನ ಅಪ್ಪ ಎಲ್ಲಿ ಹೋದ್ರು, ನಿನ್ನ ಅಪ್ಪ ಎಲ್ಲಿ, ನನಗೇನು ಗೊತ್ತು ಎಲ್ಲಿ ಹೋದ್ರು ಅಂತ. ನನ್ನಲ್ಲಿ ಹೇಳಿ ಹೋದ್ರೆ ಗೊತ್ತಾದೀತು. ಎಂತಾದನೋ ಆಯುಷ್ಯವೇ ಮುಗಿದು ಹೋಯಿತಾ ಏನೋ ಗೊತ್ತಿಲ್ಲ. ತಿಳಿಯದೇ ಇದ್ದುದು ತಪ್ಪಾಗಿದ್ದರೆ ಹೋದವರ ಕುರಿತಾಗಿ ನಾವು ಯಾಕೆ ಆಲೋಚನೆ ಮಾಡಬೇಕು? ನಮ್ಮವರ ಕ್ಷೇಮ ನಮಗೆ ಮುಖ್ಯ. ಈ ನಿರ್ಧಾರದಿಂದ ನಾನು ಅದರತ್ತ ಗಮನ ಹರಿಸದೇ ಹೋದೆ. ಯಾವಾಗ ಚಾರಕರು ಇಂತಹ ನುಡಿಯನ್ನು ಆಡಿದರು ಚಾರಕರು ಬಂದಾಡಿದಂತಹ ನುಡಿಯನ್ನು ಕೇಳಿ ತಂದೆಗೆ ಈ ಗತಿಯಾಗಿ ಹೋಯಿತಲ್ಲ. ಬಡ ಜೋಗಿಯೊಬ್ಬನಿಂದ ತಂದೆ ಕಣ್ಣು ಕಳೆದುಕೊಂಡು ಕಾರಣಾಂತರದಲ್ಲಿ ಭಿಕ್ಷೆ ಬೇಡಬೇಕಾದಂತಹ ಸ್ಥಿತಿ ಬಂದಿದೆ ಅಂತಾದರೆ, ಮಾಂಸವನ್ನು ಮದ್ಯವನ್ನು ತಿಂದು ಕಾಲ ಕಳೆಯುತ್ತಿದ್ದಂತಹ ನನ್ನಪ್ಪನಿಗೆ ಗೆಡ್ಡ ಕನಸು ತಿನ್ನುವಂತಹ ದೌರ್ಭಾಗ್ಯ ಬಂದಿದೆ ಅಂತಾದರೆ, ಇದನ್ನು ಕರುಣಿಸಿದಂತಹ ಮುನಿಯನ್ನೊಮ್ಮೆ ನೋಡಬೇಕು. ಅವನಿಗೂ ಅದೇ ಗತಿಯನ್ನು ಪ್ರಾರ್ಥಿಸಿ ಕೊಡಬೇಕು. ಆದ ಕಾರಣ ಆ ಚೌರೆಯಲ್ಲಿದ್ದಾನೆ ಎಂದು ಅರಸುತ್ತಾ ನಡೆಯುತ್ತೇನೆ ಆಶ್ರಮಕ್ಕೆ. ಕನ್ನ
ಏನೋ ಒಂದು ಸಾಧನೆಯನ್ನು ಮಾಡಿ. ನಾನಿನ್ನು ಮಾತಾಡಲೇ ಇಲ್ಲ, ನೀನು ಅದನ್ನೇನು ನೀನು ಈ ಹಿಂದೆ ಮಾಡಿದ್ಯಲ್ಲ ಕರ್ಮ, ಯಾರೆಲ್ಲ- ಅದರ ಕುರಿತಾಗಿಯೇ ಹೇಳುತ್ತಿರುವುದು. ಯಾರೆಲ್ಲ ಏನೋ ಮಾತಾಡಿದ್ದು ನಿನಗೆ ಅರ್ಥ ಆಗದಿದ್ದಕ್ಕೆ ಈಗ ಬೈಗಳಲ್ವ? ಬೈಯುವುದಷ್ಟೇ ಅಲ್ಲ, ಇದು ಪ್ರಾರಂಭ ಮಾತ್ರ. ನಿನಗೆ ಒಂದು ಪಿಂಡ ಬಿಡಬೇಕು ಅಂತ ಮನಸ್ಸು ಮಾಡಿದ್ದೇನೆ ನಾನು. ಆಗ್ಲಿ ನಿನಗೆ ಬಿಡ್ಲಿಕ್ಕೆ ಬೇಕಾದವರಿಗೆಲ್ಲ ನಿನ್ನೆಲ್ಲ ಬಿಟ್ಟಾಯ್ತಾ? ನಿನ್ನ ಶರೀರದ ಮಜ್ಜೆಯಿಂದ ನಿನ್ನ ಪಿಂಡವನ್ನಾಗಿಸಿ ಅದನ್ನು ನಿನಗೆ ತಿಳಿಸದೇ ಇದ್ದರೆ ನಾನು ಅಪ್ಪನಿಗೆ ಹುಟ್ಟಲಿಲ್ಲ ಮಗನೇ. ಬೇಡ, ನೀನು ಹೇಳಿ ನಿನಗೆ ಆಗಬೇಕಾದ್ದೇನು? ನನ್ನ ಮೇಲೆ ಅಷ್ಟು ವಿದ್ವೇಷ ಯಾಕೆ? ಪುಲೋಮಾಸುರನ ಪರಿಚಯ ಉಂಟು ನಿನಗೆ? ಪುಲೋಮಾಸುರ? ಹೌದು. ಹಾಗಂದ್ರೆ ನನ್ನ ಅಪ್ಪ. ಆಗಲಿ, ನಿನಗೆ ಪರಿಚಯ ಇರಬೇಕಾದದ್ದು, ನನಗೆ ಇರಲೇಬೇಕಾದ ನಿರ್ಬಂಧ ಏನೂ ಇಲ್ಲ. ಮಾಡಬಾರದನ್ನೆಲ್ಲ ಮಾಡಿ ಈಗ ನಿರ್ಬಂಧದ ಬಗ್ಗೆ ಮಾತಾಡಬೇಡ. ನಿನ್ನ ಅಪ್ಪ ಮಾಡಬಾರದನ್ನು ಮಾಡಿದ್ದಕ್ಕೆ ನಾನು ಆ ಶಬ್ದ ಹೇಳಬಾರದು. ಪುಲೋಮಾಸುರನಿಗೋ ಕಾಲಕೇಶಿಗೋ ನಿರ್ಬಂಧ ಹೇರುವುದಕ್ಕೆ ನಿನಗೆ ಯಾರೋ ಕೊಟ್ಟದ್ದು ಹಕ್ಕು. ನೀನು ಕಾಲಕೇಶಿ, ನಾನು ಅವನ ಮಗ. ಅವರ ಮಗ. ನನ್ನ ಅಪ್ಪ ಪುಲೋಮಾಸುರ. ನಿನ್ನ ಅಪ್ಪನನ್ನು ಕೇಳಿಕೊಂಡು ನನ್ನ ಬಳಿ ಯಾಕೆ ಬಂದದ್ದು? ನನ್ನ ಜನಕನ. ನನ್ನ ಜನಕನ. ಆಗಲಿ, ಜನಕನ ಕಣ್ಣ ಕಿತ್ತೀಹ. ಕಣ್ಣ. ಓ ಹೋ ಹೋ ಹೋ. ಬೇಗಕ್ಕೆ ತಲೆಗೆ ಹೋಗುದಿಲ್ಲ ಕಾಣ್ತದೆ, ಮಾಡುವುದಕ್ಕೆ ಮಾತ್ರ. ಅಲ್ಲ, ಈಗ ಅವನಿಗೆ ಕಣ್ಣು ಹೋಗುವಲ್ಲಿವರೆಗೂ ತಲೆಗೆ ಹೋಗ್ಲಿಲ್ಲ, ಇದು ಹೋಗ್ತದೆ ಹೀಗೆ ಮಾಡಿದ್ರೆ. ಈಗ ಅನ್ನಯವಾಯಸಗಿದ್ದ ದುರುಳನ ಕಣ್ಣ ನಿಂಗಿಸಿ ಜಾತಿಗೈದಿಗೆ ಅನ್ನಯವನೆಸಗಿದ್ದ ದುರುಳನ ಕಣ್ಣ ನಿಂಗಿಸಿ ಜಾತಿಗೈದಿಗೆ ಇನ್ನೂ ಬಾಳಗ ಗಯ್ಯನಾದನು ನಲ್ಲಿಗೆ. ನಿನ್ನ ಅಪ್ಪನಿಗೆ ಕಣ್ಣು ಹೋದದ್ದು ನಿನ್ನ ಸ್ಮರಣೆಯಲ್ಲುಂಟು. ನಿನ್ನ ಅಪ್ಪನಿಗೆ ಅಂತ ಸ್ವರ ಏರಿಸಿ ಮಾತಾಡಬೇಡ, ಅದನ್ನು ಸೌಮ್ಯವಾಗಿ ಹೇಳು. ನಿನ್ನ ಅಪ್ಪನಿಗೆ ಅಂತ, ನಿನ್ನ ಅಪ್ಪನಿಗೆ ಅಂತ ಸ್ವರ ಏರಿಸಿ ಬಾರಿಸಿ. ಅಪ್ಪನ ವಿಷಯಕವಾಗಿ ಮಾತಾಡುವಾಗ ಸ್ವರ ಏರಬಾರದು ಮಗನಿಗೆ. ಅವ ನಿನ್ನ ಅಪ್ಪ, ನನ್ನದ್ದಲ್ಲ. ಏನೋ ತಿರುಗಿಸಿಕೊಡುದೇನೋ ಅಲ್ಲ, ಆದ್ದರಿಂದಲೇ ಹೇಳಿದ್ದು ನೀನು ವಿನೀತನಾಗಿ ಪಿತೃಭಕ್ತಿಯಿಂದ ಅವರ ಕುರಿತಾಗಿ ಮಾತಾಡಿದ್ರೆ ಆಕ್ಷೇಪ ಇಲ್ಲ. ನೀನು ಘನ್ನಘಾತಕತನವನ್ನು ಮಾಡಿದೆ ಅಂತ ಹೇಳಿದ್ರು. ಈಗ ಘನ್ನಘಾತ ದೊಡ್ಡ ಕೆಲಸ ಮಾಡಿದ್ದೆ ಉಂಟು ನಿನ್ನ ತಲೆ. ಸರಿ, ಈಗ ನಾನು ಮಾಡಿದ್ದು ಯಾವುದು, ಏನು, ಅದರ ಮರ್ಯಾದೆ ಎಷ್ಟು, ಇದನ್ನು ಮತ್ತೆ ವಿವೇಚಿಸುವ. ಕಣ್ಣು ಹೋಗುವ ಹಾಗಾದ ಪ್ರವೃತ್ತಿ ಈಗ ನನ್ನಿಂದ ಆದದ್ದು, ಅವನ ಕಣ್ಣು ತೆಗೆದ ಪ್ರವೃತ್ತಿ. ಒಂದು ಶರೀರಕ್ಕೆ ಯಾವುದು ಪ್ರಾಮುಖ್ಯ ಅಂತ ಇಲ್ಲವೇನೋ, ಅದನ್ನು ನೀನು ತೆಗೆದೆ ಅಂತ ಆದ್ರೆ ಈಗ ಯಾವುದರಿಂದ ತೆಗೆದದ್ದು ನಾನು? ಅದು ನೀನು ಹೇಳಬೇಕು. ನೀನು ಯಾವುದರಿಂದ ತೆಗೆದದ್ದು ಅಂತ. ಅಲ್ಲ, ನಿನ್ನ ಅಪ್ಪನದಲ್ಲೂ ಹೋದದ್ದು. ಹೌದು, ಈಗ ನೀನಲ್ಲ, ನೀನು ಹೇಳಬೇಡ. ನಿನ್ನ ಅಪ್ಪ ಏನು ಮಾಡ್ತಾ ಇರುವಾಗ ನಾ ಕಣ್ಣು ತೆಗೆದದ್ದು? ಅದನ್ನು ನೀನು ಹೇಳಬೇಕು. ಅಲ್ಲಪ್ಪ, ನಿನ್ನ ಅಪ್ಪನದ್ದು ಹೋದದ್ದು ಅಂತ ಹೇಳಿದ್ದು. ಹೌದು, ಮಾತೃಗರ್ಭದಲ್ಲೇ ನಾನಿರುವಾಗ ನನ್ನ ತಾಯಿ ನಿನ್ನ ಪಿತನಿಗೆ ಪರಸ್ತ್ರೀಯಾದವಳ ಕುರಿತಾಗಿ ವ್ಯಾಮೋಹಿತವಾದಂತಹ ಅಸದೃಷ್ಟಿಯನ್ನು ಹೊಂದಿದಂತಹ ಆತ ಅತಿರೇಕಕ್ಕೆ ಹೋಗಿ ಅತ್ಯಾಚಾರವನ್ನೇ ಮಾಡುವುದಕ್ಕೆ ಹೊರಟ ಕಾಲದಲ್ಲಿ ದಂಡನೆಯ ರೂಪದಲ್ಲಿ ಶೈಶವದಲ್ಲೇ ನಿನ್ನ ತಂದೆಗೆ ಒದಗಿದ ದುರವಸ್ಥೆ ಆ ದೃಷ್ಟಿ ಹೋಗುವಿಕೆ ಎಂಬುದು. ಇದರಿಂದ ಮಗನಾದ ನೀ ಕಲಿಯಬೇಕಾದ ಪಾಠ ಏನು? ಕಣ್ಣುಂಟು ಅಂತ ಸಿಕ್ಕ ಸಿಕ್ಕಲ್ಲಿ ದೃಷ್ಟಿ ನೆಡುವುದಲ್ಲ, ನಾವು ಕಣ್ಣಿನ ನೋಟವನ್ನು ಸಾರ್ಥಕವಾಗಿಸುವಂತೆ ಒಳಿತಿನೆತ್ತಲೇ ದೃಷ್ಟಿ ನೆಟ್ಟದ್ದು ಹೌದಾದ್ರೆ ಕಣ್ಣಿನ ಬೆಳಕು ಹೆಚ್ಚಾಗ್ತದೆ. ಅದಲ್ಲ ಅಂತ ಆದ್ರೆ ಇದ್ದದ್ದು ನಷ್ಟವಾಗುತ್ತದೆ. ಅಪ್ಪನ ಬದುಕಿನಲ್ಲಿ ಒದಗಿದ್ದನ್ನು ಆದರ್ಶ ಅಂತ ಸ್ವೀಕರಿಸುವುದಕ್ಕಾಗ್ತದೆ. ಅಪ್ಪ ಈಗ ಕೆಡುಕನ್ನೇ ಮಾಡಿರ್ಲಿ, ಕೆಟ್ಟ ಪರಿಣಾಮವನ್ನೇ ಅನುಭವಿಸಿರ್ಲಿ, ಮಗ ಅದನ್ನು ಅನುಸರಿಸದೇ ಇರುವುದಕ್ಕೆ ಅಪ್ಪನ ಕೃತ್ಯ ಪ್ರಚೋದಕವಾಗುತ್ತದೆ. ಆದ್ದರಿಂದಲೇ ಕೆಟ್ಟದ್ದನ್ನು ನೋಡಿ ಮಾಡಿ ನಿನ್ನಪ್ಪ ದೃಷ್ಟಿ ಕಳ್ಕೊಂಡ್ರೆ ಮಗನಾದ ನೀನು ಅಷ್ಟನ್ನು ಮಾಡದಿದ್ರಾಯ್ತು, ಒಳ್ಳೇದಾಗ್ತದೆ. ಅದು ಬಿಟ್ಟು ಅದ್ಯಾಕೆ ಹೀಗೆ ಅಂತ ಸ್ವರ ಏರಿಸುವುದಕ್ಕೆ ಹೊರಟ್ರೆ ನಿನಗೆ ಕಣ್ಣಿನ ಬೆಳಗ್ಗೆ
ಸಂಸಾರವನ್ನು ಮಾಡಿದ್ದು ಇಲ್ಲ. ನನ್ನ ಅಪ್ಪನನ್ನು ಹುಟ್ಟಿದ ಕ್ಷಣ ಕಣ್ಣು ತೆಗಿಬೇಕು ಅಂತಿದ್ರೆ ಇದ್ರೆ ನೀನು ಲೋಕಕ್ಕೆ ಎಷ್ಟು ಮಾರಾಟ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಹುಟ್ಟಿದ ಕ್ಷಣವೇ ನನಗೆ ನಿನ್ನ ಅಪ್ಪನ ಕಣ್ಣು ತೆಗೆಯುವ ಶಕ್ತಿಯನ್ನು ಕೊಟ್ಟವರಾರು ಅಂತ ಯೋಚಿಸಿದ್ಯಾ? ಏ ಪಟಜೋಗಿಯೇ, ನನ್ನ ಅಪ್ಪನಿಗೆ ಈ ಗತಿಯನ್ನು ಒದಗಿಸಿದೆಯಲ್ಲ, ನಿನ್ನನ್ನು ಮಣ್ಣು ಮುಗಿಸಿ ಕೊಲ್ಲದೆ ಬಿಡಲಾರೆ. ಇದೇ ಮುಂದುವರಿಯಲ ಶೈಶವದಲ್ಲಿ ನಿನ್ನ ಅಪ್ಪನಿಗೆ ಏನಾಗಿದೆ ಅಂತ ಗೊತ್ತಾಗಿ ಬೆಳೆದ ನನಗೆ, ತಪಸ್ಸಿನಿಂದ ಆರ್ಜಿತವಾದ ಪುಣ್ಯ ವಿಶೇಷವನ್ನು ಹೊಂದಿದ ನನಗೆ ಅನೇಕ ಸಿದ್ಧಿ ಸಾಮರ್ಥ್ಯಗಳನ್ನು ನಿಮಗೆ ಉಪದ್ರ ಕೊಡಬೇಕು ಅಂತಲೇ ನಾನು ಸಂಪಾದಿಸಿದ್ದೆ. ನನಗೆ ಮಾತ್ರ ಅಲ್ಲ, ನನಗೂ ಅಷ್ಟಸಿದ್ಧಿ ಗೊತ್ತು. ಏನು ಅಷ್ಟಸಿದ್ಧಿ? ಯಾವುದಲ್ವಾ? ಯಾವುದು ಮಾಡಿ ಅಲ್ಲ, ಅದರಲ್ಲಿ ಅಣುವಾಗ್ತೀಯ, ಮಹತ್ತಾಗ್ತೀಯ, ಅಣಿಮ ಮಹಿಮಾ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾನ ಈಶತ್ವ ವಶಿತ್ವ ಇಷ್ಟರಲ್ಲಿ ಅದು ಉಳಿದು ಮತ್ತು 100 ಮಾಡಿ ಅಣ್ಣ. ಇದು 8ರಲ್ಲಿ ಯಾವ್ದಾದ್ರು ಒಂದು ಪ್ರಯೋಜನಕ್ಕೆ ಬರ್ತದ ಇಲ್ವಾ ನೋಡ್ತೇನೆ. ಏನು ನೋಡ್ತೀರ? ತೃಣವಂಡಲ ಮಂತ್ರಿಸುತ್ತಾಗಲೇ ಮುಂದೆಗೆ ಸೇಯಲು ಹೆಚ್ಚು 100 ಗೊತ್ತಲ್ಲ. ಬಂಡೆ ಕಲ್ಲುಗಳ ವರ್ಷವನ್ನು ಸುರಿಸಿಯೇನು, ನೀನು ಅಗ್ನಿ ವರ್ಷವನ್ನು ಸುರಿಸಿಯೇನು, ಚಂಡಮಾರುತವನ್ನ ಎಬ್ಬಿಸಿಯೇನು, ನೀನು ಪರ್ವತವನ್ನ ಎತ್ತಿ ನಿನ್ನ ಮುಖಕ್ಕೆ ಬಿಸಾಡಿಯೇನು. ಬೇಡ, ನೀನು ಅಷ್ಟನ್ನು ಮಾಡುವಾಗ ನಾನು ಎತ್ತಿಕೊಂಡದ್ದು ಒಂದು ಹುಲ್ಲಿನ ತುಂಡನ್ನು. ನಿನಗೆ ಬುದ್ಧಿ ಇರುವುದಷ್ಟೇ. ಯಾವುದು ಬುದ್ಧಿ? ಹುಲ್ಲ ತುಂಡಿ ವೈಭವ. ಇದನ್ನೇ ಅಭಿಮಂತ್ರಿಸಿ ಅಸ್ತ್ರ ವಿಶೇಷವಾಗಿ ಪ್ರಯೋಗಿಸುವಾಗ ಏನು ಮಾಡುವುದಕ್ಕಾಗ ಉಳಿಯಬೇಕೆನೇ ಉಳಿಯಬೇಕೆನುತ್ತ ನಿಮ್ಮ ಕಣ್ಣು ನಿಮ್ಮ ಕಾಣುವುದಿಲ್ಲ ಮಗ, ಕತ್ತಲಾಗುವಂತೆ ಆಯಿತೆ. ಹೌದು, ನಾನು ನಿಮ್ಮ ಮಗ ಕಾಮಕೇಶಿದಾನವ. ಏನಾಯ್ತಯ್ಯ, ಏನಾಯಿತು? ನಿಮಗೆ ಇಂತಹ ಸ್ಥಿತಿಯನ್ನು ಕೊಟ್ಟವ ಚವನ ಎನ್ನುವಂತಹ ವಿಷಯವನ್ನು ತಿಳಿದು ನಾನು ಅವನನ್ನು ಆಕ್ರಮಿಸುವುದಕ್ಕೆ ಮುಂದಾದೆ. ತೃಣವನ್ನನ್ನು ಅಭಿಮಂತ್ರಿಸಿ ಬಿಟ್ಟಿದ್ದಾನೆ. ಅದು ನನ್ನನ್ನು ಬೆಂಕಿಯಾಗಿ ಸುಡುವುದಕ್ಕೆ ಪ್ರಾರಂಭವಾಗಿದೆ. ಅಯ್ಯೋ ಭಯ, ನಾವಿಬ್ರು ಉಳಿಯುವುದಿಲ್ಲ. ಹೀಗನೇ ಏನು ಮಾಡಿದೆ? ನೀನು ಕೆಳಗಿರುವಂತಹ ವ್ಯಕ್ತಿ ಸಾಮಾನ್ಯನಲ್ಲ, ಅಸಾಮಾನ್ಯನಿದ್ದಾನೆ. ಉರಿಯುವಂತಹ ಬೆಂಕಿಗೆ ಕೈಯನ್ನೊಡ್ಡಿದ್ದರೆ ಏನಾಗಬಹುದು ಪರಿಣಾಮ? ಅದೇ ಆಗಿದೆ ನಮ್ಮ ಪರಿಸ್ಥಿತಿ. ತಡ ಮಾಡುದು ಸರಿಯಲ್ಲ. ಆತನಲ್ಲಿಗೆ ಹೋಗಿ ಕ್ಷಮೆಯನ್ನು ಕೇಳುವ. ತನಯನ ಕರವಿಡಿಯುತ್ತ ವಿನಯನು ಚರಣಗೆ ಕೈ ತರುತ್ತ ಶರಣಾದೆವೆಲೆ ಮುನಿವರನಿ ಶ್ರೀ ಚರಣಕ್ಕೆ ಮೌನಿವಾರೆಣ್ಯ ಎಮ್ಮ ಕರುಣ ಕಟಾಕ್ಷ ಪೊರೆಯೋ
ಧರೆಗೆ ಭಾರಕನಾಗಿ ಬವಣಿಯನು ಮುನಿವರೇ ಜಿಯ ರಕ್ಷಣೆ ಮಾಡಬೇಕು, ನಮ್ಮನ್ನು ಕಾಯಬೇಕು. ನನ್ನ ತಂದೆ ಕುಲೋಮಾಸುರ ಅಂದ್ರೆ ಇವರೇ, ನಾ ತಪ್ಪಾಯಿತು. ಅವರಿಗೆ ಒದಗಿದ ಸ್ಥಿತಿಯನ್ನು ನೀಗುವುದಕ್ಕೆ ಪ್ರತೀಕಾರ ವಂಚೆಯಿಂದ ಬಂದವನಲ್ಲ. ನಿನ್ನಲ್ಲಿ ಎಂಟಲ್ಲ, ಅದಕ್ಕಿಂತ ಹೆಚ್ಚು 100 ಉಂಟು ಅಂದೆ. ಅದು ಎಲ್ಲವೂ ವ್ಯರ್ಥ ಅಂತ ಗೊತ್ತಾಯ್ತು. ಬಂಡೆ ಪುಡಿ ಮಾಡ್ತೇನೆ ಅಂದೆ. ಇಲ್ಲ, ನನ್ನ ಪರ್ವತವನ್ನು ಪುಡಿಗಟ್ಟಿ ತಲೆಗೆ ಹಾಕುತ್ತೀಯ ಎಲ್ಲ ನನ್ನಿಂದ ಬಾಯಲ್ಲಿ ಮಾತ್ರ ತಿಳಿಯದೆ ಮಾಡಿದಂತಹ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ರಕ್ಷಣೆ ಮಾಡಬೇಕು ದೇವ. ನೀವೇ ಸಮಾನರು ನೀವು. ಅಂತರಂಗದಲ್ಲೇ ಪರಿವರ್ತನೆ ಬಂದದ್ದು ಹೌದಾ? ಮುನಿಗಳಾದವರಿಗೆ ಸಾಧು ವರ್ಗಕ್ಕೆ ಉಪಟಳಕಾರಿಗಳಾಗಬಾರದೆಂಬ ನಿಮ್ಮ ಸಂಕಲ್ಪ ಪ್ರಾಮಾಣಿಕ ಹೌದು ತಾನೆ? ನಿಜ. ಅದೇ ಹೌದಾದ್ರೆ ಚಿಂತಿಸಬೇಡಿ. ಮರುಗುತ್ತಲಿತು ಪಶ್ಚಾತ್ತಾಪವ ಪಡುತ್ತೀರೇ ಶರಣಾದನುಜರ ಎತ್ತಿ ಕರುಣೆಯೋಳ ಪುಲೋಮಗೆ ಸಿದ್ಧೌಷಧದಿಂದ ಬರಿಸಿದ ದೃಷ್ಟಿಯ ಭವವು ಅಸುರರೇ, ತಂದೆ ತಾಯಿ ಬಂಧು ಬಳಗ ಗುರು ಎಲ್ಲವೂ ನೀವು. ಈ ಅನಿಸಿಕೆ ಪ್ರಾಮಾಣಿಕವೇ ಹೌದಾಗಿದ್ದೆ ಒಂದು ಮಹತ್ತರವಾದ ಪರಿವರ್ತನೆಯನ್ನು ತಂದೆ ಮಕ್ಕಳಾದ ನಿಮ್ಮಲ್ಲೇ ನಾ ಕಾಣ್ತಾ ಇದ್ದೆ. ಕೆಟ್ಟ ದೃಷ್ಟಿಯನ್ನು ಪರನಾರಿಯಲ್ಲಿ ಬೀರಿ ದೃಷ್ಟಿಯನ್ನು ಕಳೆದುಕೊಂಡ ಪುಲೋಮನಿವನು. ಆದರೆ ಒಬ್ಬಾತ ಋಷಿಯಲ್ಲಿ ಸಾಧಕನಲ್ಲಿ ಕೆಡುಕಿನ ದೃಷ್ಟಿಯನ್ನು ಬೀರಿದಂತಹ ನಿನ್ನ ದೃಷ್ಟಿಪಥವನ್ನು ತಿದ್ದಿ ವಿರೋಧ ತೋರ್ತಾ ಇರುವ ನಿನ್ನನ್ನು ಕರೆದು ತಂದು ಶರಣಾಗತನಾಗುವಂತೆ ಅವನು ಪ್ರಚೋದಿಸಿದ್ದಾನೆ ಅಂತಾದರೆ ಒಳಗಿನಿಂದ ಅವ ಪರಿವರ್ತನೆಗೊಂಡಿದ್ದಾನೆ ಅಂತ ಮಾತ್ರ ಅಲ್ಲ, ತನ್ನವರನ್ನು ಪರಿವರ್ತನೆ ಮಾಡುವ ಹೊಣೆಯನ್ನು ತಾನು ಹೊತ್ತುಕೊಂಡಿದ್ದಾನೆ ಅಂತ ನಾನು ಕರೆದುಕೊಂಡು ಬಂದದ್ದು ಮಾತ್ರ ನಿರ್ದೇಶನ ಅಪ್ಪನದ್ದೇ. ಅಪ್ಪನ ನಿರ್ದೇಶನಕ್ಕೆ ನೀನು ಒಳಪಡ್ತೀಯ. ನೀನು ಮಾಡಿದ್ದು ತಪ್ಪು, ಹೀಗೆ ಮಾಡುವಂತ ಅಪ್ಪನೇ ಹೇಳಿದ್ದು ನನಗೆ. ಅಪ್ಪ ಹೇಳಿದ್ದನ್ನು ನೀನು ಒಪ್ಪಿ ಬಂದದ್ದು ಹೌದಲ್ಲ? ಹಾಗಾದರೆ ಕೆಡುಕು ಎಸಗುವವರನ್ನು ತಿದ್ದಿ ತೀಡಿ ಸತ್ಪಥದಲ್ಲಿ ಮುನ್ನಡೆಸುವಂತಹ ಛಾತಿಯನ್ನು ಅವನು ಉಳಿಸಿಕೊಂಡಿದ್ದಾನೆ ಅಂತಾದರೆ ಈ ಭೂಲೋಕದಲ್ಲಿ ಉದಿಸಿದ ಎಲ್ಲರೂ ಕೂಡ ತಪ್ಪು ಮಾಡಿ ತಾವುಗೈದ ತಪ್ಪಿನ ಫಲವಾಗಿ ಅನುಭವಿಸಬೇಕಾದದ್ದನ್ನು ಅನುಭವಿಸುವುದಕ್ಕೆ ಉದಿಸುವವರು. ಹಾಗೆ ಅಂತ ಉದಿಸಿದ ಮೇಲೆ ಮತ್ತೂ ತಪ್ಪು ಮಾಡದೆ ಸನ್ಮಾರ್ಗ ಪ್ರವರ್ತಕರಾಗಿ ಒಳ್ಳೆಯ ಕರ್ಮಗಳನ್ನೇ ಮಾಡಿದರೆ ತಪ್ಪಿನಿಂದ ಒಳ್ಳೆಯದನ್ನು ಸಾಧಿಸುವುದಕ್ಕಾಗುತ್ತದೆ. ಅದಕ್ಕೆ ನಿದರ್ಶನ ಭೂಲೋಕದಲ್ಲಿದ್ದ ಪ್ರತಿಯೊಬ್ಬರ ಜನ್ಮವೂ ಹೌದು. ಈಗ ನಿನ್ನ ಅಪ್ಪನೂ ಹೌದು. ತಾನು ತಪ್ಪೆಸಗಿದ, ಈಗ ಮಗನನ್ನು ತಿದ್ದಿದ. ಇದೇ ಹೌದಾದರೆ ತಿದ್ದಲ್ಪಡಬೇಕಾದವರು ನಿನ್ನ ವರ್ಗದಲ್ಲಿ ಎಷ್ಟಿದ್ದಾರೆ ಅಂತ ನಿನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವುದಕ್ಕೆ ದೇವತಾನುಗ್ರಹದಿಂದ ಸಿದ್ಧಿಸಿದ ಸಿದ್ಧೌಷಧದ ಪ್ರಯೋಜನವನ್ನು ನಿನಗೆ ಒದಗಿಸ್ತಾ ಇದೋ ನಿನಗೆ ದೃಷ್ಟಿಯನ್ನು ಕರುಣಿಸುವವನಿದ್ದೇನೆ. ನನ್ನ ಅಪ್ಪನಿಗೆ ಕಣ್ಣು ಬಂತು, ನನ್ನ ಅಪ್ಪನಿಗೆ ಕಣ್ಣು ಬಂತು. ಧನ್ಯನಾದೆ. ಹಾಗೆ ಅಂತ ಗುರುಗಳು ದೃಷ್ಟಿ ಕರುಣಿಸಿ ಒಳ್ಳೆಯದನ್ನು ಕಾಣುವ ಹಂಬಲ ಮೊದಲು ಉಂಟು ಅಂತ ತೋರಬೇಕು. ಆಮೇಲೆ ದೃಷ್ಟಿ ಭರಿಸುವುದು ಹೇಗೆ ಅಂತ ಯೋಚಿಸೋಣ. ಬುದ್ಧಿಯಲ್ಲಿ ತನು ಮನವ ಚಿತ್ತಿಕೊಳ್ಳಲು ಇಷ್ಟು ಅನುರಾಗ ಬರುವಂತೆ ಮಾತಾಡುವುದು ಕೇಳಿದಾಕ್ಷಣವೇ ವಿರಾಗ ಬರುವಾಗ ಯಾಕೆ ಆರ್ಭಟ ಕೊಟ್ಟು? ಮೊದಲು ಅಪ್ಪನ ಕೈಯಿಂದ ಬೀಳ್ತಾ ಇತ್ತು, ಈಗ ನಿಮ್ಮ ಕೈಯಿಂದ 2 ಬಿತ್ತಲ್ಲ ಬುದ್ಧಿ ಬನ್ನಿ. ಅಂತೂ ಬೀಳಬೇಕಾದಲ್ಲಿಗೆ ಬಿದ್ದಲ್ಲಿಗೆ, ಬರಬೇಕಾದ್ದು ಸಕಾಲದಲ್ಲಿ ಬಂತು ಹುಡುಗ ಬುದ್ಧಿ ಅಲ್ವ ಅಂತ ನೀನು ಹೇಳಬೇಕು. ಆದರೆ ಈಗ ಅವನಿಂದಾಗಿ ಪ್ರೌಢತೆಯನ್ನು ನೀನು ಹೊಂದಬೇಕು. ಮಾತ್ರ ಅಲ್ಲ, ನಿಮ್ಮವರನ್ನು ಸದ್ಪಥದಲ್ಲಿ ಮುನ್ನಡೆಯುವಂತೆ ಮಾಡಿ ಋಷಿ ಮುನಿಗಳಿಗೆ ಉಪದ್ರವಕಾರಿಗಳಾಗದಂತೆ ನಿಯಂತ್ರಿಸಬೇಕು. ನಿಮ್ಮ ಈ ಕರುಣೆಯಿಂದಾಗಿ ನಮ್ಮ ಅಸುರತ್ವವೆಲ್ಲ ನಾಶವಾಗಿ ಹೋಯಿತು. ಇನ್ನು ಮುಂದೆ ಸತ್ಯ ಧರ್ಮ ನಿಷ್ಠೆಯಿಂದ ಪ್ರಜೆಗಳನ್ನು ಪಾಲಿಸುತ್ತೇವೆ. ಹಾಗೂ ಮಗನಿಂದಾಗಿ ರಾಜ್ಯವನ್ನು ಪಾಲಿಸುವಂತೆ ಮಾಡುತ್ತೇನೆ. ನಾನು ಇನ್ನು ಎಲ್ಲವನ್ನು ತೊರೆದು ವಾನಪ್ರಸ್ಥಕ್ಕೆ ತೆರಳುತ್ತೇನೆ.
ಎಲ್ಲರೂ ಹೋಗ್ಲಿಕ್ಕಿರುವುದು ಎಲ್ಲಿಗೆ ಅಂತ ಮೊದಲು ತೋರುವುದಕ್ಕೆ ನಿನ್ನ ಅಪ್ಪ ಹೊರಟಿದ್ದಾರೆ. ನೀನು ಅಲ್ಲಿಗೆ ಹೊರಡುವ ಮೊದಲು ಇಲ್ಲಿ ಮಾಡಬೇಕಾದನ್ನೆಲ್ಲ ಮಾಡಿ ಹೊರಡಬೇಕು. ಲೋಕಕ್ಕೆ ಮಗನನ್ನು ಕರುಣಿಸಿ ನೀನು ಮತ್ತೆ ವಾನಪ್ರಸ್ಥಕ್ಕೆ ಬಾ ಅಂತ ಅಪ್ಪ ಹೇಳುದು. ಅಲ್ವಾ, ಮಗನನ್ನು ಕರುಣಿಸುವುದು ಮಾತ್ರ ಅಲ್ಲ, ಅವನಿಗೆ ಹೇಳುವ ಸ್ಥಾನದಲ್ಲಿ ನೀನು ಬೆಳೆದು ಕಾಣಿಸಬೇಕು. ಅವನಿಗೆ ಆ ಹೊಣೆ ನಿಮಗುಂಟು. ಶ್ರೇಯಸ್ಸಾಗಿ ಮಗಳ ಮೇಲೆ ತಾಯಿಯಾದವಳಿಗೆ ಅದೆಂತಹ ಮಮಕಾರ. ದಿನನಿತ್ಯ ಸುಕನ್ಯೆಯ ಸುದ್ದಿಯನ್ನು ಆಡ್ತಾ ಇದ್ದಾಳೆ. ವೃದ್ಧನಾದಂತಹ ಋಷಿಗೆ ತಾವು ಮದುವೆ ಮಾಡಿಸಿಕೊಟ್ಟಿದೆ. ಆದರೆ ಆಕೆಯನ್ನಂತೂ ಕಾಣುವಂತಹ ಹಂಬಲ ನನಗೆ ಅತಿಯಾಗಿದೆ. ಕಾಡಿಗೊಮ್ಮೆ ಹೋಗಿ ಹೇಗಾದರೂ ಮಾಡಿ ಸುಕನ್ಯೆಯನ್ನೊಮ್ಮೆ ತವರಿಗೆ ಕರೆದುಕೊಂಡು ಬನ್ನಿ. ಅವಳ ಎಲ್ಲ ಬೇಕು ಬೇಡಗಳನ್ನು ಪೂರೈಸಿ ಆಮೇಲೆ ನಾವು ಕಳುಹಿಸಿಕೊಡೋಣ ಅಂತ ಮಡದಿಯಾದಂತಹ ಸುಶೀಲೆ ಹೇಳಿದಾಗ ಒಲ್ಲೆ ಅಂತ ಹೇಳುವುದಕ್ಕೆ ನನಗಾಗಲಿಲ್ಲ. ಆದ ಕಾರಣವೇ ಅರಮನೆಯಿಂದ ಹೊರಟು ಕಾಡಿನತ್ತ ಬಂದಿದ್ದೇನೆ. ಎಲ್ಲಿದ್ದಾರೆ ನೋಡೋಣ. ಕಣ್ಣುಗಳಿಂದ ಕಾಣಿಸ್ತಾ ಇದ್ದೇನೆ. ಕಣ್ಣುಗಳಿಲ್ಲದ ವೃದ್ಧರಿಗೆ ಮಗಳಾದಂತಹ ಸುಕನ್ಯೆಯನ್ನು ಮದುವೆ ಮಾಡಿಸಿಕೊಟ್ಟಿದ್ದೆ. ಈಗ ನೋಡ್ತೇನ ನಾವು ಯುವಕನ ಜೊತೆಯಲ್ಲಿ ಸರಸ ಸಲ್ಲಾಪವನ್ನು ಮಾಡ್ತಾ ಇದ್ದಾಳೆ. ಸೂರ್ಯ ವಂಶಕ್ಕೆ ಅಪಮಾನವೆಸಗುವಂತಹ ಕೃತ್ಯವನ್ನು ಎಸಗಿದಳು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಈ ಲೋಕದ ಜನರ ಮುಂದೆ ಮುಖ ತೋರಿಸದ ಹಾಗೆ ನಮ್ಮ ಮಾನ ಕಳೆಯುವಂತೆ ನಡೆದುಕೊಂಡು ಬಿಡಲಾರೆ. ನೀನು ಹೆಣ್ಣಾದವಳಿಗೆ ಶೀಲವೇ ಭೂಷಣ. ಪಟ್ಟೆ ಸೀರೆಯನ್ನುಂಟು ಅಲ್ಲ ಮೈ ತುಂಬ ಒಡವೆಯನ್ನು ಧರಿಸಿ ಆಕೆಗೆ ಸಮಾಜದಲ್ಲಿ ಮಾನ ಮರ್ಯಾದೆ ಸಿಗುವುದಲ್ಲ. ಹೆಣ್ಣು ಶೀಲವತಿಯಾಗಿರಬೇಕು. ನನ್ನ ಮಗಳು ಯಾವತ್ತೂ ಶೀಲವನ್ನು ಕಳೆದುಕೊಳ್ಳಲಾರಳು ಎನ್ನುವಂತಹ ವಿಶ್ವಾಸದಿಂದ ನಾನಿದ್ರ ಆ ವೃದ್ಧನನ್ನು ಎಲ್ಲಿಯೋ ಹಾಳು ಬಾವಿಗೆ ತಳ್ಳಿ ಯಾವನೋ ಒಬ್ಬ ಪರ ಪುರುಷನನ್ನು ಗಂಡನನ್ನಾಗಿ ಮಾಡಿಕೊಂಡು ಸುಖ ಪಡೆಯುವುದಕ್ಕೆ ಮುಂದಾಗಿದ್ಯೆ. ದಿಕ್ಕನೇನು
ಕೆಟ್ಟ ಹೆಣ್ಣು ನನ್ನ ಮಾನ ಕಳೆದೆ. ಯಾಕೆ ಹೀಗೆ ಮಾಡಿದೆ? ಸ್ವಲ್ಪ ಶಾಂತರಾಗಿ, ಸ್ವಲ್ಪ ಶಾಂತರಾಗಿ. ಏನು ತಡೆದನ ಚವನನು ನಸು ನಗುತ್ತ ಕಡುಕೋಪದಿದಡೆಸುವುದು ಅನರ್ಥ ಅನರ್ಥ. ನಡೆದಿಗಿಟ್ಟವಳಲ್ಲ ರನ್ನಿ ಸುಕನ್ಯೆ ಬಿಡು ಖಾತಿ ಮಾವಯ್ಯ ಚವನನು ನಾನಿಗೆ. ನಡೆದಗಿಟ್ಟವಳಲ್ಲ ರನ್ನಿ ಸುಕನ್ಯೆ ಬಿಡು ಖಾತಿ ಮಾವಯ್ಯ ಚವನನು ನಾನೇ ಚವನನು ನಾನೇ ಚವನನು ನಾನೇ ಮಾವಯ್ಯ. ಮಾವಯ್ಯ, ನಿನ್ನ ಮಾವ ಸತ್ತ. ಭಾವನ ಸ್ವರೂಪ ಹೇಗೆ ಅಂತಲೇ ನನಗೆ ಹೆಂಡತಿ ಹೇಳಿದ ಮೇಲೆ ಗೊತ್ತಾದದ್ದು. ಪ್ರಕಟವಾಗಿ ನಾ ಕಂಡದ್ದಿಲ್ಲ, ಕಂಡದ್ದಿದೆ ಮೊದಲ ಬಾರಿ. ಆಕ್ರೋಶಿತರಾಗಿ ಕೋಪೋದ್ರಿಕ್ತರಾಗಿ ಮಗಳನ್ನೇ ಒಂದೇ ಸವನ ನಿಂದಿಸುವುದಕ್ಕೆ ತೊಡಗಿದ್ದೀರಿ. ನಡತೆ ಕೆಟ್ಟವಳು ನನ್ನ ಮುಂದೆ ಬದುಕಿ ಉಳಿಯಬಾರದು. ನಡತೆ ಕೆಟ್ಟವರನ್ನು ಕೆಡಿಸುವುದಕ್ಕೆ ಅವರ ಕೆಡುಕಾದ ನಡತೆಯೇ ಸಾಕಾಗುತ್ತದೆ, ಮತ್ತೊಬ್ಬರ ಸಹಾಯ ಬೇಕಾಗುವುದಿಲ್ಲ. ಆದರೆ ಸುಶೀಲೆಯಾದಂತಹ ಸಾಧ್ವಿಯಾದಂತಹ ಆಕೆ ತನ್ನನ್ನು ಮಾತ್ರ ಉದ್ಧರಿಸಿಕೊಳ್ಳುವಲ್ಲ ಸಾಮರ್ಥ್ಯವನ್ನು ಹೊಂದಿದವರಲ್ಲ, ತನ್ನ ಒಡನಾಡಿಗಳನ್ನು ಉದ್ಧರಿಸಬಲ್ಲಷ್ಟು ಚಾರಿತ್ರ್ಯ ಸಂಪನ್ನಳಿದ್ದಾಳೆ. ಆ ಕಾರಣದಿಂದ ಒಳ್ಳೆಯ ಗುಣಯುತಳಾದಂತಹ ಮಗಳನ್ನು ಶಂಕಿಸಬೇಡಿ. ಕೋಪದ ಕೈಗೆ ವಿವೇಕವನ್ನು ಕೊಟ್ಟದ್ದೇ ಹೌದಾದ್ರೆ ಎಲ್ಲರ ಕಾರ್ಯವೂ ಕೆಟ್ಟು ಹೋಗುತ್ತದೆ. ಶಾಂತರಾಗಬೇಕು, ಶಾಂತರಾಗಬೇಕು. ಮಾತಿನಲ್ಲಿ ನಿಪುಣ ನೀನು. ಬೆಣ್ಣೆಯಿಂದ ಕೂದಲೇ ಇವ ಹಾಗೆ ನಯವಾಗಿ ಮಾತಾಡ್ತಾ ಇದ್ದೀಯಲ್ವೇನೋ. ಶೀಲೆಯಾದ ಮಗಳು ಪಿತನಿಗೆ ರಘುತಾಯ ಪೇಳ್ದಳಾಗ ಸುಕನ್ಯೆಗೆ ಕತಿಯ ಗುಳ್ಳಲು ಬೇಡ ಕೇಳಿ ನಿಜವನ್ನಿಗೆ ಅತುಳ ವಿಶ್ವಾಸದು ಅಶ್ವಿನಿ ಸುತರು ಪತಿಗಿಲ್ತು ಕಾಯ ಕಲ್ಪವನಿಗೆ ದಿಗರು ಪತಿಗಿಲ್ತು ಕಾಯ ಕಲ್ಪವನಿಗೆ ದಿಗರು ಅಶ್ವಿನಿ ಸುತರು ಜನಗ ಸಿಟ್ಟಾಗಬೇಡಿಯಪ್ಪ. ನಿಮ್ಮ ಮಗಳಾಗಿ ನಾನು ಯಾವತ್ತು ಕೆಟ್ಟ ಮಾರ್ಗವನ್ನು ತುಳಿಯುವಳಲ್ಲ. ಯೋಚಿಸಬೇಡಿ. ನನ್ನ ಪತಿಯೇ ಚವನ ಮಹರ್ಷಿಗಳವರು, ಅಶ್ವಿನಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರು. ಅಪ್ಪ ಅಂದ್ರೆ ನೀವು ಕಾಣುವಾಗ ಅವರು ಹಾಗಿರ್ಲಿಲ್ಲ, ಹಾಗಾಗಿ ನಿಮಗೆ ಈ ಕೋಪ ಅಂತಾಯಿತು. ಅಶ್ವಿನಿ ದೇವತೆಗಳು ನನ್ನವರಿಗೆ ಕಾಯಕಲ್ಪವನ್ನು ಮಾಡಿದ್ದು. ಹೌದು, ಹಾಗಾಗಿ ಹೌದು. ಈಗ ಕಾಯಕಲ್ಪ. ಕಾಯಕಲ್ಪವಿದು ಕಪಾಲ ಕಲ್ಪಿತವ ಕಪಾಲ ಕಲ್ಪಿತ ಎಂದು ಒಳಗೆ ತಂಬರವಾಣಿ ನಭದಿ ಕಾಮಾತುರಾಣ ನ ಭಯಂ ನ ಲಜ್ಜಾ. ಬೇರೆ ಮಾತಾಡ್ತಾರೆ. ಕಾಯಕಲ್ಪ ಕಾಯಕಲ್ಪ. ಹ, ನನಗೇನು ಕಣ್ಣು ಕಾಣಿಸುವುದಿಲ್ಲ, ಬುದ್ಧಿ ಸ್ವಾಧೀನದಲ್ಲಿ ತಿಳುವಳಿಕೆ ಇಲ್ಲದವನಲ್ಲಿ ಹೇಳಿದ್ರೆ ಅವನಿನ್ನ ಮಾತನ್ನು ಒಪ್ಪಿಕೊಂಡಾನೋ ಏನು? ಅಪ್ಪ ಕಾಯಕಲ್ಪವಲ್ಲ, ಕಪಾಲ ಕಲ್ಪಿತ. ದೇಹದ ತೃಷ್ಣೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ
ಈ ರೀತಿ ಮಾತನಾಡ್ತಾ ಇದ್ದಿ, ಈ ಯುವಕ ತನ್ನ ಗಂಡ ಅಂತ ಹೇಳಿಕೊಳ್ತಾ ಇದ್ದಿ, ಖಂಡಿತವಾಗಿಯೂ ನಿನ್ನನ್ನು ಬದುಕಗೊಡಲಾರೆ. ಹಿಡಿದಿರುವಂತಹ ಕಟಾರಿಯಿಂದ ನಿನ್ನ ಕ್ಷಿತಿಪದಿ ಕೆಳೆಯ ಕೃತ್ಯವಲ್ಲಿದಿರು ಹೃದವಿದು ನೆರೆ ನಂಬು ಶುದ್ಧ ಚರಿತರು ಹಿತವಗೈದಿಗ ರಶ್ವಿನಿ ಸುತರೆನಲು ಸುತೆ ಜಾಮಾತರ ತಕ್ಕೈಸಿದನು ಪ್ರೇಮದೊಳು ಶುದ್ಧ ಚರಿತರು ಶುದ್ಧ ಚರಿತರು ಶುದ್ಧ ಚರಿತರು. ಅಶರೀರವಾಣಿ ಕೇಳಿಸಿಕೊಂಡಿದೆ. ಸರಿಯಾತಿ ಸಿಟ್ಟಾಗದಿರು. ಅಶ್ವನಿ ದೇವತೆಗಳಿಂದ ನಿನ್ನೆಳೆಯನಾದಂತಹ ಚವನನಿಗೆ ಕಾಯಕಲ್ಪ ಆದರೂ ಸತ್ಯ ಸತ್ಯ ಸತ್ಯ. ಇಲ್ಲಿಗೆ ತಲೆ ಕಡಿತೀರ ಮಾವ? ಅಪ್ಪ ಇಂಥ ಮಗಳನ್ನು ತಲೆ ಕಡಿಯುವುದಕ್ಕೆ ಹೊರಟ್ರಲ್ಲ ಮಗಳೇ, ತಿಳಿಯದೆ ಅನರ್ಥವನ್ನೇ ಸೃಷ್ಟಿ ಮಾಡುವುದಕ್ಕೆ ಮುಂದಾಗಿದೆ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಮರೆತು ಬಿಡು ಅಮ್ಮ. ಇದು ನಾನು ಬಂದು ಯಾಕೆ ಗೊತ್ತೋ? ನಿನ್ನಮ್ಮ ನನ್ನ ಹೆಂಡತಿ ಚವನನ ಅತ್ತೆ ದಿನನಿತ್ಯ ನಿಮ್ಮದೇ ಸುದ್ದಿ ಮಾತನಾಡುವುದು. ಒಮ್ಮೆ ಮಗಳನ್ನು ಕಾಣಬೇಕು, ಅವಳನ್ನು ಯಾಕೆ ನಾವು ಮನೆಗೆ ಕರೆಸಿಕೊಳ್ಳಬಾರದು ಅಂತ. ನಿಮಗೆ ಬರುವಾಗ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ವಾ? ಆದ ಕಾರಣ ಹೋಗ್ಬೇಕು ನೀವು. ಆದ ಕಾರಣ ಅಮ್ಮ ಆದಷ್ಟು ಬೇಗ ಒಮ್ಮೆ ಅಯೋಧ್ಯೆಯ ಅಂತಃಪುರಕ್ಕೆ ಬರ್ತೀಯ? ಅಳಿಯ ದೇವ ಹೇಳಿದ್ದವರಾದ್ದರಿಂದ ನೀ ಹೋಗಿ ಬರುವುದಾದ್ರೆ, ಅಪ್ಪನ ಜೊತೆಯಲ್ಲಿ ಹೋಗಿ ಬರುವುದಾದ್ರೆ ನನ್ನ ಆಕ್ಷೇಪ. ನಿಮ್ಮದೊಂದು ಬೇರೆ ಮತ್ತೆ. ಅದ್ಯಾಕೆ ನನ್ನದು? ನಾನು ಒಬ್ಬಳೇ ಹೋಗುದಾ? ಅಲ್ಲ, ಹಾಗೆ ಅವರು ಕರೀತಾರೆ ಅಂತ ನನಗೆ ಬರ್ಲಿಕ್ಕೆ ಆಗ್ತದೇನೆ? ಅಳಿಯ ದೇವ ಹೇಳ್ಬೇಕಾದಲ್ಲಿ ತಮ್ಮನ್ನು ಕೇಳಲಿಲ್ಲ ಎನ್ನುವ ಕಾರಣಕ್ಕಾಗಿ ಹಾಗೆ ಹೇಳುತ್ತಿರುವುದು ಮಾವ. ಔಪಚಾರಿಕವಾಗಿ ಹೇಳಿಕೆ ಬರಲಿಲ್ಲ ಎಂಬುದಕ್ಕಷ್ಟೇ ನಾ ಹೇಳಿದ್ದಲ್ಲ. ಲೌಕಿಕವಾದ ಭೋಗಭಾಗ್ಯಗಳಲ್ಲಿ ವಿರಕ್ತನಾಗಿ ಸ್ವಾಶ್ರಮೋಚಿತವಾದ ಧರ್ಮಕರ್ಮದಲ್ಲಿ ನಿರತನಾಗುವುದಕ್ಕಾಗಿ ಪರ್ಣಶಾಲೆಯನ್ನು ವಿರಚಿಸಿ ತಪಸ್ಸು ಸ್ವಾಧ್ಯಾಯದಲ್ಲಿ ತೊಡಗಿಕೊಂಡವನು. ಒಳ್ಳಿತು. ಈ ಕಾಲದಲ್ಲಿ ರಾಜವೈಭವವನ್ನು ಹೊಂದಿದಂತಹ ಮಾವನೊಬ್ಬ ಇದ್ದಾರೆ ಎಂಬುದರಿಂದ ಆ ಸುಖಲೋಲುಪತೆಗೆ ನಾನು ಈಡಾದೆ ಅಂತ ಮತ್ತೆ ಸಾಧನೆಯಿಂದ ಬಹುದೂರವೇ ಉಳಿಯುತ್ತದೆ. ಆದ್ದರಿಂದ ನಾವು ಯೋಗಿ ವರ್ಗಕ್ಕೆ ಸೇರಿದವರು. ಭೋಗ ಪ್ರಪಂಚಕ್ಕೆ ಬರುವುದಕ್ಕಿಲ್ಲ. ನೀವು ಬೇಸರ ಮಾಡಬೇಡಿ. ಹಾಗೆ ಕಾರಣ ಇಲ್ಲದೆ ಸುಮ್ಮನೆ ಅನುಗ್ರಹ ಮಾಡುವುದಕ್ಕೆ ಬರಬಹುದು. ಓ, ತಪ್ಪು ತಿಳ್ಕೊಳ್ಬಾರದು. ಏನು? ಹೆಣ್ಣಾದವಳ ಮನದ ಆಸೆ ಗಂಡನಾಗಿ ನಾನು ಪೂರೈಸಬೇಕು. ಹೌದು. ಆದ ಕಾರಣ ನನ್ನ ಮಗಳ ಅಮ್ಮನ ಆಸೆ ಪೂರೈಸುವುದಕ್ಕಾಗಿ ತಾವು ದೊಡ್ಡ ಬರಲೇಬಾರದು ಅಂತ ಆಡಿದ್ದಲ್ಲ. ಈಗ ಯಾಗಯಜ್ಞಾದಿಗಳು ಪುಣ್ಯಕರ್ಮಗಳು ನಡೆಯುವುದಾದ್ರೆ ಬರುವುದಕ್ಕಾಗ್ತದೆ. ಒಂದು ಆದಿ ಆದಗೊದಿವುದು ಮಾವಯ್ಯ ಸೂರ್ಯ ಜರಿಂಗೆ ಸಾದರದಿ ಯಜ್ಞ ಮುಖದೊಳಗೇಗಿ ಮೋದದಿವು ಹವಿಯ ನಿತ್ತಪೆ ನಿಂಬ ಭಾಷೆಯೇನು ನೀ ದಯದಿ ನಡೆಸಿಕೊಡಲಬಹುದು ಮಾವಯ್ಯ. ಪರೀಕ್ಷಿಸಿ ಅವಳ ಚಾರಿತ್ರ್ಯದ ಪಾರಿಶುದ್ಧಿಯನ್ನು ಮನಗಂಡು ನನಗೆ ಕಾಯಕಲ್ಪವನ್ನು ಮಾಡಿ ದೃಷ್ಟಿಯನ್ನು ಅನುಗ್ರಹಿಸಿದವರು ಅಶ್ವಿನಿ ದೇವತೆಗಳು. ಪ್ರತ್ಯುಪಕಾರಾರ್ಥವಾಗಿ ಏನನ್ನು ಮಾಡಲಿ ಅಂತ ಕೇಳಿದರೆ, ಹವಿರ್ಭೋಜನಾಧಿಕಾರದಿಂದ ವಿವಂಚಿತರಾದಂತಹ ಅಶ್ವಿನಿ ದೇವತೆಗಳಿಗೆ ಆ ಅವಕಾಶವನ್ನು ಯಜ್ಞಮುಖದಲ್ಲಿ ಕಲ್ಪಿಸಿದರೆ ಅದು ಉಪಕಾರ ಆಗುತ್ತದೆ ಅಂತ ಒಂದು ನಿವೇದನೆ ಮಾಡಿಕೊಂಡಿದ್ದಾರೆ. ಸಮಯ ಸಂದರ್ಭ ನೋಡಿ ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇನೆ ಅಂತ ಸತ್ಯವಾಕ್ಯನಾಗಿ ಅವರಿಗೆ ಭರವಸೆಯ ಮಾತನ್ನು ಆಡಿಯಾಗಿದೆ. ಈಗ ನೀವು ಯಾವುದಾದ್ರೂ ಒಂದು ಯಾಗ ಯಜ್ಞಾದಿಗಳ ನಿಮಿತ್ತದಿಂದ ನನ್ನನ್ನು ಕರೆಸಿಕೊಂಡ್ರೆ, ಯಾಗ ನಿಮಿತ್ತವಾಗಿ ಅಳಿಯನಾದರೂ ಋಷಿಧರ್ಮವನ್ನು ಬಿಡದೆ ನನಗೆ ಬರುವುದಕ್ಕಾಗುತ್ತದೆ. ನಾ ಬಂದಲ್ಲಿಗೆ ಅನುಸರಿಸ್ತಾ ನಿಮ್ಮ ಮಗಳಿಗೂ ಬರುವುದಕ್ಕಾಗುತ್ತದೆ. ಅತ್ತೆಯವರಿಗೂ ಮಗಳನ್ನು ಕಾಣುವ ಯೋಗ ಪ್ರಾಪ್ತಿಯಾಗುತ್ತದೆ. ನನಗೆ ಆ ದೇವತೆಗಳಿಗೆ ಕೊಟ್ಟ ಮಾತನ್ನು ಈಡೇರಿಸುವುದಕ್ಕೂ ಅನುಕೂಲ ಆಗುತ್ತದೆ. ಏನಾದ್ರೂ ಒಂದು ಒಳ್ಳೆ ಯಾಗದ ಸಂಕಲ್ಪ ಮಾಡಬಾರದು. ನನಗೆ ಸಂತಾನ ಭಾಗ್ಯ, ಗಂಡು ಸಂತಾನ ಇಲ್ಲ. ಆದ ಕಾರಣ ಪುತ್ರ ಕಾಮೇಷ್ಟಿಯನ್ನು ಮಾಡಿದ್ರೇನು?
ಆಗಬೇಕು ಅಂತ ಯಾಜಮಾನ್ಯವನ್ನು ಹೊಂದಿ ನೀವು ಸಂಕಲ್ಪಿಸಿದ್ದು ಹೌದಾದ್ರೆ ಅದಕ್ಕೆ ಬೇಕಾದ ಸಕಲ ಸಂಭಾರಗಳನ್ನು ಸಿದ್ಧಪಡಿಸ್ತೀರಿ ಅಂತ ಆದರೆ ಋತ್ವಿಕಟನವನ್ನು ಕೂಡಿಕೊಂಡು ಸಕಾಲದಲ್ಲಿ ಸುತೆಯನ್ನು ಕೂಡಿಕೊಂಡು ನಾನು ಅಲ್ಲಿಗೆ ಬರ್ತೇನೆ. ನಿಮ್ಮ ಪುತ್ರ ಸಂತಾನೋತ್ಪಾದನೆಗೆ ಪೂರಕವಾಗಿ ದೇವತಾ ಅನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ನಡೆಸುವಂತಹ ಇಷ್ಟಿಯಲ್ಲಿ ಆ ಅಶ್ವಿನಿ ದೇವತೆಗಳಿಗೆ ಸೋಮರಸವನ್ನು ಕೊಡುವುದಕ್ಕಾಗುತ್ತದೆ, ಹವಿರ್ದಾನವನ್ನು ಮಾಡುವುದಕ್ಕಾಗುತ್ತದೆ. ಎಲ್ಲವೂ ಕಾಲ ಕರ್ಮ ಎಲ್ಲ ಕೂಡಿ ಬರುವುದು ಅಂದ್ರೆ ಹೀಗೆ. ಹಾಗಾದ್ರೆ ಶುಭ ಕರ್ಮಕ್ಕೆ ಇನ್ನು ವಿಳಂಬ ಯಾಕೆ? ಪುತ್ರಕಾಮೇಷ್ಟಿಯ ಸಂಕಲ್ಪವನ್ನು ಮಾಡಿದ್ದೇನೆ. ಅದಕ್ಕೆ ಬೇಕಾದ ಸಿದ್ಧತೆ ಅಷ್ಟು ಬೇಕೋ ಅದನ್ನೆಲ್ಲ ತರಿಸಿಕೊಡ್ತೇನೆ. ನಾರದರಾಡಿದ ವಚನವನ್ನಾಲಿಸಿದ ಕಾಲಕ್ಕೆ ಖತಿಯಾರುವುದಕ್ಕೆ ಆರಂಭವಾಗಿದೆ. ಒಂದು ಕಾಲಕ್ಕೆ ಭೃಗುಮುನಿ ಆಧ್ವರ್ಯುತನದಲ್ಲಿ ನಡೆಯುವ ವರುಣಯಾಗದಲ್ಲಿ ಉಂಟಾದಂತಹ ಒಂದು ವಿವಾದ ಅಲ್ಲಿಗೆ ಮುಗಿದು ಹೋಗ್ತದೆ ಅಂತ ಭಾವಿಸುವುದಕ್ಕೇನೂ ಇಲ್ಲ. ದೇವೇಂದ್ರನಲ್ಲಿ ಪ್ರತಿಜ್ಞಾಬದ್ಧರಾಗಿ ದೇವವೈದ್ಯರಾದಂತಹ ಅಶ್ವಿನಿ ಕುಮಾರರು ದೇವಲೋಕಕ್ಕೆ ಕಾಲಿರಿಸಲಾರೆವು ಸಹಪಂಕ್ತಿಯ ಭೋಜನವಿಲ್ಲದೆ ಹವಿರ್ಭೋಜನವನ್ನು ಸ್ವೀಕರಿಸುವಲ್ಲಿ ದೇವೇಂದ್ರನ ಸಹಪಂಕ್ತಿಯಲ್ಲಿ ತಮಗೆ ಅವಕಾಶ ಬೇಕು. ಹೀಗೆ ಹೇಳಿ ಹೋದವರು ಎಲ್ಲೆಲ್ಲೋ ತಿರುಗಾಡುತ್ತಿದ್ದವರಿಗೆ ಈಗ ಹವಿರ್ಭೋಜನದ ಅವಕಾಶ. ನೂತನವಾಗಿ ಭೃಗುಜಾತನಾದಂತಹ ಚವನ ಋಷಿ ಆ ನಿರ್ಣಯವನ್ನು ಕೈಗೊಂಡು ಶರಿಯಾತಿಯ ಪುತ್ರಕಾಮೇಷ್ಠಿಯಲ್ಲಿ ಬೇಕಾದ ಸಿದ್ಧತೆಗಳನ್ನು ಒದಗಿಸುತ್ತಿದ್ದಾನೆ. ಈ ವರ್ತಮಾನವನ್ನು ನಾರದರು ಹೇಳಿದ ಕಾಲಕ್ಕೆ ಸುಮ್ಮನುಳಿಯುವುದಕ್ಕೆ ಸಾಧ್ಯವೇ? ಯಾಕಂದ್ರೆ ಯಾವುದು ವಿದ್ಯುಕ್ತವಾಗಿ ನಡೆಯಬೇಕಾದದ್ದು ಅದನ್ನು ಬೇಕಾದಂತೆ ಪರಿಷ್ಕಾರಕ್ಕೆ ಒಳಗು ಮಾಡುವ, ನೂತನವಾದಂತಹ ಆವಿಷ್ಕಾರಗಳನ್ನು ಮುಂದುವರಿಸುವ ಅವಕಾಶವನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಮ್ಮ ಸ್ಥಾನಕ್ಕನುಗುಣವಾಗಿ ನಡೆಯಬೇಕಾದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕಾದ ಹೊಣೆಯನ್ನು ಎಚ್ಚರಿಸಬೇಕಾದ ಅವಶ್ಯಕತೆ ಉಂಟು. ಸೇರೋಣ. ಇತ್ತಲೊಳಗೆ ಚವನನು ಉತ್ತಮದ ಸೋಮವನು ದಿನವಣಿ ಉತ್ತರಿಂಗರ್ಪಿಸಲು ಸಮಸ್ತಲಾಗ ಶರಿಯಾತ್ ಮಹಾರಾಜ ಪುತ್ರಕಾಮದಿಂದಲೇ ತೊಡಗಿದ ಈ ಇಷ್ಟಿಯಲ್ಲಿ ಅಶ್ವಿನಿ ದೇವತೆಗಳ ಸಂಪ್ರೀತಿಯನ್ನು ಸಾಧಿಸುವುದನ್ನು ವಿಶೇಷ ಲಕ್ಷ್ಯವಾಗಿಸಿಕೊಂಡಂತಹ ನಾವು ಅದೋ ವೈದಿಕ ಗಣದಿಂದ ಪರಿವೇಷ್ಟಿತರಾಗಿ ವಿಧಿವಿಧಾನಕ್ಕೆ ಸಮನ್ವಿತವಾದ ವಿಧಾನದಲ್ಲಿ ಪುತ್ರಕಾಮಕ್ಕಾಗಿ ನಡೆಸುವ ಈ ಇಷ್ಟಿಯ ಅಂಗವಾದ ಯಾಗೋಪಯಾಗಗಳನ್ನೆಲ್ಲವನ್ನೂ ಮಾಡ್ತಾ ಬರ್ತಾ ಇರುವ ಈ ವೇಳೆಯಲ್ಲಿ ಅಶ್ವಿನಿ ದೇವತೆಗಳು ಬಂದು ಆಸೀನರಾಗಿದ್ದಾರೆ. ಅವರ ಪ್ರತೀಕ್ಷೆಯನ್ನು ಸತ್ಯವಾಗಿಸಬೇಕಾದ ಹೊಣೆ ನಮಗಿದ್ದರಿಂದ ಇದೋ ಋತ್ವಿಗಣನೆ ಏನುಂಟು ಅದರ ಸಮ್ಮತಿಯನ್ನು ಹೊಂದಿ ಅವರು ಸೋಮಬಾಯಿಗಳಾಗುವುದಕ್ಕೂ ಅನುಮತಿಯನ್ನು ಕೊಡ್ತಾ ಅವರನ್ನುದ್ದೇಶಿಸಿಯೇ ಹವಿಸ್ಸನ್ನು ಅವರಿಗೆ ಕೊಡಮಾಡೋಣ. ತೃಪ್ತರಾಗಿ
ಪಾಲ್ಗೊಳ್ಳುವ ಸದಾಶಯದಿಂದಲೇ ಬಂದು ಸೇರಿದ ಋಷಿಮುನಿಗಳೆಲ್ಲರೂ ಈ ಕಡೆಗೆ ಗಮನವಿಡಿ. ವಿದ್ಯುಕ್ತವಾಗಿ ನಡೆಯಬೇಕಾದಂತಹ ಒಂದು ಯಜ್ಞ ಕಾರ್ಯದಲ್ಲಿ ಒಂದು ಅಪಸವ್ಯ ನಡೆಯುತ್ತಿರುವುದನ್ನು ಕಂಡು ಸುಮ್ಮಗುಳಿಯುವುದಕ್ಕೆ ನಿಮಗಾದರೂ ಹೇಗೆ ಸಾಧ್ಯವಾಗ್ತದೆ? ಯಾವುದು ವಿಧಿ, ಏನು ಶಾಸ್ತ್ರ ಅನ್ನುವುದನ್ನು ಪ್ರಪಂಚಕ್ಕೆ ಬೋಧಿಸಬೇಕಾದ ಸ್ಥಾನದಲ್ಲಿದ್ದವರಿ ದಾರಿ ತಪ್ಪಿ ನಡೆಯುತ್ತಿರುವಂತಹ ಕಾಲಕ್ಕೆ ಅದಕ್ಕೆ ಸಾಕ್ಷಿಗಳಾಗಿ ಉಳಿಯುವುದಕ್ಕೆ ನಿಮಗಾದರೂ ಹೇಗೆ ಸಾಧ್ಯವಾಗ್ತದೆ? ನೋಡಿದಿರ, ಶಾಸ್ತ್ರೋಕ್ತವಾಗಿ ನಡೆಯಬೇಕಾದಂತಹ ಒಂದು ಕುತಕಾಮ್ಯಾಧ್ವರದಲ್ಲಿ ಮನಸ್ವಿಯಾಗಿ ಅಧ್ವರ್ಯವಾದವ ವ್ಯವಹರಿಸುತ್ತಾನೆ ಅಂತಾದರೆ ಅದನ್ನು ಕಂಡು ಸಹಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ದೇವತೆಗಳಿಗೆ ಹವಿರ್ಭಾಗವನ್ನುವುದು ಒಂದು ಯಜ್ಞಾಂಗದ ವಿಧಿ ವಿಧಾನ. ಅದನ್ನು ಮನಸೋ ಇಚ್ಛೆ ಬೇಕಾದಂತೆ ಬದಲಿಸುವುದಕ್ಕೆ ಯಾವ ಅಧ್ವರ್ಯವಾದವನಿಗೂ ಯಾಗದ ಯಾಜಮಾನ್ಯವನ್ನು ಹೊಂದಿದವನಿಗೂ ಅವಕಾಶ ಇಲ್ಲ. ಅಂತಹದನ್ನೊಬ್ಬ ಅತಿಕ್ರಮಿಸಿ ಮಾಡ್ತಾನೆ ಅಂತಾದರೆ ಸುಮ್ಮನೆ ಉಳಿಯುವುದಕ್ಕೆ ಹೇಗೆ ಸಾಧ್ಯ? ಅರಿಯದೇ ಆಗಿ ಹೋಗ್ತದೆ ಪ್ರಮಾದಗಳು. ಬೇಕೆಂದೇ ಉದ್ದೇಶಪೂರ್ವಕವಾಗಿ ಅಪರಾಧವನ್ನೇ ಸಗುತ್ತಾರೆ ಎಂದಾದರೆ ಅದನ್ನು ಕಂಡು ಸಹಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಹವಿಸಿಕೊಡುವುದಕ್ಕೆ ಮುಂದಾದದ್ದು ಯಾರಿಗೆ? ಸೂರ್ಯ ಸುತರಾದಂತಹ ಯಮಳರಿಗೆ, ದೇವಭೇಷಜರೆಂದೇ ಗುರುತಿಸಲ್ಪಟ್ಟವರಿಗೆ. ಅಂಥವರಿಗೆ ಹವಿಸ್ಸು, ದೇವತೆಗಳ ಸಹಪಂಕ್ತಿಯಲ್ಲಿ ಭೋಜನ, ಅಂತಹ ಒಂದು ಸ್ಥಾನದ ಮಾನ ಉಂಟೆ ಅವರಿಗೆ. ಕೇಳಿರಿ ನಟಬಿಡರು ಸನ್ಮಾನ ಸಲ್ಲುವುದೇ ಅಲ್ಲದೇ ಇದ್ದದ್ದೊಂದನ್ನು ಆಚರಿಸುವುದಕ್ಕೆ ಹೊರಟದ್ದು ಎಷ್ಟು ಅಪಚಾರ ಕಾರಣವಾಗಿ ಪರಿಣಮಿಸುತ್ತದೆ. ಶಾಸ್ತ್ರ ವಿಚಾರವನ್ನು ನೀವುಗಳು ತಿಳಿಯದೇ ಇದ್ದದ್ದಲ್ಲ. ಯಾವನು ಪೂಜಿಸಲ್ಪಡಬೇಕಾದವನು ಅವನನ್ನು ಪೂಜಿಸದೇ ಹೋದರೆ, ಯಾವನು ಅಪೂಜ್ಯನು ಅಂತವನನ್ನು ಗೌರವಿಸಿದರೆ ಎರಡೂ ಮೂರು ವಿಧವಾದ ವಿಪರೀತವಾದ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಇದನ್ನು ಅರಿಯದೇ ಇದ್ದವರಲ್ಲವಲ್ಲ ಶಾಸ್ತ್ರವೇತ್ತರಾದ ನೀವುಗಳು ಹವಿಸ್ಸನ್ನು ಕೊಡುವುದಕ್ಕೆ ಮುಂದಾದದ್ದು ಯಾರಿಗೆ? ದೇವಭೇಷಜರೆಂದು ಮಾನಿತರಾದ ಅಶ್ವಿನಿ ಕುಮಾರಕರಿಗೆ ಉಂಟೆ ಅರ್ಹತೆ ಅವರಿಗೆ. ಈ ಪ್ರಪಂಚದಲ್ಲಿ ಸಮ್ಮಾನಗಳು, ಸ್ಥಾನ ಗೌರವಗಳು ಒದಗುವಲ್ಲಿ ಸ್ಥಾನದ ಪದವಿಗನುಗುಣವಾದಂತಹ ಅರ್ಹತೆಯಿಂದ ಅದು ವಿಭಾಗಿಸಲ್ಪಡ್ತದೆ. ಉಂಟೆ ಸಮ್ಮಾನ ನಟರಿಗೆ, ಇತರಿಗೆ, ಗಾಯನ ಲೋಲುಪರಿಗೆ, ವೈದ್ಯರಿಗೆ, ದುಶ್ಶೀಲರನ್ನಿಸಿಕೊಂಡವರಿಗೆ, ಈ 5 ವಿಭಾಗದವರಿಗೆ ಸಮ್ಮಾನಗಳಿಲ್ಲ ಪ್ರಪಂಚದಲ್ಲಿ. ದೇವಪತಿಯಾದಂತಹ ನನ್ನ ಸಹಪಂಕ್ತಿಯಲ್ಲಿ ಅಂತವರಿಗೆ ಹವಿಸ್ಸನ್ನು ಕೊಡುವುದನ್ನು ಯಾವನಾದರೂ ಒಬ್ಬ ಮುಂದುವರಿಸ್ತಾನೆ ಅಂತಾದ್ರೆ ಅದನ್ನು ಒಪ್ಪಿಕೊಂಡು ಸುಮ್ಮಗುಳಿಯುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಆದ್ದರಿಂದ ಈ ಕರ್ತವ್ಯಗೆ ಧಿಕ್ಕಾರ ಇರಲಿ. ಸರಿಯಲ್ಲ ಇದು ಆಚರಿಸ್ತಾ. ಪೃಥ್ವಿಪತಿ ಶರಿಯಾತಿ ನುಡಿದನು ಉತ್ತಮದ ಲೋಕೋಪಕಾರದ ವೃತ್ತಿಯಲ್ಲವಿ ವೈದ್ಯ ಕರ್ಮ ಪವಿತ್ರವಾಗುವುದು. ಶರಿಯಾತಿ ನುಡಿದ ನಮ್ಮ ದಾರಿ ಪ್ರತೀಕ್ಷೆಯಲ್ಲೇ ಇದ್ದೆವು. ಯಾಕೆ ಮೇಲಿನಿಂದ ಕೆಳಗೆ ಇಳಿದು ಬಂದಿರಲ್ಲ. ಇಂದ್ರಿಯಾಭಿಮಾನಿ ದೇವತೆ, ಜಗದ ಹಿತವನ್ನು ಬಯಸುವವರು. ಹೌದು, ವರ್ಷ ವರ್ಷ ಇಂದ್ರೋತ್ಸವ ಮಾಡ್ತೇವೆ. ಅದು ನಮಗೆ ಗೊತ್ತಾಗಿದೆ, ಸುದ್ದಿ ಬಂದಿದೆ. ಗೌರವ ಅಭಿಮಾನ ನಮಗಿದೆ. ದೇವಭೇಷಜರಾದಂತಹ ಅಶ್ವನಿ ದೇವತೆಗಳ ಬಗ್ಗೆ ಅವಜ್ಞೆಯ ನುಡಿಗಳನ್ನು ಆಡ್ತಾ ಇದ್ದೀರಿ. ಲೋಕೋಪಕಾರಿಗಳು, ವೈದ್ಯರವರು,
ಯಾರು ಅನಾರೋಗ್ಯದಿಂದ ಕಂಗೆಟ್ಟಿರ್ತಾರೋ ಅವರಿಗೆ ಆರೋಗ್ಯದ ಭಾಗ್ಯವನ್ನೇ ನೀಡುವಂತಹ ಮಹಾನುಭಾವರವರು. ಆದ ಕಾರಣ ಓ ಶಚಿಪತಿಗಳೇ, ಅಂತಹ ಲೋಕೋಪಕಾರಿಗಳಲ್ಲಿ ಏನು ಕುಂದನ್ನು ಕಂಡಿರಿ? ಸರಿಯಾಗಿ ಯಮಳರಿಗೆ ಭೇಜರಿಗೆ ಈ ಮೀಸಲಿನ ಭಾಜನವು ದಕ್ಕದು ಈ ಸಭೆಯಲ್ಲಿ. ಸರಿಯಾಗಿ ಶಾಸ್ತ್ರಾಚರಣೆಯ ವಿಚಾರದಲ್ಲಿ ಅನುಕಂಪ, ದಯೆ, ದಾಕ್ಷಿಣ್ಯ ಎಲ್ಲ ಇರಬೇಕಾದದ್ದು. ಯಾವುದು ವಿಧಿಯೋ ಅದರಂತೆ ಆಚರಿಸಿಕೊಂಡು ಹೋಗಬೇಕಾದದ್ದಿರುವುದು. ಅಶ್ವಿನಿ ಕುಮಾರಕರ ಕುರಿತಾಗಿ ಆಗ್ರಹವೇನೂ ನನಗಿಲ್ಲ. ದೇವ ವೈದ್ಯರವರು, ಆದ್ದರಿಂದ ದೇವಲೋಕದಲ್ಲಿ ಅವರು ಸ್ಥಾನ ಇಲ್ಲದೆ ಇದ್ದವರು. ಈ ಭಾವದಿಂದ ಏನು ಅವರನ್ನು ನಿಕೃಷ್ಟವಾಗಿ ಕಂಡದ್ದಲ್ಲ. ಆದರೆ ಅವರ ಸ್ಥಾನಕ್ಕೇನು ಮಾನವೋ ಅದನ್ನು ಮೀರಿದ್ದನ್ನು ಅವರು ಹೊಂದಬೇಕು ಅನ್ನುವುದನ್ನು ನಿರೀಕ್ಷಿಸುವುದೂ ತಪ್ಪಾಗುತ್ತದೆ. ಒಂದು ವೇಳೆ ಅಪೇಕ್ಷೆಯಾದರೂ ಹುಟ್ಟಿತು. ಈ ಪ್ರಪಂಚದ ಸ್ವಭಾವವೇ ಹಾಗೆ. ಉನ್ನತವಾದ ಸ್ಥಾನ, ಅತಿಶಯವಾದ ಮಾನ, ಹೆಗ್ಗಳಿಕೆಯ ಭಿನ್ನಾಣ ಬೇಕು ಅನ್ನುವ ಹಾಗೆ ಹಂಬಲಿಸುವುದು ಪ್ರವೃತ್ತಿ. ಆದ್ದರಿಂದ ಅಂತಹ ಒಂದು ಸಹಜ ಪ್ರವೃತ್ತಿಯಿಂದ ಹೆಚ್ಚಿನದ್ದನ್ನು ನಾವು ಹೊಂದುತ್ತೇವೆ. ಈ ಭಾವವನ್ನು ಅವರಾದರೂ ತಳೆಯಬಹುದು. ತಳೆದದ್ದು ಸಾಧುವ ಅಸಾಧುವ ಆಮೇಲಿನ ಪ್ರಶ್ನೆ. ಆ ಭಾವ ಮೂಡಿತು. ಆದರೆ ಅದನ್ನು ಒದಗಿಸಿಕೊಡುವಲ್ಲಿ ನಾವು ವಿವೇಕದಿಂದಲೇ ಮುಂದಾಗಬೇಕೋ ಬೇಡವೋ? ಪ್ರಪಂಚಕ್ಕೆ ಆಚಾರ ವಿಚಾರಗಳನ್ನು ಏನು ಅನ್ನುವುದನ್ನು ಬೋಧಿಸಿದ ಮನುಮಹಾರಾಯನೋ ಸೂನು ನೀನು. ಊರಿಗೆ ಶಾಸ್ತ್ರ ಹೇಳಿದ ಮಾಮ, ಸ್ಮೃತಿ ರಚಿಸಿದ ಮಾಮ, ಲೋಕದಲ್ಲಿ ಹೀಗೆ ಇರಬೇಕನ್ನುವ ನಿಯಮವನ್ನು ಮಾಡಿದವ. ಅವನ ಮಗನಾಗಿ ತಂದೆ ಹೇಳಿದ್ದಕ್ಕಿಂತ ವಿರುದ್ಧವಾದದ್ದನ್ನು ನೀನಾದರೂ ಮಾಡುವುದಕ್ಕಾಗುತ್ತದೆ? ಏನು? ಯಾವುದೇ ಸ್ಮೃತಿಕಾರ ಸೂಚಿಸುವುದೇನನ್ನು ಶಾಸ್ತ್ರದಂತೆಯೇ ಆಚರಿಸು, ವಿಧಿಯಂತೆಯೇ ಬದುಕು, ಧರ್ಮವನ್ನು ಅತಿಕ್ರಮಿಸಬೇಡ. ಹೌದಲ್ಲ? ನಿಜ. ಹಾಗಿದ್ರೆ ಲೋಕಕ್ಕೆ ಹೀಗೆ ಬೋಧಿಸಿದವನ ಮಗನಾಗಿ ಅದಕ್ಕೆ ಮೀರಿದಂತಹ ಒಂದು ನಿರ್ಣಯವನ್ನು ನೀನಾದರೂ ಹೊಂದುವುದಕ್ಕೆ ಎಷ್ಟು ಸರಿಯಾಗುತ್ತದೆ? ಅಥವಾ ಹೊಂದಿದ್ರೆ ಅದನ್ನು ಒಪ್ಪುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಯಮಳರು ನಮ್ಮ ದೇವವರ್ಗದಲ್ಲೇ ಇರುವವರು ಅನ್ನುವುದನ್ನು ನಾನೂ ಬಲ್ಲೆ. ಆದರೆ ನಮಗೆ ಯಾವುದೋ ಒಂದು ಹಿತಭಾವವಿದೆ ಅನ್ನುವುದಕ್ಕಾಗಿ ವಿಧಿಯನ್ನು ಮೀರಿದ್ದನ್ನು ನಮಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅನುಕಂಪ, ದಯೆ, ದಾಕ್ಷಿಣ್ಯ ಅರಸನಾದಂತಹ ನಿನಗೆ ಇದರ ಕುರಿತಾಗಿ ತಿಳಿಯದೇ ಇದ್ದದ್ದಲ್ಲ. ನೀನು ಒಬ್ಬ ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭು, ದಂಡದ ರತ್ವವನ್ನು ಹೊಂದಿದವ, ಒಂದು ನ್ಯಾಯನಿಷ್ಠೂರವಾದ ತೀರ್ಮಾನ ಕೈಗೊಳ್ಳಬೇಕಾದ ಸ್ಥಾನದಲ್ಲಿದ್ದವ. ಇದು ನಿನ್ನ ಮಗ ತಪ್ಪು ಮಾಡಿದರೆ ತಪ್ಪಲ್ಲ ಹೇಳ್ತೀಯ? ನಿನ್ನ ಬಂಧುಗಳೇನಾದರೂ ಅತಿಯಾದದ್ದನ್ನು ಅಪೇಕ್ಷಿಸಿದ್ರೆ ಸರಿ ಅಂತ ಒದಗಿಸ್ತೀಯ? ಖಂಡಿತ ಇಲ್ಲ. ಇಲ್ವಲ್ಲ? ಹಾಗಿದ್ರೆ ಅದೇ ದಂಡದ ರತ್ವವನ್ನು ಪಾಲಿಸಬೇಕಾದಲ್ಲಿ ಇರಬೇಕಾದ ನ್ಯಾಯ ನೈಷ್ಠೂರ್ಯ ಇದನ್ನು ನೀನು ಒಪ್ಪುವುದು ಹೌದಾದರೆ ಈ ತನಕ ಪ್ರಪಂಚದಲ್ಲಿ ಆಚಾರದಲ್ಲಿ ಇಲ್ಲದೇ ಇದ್ದ ಒಂದು ನೂತನವಾದಂತಹ ಕ್ರಮವನ್ನು ಮುಂದುವರಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಯಾಕಂದ್ರೆ ಎಂಥವನಿಗೆ ಹವಿಸ್ಸು ಇದನ್ನು ನಾನು ತೀರ್ಮಾನ ಮಾಡಿದ್ದಲ್ಲ, ಅಥವಾ ನಿನ್ನ ಇಷ್ಟದಂತೆ ನೀನು ತೀರ್ಮಾನ ಮಾಡುವುದಲ್ಲ. ಲೋಕದ ಆಚಾರ ಅದು. ಅದನ್ನು ಮೀರಿದಮ ಲೋಕದ ಆಚಾರವನ್ನು ಕೆಡಿಸಿದಂತಹ ದೋಷಕ್ಕೊಳಗಾಗ್ತಾನೆ. ಇಷ್ಟು ವಿವೇಕವನ್ನು ನೀನು ಹೊಂದಿರಬೇಕಾದವ. ಸ್ವೇಚ್ಛಾವೃತ್ತಿಯಿಂದ ಶಾಸ್ತ್ರಕ್ಕೆ ವಿಪರೀತವಾದದ್ದನ್ನು ಮಾಡುವುದಕ್ಕೆ ಅರಸನಾದಂತಹ ನೀನೇ ಮುಂದಾದರೆ ಮತ್ತೆ ನಿನ್ನ ಪ್ರಜೆಗಳನ್ನು ಹೇಗೆ ನಿನಗೆ ನಿಯಮನ ಮಾಡುವುದಕ್ಕೆ ಸಾಧ್ಯ ಆಗ್ತದೆ? ಅದು ನಾಳೆ ಏನು ಮಾಡ್ಯಾರು? ನಮ್ಮ ಬಂಧುಗಳವರು, ನಮಗೆ ಬೇಕಾದವರು, ಅವರು ಯಾವ ಅಪರಾಧ ಮಾಡಿದ್ರು ಕ್ಷಮಿಸಿ ಬಿಡಬೇಕು. ಹೀಗೆ ಕೇಳಿಕೆಯನ್ನು ಮುಂದಿಟ್ಟ ಕಾಲಕ್ಕೆ ನೀನಾದರೂ ಅದಕ್ಕೆ ಅಸ್ತು ಮುದ್ರೆಯನ್ನು ಒಪ್ಪಬೇಕಾಗುತ್ತದೆ. ಆದ್ದರಿಂದ ನೀನೆಚ್ಚೆತ್ತುಕೊಳ್ಳಬೇಕು. ಯಾರು ಏನು ಹೇಳಿದರು ಅಲ್ಲದೆ ಇದ್ದದ್ದನ್ನು ಆಚರಿಸುವುದಿಲ್ಲ ಅನ್ನುವಂತಹ ಎಚ್ಚರಿಕೆ ನಿನಗಲ್ವೋ ಬೇಕಾಗುವುದು. ಸ್ಪಷ್ಟ ಮಾತಿನಿಂದ ಹೇಳ್ತೇನೆ, ನೀನು ಏನು ಹೇಳಿದ್ರು ಯಮಳರಿಗೆ ನಮ್ಮ ಪಂಕ್ತಿಯಲ್ಲಿ ಕುಳಿತು ಅವಿರ್ಭೋಜನವನ್ನು ಮಾಡುವಂತಹ ಅಧಿಕಾರವನ್ನು ನಾನು ಒಪ್ಪಿಕೊಳ್ಳಲಾರೆ. ಯಾಕಂದ್ರೆ ಅವರ ವೃತ್ತಿ ಅದಕ್ಕೆ ಕಾರಣ. ವೈದ್ಯರಾದವರಿಗೆ ನಮ್ಮಂಥವರಲ್ಲಿ ಯಾಕೆ ಸಹಪಂಕ್ತಿ ಇಲ್ಲ ಕೇಳಿದರೆ ಅವರಿಗೆ ಮಡಿಮೈಲಿಗೆ ಇಲ್ಲ, ಶೌಚವನ್ನು ಉಳಿಸಿಕೊಳ್ಳುವಂತಹ ಅವಕಾಶ ಅವರಿಗಿಲ್ಲ. ಆದ್ದರಿಂದಲೇ ಅಂಥವರಿಗೆ ನಮ್ಮಂಥವರ
ಸಹಪಂಕ್ತಿಯಲ್ಲಿ ಕುಳಿತು ಹವಿಸ್ಸನ್ನು ಸ್ವೀಕರಿಸುವಂತಹ ಅಧಿಕಾರವೂ ಅರ್ಹತೆಯು ಎರಡೂ ಈತನ ಕೈ ಇಲ್ಲ. ಆದ್ದರಿಂದ ಈತನ ಕೈ ಇಲ್ಲದೆ ಇದ್ದ ಒಂದು ಹೊಸತನ್ನು ಮಾಡ್ತೇನೆ ಅಂದ್ರೆ ಬದಲಾವಣೆ ಎನಲು ಮೃದುದೆ ನಿಲ್ದ ಅಶ್ವಿನಿ ತನಯರಲಿ ಕುಂದಾವುದು ಸುರಪ ಅತಿ ಸದ್ಗುಣರು ಮಹಿಮಾನ್ವಿತರ ನಿಂತು ಅವಗಣಿಸಬಹುದೇ ಸದ್ಗುಣರು ಮಹಿಮಾನ್ವಿತರ ನಿಂತು ಅವಗಣಿಸಬಹುದೇ ಸುರಭ ಸುರಪತಿ ಪ್ರಕಟನಾಗಿಯೇ ಯಾಗಶಾಲೆಯನ್ನು ಪ್ರವೇಶಿಸಿ ಯಾಗೋಪಕ್ರಮವನ್ನೇ ಭಂಗಿಸುವವನಂತೆ ಕ್ರಿಯಾಲೋಪವನ್ನು ಹೇಳುತ್ತಾ ಇಲ್ಲಿನ ಅಸಾಧುತ್ವವನ್ನು ಸ್ಥಾಪಿಸುವುದಕ್ಕೆ ಯತ್ನಿಸ್ತಾ ಇರುವುದನ್ನು ಗಮನಿಸ್ತಾ ಉಳಿದ. ಸರಿಯಾಗಿ ಯಜ್ಞದ ಪರಿಕ್ರಮಗಳು ನಡೆಯುತ್ತಿದ್ದಷ್ಟು ಕಾಲವು ನಾನು ಆಗಮಿಸಲೇ ಇಲ್ಲ. ಈಗ ಅನುಚಿತವಾದದ್ದು ಆಗಿದೆ ಅಂತ ಮನವರಿಕೆಯಾಗಿದ್ರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಹೇಸುವವರು ಇಲ್ಲಿ ಯಾರೂ ಇಲ್ಲ. ಹಾಗೆ ಅಂತ ಅಶ್ವಿನಿ ದೇವತೆಗಳು ದೇವಭೇಷಜರಾಗಿರುತ್ತಾರೆ. ಅವರು ಹವಿರ್ಭೋಜಿಗಳ ಸಾಲಲ್ಲಿ ವಿರಾಜಿತರಾಗುವುದು ನಿನಗೆ ಸಮ್ಮತವಾಗ್ತಾ ಇಲ್ಲ ಅಂತ ನಿನ್ನ ಮಾತಿನಿಂದ ಸ್ಪಷ್ಟ. ವಿಧ ವಿಧವಾಗಿ ಅದಕ್ಕೆ ಕಾರಣಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದೆ. ಆದರೆ ಹವಿಷನ್ ಅವರಿಗೆ ನಿರಾಕರಿಸುವಲ್ಲಿ ಯಾವುದೂ ಪರ್ಯಾಪ್ತವಾದ ಕಾರಣ ಅಂತ ನನಗೆ ಕಾಣುವುದಿಲ್ಲ. ಮತ್ತೆ ಈಗ ನಿನಗೆ ಹೇಗೆ ಒಂದು ಹವಿಷನ್ನು ಉಣ್ಣುವಾಗ ಆ ಹವಿಷನ್ನು ಉಳಿಸುವಂತಹ ಯಾಗಯಜ್ಞಾದಿಗಳ ಕುರಿತಾಗಿ ಒಂದು ಪರಿಕಲ್ಪನೆ ಉಂಟು. ಭೃಗುಸುತನಾದಂತಹ ನನಗೆ ಋಷಿ ಸದಸ್ಸು ನಡೆಸಿಕೊಂಡು ಬಂದಂತಹ ಮಹತ್ತರವಾದ ಧ್ಯೇಯೋದ್ದೇಶಗಳನ್ನು ಹೊಂದಿದ ಯಾಗಯಜ್ಞಾದಿಗಳ ಕುರಿತಾಗಿ ಸ್ಪಷ್ಟವಾದ ಪರಿಕಲ್ಪನೆ ಇದ್ದೇ ಇದೆ, ಇರಲೇಬೇಕು. ವಿಧಿ ನಿಷೇಧಗಳ ಕುರಿತಾಗಿ ಅಜ್ಞಾನದಿಂದಲೋ ಅವಜ್ಞೆಯಿಂದಲೋ ನಾ ಪ್ರವೃತ್ತನಾದದ್ದೇನೂ ಅಲ್ಲ. ಮತ್ತೆ ಈ ತನಕ ಇಲ್ಲದೆ ಇದ್ದ ಒಂದು ನೂತನವಾದದ್ದನ್ನು ಮಾಡ್ಲಿಕ್ಕೆ ಹೊರಟದ್ದೆ. ಈ ತನಕ ಇಲ್ಲದೆ ಇದ್ದದಲ್ಲಿ ಈಗ ದಿಕ್ಪಾಲಕರಾದವರೇ ಇರಲಿಲ್ಲ ಪೂರ್ವದಲ್ಲಿ. ಹಾಗಾದ್ರೆ ದಿಕ್ಪತಿಗಳನ್ನೇ ಆ ಬಳಿಕ ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಬ್ರಹ್ಮ ನಿಯೋಜಿತವಾಗಿ ಅಥವಾ ದೇವಾನುದೇವತೆಗಳು 30 ಕೋಟಿ ದೇವತೆಗಳನ್ನು ಆಯಾ ಸ್ಥಾನದಲ್ಲಿ ಗೌರವಯುತವಾಗಿ ನಿಯೋಜಿಸುವುದರ ಮೂಲಕವಾಗಿ ಅದಕ್ಕೊಂದು ಸ್ಥಾನಾಪನ್ನವಾದಂತಹ ವ್ಯಕ್ತಿಗಳನ್ನು ಶಕ್ತಿಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಆ ಹೊಣೆ ಅಂತ ನಿಯೋಜಿಸಿದರು. ಅದಕ್ಕೆ ಪೂರ್ವದಲ್ಲಿ ಅವರು ಇರಲಿಲ್ಲ ಎಂಬುದರಿಂದ ಅವರಿಗೆ ಬಂದ ಅಧಿಕಾರ ಅಸಾಧು ಅಂತಾಗುತ್ತದೆ. ಅವರಿಗೆ ಕೊಟ್ಟವರನ್ನು ಅಮಾನ್ಯರು ಅಂತ ನಾವು ನಿರಾಕರಿಸಲಿಕ್ಕಾಗ್ತದೆ. ಯಾಕೆಂದ್ರೆ ಕೊಟ್ಟವರು ಯಾರು ಅನ್ನುವುದು ಪ್ರಧಾನ ಆಗುತ್ತದೆ. ಆ ನೆಲೆಯಿಂದ ಯೋಚಿಸುವುದಿದ್ದರೆ ಯಾಗಯಜ್ಞಾದಿಗಳ ಕುರಿತಾಗಿ ಮಾಡುವಂತಹ ಕರ್ತೃವಾದ ಯಜಮಾನ, ಅವನ ಕಾಮನೆಯನ್ನು ಈಡೇರಿಸುವಂತಹ ಪುರೋಹಿತ, ಇವರೇ ಪರಮಾಧಿಕಾರಿಗಳಾಗುತ್ತಾರೆ. ಈಗ ವೇದೋಕ್ತವಾದಂತಹ ಕರ್ಮಗಳನ್ನು ಕರ್ಮಾಂಗಗಳನ್ನೇ ನಾವು ನೋಡಿದ್ದು ಹೌದಾದ್ರೆ ಶೇನಾದಿ ಯಾಗಗಳು ಕೂಡ ವೇದವಿಹಿತವಾಗಿಯೇ ವಿನಿಯುಕ್ತವಾಗುಂಟು. ಶತ್ರುಹನನಕ್ಕಾಗಿ ಶೇನಾದಿ ಯಾಗಗಳನ್ನು ಮಾಡುವುದು ವೇದವಿಧಿ. ಈಗ ಅದರಿಂದ ಅನಿಷ್ಟ ರೂಪವಾದ ನರಕ ಸಂಪಾದನೆ ಆಗುತ್ತದೆ. ಆದ್ದರಿಂದ ಕಾಲಾಂತರದಲ್ಲಿ ಅವರಿಗೆ ಕೆಟ್ಟ ಫಲ ಬರ್ತದೆ. ಆದ್ದರಿಂದ ಕೆಲವರು ಅದನ್ನು ನಿಷೇಧಿಸಿದ್ರು ಅಂತ ಬಿಟ್ರೆ ವೇದವಿಧಿಯಲ್ಲ ಅದೂ ವಿಹಿತವಾದದ್ದೇ. ಆದ್ದರಿಂದ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅಂತ ಆಡುವುದಕ್ಕಿಲ್ಲ. ನಾವು ಮಾಡಿದ ಕರ್ಮಕ್ಕುಚಿತವಾದ ಫಲ, ಅದರ ಭೋಕ್ತೃತ್ವ ಅದು ನಮಗೆ ಇದ್ದೇ ಇದೆ. ನಾವು ಅನುಚಿತವಾಗಿ ಮಾಡಿದರೆ ಫಲ ಕೊಡದೇ ಇರುವಂತಹ ಅಧಿಕಾರ ದೇವತೆಗಳಿಗುಂಟು. ಉಚಿತವಾಗಿ ಮಾಡಿದ್ದಕ್ಕೆ ಫಲ ಕೊಡಲೇಬೇಕಾದ ಬದ್ಧತೆಯು ದೇವತೆಗಳಿಗುಂಟು. ಈಗ ಸಾಕಾರನಾಗಿ ಸಗುಣನಾಗಿ ಪ್ರಕಟನಾಗಿ ಯಾಗಮಂದಿರವನ್ನು ನೀನು ಪ್ರವೇಶಿಸಿ ಸುಗುಣರಾದಂತಹ ಅಶ್ವಿನಿ ದೇವತೆಗಳಿಗೆ ಯಾವ ಕಾರಣಕ್ಕಾಗಿ ಯಾವ ಅನರ್ಹತೆಯಿಂದ ನಿರಾಕರಣೆ ಮಾಡ್ತಾ ಇರುವುದು?
ಅವರಿಗೆ ಸೂರ್ಯ ಸೂನುಗಳವರು. ಅವರಿಗೆ ಯಾವ ಅರ್ಹತೆ ಅಂತ ನೀನೀಗ ಹವಿಸು ಕೊಡ್ತೇನೆ ಅಂತ ಮುಂದಾದದ್ದು? ಆದಿತ್ಯರಿಗೆ ಹವಿಸ್ಸು ಅಂತ ಒಪ್ಪಿದರೆ ಆದಿತ್ಯ ಸೂನುಗಳಾದ ಅವರು ಆ ವರ್ಗಕ್ಕೆ ಸೇರಿದ್ದರಿಂದ ಹವಿರ್ಭೋಜಿಗಳಾಗುವ ಅಧಿಕಾರವನ್ನು ಹೊಂದಿದ್ದಾರೆ. ಮಾತ್ರ ಅಲ್ಲ, ಯೋಗ್ಯತೆಯಿಂದ ಗುಣಗಳಿಂದ ಸಮನ್ವಿತರಾದವರಿಗೆ ದೇವವರ್ಗದಲ್ಲಿ ಹವಿಸು ಅಂತ ಭಾವಿಸುವುದಿದ್ರೆ ಲೋಕದ ರೋಗ ನಿವಾರಕತ್ವವನ್ನು ತಮ್ಮ ವ್ರತವಾಗಿ, ದೀಕ್ಷೆಯಾಗಿ, ಕರ್ತವ್ಯವಾಗಿ ಅವರು ಹೊಂದಿದ್ದಾರೆ. ಈಗ ನೀನು ಹೇಳ್ತಾ ಇರುವುದು ಅವರು ಶೌಚ ಕಲ್ಪನೆ ಇಲ್ಲದೆ ಅವರು ವೈದ್ಯ ವೃತ್ತಿಯಲ್ಲಿ ನಿರತರಾದವರು ಅಂತ. ಅಧಿದೈವಿಕವಾದದ್ದು ಆಧ್ಯಾತ್ಮಿಕವಾದದ್ದರ ಜೊತೆಯಲ್ಲಿ ಅತಿ ಭೌತಿಕವಾದದ್ದು ಇದಲ್ವೋ? ಇದು ಎಲ್ಲ ನೆಲೆಯಿಂದಲೂ ಕೂಡ ಎಲ್ಲರೂ ಪ್ರವೃತ್ತರಾಗಬೇಕಾಗಿಲ್ಲ. ಅವರು ನಿವೃತ್ತಿ ಮಾಡುವಂತಹ ರೋಗಗಳ ಸ್ವರೂಪ ಯಾವುದು, ಅವರು ನಿವೃತ್ತಿ ಮಾಡುವುದಕ್ಕೆ ಉಪಕ್ರಮಿಸುವ ವಿಧಾನ ಯಾವುದು, ಇದನ್ನು ಕೂಡ ಯೋಚಿಸಬೇಕು. ಸಾಮಾನ್ಯತಃ ಲೌಕಿಕವಾಗಿ ಅನ್ವಯವಾಗುವ ನಿಯಮವನ್ನು ದೇವಭೇಷರಿಗೆ ನೀನು ಅನ್ವಯಿಸುವಲ್ಲಿ ಯುಕ್ತಾಯುಕ್ತ ವಿವೇಕವನ್ನೇ ಕಳೆದುಕೊಂಡು ಮಾತಾಡಿದ ಹಾಗೆ ಕಾಣುತ್ತದೆ. ಯಾಕೆ ಅಂದರೆ ಸ್ವಯಂ ಶುದ್ಧಿಯನ್ನು ಕಾಪಿಟ್ಟುಕೊಳ್ಳಲಾಗದೆ ರೋಗ ನಿವೃತ್ತಿಯನ್ನು ಮಾಡುವುದಕ್ಕೆ ಉಪಕ್ರಮಿಸಬೇಕಾದ ಅನಿವಾರ್ಯತೆಗೊಳಗಾಗುವ ಲೌಕಿಕ ಭೇಷಜರು ಒಂದೆಡೆಯಾದರೆ ತಮ್ಮ ಶುದ್ಧಿಗೆ ಯಾವ ತೆರನಾದ ಕಳಂಕವು ತಟ್ಟದೆ ಲೋಕದ ರೋಗವನ್ನು ನಿವೃತ್ತಿ ಮಾಡಬಲ್ಲಂತಹ ಯೋಗ್ಯತಾ ವಿಶೇಷವನ್ನು ಹೊಂದಿದ ಇನಸೂನುಗಳ ಕುರಿತಾಗಿ ಸಾಮಾನ್ಯ ಗ್ರಹಿಕೆಯನ್ನೇ ಹೊಂದಿಕೊಂಡು ಅವರ ಅನರ್ಹರು, ಅನಧಿಕಾರಿಗಳು ಎಂಬಲ್ಲಿ ನಿನ್ನ ಕುರಿಲಿ ಯಾವುದೋ ಒಂದು ಆಗ್ರಹ ಮಾತ್ರ ಕಾಣುತ್ತದೆ ಬಿಟ್ಟರೆ ಒಂದು ಉಚಿತಾನುಚಿತ ವಿವೇಕ ಇದ್ದು ನೀನು ನಿರ್ಣಯ ಮಾಡಿ ಹೇಳಿದಂತೆ ಕಾಣುವುದಿಲ್ಲ. ಯಾಕೆ ಅಂದರೆ ಇಲ್ಲಿ ಸೇರಿದಂತಹ ನೃತ್ಯಜರು ಜ್ಞಾನಿಗಳಾದವರೇ, ಅವರಿಗೂ ಯುಕ್ತಾಯುಕ್ತ ವಿವೇಕ ಉಂಟು. ಹೀಗೆ ಅವರಿಗೆ ಸೋಮರಸಪಾನ ಮಾಡಿಸುವಲ್ಲೋ, ಹವಿರ್ಭೋಜನ ಉಣಿಸುವಲ್ಲೋ ಯುಕ್ತತೆ ಉಂಟು ಅಂತಲೇ ಅಲ್ವೇ ಇವರೆಲ್ಲರೂ ನಿರ್ಣಯಿಸಿದ್ದು. ಹಾಗಿರುವಾಗ ನೀನು ಪ್ರಕಟನಾಗಿ ಬಂದು ಈಗ ನೀವೆಲ್ಲ ಸ್ವೀಕರಿಸುವುದನ್ನು ಅವರು ಸ್ವೀಕರಿಸದೇ ಇರುವುದಕ್ಕೆ ಈಗ ನಿಮ್ಮಲ್ಲಿಲ್ಲದ ಯಾವ ದೋಷ ಉಂಟು ಅಂತ ಹೇಳುವುದು ನೀನು? ಅಯ್ಯ, ಭೂಲೋಕದಲ್ಲಿರಬಹುದಾದಂತಹ ಒಂದು ವೈದ್ಯ ವೃತ್ತಿ, ದೇವಲೋಕದಲ್ಲಿರಬಹುದಾದಂತಹ ಭೇಷಜ ವೃತ್ತಿ, ಹೌದು, ಎರಡೂ ಒಂದೇ ತರನಾದದ್ದಲ್ಲ. ಅದನ್ನು ಹಾಗೆ ಪರಿಗಣಿಸುವುದು ಸಲ್ಲ ಅಂತ ಪರಿಗಣಿಸಲೇಬೇಕಾಗುತ್ತೆ. ಯಾಕೆ? ಯಾಕಂದ್ರೆ ಭೂಲೋಕದಲ್ಲಿ ಏನು ನ್ಯಾಯವೋ ಅದೇ ನ್ಯಾಯ ದೇವಲೋಕಕ್ಕೂ ಸಂಬಂಧಿಸಿ. ತಿಳಿದಿ ಈ ಹವನದಲ್ಲಿ ಹವಿ ಅರ್ಪಿತನ ಭವಿಯೊಳಿಡುವೆ. ಗಮನ ಮುನಿಯ, ದೇವಲೋಕದ ನ್ಯಾಯ, ಭೂಲೋಕದ ನ್ಯಾಯ, ಆಚಾರ ವಿಚಾರಗಳನ್ನು ಅನುಸರಿಸುವಲ್ಲಿ ದೇವತೆಗಳ ಆಚಾರವೆಲ್ಲ ಅನುಷ್ಠಾನ ಯೋಗ್ಯವಾಗಿ ಭೂಲೋಕಕ್ಕಲ್ಲ, ಹೀಗೆ ಒಂದು ಪ್ರತ್ಯೇಕಿಸಲ್ಪಟ್ಟರು. ಸರಿ, ಇಲ್ಲಿಯದ್ದಾದಂತಹ ವ್ಯವಸ್ಥೆಗಳೇನಿದೆ ಲೋಕ ವ್ಯವಹಾರದ್ದು, ಅದಕ್ಕೆ ಸಂಬಂಧಿಸಿಯೇ ದೇವಲೋಕದಲ್ಲಿಯೂ ಆ ವ್ಯವಸ್ಥೆಗಳಿದೆ. ವರ್ಣ, ಜಾತಿ, ಈ ಪ್ರಭೇದದಿಂದ ಇಲ್ಲಿ ಹೇಗೆ ಸ್ಥಾನ ಮನ್ನಣೆಗಳು ಸಿದ್ಧವಾಗುತ್ತದೆ, ತದ್ರೀತಿಯಲ್ಲಿ ದೇವವರ್ಗದಲ್ಲಿಯೂ ಇಂತಹ ವರ್ಣಾನುಕ್ರಮಣಿಕೆ ಇದೆ. ಯಾರು ಜ್ಯೇಷ್ಠ ವರ್ಣದವರು, ಯಾರು ಅದರಿಂದ ಆಮೇಲಿನವರು, ಯಾರು ಕನಿಷ್ಠತಮರು ಅನ್ನುವಂತಹ ನಿರ್ಣಯವನ್ನು ಆ ಮೂಲಕವಾಗಿ ದೇವಲೋಕದಲ್ಲಿಯೂ ಕೈಗೊಳ್ಳಬೇಕಾಗ್ತದೆ. ಬ್ರಹ್ಮ ಅನ್ನುವ ಹಾಗೆ ಗುರುತಿಸುವ ವರ್ಣ ಇದೆ, ಕ್ಷಾತ್ರ ವರ್ಣ ಇದೆ, ವೈಶ್ಯವರ್ಣ ಇದೆ. ಅದರಂತೆ ಮತ್ತೊಂದು ಶೂದ್ರವರ್ಣವು ದೇವಲೋಕದಲ್ಲಿಯೂ ಇದೆ, ಇಲ್ಲದೇ ಇದ್ದದ್ದಲ್ಲ. ಈಗ ಅಧಿಕಾರವನ್ನು ನಡೆಸುವ ಇಂದ್ರಾದಿಗಳೆಲ್ಲ ಕ್ಷತ್ರಿಯ ವರ್ಣವನ್ನು ಸಂಬಂಧಿಸಿಯೇ ಪ್ರಪಂಚದಲ್ಲಿ ಪ್ರತಿನಿಧಿಸಲ್ಪಡ್ತಾರೆ. ನಮ್ಮ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಅಥವಾ ಅಗ್ನಿಯ ಮೊದಲಾದವರು ಬ್ರಾಹ್ಮಣ ವರ್ಣದಿಂದ ಗುರುತಿಸಲ್ಪಡ್ತಾರೆ. ಧನಾಧಿಪನಾದಂತಹ ಕುಬೇರ ಮುಖ್ಯರು ವೈಶ್ಯರ ವರ್ಣದಿಂದ ಗುರುತಿಸಲ್ಪಡ್ತಾರೆ. ಅದೇ ರೀತಿಯಲ್ಲಿ ಭೇಷಜರನ್ನಿಸಿಕೊಂಡಂತಹ ಅಶ್ವಿನಿ ದೇವತೆಗಳು ನಾಲ್ಕನೆಯ ವರ್ಣದವರಾಗಿ ದೇವಲೋಕದಲ್ಲಿ ಗುರುತಿಸಲ್ಪಡ್ತಾರೆ. ತಾರತಮ್ಯ ಜ್ಞಾನ ಈ ಪ್ರಪಂಚದಲ್ಲಿ ಸರ್ವಕಾಲದಲ್ಲಿಯೂ ಬೇಕಾದದ್ದು, ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಹೇಗೆ ಯಾಗಕ್ಕೊಬ್ಬ ಯಜಮಾನನಂತೆ ಮಿಕ್ಕುಳಿದವರು ಯಾಗದಲ್ಲಿ ಅಲ್ಲವೋ, ಯಾಗಕ್ಕೊಬ್ಬ ಪ್ರಧಾನ ಅಧ್ವರ್ಯವನಂತೆ ಅವನನ್ನು ಅನುಸರಿಸಿಕೊಂಡು ಬಂತಹ ಅವನ ಸಹಾಯಕರಾದಂತಹ ಆಚಾರ್ಯರುಗಳಲ್ವೋ, ತದ್ರೀತಿಯಲ್ಲಿ ಪ್ರಪಂಚದ ಎಲ್ಲ ವ್ಯವಸ್ಥೆಯೂ ಇದೆ. ಒಬ್ಬ ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭುವಿಗೆ ಸಲ್ಲಬಹುದಾದ ಮನ್ನಣೆ, ಅವನ ಒಂದಿಗಿದ್ದಂತಹ ಮಂದಿಗಳು
ಎಷ್ಟೇ ಒಳ್ಳೆಯ ಗುಣವನ್ನು ಹೊಂದಿದರು, ಎಷ್ಟೇ ಶೀಲ ಸಂಪನ್ನರಾದರೂ ಅದಕ್ಕೆ ಸರಿಸಮಾನವಾದಂತಹ ಗೌರವವನ್ನು ಹೊಂದುವುದಕ್ಕೆ ಅರ್ಹರಾಗುವುದಿಲ್ಲ. ಭೂಲೋಕದ ನ್ಯಾಯವಾದರೂ ಹಾಗೆ ಅಲ್ವ? ಈಗ ನಿನ್ನ ಮಾವನಾದಂತಹ ಶರಿಯಾತಿ ಇದ್ದಾನೆ, ಈ ಅಯೋಧ್ಯೆಯ ಸಿಂಹಾಸನಾರೋಹಣವನ್ನು ಮಾಡುವಂತಹ ಅರ್ಹತೆಯನ್ನು ಹೊಂದಿದವ. ಈಗ ಅವನ ಸಚಿವರು ಅಥವಾ ಇನ್ನಾರು ಸುಶೀಲ ಸಂಪನ್ನರನ್ನಿಸಿಕೊಂಡವರು ಬಹಳ ಗುಣಾಢ್ಯರಾದವರೇ ಇದ್ದಾರೆ. ಆದರೂ ಅರಸನಿಗೂ ಅವರಿಗೂ ಸಹಪಂಕ್ತಿಯೋ ಸಮಾನ ಪೀಠವೋ ಅಲ್ಲಲ್ಲ, ವ್ಯತ್ಯಾಸ ಉಂಟಲ್ಲ. ಲೋಕದಲ್ಲಿ ಇರಲೇಬೇಕಾಗುತ್ತದೆ. ಒಂದೇ ಮನೆಯಲ್ಲಿ ತಂದೆ ಮಕ್ಕಳು ಅನ್ನುವಂತಹ ಸಂಬಂಧದ ಮಧ್ಯದಲ್ಲಿ ತಂದೆಯಷ್ಟೇ ಗುಣಾಢ್ಯರಾದ ಮಕ್ಕಳಾದರು ತಂದೆಯ ಸ್ಥಾನದಲ್ಲಿ ಮಕ್ಕಳನ್ನು ಕುಳ್ಳಿರಿಸುವುದಕ್ಕಾಗುವುದಿಲ್ಲ. ಈ ವ್ಯತ್ಯಾಸಗಳುಂಟು. ದೇವಲೋಕದಲ್ಲಾದರೂ ಉಂಟು. ಭೇಷಜರಾಗಿರುವವರು, ವರ್ಣಗಳಲ್ಲಿ 4ನೇ ವರ್ಣಕ್ಕೆ ಸಂಬಂಧಿಸಿದವರು. ನೀನೀಗ ಹೊರಟಿರುವುದು ನಮ್ಮ ಸಹಪಂಕ್ತಿಯಲ್ಲಿ ಅವರಿಗೆ ಹವಿರ್ಭೋಜನದ ಅಧಿಕಾರವನ್ನು ಅದನ್ನು ಒದಗಿಸುವುದಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಮಗೆಲ್ಲ ಕೊಟ್ಟಾದ ಮೇಲೆ ಮತ್ತೇನಾದ್ರೂ ನೀನು ಅವರಿಗೆ ಕೊಡುವುದಿದ್ರೆ ನಮ್ಮಿಂದ ಆಕ್ಷೇಪ ಇರಲಿಲ್ಲ. ಇಲ್ಲಿ ಬಂದು ಸೇರಿದಂತಹ ಋಷಿ ಮಹರ್ಷಿಗಳೆಲ್ಲ ಇದನ್ನು ಒಪ್ಪಿಯೇ ಬಂದ್ರಲ್ವೋ? ಒಪ್ಪಿ ಬಂದ್ರೋ ಅಥವಾ ತಿಳಿಯದೇ ಬಂದ್ರೋ, ಬಂದ ಮೇಲೆ ನಡೆಯುತ್ತಿರುವುದನ್ನು ಕಂಡರೋ, ನಡೀತಾ ಇರುವ ಕರ್ಮದಲ್ಲಿ ಅವರು ಭಾಗಿಗಳಾಗುತ್ತಾ ಇರುವುದನ್ನು ಗಮನಿಸಿದರೆ ಈ ವಿಧಿಯ ಕುರಿತಾಗಿ ಆಕ್ಷೇಪ ಇದ್ದರೆ ಅವರು ಪ್ರಕಟವಾಗಿ ಭಾಗಿಗಳಾಗುವುದಕ್ಕೆ ಇಲ್ವಲ್ಲ. ಈಗ ಭಾಗಿಗಳಾಗುತ್ತಾ ಇರುವುದು ಋತ್ವಿ ಗಡಣ ತಾನೆ. ಒಬ್ಬ ವ್ಯಕ್ತಿಯ ಸಂಕಲ್ಪದಂತೆ ಒಬ್ಬ ಮಾತ್ರ ಪ್ರವೃತ್ತನಾಗಿ ನಡೆಸುವ ಯಾಗ ಏನು ಅಲ್ಲ. ಅದೇ ಈಗ ನೀನು ಮೊದಲೇ ಅವರಿಗೆಲ್ಲ ನಾನು ಅಶ್ವಿನಿ ದೇವತೆಗಳಿಗೆ ಹವಿಸಿಕೊಡ್ಲಿಕ್ಕಿದ್ದೇನೆ, ನೀವು ಬನ್ನಿ ಅಂತ ಕರೆದು ಬಂದ್ರೋ, ಅಥವಾ ಇಲ್ಲಿ ಪುತ್ರಕಾಮೇಷ್ಟಿ ನಡೆಸ್ತಾ ಇದ್ದೇನೆ ಅದಕ್ಕೆ ಬನ್ನಿ ಅಂತ ಕರೆದು ಬಂದ್ರೋ? ಪುತ್ರಕಾಮೇಷ್ಟಿಯಲ್ಲಿ ವಿಧಿವಿಧಾನ ಹೇಗೆ ಅಂತ ಸಮಾಲೋಚನೆ ಮಾಡಿ ನಿರ್ಣಯಿಸಿಯೇ ನಾವು ಮುನ್ನಡೆಯುತ್ತಾ ಇರುವುದು ಈ ಉಪಕ್ರಮದಲ್ಲಿ. ಹೌದಲ್ಲ? ಹಾಗಿದ್ರೆ ಈ ತನಕ ಯಾರಿಗೆಲ್ಲ ಹವಿಸ್ಸಮರ್ಪಣೆ ಇತ್ತೋ ಅದನ್ನು ಹೊರತುಪಡಿಸಿ ಒಂದು ನೂತನವಾದ ಆವಿಷ್ಕಾರವನ್ನು ಮಾಡುವುದಕ್ಕಾಗುವುದಿಲ್ಲ. ಯಾವುದಕ್ಕೆಂದ್ರೆ ಯಾವುದೇ ಒಂದು ಯಾಗಕ್ಕಾದರೂ ಅದರದ್ದೇ ಆದ ವಿಧಿ ವಿಧಾನಗಳಿವೆ. ನೂತನವಾದ ಆವಿಷ್ಕಾರಕ್ಕೋ ನೂತನವಾದ ಪ್ರಯೋಗಕ್ಕೋ ಯಾಗ ಅನ್ನುವುದು ಇರುವುದಲ್ಲ. ಯಾಗದ ಮೂಲಕವಾಗಿ ಹೊಂದಬಹುದಾದಂತಹ ಉದ್ದೇಶವೊಂದನ್ನು ಇರಿಸಿಕೊಂಡೇ ಹೊರಟಿದ್ದೀರಿ. ಕಾಮ್ಯ ಕರ್ಮವಾಗಿ ಕೈಗೊಂಡ ಕರ್ಮ ವಿದ್ಯುಕ್ತವಾಗಿಯೇ ಪೂರ್ಣಗೊಳ್ಳದೇ ಇದ್ದರೆ ಅದಕ್ಕೆ ತಕ್ಕುದಾದಂತಹ ಫಲವನ್ನುಣ್ಣುವ ಅರ್ಹತೆಗಿಂತಲೂ ಹೊರತಾಗಬೇಕಾಗ್ತದೆ. ಈಗ ಅವನಿಗೆ ಈಗ ಫಲ ಬೇಕೋ ಬೇಡೋ ಅದು ಪ್ರಶ್ನೆ ಅಲ್ಲ. ಒಂದು ವೇಳೆ ಫಲವೇ ಸಿಗುವುದಾದರೂ ಇನ್ನೇನೇ ಕಾರಣವಿದ್ದರೂ ಅಲ್ಲದೇ ಇದ್ದದ್ದೊಂದನ್ನು ಆಚರಿಸುವುದಕ್ಕೆ ಅಧಿಕಾರದಲ್ಲಿರುವಂತಹ ನಾನು ಅದನ್ನು ಕಂಡು ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಿರ್ಬಂಧಿಸಬೇಕಾಗಿ ಬಂತು. ಮೊದಲೊಮ್ಮೆ ಇದೇ ಪ್ರಕರಣ ಆಗಿದೆ ಅಂತ ನಾನು ಕೇಳಿಬಲ್ಲೆ ಅಲ್ವಾ? ಮೊದಲೊಮ್ಮೆ ತಿರಸ್ಕರಿಸಲ್ಪಟ್ಟವರನ್ನು ಮತ್ತೊಮ್ಮೆ ಹವಿರ್ಭೋಜನಕ್ಕೆ ನಮ್ಮ ಪಂಕ್ತಿಯಲ್ಲಿ ಕುಳಿತುಕೊಳ್ಳುತ್ತೇನೆ ಈ ಭಾವವನ್ನು ಹೊಂದಿ ನೀನವರಿಗೊಂದು ವಚನಬದ್ಧನಾಗುವುದಕ್ಕೋ ಅಥವಾ ವಚನಬದ್ಧನಾದರೂ ಆಗದೇ ಇದ್ರು ಹವಿಸ್ಸನ್ನು ಕೊಡುವಂತಹ ಒಂದು ಕರ್ತವ್ಯಕ್ಕೋ ಮುಂದಾಗುತ್ತಿ ಅಂತಾದರೆ ಹಾಗಿದ್ರೆ ನೀನು ನಮ್ಮ ಕುರಿತಾಗಿ ಆಗ್ರಹದಿಂದಲೇ ಮುಂದಾಗಿದ್ದಿ ಅಂತ ಭಾವಿಸಬೇಕು. ಈಗ ಆಗ್ರಹವನ್ನು ಮೊದಲೊಮ್ಮೆ ಬಾದ ಪ್ರಯತ್ನದಲ್ಲಿ ನೀನು ತೋರಿಸಿದ ಪ್ರವೃತ್ತಿಯನ್ನಾಧರಿಸಿ ಹೇಳುವುದಕ್ಕೆ ಬರ್ತದೆ. ಈಗ ವರುಣ ಮಾಡುವಂತಹ ಅಧ್ವರಕ್ಕೆ ಭಾಗಿಗಳಾಗುವ ಅಪೇಕ್ಷೆಯನ್ನು ಹೊಂದಿ ಬಂದಂತಹ ಅಶ್ವಿನಿ ದೇವತೆಗಳು ಅಲ್ಲಿ ವಿರಾಜಿತರಾದ ಕಾಲದಲ್ಲಿ ಈಗ ನೀನು ಹೇಳಿದಂತಹ ವಿಷಯ ದೇವತಾ ವರ್ಗದಲ್ಲಿ ಸಮಾನ ಪಂಕ್ತಿ ಪಾವನತೆ ಆ ಅಶ್ವಿನಿ ದೇವತೆಗಳಿಲ್ಲ, ಅವರು ಬಾಹಿರರು. ಇದನ್ನು ಇಂದ್ರ ಮಾತ್ರ ತಿಳಿದದ್ದುಂಟುಂಟ, ವರುಣನು ತಿಳಿದಿದ್ದಾನೆ. ಬಾಹಿರರಾದವರು ಬಂದವರು ಯಾಕೆ ಅಂತ ಆಕ್ಷೇಪಿಸಬೇಡುವ ಪ್ರಶ್ನೆ ಆಕ್ಷೇಪದ್ದು ಬಂತ ಅಥವಾ ಇವರಿಗೂ ಕೊಡುವಲ್ಲಿ ನಿಮ್ಮೆಲ್ಲರ ಅಭಿಮತ ಏನು ಅಂತ ಅವ ಕೇಳುವಲ್ಲಿ ಮುಂದುವರಿಯುತ್ತ. ಹಾಗಾದರೆ ಒಂದು ಔದಾರ್ಯ ಎಲ್ಲರೂ ಒಪ್ಪಿದ್ರು ಅಂತಾದ್ರೆ ಇವರಿಗಾದರೂ ಹವಿರ್ಭೋಜಿಗಳಾಗುವ ಅಧಿಕಾರವನ್ನು ಕಲ್ಪಿಸುವ ಔದಾರ್ಯ ವರುಣನಿಂದಲೂ ಪ್ರದತ್ತವಾದ ಕಾಲದಲ್ಲಿ ನೀನು ಪ್ರಬಲ ವಿರೋಧವನ್ನು ಮಾಡಿದೆ ಅಂತ ನಾವು ಕೇಳಿ ತಿಳಿದದ್ದು. ಅದೇ ಹೌದಾದಾಗ ಇಲ್ಲ ನನ್ನ ಅಯ್ಯನಾದಂತಹ ಭೃಗು ಮಹರ್ಷಿಗಳು ಖಾಡಾಖಂಡಿಯಾಗಿ ಅವರಿಗೆ ಅರ್ಹತೆ ಇದ್ದದ್ದರಿಂದ ಯೋಗ್ಯತೆ ಇದ್ದದ್ದರಿಂದ ಕೊಡುವುದೇ ವಿಹಿತ ಅಂತ ಆಡಿದ ಕಾಲದಲ್ಲಿ ವ್ಯಕ್ತಿ ಪ್ರತಿಷ್ಠೆಯ ಕಣವಾಯಿತು. ದೇವಾಧಿಪತಿಯಾದ ನೀನು ಮುನಿ ಸದಸ್ಯನ ಆಧಿಪತ್ಯವನ್ನು ಹೊಂದಿದ ಯೋಗ್ಯತೆ ಇದ್ದಂತಹ ನನ್ನ ಅಪ್ಪ ಪರಸ್ಪರರು ಬಿರುಸಾದಂತಹ ವಾಗ್ಧೋರಣೆಯಿಂದಲೇ ಸಂಘರ್ಷಕ್ಕೆ ಈಡು ಮಾಡಿದ್ದರಿಂದ ಪಂಥ ಪೌರುಷದ ಮಾತುಗಳು ಮೊಳಗಿತ್ತು. ಆ ಬಳಿಕ ಅಲ್ಲಿಂದಲೇ ನಿವೃತ್ತಿಯಾಗಿ ಅಶ್ವಿನಿ ದೇವತೆಗಳಿಗೆ ಹವಿರ್ಭೋಜಿಗಳಾಗುವ ಅಧಿಕಾರ ಉಂಟೋ ಇಲ್ವೋ ಎಂಬುದರ ಕುರಿತು ನಿರ್ಣಯಾತ್ಮಕವಾದ ಯಾವ ವಿಚಾರವೂ ಹೊರ ಹೊಮ್ಮದೇ ಆ ಪ್ರಕರಣ ಪರಿಸಮಾಪ್ತವಾಯಿತು. ಹೌದು, ಅಲ್ಲಿ ಸಿಗಲಿಲ್ಲ, ಇಷ್ಟರವರೆಗೆ ಬೇರೆ ಎಲ್ಲಿಯೂ ಕೊಡ್ಲಿಲ್ಲ. ಅಲ್ಲ, ಅಲ್ಲಿ ಸಿಗಲಿಲ್ಲ ಎಂಬುದರಿಂದ ಬೇರೆ ಕಡೆ ಕೊಡದೇ ಇರುವುದಕ್ಕೆ ಕಾರಣವಾಗಿ ಅದನ್ನೇ ಹೇಳುವುದಕ್ಕಾಗ್ತದೆ. ಎಲ್ಲೇ ಕೊಡುವುದಕ್ಕೆ ಹೊರಟರು ಆಗ್ರಹ ಪೂರಿತವಾದ ಇಂದ್ರನ ಈ ಪ್ರತಿರೋಧ ಬರ್ತದೆ ಅಂತ ಗೊತ್ತಾದ ಮೇಲೆ ಇಂದ್ರ ಸಂಪ್ರೀತಿಯನ್ನು ಸಾಧಿಸುವುದಕ್ಕೆ ಬಯಸಿದವರು ಆ ಪ್ರಯತ್ನವನ್ನೇ ಮಾಡದಿದ್ರೆ ಅದನ್ನು ಅಸಹಜ ಅಂತ ಆಡುವುದಕ್ಕಿಲ್ಲ. ಆದರೆ ನನಗೆ ಇಂದ್ರ ಸಂಪ್ರೀತಿಗಿಂತ ಮುಖ್ಯವಾಗಿ ಕಾಮ್ಯ ಕರ್ಮದಲ್ಲಿ ನಾವು ಸಂಕಲ್ಪಿಸಿದ
ಯಜ್ಞಕಲ್ಪಕ್ಕನುಗುಣವಾಗಿಯೇ ಫಲವನ್ನು ಹೊಂದುವ ನಿರ್ಣಯದ ದಾರ್ಢ್ಯ ಇದ್ದದ್ದರಿಂದ ಶಬ್ದ ಪ್ರಮಾಣ ಅಂತ ನಾವು ವೇದಗಳನ್ನು ಅಂಗೀಕರಿಸುವುದು. ಆ ಶಬ್ದವನ್ನೇ ಪ್ರಮಾಣವಾಗಿರಿಸಿಕೊಂಡು ಅದರಲ್ಲಿ ಯುಕ್ತವಾದ ಒಂದು ಶಬ್ದವನ್ನು ಆಧರಿಸಿ ಅಸುರತತಿಗೂ ಹವಿಸ್ಸನ್ನು ಕೊಟ್ಟರೆ ನಿರಾಕರಿಸುವುದಕ್ಕಾಗುವುದಿಲ್ಲ. ಹವಿರ್ಭೋಜಿಗಳಾಗಿ ಅಸುರರು ಪರಿವರ್ತಿತರಾಗ್ತಾರೆ ಅಂತಿರುವಾಗ ಸುರಾಸುರ ಪರಿಭೇದವಿಲ್ಲದೆ ಶಬ್ದ ಪ್ರಾಮಾಣ್ಯವನ್ನು ಹೊಂದಿದ ವೇದ ನಿರ್ಣಯದಂತೆ ವೇದ ಸೂಕ್ತಿಗಳನ್ನು ವಿನಿಯೋಗಿಸ್ತಾ ಯಾರಿಗೂ ಹವಿಸ್ಸನ್ನು ಉಣಿಸುವ ಅವಕಾಶ ಮುಕ್ತವಾಗಿರುತ್ತ ನಾವು ಅರ್ಹತೆ ಕಂಡಂತಹ ಈ ಅಶ್ವಿನಿ ದೇವತೆಗಳಿಗೆ ಉಣಿಸುವುದಕ್ಕೆ ಹೊರಟಿದ್ದೇವೆ. ಈಗ ನೀನು ಹೇಳ್ತಾ ಇರುವುದು ಇದು ತನಕ ಇಲ್ಲದನ್ನು ಈಗ ಯಾಕೆ ಉಪಕ್ರಮಿಸಬೇಕು ಅಂತ. ಒಂದು ವಿಶೇಷವಾದ ಫಲಕ್ಕಾಗಿ ಕಾಮ್ಯ ಕರ್ಮ ಮಾಡುವಾಗ ಇವರಿಗೂ ವಿಶೇಷ ಸಂಪ್ರೀತಿ ಉಂಟು ಮಾಡಿದ್ದೆ ಸಿಕ್ಕಿದ ಫಲ ಮತ್ತಷ್ಟು ಪರಿಪುಷ್ಟವಾಗ್ತದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಪುತ್ರಕಾಮೇಷ್ಟಿಗೆ ತೊಡಗಿದ್ದು. ಪುತ್ರಕಾಮೇಷ್ಟಿಯಲ್ಲಿ ಅಶ್ವಿನಿ ದೇವತೆಗಳಿಗೂ ಹವಿರ್ಸನ್ನು ನಾವು ಪ್ರದಾನ ಮಾಡಿದೆವು ಅಂತಾದರೆ ಪುತ್ರನಿಧಿಸುವುದು ಮಾತ್ರ ಅಲ್ಲ, ಸುಪುಷ್ಟನಾದ ಆರೋಗ್ಯಪೂರ್ಣನಾದಂತಹ ಭೌತಿಕವಾಗಿಯೂ ಮಾನಸಿಕವಾಗಿಯೂ ದಾರ್ಢ್ಯವನ್ನು ಹೊಂದಿದ ಮಗನೇ ಹುಟ್ಟಿದರೆ ಸೂರ್ಯವಂಶಕ್ಕೆ ಅದು ಬಹು ಉಪಯುಕ್ತ ಅಂತ ಆಗ್ತದೆ. ಆ ಕಾರಣದಿಂದಲೇ ಅವರ ಸಂಪ್ರೀತಿಯನ್ನು ಲಕ್ಷ್ಯವಾಗಿಸಿಕೊಂಡು ಪುತ್ರಕಾಮೇಷ್ಟಿಯಲ್ಲೇ ಕೊಟ್ಟದ್ದನ್ನು ಯಾವ ಪ್ರಕಾರದಲ್ಲೂ ಸರಿ ಅಂತ ಒಪ್ಪುವಲ್ಲಿ ಯಾವ ಆಕ್ಷೇಪವೂ ಇರಲ್ಲ. ಅಶ್ವಿನಿ ದೇವತೆಗಳ ಅನುಗ್ರಹ ವಿಶೇಷದಿಂದ ಆರೋಗ್ಯ ಪೂರ್ಣನಾದಂತಹ ಮಗ ಹುಟ್ಟುತ್ತಾನೋ ಸಂತಾನ ಆಗ್ತದೆ ಅನ್ನೋ ವಿಶ್ವಾಸ ಇದ್ರೆ ನೀನು ಅಶ್ವಿನಿ ದೇವತೆಗಳ ಕುರಿತಾಗಿ ಯಜ್ಞ ಮಾಡು, ನಮ್ಮಂದು ಆಕ್ಷೇಪ ಇಲ್ಲ. ನಮ್ಮ ಪಂಕ್ತಿಯಲ್ಲಿ ಯಾಕೆ ಕೂತುಗೊಳಿಸಲಿಕ್ಕೆ ಹೊರಡ್ತೀನಿ? ನಾನು ಅದು ಕೇಳಿದ್ದು. ಈಗ ದೇವವರ್ಗದಲ್ಲಿ ಅವರನ್ನು ಕೂತುಗೊಳಿಸಿ ಹವಿಸಿಕೊಡ್ಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟದ್ಯಾ? ಅಲ್ಲ, ಅದೇ ಹೌದು ಅಂತ ಆದರೆ ಈಗ ನಿನಗೆ ಪಂಕ್ತಿಯ ಕುರಿತಾಗಿ ಅಷ್ಟು ನಿರ್ಬಂಧ ಇದ್ದರೆ ನಾವು ಹವಿಸ್ಸನ್ನು ಕೊಡುವಾಗ ಈ ಪಂಕ್ತಿಯಲ್ಲಿ ಅವರಿದ್ದಾರೆ ಎಂಬುದರಿಂದ ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳುವ ಅಧಿಕಾರ ನಿನಗೆ ಯಾಕೆ ಬರುವುದಿಲ್ಲ? ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ. ಆದ್ದರಿಂದ ಮಂತ್ರ ಶರೀರಿಗಳಾದ ನೀವು ಮಂತ್ರ ವಿವಶರಾಗಿ ಬಂದು ಮಂತ್ರಾಧೀನರಾಗಿ ಕೊಟ್ಟದ್ದನ್ನು ಸ್ವೀಕರಿಸಬೇಕಾಗುತ್ತದೆ. ಆ ಮಂತ್ರವನ್ನು ತನ್ನ ಅಧೀನವಾಗಿದ್ದಂತಹ ಬ್ರಹ್ಮವರ್ಚಸ್ಸನ್ನು ಹೊಂದಿದಂತಹ ನಾವು ಮಾಡಿದ ನಿಯತಿಯನ್ನು ಮಂತ್ರಾಧೀನವಾಗಿ ಆ ಸ್ಥಿತಿಯಲ್ಲಿ ವಿರೋಧಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ಭೌತಿಕವಾಗಿ ಯಾಗಮಂಟಪದಲ್ಲೇ ಕಾಣಿಸಿಕೊಂಡು ಪಂಕ್ತಿಯೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಪಂಕ್ತಿ ಬದಲಿಸ್ತೇವೆ ಅಂತ ನೀನು ಯೋಚನೆ ಮಾಡಿದ್ರೆ ನೀನು ಒಂದೋ ವೇದಾತಿಕ್ರಮವನ್ನು ಸಾಧಿಸಿ ಮಂತ್ರಾವಾಹಿತನಾದ ನೀನು ಅಲ್ಲಿ ಸನ್ನಿಹಿತನಾಗಿ ಹವಿಸ್ಸನ್ನು ಸ್ವೀಕರಿಸದೇ ಉಳಿಯಬೇಕು. ಸ್ವೀಕರಿಸುವುದೇ ಹೌದಾದ್ರೆ ನಾವಿಟ್ಟ ಪಂಕ್ತಿಯಲ್ಲಿ ಕುಳಿತು ಉಣ್ಣಬೇಕಾಗ್ತದೆ. ನಿನ್ನ ಜಾಣ ಮೇಲೆ ದೇವೇಂದ್ರನ ಹತ್ರ ನಡೆಯುವುದಿಲ್ಲ. ಏನು ವೇದಾತಿಕ್ರಮಣವನ್ನು ಮಾಡುವ ದೇವೇಂದ್ರ ಹೌದೆಂದಾದರೆ ಅಶ್ವಿನಿ ದೇವತೆಗಳಿಗೆ ಹವಿಸು ಕೊಟ್ಟದ್ದು ಯಾಕೆ ಅಂತ ಕೇಳುವ ಅಧಿಕಾರವೇ ತಪ್ಪಿ ಹೋಗ್ತದೆ. ನೀನು ಅದಕ್ಕೆ ಈಗ ಜಾಣ್ಮೆ ಮಾಡುವುದು ಅಸಹಾಯಕತೆಯನ್ನು ಇನ್ನೊಂದು ವಿಧಾನದಲ್ಲಿ ನೀನು ಮುಚ್ಚಿ ಹಾಕ್ತಾ ಇದ್ದಿ ಅಂತ. ಮಂತ್ರಾಧೀನರಾಗಿಯೇ ಒಂದು ಬಂದು ಹವಿಸ್ಸನ್ನು ಉಣ್ಣುವ ಅವಕಾಶದಿಂದ ನಿನಗೆ ವಿವಂಚಿತನಾಗುವುದಕ್ಕಾಗುವುದಿಲ್ಲ, ಸ್ವರೂಪ ಭಂಗ ಬರ್ತದೆ. ಆದ್ದರಿಂದಲೇ ಅದಕ್ಕಿಂತ ಭಿನ್ನವಾಗಿ ಪ್ರಕಟನಾಗಿ ಪರೋಕ್ಷ ಪ್ರಿಯರಾದವರು ಪ್ರತ್ಯಕ್ಷವಾಗಿ ಯಾಗಭಾಗಿಗಳಾಗುವುದು ಸಾಮಾನ್ಯತಃ ಸಲ್ಲದ ವಿಷಯ. ಇಲ್ಲಿ ವಿಶೇಷ ಪ್ರಕರಣ ಅಂತ ನೀನೇ ಪ್ರಕಟನಾಗಿ ಮಂತ್ರ ನೀವು ಹೇಳ್ತಾ ಇರುವುದೇ ಸರಿ ಇಲ್ಲ ಅಂತ ಬೇರೆ ವಿಧಾನದಿಂದ ಒಪ್ಪಿಸುವ ಒಂದು ಪ್ರಯತ್ನ ಮಾಡಿದ್ರೆ ಅದನ್ನು ಒಪ್ಪುವ ಔದಾರ್ಯ ಸದ್ಯಕ್ಕೆ ನಮಗಿಲ್ಲ. ನಮ್ಮ ವಿಧಿಯಲ್ಲಿ ನಾವು ದೃಢರಿದ್ದೇವೆ. ಆ ವಿಧಾನದಿಂದಲೇ ಮಾಡಿದ್ದಲ್ಲಿ ನಿನಗೆ ವಿಹಿತವಾದದ್ದನ್ನು ಸ್ವೀಕರಿಸುವುದು ಮಾತ್ರ ನಿನಗೆ ಸಮ್ಮತವಾದ. ಹಳತರೊಂದಿಗೆ ಹೊಸತು ಸೇರಿಸುವುದು ಯಾಕೆ ಅಂತ ಮಾತ್ರ ನನ್ನ ಆಕ್ಷೇಪ. ಮಂತ್ರಾಧೀನರಾದಂತಹ ದೇವತೆಗಳನ್ನು ನಿನ್ನ ಮಂತ್ರ ಪ್ರಭಾವದಿಂದಲೇ ಕರೆದು ಹವಿಸಿಕೊಡುವಂತಹ ಒಂದು ಅರ್ಹತೆಯನ್ನು ನೀನು ಒಪ್ಪಿ ದೇವೇಂದ್ರಾದಿಗಳನ್ನು ಆ ಮಂತ್ರದ ಮೂಲಕವಾಗಿ ಆವಾಹಿಸಿ ಹವಿಸ್ಸು ಸಮರ್ಪಣೆ ಮಾಡುವಂತಹ ವಿಧಿಯನ್ನು ಅಂಗೀಕರಿಸಿ ಅದಕ್ಕೊಂದು ನೂತನವಾದದ್ದನ್ನು ಸೇರಿಸುವುದು ಯಾಕೆ? ಇದೀರಿಗೆ ಸಮಸ್ಯೆ ಇರುವುದು. ಮಂತ್ರಾಧೀನರೇ ದೇವತೆಗಳು, ನಮ್ಮದು ಅಸಮರ್ಥತೆ ಅಂತ ಅರ್ಥ ಅಲ್ಲ. ನಮಗದನ್ನೇ ಮೀರಿ ಹೊರಗೆ ನಿಲ್ಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ಹೊರಗೆ ನಿಲ್ಲ ಕೂಡದು. ಮಂತ್ರಾಧೀನರು ದೇವತೆಗಳು, ಇದು ನಮ್ಮ ಸ್ವರೂಪ. ನಮಗೆ ಹೊರಗೆ ನಿಲ್ಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ಹೊರಗೆ ನಿಲ್ಲುವುದಕ್ಕಾಗುವುದು ಯಾವಾಗ? ಮಂತ್ರಕ್ಕೆ ಒಳಗಾಗಿ ನಾವು ಬಂದರು ವಿಪರೀತವಾದಂತಹ ಪರಿಣಾಮಕ್ಕಾಗಿ ಅದನ್ನು ಯಾವತನು ಮಂತ್ರವನ್ನು ಅನುಸರಿಸಿದರೆ ಅವನಿಗೆ ವಿಪರೀತವಾದ ಫಲವನ್ನು ಆಮೇಲೆ ಅನುಭವಿಸಬೇಕಾದ ಸ್ಥಿತಿಯನ್ನು ತಂದೊದಗಿಸ್ತೇವೆ. ಒಂದು ಸಲಕ್ಕೆ ನಾವು ಮಂತ್ರಕ್ಕೆ ಒಳಗಾಗಲೇಬೇಕಾಗುತ್ತದೆ. ಆದ್ದರಿಂದಲೇ ನೀನು ಹವಿಸ್ಸು ಸಮರ್ಪಣೆ ಮಾಡುವುದಕ್ಕಿಂತ ಮೊದಲೇ ಅಲ್ಲೋ ನಾನು ಕಾಣಿಸಿಕೊಂಡದ್ದು. ಇಲ್ಲ ಇದ್ರೆ ನೋಡು ಅಶ್ವಿನಿ ದೇವತೆಗಳಿಗೆ ಹೇಗೆ ಸಿಗ್ತದೆ ನೋಡುವಂತ ನಾನು ಸೊಮ್ಮಗೆ ಕುಳಿತುಕೊಳ್ಳುವುದಿಲ್ಲ. ಮಾಡಕೂಡದು ಅನ್ನುವುದನ್ನು ಮೊದಲೇ ಪ್ರತಿಬಂಧಿಸಬೇಕಾಗುತ್ತದೆ, ನಿಷೇಧಿಸಬೇಕಾಗುತ್ತದೆ. ಈ ಕಾರಣಕ್ಕಾಗಿ ನಿನ್ನ ಮುಂಭಾಗದಲ್ಲಿ ಪ್ರಕಟವಾಗಬೇಕಾಗಿ ಬಂದದ್ದು. ಮಂತ್ರದ ಸಾಮರ್ಥ್ಯದ ಮೂಲಕವಾಗಿ ಏನನ್ನೂ ಮಾಡುವುದಕ್ಕೆ ಸಾಧ್ಯವೋ ಸಾಮರ್ಥ್ಯವೋ ನಿನಗಿರಬಹುದು.
ಆದ್ರೆ ಅದಕ್ಕೆ ಸಾಧುತ್ವ ಅಂತ ಹೆಸರಲ್ಲ. ನಿನ್ನಂತವರು ಮಾಡಬೇಕಾದದ್ದೇನು, ಸಾಧ್ಯವಾದದ್ದನ್ನೆಲ್ಲ ಮಾಡುವುದಲ್ಲ, ಎಷ್ಟು ಸಾಧ್ಯವಾಗ್ತದೆ ಅಂತ ನೋಡಬೇಕಾದದ್ದು ಅಲ್ಲ, ಸಾಧುವಾದದ್ದು ಯಾವುದು ಅನ್ನುವುದನ್ನು ಮನ್ನಿಸಬೇಕಾದದ್ದು. ಕೇವಲ ಪ್ರಪಂಚದಲ್ಲಿ ಪರರ ಕುರಿತಾಗಿ ಅನುಕಂಪ ಗುಣವನ್ನು ಹೊಂದಿದವ ನೀನೊಬ್ಬ ಮಾತ್ರ ಇರುವುದಲ್ಲ. ಋಷಿಮುನಿಗಳೆಲ್ಲ ಇನ್ನೊಬ್ಬರ ಕುರಿತಾಗಿ ದಯದಾಕ್ಷಿಣಿ ಇಲ್ಲದೇ ಇದ್ದವರು ಏನೂ ಅಲ್ವಲ್ಲ. ಯಾರು ಯಾವ ಒಬ್ಬ ಋಷಿಯು ಈ ತನಕ ಅಶ್ವಿನಿ ದೇವತೆಗಳಿಗೆ ಹವಿಸು ದೇವತೆಗಳ ಪಂಕ್ತಿಯಲ್ಲಿ ಕೊಡುವುದಕ್ಕೆ ಮುಂದಾಗಲಿಲ್ಲ. ನೀನೊಬ್ಬ ಮುಂದಾಗಿದ್ದಿಂತಾದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನೀನು ಕೊಡ್ಲಿಕ್ಕೆ ಹಾಗಿಲ್ವಲ್ಲ. ನನ್ನ ಅಪ್ಪನೇ ಮುಂದಾಗಿದ್ದಾನೆ ಅಂತ ನೀನೇ ಅಲ್ವಾ ಕೆಲ ಕ್ಷಣಗಳ ಮುಂದೆ ಅಪ್ಪ ಹವಿಸು ಕೊಡ್ಲಿಕ್ಕೆ ಮುಂದಾಗಲಿಲ್ಲ. ಅಶ್ವಿನಿ ದೇವತೆಗಳು ಬಂದು ದೇವ ಪಂಕ್ತಿಯಲ್ಲಿ ಕುಳಿತು ನಮಗೂ ಬೇಕು ಅಂತ ಕೇಳಿದ್ದು. ಸರಿ, ಆಗ ನಾನೇ ಆಕ್ಷೇಪಿಸಿದ್ದು ಕೊಡುವುದಕ್ಕಾಗುವುದಿಲ್ಲ. ಕೊಡುವುದಕ್ಕೆ ಅಶ್ವಿನಿ ದೇವತೆಗಳನ್ನು ಕರೆದದ್ದಲ್ಲ ಅಲ್ಲಿಗೆ. ಅಪ್ಪಯ್ಯ ಕೊಡೋಣ ಅಂತ ಉದಾರ ಬುದ್ಧಿಯಿಂದ ಆಡಿದ್ರೆ ಅದು ಪ್ರಶ್ನೆ ಬೇರೆ. ಅದು ಪ್ರಾರಂಭ ಅಂತ. ಈಗ ಅವರಾಗಿ ಬಂದಾಗ ಕೊಡೋಣ ಎಂಬ ಸದಭಿಪ್ರಾಯವನ್ನು ಹೊಂದುವುದು ಆರಂಭ, ನಾವಾಗಿ ಕರೆದು ಕೊಡುವುದು ಮುಂದುವರಿಕೆ. ಪುಣ್ಯಾತ್ಮ, ಅವರಾಗಿ ಬಂದವರಿಗೆಲ್ಲ ಕೊಡ್ಲಿಕ್ಕೆ ಹೊರಟ್ರೆ ನಾಳೆ ದೇವತೆಗಳಿಗೆ ಹವಿಸಿಲ್ಲ ಅಂತ ಆದಿತ್ತು. ಎಲ್ಲರೂ ಬಂದರು ನಾಳೆ ಅವರ ಕುರಿತೆಲ್ಲ ದಯಾದಾಕ್ಷಿಣಿಯಿಂದ ಕೊಡುದ ನೀನು ವಿಧಿಯನ್ನು ಮೀರಿ ಕೊಡುವುದಕ್ಕಾಗುವುದಿಲ್ಲವಲ್ಲ. ನಿಯಮವನ್ನು ಬದಲಿಸುವುದಕ್ಕೆ ನಿಮಗಾದ್ರೂ ಅಧಿಕಾರ ಎಲ್ಲಿಂದ? ನಾವು ಕೊಟ್ಟದ್ದನ್ನು ಅವರು ಸ್ವೀಕರಿಸುವಂತ ಆಗುವುದು ಹೇಗೆ? ಯಾವುದರ ಬಲದಿಂದ? ಮಂತ್ರದ ಬಲದಿಂದಲೇ. ಹೌದಲ್ಲ? ಈಗ ಅವಿದ್ಯಪೂರ್ವಕವಾಗಿ ಆಯುಧ ಇದ್ದವ ಕಡಿಯಬಹುದಾದವರನ್ನು ಕಡಿಲಿಕ್ಕೆ ಬರ್ತಾರೆ, ಕಡಿಯಬಾರದೇ ಇದ್ದವರನ್ನು ಕಡಿಲಿಕ್ಕೆ ಬರ್ತಾರೆ. ಕಡಿದದ್ದು ಖಡ್ಗದಿಂದ ಅಲ್ವ ಅನ್ನುವುದು ಅದಕ್ಕೆ ಸಮರ್ಥನೆ ಅಲ್ಲ. ಕಡಿದದ್ದೇ ತಪ್ಪು ಅನ್ನುವುದು ಕಡಿದದ್ದು ತಪ್ಪಾದರೆ ತನ್ನ ಕೈಯನ್ನೇ ಕಡಿದುಕೊಳ್ಳಬೇಕಾದ ಬದ್ಧತೆಯು ಕೂಡ ಆಯುಧ ಹಿಡಿದವನಿಗೆ ಬರ್ತದೆ. ಇದೇ ಹೌದಾದರೆ ಅನುಚಿತವಾದ ಘಾತವನ್ನು ಆಯುಧದಂತೆಯೇ ವೇದವನ್ನು ವಿನಿಯೋಗಿಸಿ ನಾನು ಮಾಡಿದ್ದ ಹೌದಾದರೆ ನನ್ನ ಹಸ್ತಕ್ಕೆ ಸ್ವವ್ಯಾಘಾತವನ್ನು ನಾನೇ ತಂದುಕೊಳ್ತೇನೆ, ಅದರಿಂದ ಹಾನಿಯನ್ನು ನಾನೇ ಅನುಭವಿಸ್ತೇನೆ. ನೀನು ಬಂದು ಎಚ್ಚರಿಸಬೇಕಾದ ಅನಿವಾರ್ಯತೆ. ಈಗ ಅಶ್ವಿನಿ ದೇವತೆಗಳ ಕುರಿತು ನಿನಗಷ್ಟು ಅನುಕಂಪ ಎಂತದ್ದಕ್ಕೆ? ಅಶ್ವಿನಿ ದೇವತೆಗಳು ಬಾಹಿರರು ಅಂತ ಹೇಳುವುದಕ್ಕೆ ನೀನು ಕೊಟ್ಟ ಕಾರಣ ಯಾವುದು? ನಟರು, ವಿಟರು, ಗಾಯಕರು, ವೈದ್ಯರು, ದುಶ್ಶೀಲರು. ದುಶ್ಶೀಲರ ಕುರಿತಾಗಿಯೇ ನೀನು ಹೇಳುವುದಾದರೆ ನೀನಿರುವ ಸಾಲಲ್ಲಿ ಅವರಿರುವ ಸೇರಿಸಿದ ಮೇಲೆ ದುಶ್ಶೀಲರಿಗೆ ಸವಿಸಿಲ್ಲ ಅಂತಾದ್ರೆ ನಿನಗೆ ಯಾವ ನೆಲೆಯಿಂದ ಅಂತ ಪ್ರಶ್ನಿಸಬೇಡ. ಅಹಲ್ಯಾಜಾರ, ಮೇಷವೃಷಣ, ಸಹಸ್ರಾಕ್ಷ ನೀನಲ್ವಾ? ಯಾವುದರ ಫಲಿತವಾಗಿ ಬಂದದ್ದು? ಕೃತ್ಯವನ್ನು ಮಾತ್ರ ಆಧರಿಸಿ ಆಶಯವನ್ನು ಅವಗಣಿಸಿ ನಾವು ಮುನ್ನಡೆಯುವುದೇ ಹೌದು ಅಂತಾದ್ರೆ ಗೌತಮ ಸತಿಯಾದಂತಹ ಅಹಲ್ಯಗೆ ಜಾರನಾಗಿ ಅವಳ ಪಾತಿಥ್ಯಕ್ಕೆ ಕಾರಣ ಸ್ಥಾನದಲ್ಲಿ ನಿಂತು ನೀನು ಗೌತಮರಿಂದ ಶಬ್ದನಾಗಿ ಲೋಕದಲ್ಲಿ ಇನ್ನು ಮುಂದೆ ಯಾರೆಲ್ಲ ಜಾರತ್ವವನ್ನು ಎಸಗುತ್ತಾರೋ ಅವರ ಪಾಪದಲ್ಲಿ ಒಂದಂಶವನ್ನು ಹೊರುವ ಬದ್ಧತೆಯನ್ನು ಗೌತಮ ಶಾಪದಿಂದ ಹೊಂದಿದಂತಹ ಇಂದ್ರ ನೀನು. ಅಹಲ್ಯಾಜಾರನೆಂಬ ಹೆಸರು ವೇದೋಕ್ತವಾಗಿ ಯಾರೂ ಮರೆಯದಂತೆ, ಆದರೂ ಕೂಡ ನಿನ್ನಲ್ಲಿದ್ದ ಗುಣವನ್ನು ಮಾನಿಸಿ ನಿನಗೇ ಹವಿಸು ಕೊಡುವುದು ಹೌದು ಅಂತಾದರೆ ಈಗ ಅದನ್ನೇ ನಾನು ಹೇಳಿದ್ದು. ನಿನ್ನ ನೆಲೆಯನ್ನು ಮೀರಿ ನೀನವರನ್ನು ನಿಷೇಧಿಸ್ತಾ ಇದ್ದಿ. ನಿನ್ನಲ್ಲಿ ಒಂದು ದೋಷ ಇರುತ್ತಾ, ಗುಣಗಳು ಬಹಳ ಇದೆ ಎಂಬುದರಿಂದ ಈಗಲೂ ನೀನು ಹವಿರ್ಭೋಜಿ ಆಗಬಹುದು ಅಂತಿದ್ರೆ ವೈದ್ಯರಾದದ್ದರಿಂದ ಒಂದು ಅಭ್ಯುಪಗ ಮಾಡಿ ಹೇಳುವುದು, ಅವರಲ್ಲಿ ಒಂದಿನಿತು ದೋಷ ಇದ್ದರು ಲೋಕಕ್ಕೆ ಒಳಿತು ಮಾಡುವವರ ಸಂಕಲ್ಪದ ಪಾರಿಶುದ್ಧಿಯಲ್ಲಿ ಅನೇಕ ಹಿರಿತನದ ಗುಣಗಳು ಮೇಳೈಸಿದ್ದರಿಂದ ಅವರಿಗೆ ನಿನಗೆ ಕೊಡಬಹುದಾದ ಹವಿಸನ್ನು ಕೊಡುವುದಕ್ಕಾಗುತ್ತದೆ. ಚವನ, ಒಬ್ಬಾತನನ್ನು ದುಶ್ಶೀಲನೆಂದೋ ಸುಶೀಲನೆಂದೋ ಗುರುತಿಸುವುದು ಹೇಗೆ? ಕೇವಲ ಒಂದು ಪ್ರಕರಣವನ್ನು ಆಧರಿಸಿ ಅಲ್ಲ. ನೀನೇ ಹೇಳಿದಿ, ನೀನು ಒಂದು ಸಲ ಹಾಗೆ ಮಾಡಿದ್ರು ನಿನ್ನಲ್ಲಿರುವ ಗುಣವನ್ನು ಭಾವಿಸಿ ನಿನಗೆ ಮೊದಲ ಹಾಗೆ ದೇವಪೀಠವೂ ಉಂಟು, ನಿನಗೆ ಹವಿಸು ಉಂಟು. ಈಗ ನನಗೆ ಹವಿಸು ಕೊಡಿ ಅಂತ ನಾನು ಕೇಳಿ ಮತ್ತೆ ಯಾರೊಂದು ಕೊಟ್ಟದಲ್ಲ. ಹಾಗಿದ್ರೆ ಆ ಒಂದು ಪ್ರಕರಣದಲ್ಲಿ ಮಾತ್ರ ಅಂತಹದೊಂದು ನಡೆದು ಹೋಗಿದೆ. ಇದರ ಹಿನ್ನೆಲೆಯನ್ನು ನಾವು ಭಾವಿಸಬೇಕಾದ ಈಗ ಎಲ್ಲ ಈ ಪ್ರಪಂಚದಲ್ಲಿರುವ ಪರನಾರಿಯರ ಕುರಿತಾಗಿ ಅಪೇಕ್ಷೆಯನ್ನು ಹೊಂದಿ ನಾನು ಹೋದನು. ಅಹಲ್ಯಾಜಾರ ಅಂತ ಮಾತ್ರ ನನಗೆ ಹೆಸರಿರುವುದು. ಶಾಪವು ಬಂತು. ಶಾಪ ಬರುವ ಕಾಲಕ್ಕೆ ಏನು ಶಾಪ ಕೊಟ್ಟರು ಗೌತಮರು? ನನ್ನ ಅಂಡ ಬಿದ್ದು ಹೋಗುವಾಗ ಶಾಪ ಕೊಟ್ಟು, ಆಮೇಲೆ ಮೈಯೆಲ್ಲ ಕಣ್ಣಾಗುವಾಗ ಶಾಪ ಬಂದು, ಸರಿ ಎಲ್ಲ ಸೇರಿಸುವ ಅಲ್ವಾ? ಆಮೇಲೆ ಇನ್ನು ಮುಂದೆ ಲೋಕದಲ್ಲಿ ಜಾರತನವನ್ನು ಮಾಡಿದವರ ಪಾಪದ ಒಂದಂಶ ಬಂದು ನಿನ್ನನ್ನು ಸೇರ್ತದೆ ಅಂತ ಹೇಳಿ ಇದು ಶಾಪ ನಿಯೋಗ.
ಹೌದು ಇದಿಷ್ಟು ಶಾಪ ಕೊಟ್ಟರು. ಆದ್ರೂ ಅದೇ ಗೌತಮರು ನೀನು ಇಂದ್ರ ಪೀಠಕ್ಕಾಗದವ ಅಂತ ಶಾಪ ಕೊಟ್ರ. ಆಗುದಿಲ್ಲ. ನಿನಗೆ ಹವಿಸಿಲ್ಲ ಅಂತ ಶಾಪ ಕೊಟ್ರ. ಇಲ್ಲ, ಆಗುದಿಲ್ಲ. ಇಲ್ಲ. ಆದ್ದರಿಂದ ಆ ಒಂದು ಪ್ರಕರಣವನ್ನು ಕೇವಲ ಲೋಕದ ನಾರಿಯರ ಕುರಿತಾದ ದೇವೇಂದ್ರನ ಜಾರತನ ಅಂತ ನಿರ್ಣಯ ಮಾಡ್ಲಿಕ್ಕೆ ಇಲ್ಲ. ಅಹಲ್ಯಾಜಾರ ಅನ್ನುವುದು ಮಾತ್ರ ಅಲ್ಲಿಗೆ ಮಾತ್ರ ಸೀಮಿತ ಮಾತ್ರ ಅಲ್ಲ. ಆದ್ದರಿಂದ ಅದು ದುಶ್ಶೀಲ ಅನ್ನುವ ಹಾಗೆ ನನ್ನ ಗುಣಸ್ವಭಾವವನ್ನು ಅಳೆಯುವುದಕ್ಕಿಂತ ಮಾಪನ ಅಲ್ಲ. ಗುಣಸ್ವಭಾವಗಳು ಮೊದಲೇ ಉಂಟು, ಆಮೇಲೆ ಉಂಟು. ಮಾತ್ರ ಅಲ್ಲ, ಮತ್ತೊಂದು ಎಚ್ಚರಿಕೆಯೂ ಉಂಟು. ಲೋಕದಲ್ಲಿ ಜಾರತನವನ್ನು ಮಾಡಿದಂಥವರ ಪಾಪದ ಒಂದಂಶ ನಿನಗೆ ಬರಲಿ ಅಂದ್ರೆ ಮತ್ತೊಂದು ಪರೋಕ್ಷವಾಗಿ ಅರ್ಥ ಉಂಟದಕ್ಕೆ. ಏನದು? ಲೋಕದಲ್ಲಿ ಜಾರತನವೇ ನಡೆಯದ ಹಾಗೆ ನೋಡಿಕೊಳ್ಳುವ ಹೊಣೆ ನನಗೆ ಅಂತ ಈಗ ರೋಗವಿಹೀನರಾದಂತಹ ರೋಗ ವಿದೂರರಾದಂತಹ ದೇವತೆಗಳಿಗೆ ಭೇಷಜರಾದದ್ದು ಅಂದ್ರೆ ನಿಮ್ಮನ್ನು ಚಿಕಿತ್ಸೆ ಮಾಡುವುದಕ್ಕೆ ಭೇಷಜರಾದದ್ದು ಅಂತ ಅರ್ಥ ಅಲ್ಲ. ದೇವತಾ ವರ್ಗದಲ್ಲಿ ಭೇಷದ ತತ್ವಾನುಸಂಧಾನವನ್ನು ಮಾಡಿ ಲೋಕದಲ್ಲಿದ್ದ ರೋಗ ರುಜಿನಾದಿಗಳನ್ನು ದೂರೀಕರಿಸುವ ಹೊಣೆ ಅಂತ ಅರ್ಥ. ಆ ಹೊಣೆ ರೋಗ ಬಾರದೆ ಇದ್ದ ಊರಿನ ವೈದ್ಯರು, ರೋಗ ಬಾರದೆ ಇದ್ದ ಊರಿನ ವೈದ್ಯರಲ್ಲ. ಹವಿರ್ಭಾಜಿಗಳಾದ ನಿಮಗೆ ಯಜ್ಞ ಸ್ವರೂಪದ ಶಿರವೇ ಕಳೆದು ಹೋದ ಕಾಲದಲ್ಲಿ ಯಜ್ಞ ಸ್ವರೂಪಕ್ಕೆ ತನ್ನ ಶಿರವನ್ನು ಜೋಡಿಸಿ ಕೊಟ್ಟವರು ಅಶ್ವಿನಿ ದೇವತೆಗಳು. ಯಾದವರ ಕರ್ತವ್ಯ. ಎಂತದ್ದು ಕರ್ತವ್ಯ? ನನ್ನ ಅಂಡ ಬಿದ್ದು ಹೋಗಿರುವಾಗಲೂ ಅವರೇ ಚಿಕಿತ್ಸೆ ಮಾಡಿದ್ದು. ಮತ್ತೆ ವೈದ್ಯರು ಇರುವುದು ಆಪತ್ತು ಬಂದಾಗ ಚಿಕಿತ್ಸೆ ಮಾಡ್ಲಿಕ್ಕಲ್ಲ. ಅದರಲ್ಲಿ ಹೆಗ್ಗಳಿಕೆ ಮಾಡದಿದ್ರೆ ಅಪರಾಧ, ಮಾಡಿದ್ರೆ ಹೆಗ್ಗಳಿಕೆ ಇಲ್ಲ. ವೈದ್ಯ ವೃತ್ತಿ ಮಾಡಿದ್ದಾರೆ ಅನ್ನೋದು ಹೆಗ್ಗಳಿಕೆ. ಅದೇ ಹೌದಾದ್ರೆ ನೀನು ಹೇಳಿದ ಎಷ್ಟು ದೋಷಗಳಿದ್ದರು ಅದಕ್ಕಿಂತ ಹೆಚ್ಚು ಹವಿರ್ಭಾಜಿಗಳಾಗುವ ಅರ್ಹತೆ ಇದ್ದದ್ದರಿಂದಲೇ ಅಶ್ವಿನಿ ದೇವತೆಗಳಿಗೆ ಕೊಡ ಮಾಡುತ್ತೇನೆ. ದಿತಿಗರ್ಭ ಛೇದಕನಾಗಿ ನಾರಾಯಣ ಅನುಗ್ರಹ ಪಡೆಯುವುದಕ್ಕಾಗಿ ವ್ರತಸ್ಥಳಾದ ದಿತಿದೇವಿಯ ಗರ್ಭಛೇದ ಮಾಡಿ ಇಂದ್ರಕಾಯ ಕಳೆಯವರವನ್ನು ಹಾಗೆಯೇ ಸ್ತಬ್ಧವಾಗಿಸಿ ಕಿರಾತ ರೂಪದಿಂದ ಹೋಗಿ ಮಾಡಿದ ಪಾತಕದ ದುಷ್ಕೃತ ಅನುಭವವನ್ನು ಹೊಂದಿ ಬಂದಂತ ನೀನೇ ಹೇಳುವುದು. ನಿಮಗೆ ಕೆಟ್ಟದ್ದು ಮಾಡಿ ಅನುಭವಿಸುವುದಕ್ಕೆ ಬೇರೆ ದೇಹ ಸಿಗ್ತದೆ. ಅವರಿಗೆ ಪಾಪ ತಮ್ಮ ಲೋಕದಲ್ಲಿ ತಮ್ಮವರ ದೃಷ್ಟಿಯಲ್ಲಿ ಒಂದು ಪಂಕ್ತಿ ಬೇಕು ಅಂತ ಕೇಳಿದ್ರೆ ನಿನ್ನ ಅಹಂಕಾರ, ನಿನ್ನ ಔದ್ದಟ್ಯ ಬಾಧೆ ಒದಗಿಸ್ತದೆ. ಗರ್ಭವನ್ನು ಛೇದ ಮಾಡಿದ್ರು ಸಂಸ್ಕಾರ ಕೊಟ್ಟದನ್ನು ದೇವವರ್ಗದಲ್ಲಿ ಸೇರಿಸಿಕೊಂಡಿದ್ದೇವೆ. ಆಗಬಹುದಾದದನ್ನು ಅಲ್ಲದೇ ಇದ್ದದನ್ನು ಚಿತ್ರ ನೀನು ಕಡಿದರೂ ಕೂಡ ಸಾಯದೆ ಉಳಿದದ್ದರಿಂದ ಅದನ್ನು ಉಳಿಸಿ ಅದನ್ನು ಮಿತ್ರನಾಗಿ ಹೊಂದಬೇಕಾದ ಬದ್ಧತೆ ನಿನಗೆ ಬಂದದ್ದು. ನೀನು ಮಿತ್ರರ ಸಂಖ್ಯೆ ಅಳುವಾಗ ಅಳುಬೇಡ ಹೇಳಿದವ ಯಾರು? ನಾನೇ ಅಲ್ವ? ಯಾವುದು? ಅವರು ಅಳುವಾಗ ಅಳುಬೇಡ ಹೇಳಿದ್ಯಾರು? ನಾನೇ ಅಲ್ವ? ಅಂದ್ರೆ ಅಳುಬೇಡ ಅಂದ್ರೆ ಏನು? ರಕ್ಷಣೆ ಕೊಡ್ತೇನೆ ಅಂತ. ಅಳುವುದು ಗರ್ಭದಲ್ಲಿ ಜೀವಂತಿಕೆಯ ಲಕ್ಷಣವಾದರೆ ಅಳುಬೇಡ ಅಂದ್ರೆ ಸಾಯಿ ಅಂತ ತಾತ್ಪರ್ಯ. ಆದ್ದರಿಂದಲೇ ಮಾರುದ ಅಂತ ಹೇಳಿದ್ದು ನೀನು ಜೀವಂತಿಕೆಯನ್ನು ಕಳೆದುಕೊಂಡು ಸಾಯಿ ಅಂತ. ನಿನ್ನ ಸಂಕಲ್ಪದಂತೆ ಸಾವು ಅವರಿಗೆ ಬರಲಿಲ್ಲ. ಸಾವಿಲ್ಲದವರನ್ನು ಮಿತ್ರರಾಗಿಸಬೇಕಾದ ಅನಿವಾರ್ಯತೆ ಬಂದದ್ದು ನಿಮಗೆ. ಇಂದ್ರನಿಗೆ ಮಿತ್ರರಿಗೆ ಕೊರತೆ ಆಗಿ 49 ಮಿತ್ರರಾಗಬೇಕು ಅಂತ ಏಳೇಳಾಗಿ ಕಡಿದದ್ದಲ್ವಲ್ಲ. ಅವರು ಬದುಕಿಯೇ ಉಳಿದದ್ರಿಂದ ಮಿತ್ರರಾಗಿ ನೀನು ಬುದ್ಧಿವಂತಿಕೆ ಪ್ರದರ್ಶಿಸಿದ್ದು. ಆ ಕಾರಣದಿಂದಲೇ ನೀನು ದೇವ ಸಂಕಲ್ಪಕ್ಕೆ, ಯಜ್ಞ ಸ್ವರೂಪನ ಸಂಕಲ್ಪಕ್ಕೆ, ಅವರ ಸಂಪ್ರೀತಿಗೆ ಕಾರಣವಾಗುವ ಕರ್ಮಕ್ಕೆ ವಿರೋಧವನ್ನೇ ಮಾಡುತ್ತಾ ಬಂದವನಾದ್ದರಿಂದ ಅಪ್ಪನನ್ನು ಬೆದರಿಸಿ ಹಿಂಜರಿಸಿದಂತೆ ಮಗನಾದ ನನ್ನ ಸಂಕಲ್ಪವನ್ನು ಹಿಮ್ಮೆಟ್ಟಿಸಬಹುದು ಅಂತ ಹೊರಟ್ರೆ ಮಾಡಿದ ಸಂಕಲ್ಪವನ್ನು ಪೂರೈಸುವ ಛಾತಿಯನ್ನು ಉಳಿಸಿಕೊಂಡೇ ದೀಕ್ಷೆ ಕೊಟ್ಟ ಆಚಾರ್ಯ ಸ್ಥಾನದಲ್ಲಿದ್ದ ಚವನ ನಡೆಸುವ ಪುತ್ರ ಕಾಮಾಧ್ವರ ಸಂಪೂರ್ಣ ಹಾಗೆ ನಾನು ಸುಮ್ಮನೆ ಬಂದದ್ದು ಅಂತ ಭಾವಿಸಿದ್ಯಾ? ನಿನ್ನ ಬಣಗುತನ ಗೊತ್ತಾಗಿಯೇ ಬಂದ. ಬಳಗು ಮುರಿಯ ನಿನ್ನನು ಅನುಕಂಪ, ದಯೆ, ದಾಕ್ಷಿಣ್ಯ ನಿಮಗೆ ಮಾತ್ರ ಇರಬೇಕು. ಇರುವುದಾದ್ರೆ ಲೋಕದಲ್ಲಿ ಎಲ್ಲರ ಕುರಿತಾಗಿರಬೇಕಿತ್ತು. ಈಗ ಇಲ್ಲ ಅಂತ ನೀನು ನಿರ್ಣಯಿಸುವುದೇ. ನಿನಗೆ ಸತ್ಯ ಮುಚ್ಚಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ನಿನ್ನ ಬಾಯಿಂದ ಬಂತಕೋ ಏನದು? ತಪ್ಪನಿಗೆ ವಿರೋಧ ಮಾಡಿದ್ದಿ. ಆ ದ್ವೇಷ ತೀರಿಸಲಿಕ್ಕೆ ನಿನಗೆ ಒಂದು ಪಂಥ ಹಾಕಿ ಇಷ್ಟು ವರ್ಷ ಅದನ್ನು ಊರ್ಜಿತವಾಗಿರಿಸಬಹುದು ಆಗ್ರಹದಿಂದ ಅಂತ ಆದ್ರೆ ಒಂದು ಪರಂಪರೆಯ ಪ್ರಾತಿನಿಧ್ಯ ಹೊಂದಿ ಅಪ್ಪನ ಸಂಕಲ್ಪವನ್ನು ಪೂರ್ಣವಾಗಿಸುವ ಸಂಕಲ್ಪ ನಾನು ತೊಟ್ರೆ ಏನು ತಪ್ಪದರಲ್ಲಿ? ಸ್ವಾರ್ಥಿ. ಈಗ ಅವರ ಕುರಿತಾಗಿ ನಿನಗೆ ಅನುಕಂಪ ಬರಲಿಕ್ಕೆ ಪ್ರಾರಂಭ ಆದ. ಅಶ್ವಿನಿ ದೇವತೆಗಳು ನಿನಗೆ ಕಣ್ಣು ಕೊಟ್ಟರು, ನಿನಗೆ ಯೌವನ ಕೊಟ್ಟರು. ಹೌದೇ?
ಅದಕ್ಕೆ ಪ್ರತಿಕೃತಿಯಾಗಿ ಅವರಿಗೆ ಹವಿಷ್ಯ ಕೊಡೋಣ ಹೀಗೆ ಭಾವಿಸಿದ್ದಿ. ಏನು ನಿನ್ನ ಮನೆಯಂಗಳದ ವ್ಯವಹಾರವ? ಲೋಕದ ವ್ಯವಹಾರ. ಲೋಕಪಾಲಕ ದೇವೇಂದ್ರ, ನಿಯಮಿಸಬೇಕಾದ ಹೊಣೆ ಇದ್ದವ ನಾನು. ಯಾಕೆಂದ್ರೆ ನನ್ನನ್ನು ಕೇಳುವವರಿದ್ದಾರೆ. ನನ್ನನ್ನು ಕೇಳುವವರಿಲ್ಲ ಅನ್ನುವಂತಹ ದರ್ಪದಿಂದ ನಾನು ಆಡಿದ್ದಲ್ಲ. ಅವರೇನು ವಿಧಿಸಿದ್ದಾರೋ ಅದನ್ನು ಊರ್ಜಿತವಾಗಿ ಉಳಿಸಿಕೊಳ್ಳಬೇಕಾದ ಹೊಣೆ ನನಗುಂಟು. ಬೇಕಾದ ವರವನ್ನು ಬ್ರಹ್ಮನಿಂದಲೋ ಈಶ್ವರನಿಂದಲೋ ಪಡೆದು ರಾಕ್ಷಸರು ಬಲವಂತರಾಗಿ ದೇವಲೋಕವನ್ನು ಸೇರ್ತಾರೆ. ಪಡೆಯುವ ಮೊದಲ ವರವೇ ದೇವತೆಗಳನ್ನು ಸೋಲಿಸುವ ಶಕ್ತಿ ಕೊಡು, ದೇವೇಂದ್ರನನ್ನು ಸೋಲಿಸುವ ಶಕ್ತಿ ಕೊಡು. ವರ ಕೊಡುವುದಿಲ್ಲೋ ದೇವತೆಗಳು? ಕೊಡ್ತಾರೆ. ಬ್ರಹ್ಮಾದಿ ದೇವತೆಗಳು ವರ ಕೊಡ್ತಾರೆ. ವರ ಕೊಟ್ಟಾಗ ದೇವಲೋಕಕ್ಕೆ ರಾಕ್ಷಸರು ಬಂದ ಕಾಲಕ್ಕೆ ವರ ಪಡೆದಿದ್ದಾರೆ, ದೇವೇಂದ್ರಾದಿಗಳನ್ನು ಸೋಲಿಸುವ ವರ ಉಂಟು, ಹಾಗಾಗಿ ನಾನು ಮೊದಲೇ ಸೋತು ಬಿಡುವುದು ಒಳ್ಳೆಯದು ಅನ್ನುವುದಕ್ಕಾಗಿ ಬಂದವರಿಗೆ ರತ್ನಗಂಬಳಿ ಹಾಸಿ ಕರ್ಕೊಂಡು ಹೋಗ್ತೇನೆ. ನಾನು ಅಲ್ಲ, ಆಯುಧ ಹಿಡಿದು ಹೋರಾಟ ಮಾಡ್ತೇನೆ. ಕರ್ತವ್ಯ ಒಂದು ಸ್ಥಾನವನ್ನು ನಾವು ಹೊಂದಿದ ಮೇಲೆ ಆ ಪದವಿಗನುಗುಣವಾದ ಕರ್ತವ್ಯದ ವಿಮುಖರಾಗುವುದಕ್ಕಾಗಲೇಬೇಕಲ್ಲ ಅಂತ ಮಾಡುವುದು, ಮತ್ತೆ ಬೇರೆ ಗತಿ ಇಲ್ಲ, ಒಪ್ಪಬೇಕಲ್ಲ ಅಂತ ಒಪ್ಪುವುದು. ಇಷ್ಟ ಮಾಡಲೇಬೇಕಲ್ಲ ಅಂದ್ರೆ ಒಟ್ಟು ಏನಾದ್ರೂ ಮಾಡಬೇಕಲ್ಲ ಅಂತ ಅಂದ್ರೆ ಕೈಯಲ್ಲಿ ಹೊಡಿಬೇಕಲ್ಲ, ಮಾಡಲೇಬೇಕಲ್ಲ ಅನ್ನೋ ಕರ್ತವ್ಯ ಬದ್ಧತೆ ವ್ಯಕ್ತಿಯಾದವನಿಗೆ ಬೇಕಾದ್ದು. ಆ ಕಾರಣದಿಂದಲೇ ಅಲ್ಲದೇ ಇದ್ದದ್ದನ್ನು ಆಚರಿಸುವ ಕಾಲಕ್ಕೆ ಆಕ್ಷೇಪಿಸಬೇಕಾಗಿ ಬಂದದ್ದು. ನಿನಗೆ ಕಣ್ಣು ಕೊಟ್ಟವನಿಗೆ ಇವತ್ತು ಹವಿಸು, ನಾಳೆ ನಿನ್ನ ಮನೆಗೆ ಮತ್ತಿನ್ನೇನೋ ತಂದು ಹಾಕಿದವನಿಗೆ ಮತ್ತೊಬ್ಬನಿಗೆ ಹವಿಸು, ಆಮೇಲೆ ನಿನ್ನ ಮನೆಗೆ ಯಾರಾದ್ರೂ ಬಂಗಾರದ ತಗೊಂಡು ಮುಚ್ಚಿದ್ರೆ ಅವನಿಗೆ ಹವಿಸು. ಎಲ್ಲ ನಿನಗೆ ಬೇಕಾದಾಗ ಮಾಡುವುದಕ್ಕಾಗ್ತದೆ ಅಂತ ಭಾವಿಸಿದ್ಯೋ? ಕಣ್ಣು ಕಳ್ಕೊಂಡದ್ದಕ್ಕೆ ಎಂತ ಒಂದು ದ್ರೋಹ ಮಾಡಿದ್ದೀನಿ ನೀನು. ಯಾರು ನಿನ್ನ ಕಣ್ಣು ಕಳೆಯುವುದಕ್ಕೆ ಕಾರಣವು ಅಂತವಳನ್ನೇ ಮದುವೆ ಮಾಡಿ ಅವಳ ಬದುಕು ಹಾಳು ಮಾಡಿದ್ಯಲ್ಲ ಕೆಟ್ಟವನು. ಅಲ್ಲ, ಇನ್ನೀಗ ಯೌವನ ಬಾರದೇ ಇದ್ರೆ ಅವಳ ಗತಿ ಏನಾಗಬೇಕಿತ್ತಲ್ಲ, ಹೇಳಿದ್ನ ಯೌವನ ಬಂತು. ನಿನ್ನ ಕಣ್ಣು ಹೋಗುವುದಕ್ಕೆ ಯಾರು ಕಾರಣರು ಅವರಿಗೆ ಪ್ರಾಯಶ್ಚಿತ್ತ ರೂಪವಾಗಿ ವೃದ್ಧನಾದಂತಹ ನಿನ್ನನ್ನು ವಿವಾಹವಾಗುವಂತಹ ಒಂದು ಶಿಕ್ಷೆಯನ್ನು ನೀನು ಒದಗಿಸಿಕೊಟ್ಟೆ. ಪಾಪ, ಅವಳದ್ದಾದ ಪತಿವ್ರತಾ ಧರ್ಮ, ಅವಳದ್ದಾದ ಶೀಲ, ಇದಕ್ಕೆ ಮೆಚ್ಚಿ ಅಶ್ವಿನಿ ಕುಮಾರರು ವರ ಕೊಡ್ಲಿಕ್ಕೆ ಮುಂದಾದ. ಏನು ಬೇಕು ಕೇಳು. ಅವಳು ಕೇಳಿದ್ದು ನನ್ನ ಗಂಡನಿಗೆ ಕಣ್ಣು ಕೊಡಿ, ಯೌವನ ಒಂದು ಹೆಚ್ಚಿಗೆ ಕೊಟ್ಟರು, ಅಲ್ಲಿಗೆ ಮುಗಿದು ಹೋಯಿತು. ಅದಕ್ಕೆ ಮತ್ತೊಂದು ನೀನು ಪ್ರತ್ಯುಪಕಾರ ಮಾಡ್ಲಿಕ್ಕಿಲ್ಲ. ನಿನ್ನ ಹೆಂಡತಿಯ ಶೀಲಕ್ಕೆ ಮೆಚ್ಚಿ ಕೊಟ್ಟ ವರ ಅದು. ವರ ಕೊಟ್ಟ ಮೇಲೆ ನಿಮಗೆ ನೀನು ಪ್ರತ್ಯೇಕವಾಗಿ ಏನು ಮಾಡ್ಲಿಕ್ಕೆ ಉಂಟು ಕೇಳಲಿಕ್ಕೆ ಉಂಟ? ಎಂಥದ್ದು ವ್ಯಾಪಾರವದು? ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿಯಲ್ಲ ನೀನು. ಏನು ನಿನ್ನ ಇಚ್ಛೆ ಅದು ಬೇಕಾದವರಿಗೆಲ್ಲ ಹವಿಸಿಕೊಡ್ಲಿಕ್ಕೆ ಬೇಕಾ? ಎಂಥದ್ದು ಎಂಥದ್ದು? ಆವತ್ತು ನಿನ್ನ ಅಪ್ಪನಿಗೆ ಎತ್ತಲಿಲ್ಲ ನಾನು, ಅಲ್ಲ ಹೇಳಿದ್ ನಾನು. ಅಲ್ಲ, ಉಂಡು ಹೋಗಿ, ಇಲ್ಲ ಇದ್ರೆ ಕೊಂಡು ಹೋಗಿ. ಮಾವ ನೀವು ಆತಂಕಕ್ಕೊಳಗಾಗುವುದು ಬೇಡ. ನೀವು ಯಜಮಾನ ಸ್ಥಾನದಲ್ಲಿ ದೃಢವಾಗಿರಿ. ಈಗ ಅವ ಏನು ಮಾಡ್ತಾನಂತೆ? ಈಗ ಪುಲಿಶ ಎತ್ತಿ ಅಂತ ನಿನ್ನ ನೆತ್ತಗಾಡಿದ ಅಪ್ಪ ಯಾಕ ಮಗನು ಚಂದ್ರ ನಿಗ್ರಹ ಎನ್ನುವುದಾ? ಅದ್ಭುತ. ಏನು ಮಾಡುವುದಕ್ಕೆ ನೀನು ಕೃತಜ್ಞನಿಗೆ ನಿವೃತ್ತಿ ಇಲ್ಲ ಅಂತ ಭೂಮಿಯ ನೆಲೆ ದೇವಲೋಕದಲ್ಲ. ತನಗೆ ಕೊಟ್ಟಂತಹ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವುದು ಭೂಜಾತರಲ್ಲಿರಬೇಕಾದ ಗುಣ. ಉಪಕಾರ ಅಂತದ ಯಾವುದು ಉಪಕಾರವ? ಯಾವುದು ವರ? ನಿಮ್ಮ ಸತಿಯ ಪತಿವ್ರತಾ ಧರ್ಮಕ್ಕೆ ಮೆಚ್ಚಿ ಅವರು ಕೊಟ್ಟ ವರ. ಹೌದು, ಉಪಕಾರ ಅಂತ. ಹೌದು. ಅದರಲ್ಲಿ ಪರೀಕ್ಷೆ ಮಾಡಿದ್ಯಾಕೆ? ಉಪಕಾರ ಅಂತ. ಆಮೇಲೆ ಪರೀಕ್ಷೆ ಮಾಡಿದ್ಯಾಕೆ? ಯಾರನ್ನು? ಅವಳನ್ನು ಪರೀಕ್ಷೆ ಮಾಡಿದ್ಯಾಕೆ? ಪರೀಕ್ಷೆ ಮಾಡಿ ಅವಳ ಧರ್ಮ ಏನು ಅಂತ ತಿಳಿಯುವುದಕ್ಕೆ. ಕೊಟ್ಟ ಮೇಲೆ ನನಗೆ ಸಿದ್ಧೌಷಧಿಗಳನ್ನು ಉಪದೇಶ ಮಾಡಿದ್ಯಾಕೆ? ಊರಿಗೂ ಉಪಕಾರ ಆಗಲಿ ಅಂತ. ಊರಿಗೂ ಉಪಕಾರ ಆಗಲಿ ಅಂತ. ಊರಿಗೂ ಉಪಕಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದಂತಹ ನಾನು ಪ್ರತಿಯಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಕೇಳಿದ್ಯಾಕೆ? ಅಲ್ಲ, ನೀವು ಕೇಳಿದ್ಯಾಕೆ? ದೇವ ಜೀವ ಸಂಬಂಧ ಇರುವುದೇ ಪಾರಸ್ಪರಿಕವಾಗಿ. ದೇವತೆಗಳನ್ನು ನಾವು ಪೂಜ್ಯರು ಅಂತ ತಿಳಿಯಬೇಕು. ಅವರು ಕೊಟ್ಟದ್ದರಿಂದ ಪುಷ್ಟಿವರ್ಧನೆ ನಮಗಾಗುವುದು ಅಂತ ದೇವತೆಗಳು ತಿಳಿಯಬೇಕು. ಅವರಿರುವುದೇ ನಮ್ಮ ಸೇವೆ ಮಾಡುವುದಕ್ಕೆ, ನಾವಿರುವುದೇ ಅವರಿಗೆ ಕೊಡುವುದಕ್ಕೆ. ಈ ಭಾವ ಅಡರಿದ ಕಾಲದಲ್ಲಿ ಜೀವದೇವ ಸಂಬಂಧದ ತಂತು ಭಿನ್ನವಾಗುತ್ತದೆ, ಛೇದಕ್ಕೊಳಗಾಗುತ್ತದೆ. ಹಾಗೆ ಛೇದಕ್ಕೊಳಗಾದರೆ ದೇವಪತಿಗೆ ದೇವನೆಲೆಯೇ ಉಳಿಯುವುದಿಲ್ಲ, ಜೀವರಿಗೆ ಜೀವತ್ವವು ಉಳಿಯುವುದಿಲ್ಲ. ಅದನ್ನು ಛೇದಿಸಿದ್ದು ಯಾರು ಎಂಬುದರ ಮೇಲೆ ವಿಪರಿಣಾಮ ಯಾರಿಗೆ ಅಂತ ನಿರ್ಣಯ ಆಗುವುದು.
ನಾನು ಕೃತಜ್ಞನಾಗುವುದು ಬೇಡ, ಕೃತಜ್ಞನಾದು ಅಂತ ನೀನು ಬೋಧಿಸ್ತಿ. ನನ್ನ ಸ್ವಾರ್ಥಕ್ಕಾಗಿ ನಾನು ಕೇಳಿದ್ದಲ್ಲ ಶರಿಯಾತಿಯ ಮಗಳನ್ನು. ತಪಸ್ಸನ್ನೇ ಪರಮ ಧರ್ಮವಾಗಿ ಅಂಗೀಕರಿಸಿದ ನಾನು. ತಪಸ್ಸೆಂಬುದೇ ಸತ್ಯ, ತಪಸ್ಸೆಂಬುದೇ ಧರ್ಮ, ತಪಸ್ಸೆಂಬುದೇ ಆರ್ಧವ, ತಪಸ್ಸೆಂಬುದೇ ದಶವಿಧ ಧರ್ಮದ ಲಕ್ಷಣ. ಆ ಕಾರಣದಿಂದ ತಪದಿಂದ ಸರ್ವವೂ ಸಾಧ್ಯ ಅಂತ ತಿಳಿದ ಕಾಲದಲ್ಲಿ ತಪವೆಂಬ ಮಹತ್ತರವಾದ ಲೋಕ ಕಲ್ಯಾಣಕಾರಕ ಧರ್ಮಕ್ಕೆ ಭಂಗವನ್ನು ಪ್ರಮಾದವಶಾತ್ ತನ್ನಂತಹ ಮಗಳನ್ನು ಆ ತಪವನ್ನು ನೇರ್ಪುಗೊಳಿಸುವುದಕ್ಕೆ ಬಳಸಿದರೆ ಅವಳು ಅದರದ್ದೇ ಸೇವೆ ಮಾಡಿತು ಅಂತಾದರೆ ಅಪ್ಪನಾದ ನಿನಗೂ ಫಲ ಸಿಗುತ್ತದೆ. ಈ ಸೂಚನೆ ಕೊಟ್ಟದ್ದು ನೋಡು. ತಪಸ್ಸಿನ ಸೇವೆಗೆ ಮಗಳನ್ನಿಟ್ಟದ್ದಕ್ಕೆ ಪ್ರತಿಯಾಗಿ ಪುತ್ರನಿಲ್ಲದ ಶರಿಯಾತಿ ಪುತ್ರನನ್ನು ಪಡೆಯುವ ಹಂತಕ್ಕೆ ಬಂದಿದ್ದಾನೆ. ಅವನ ಪುಣ್ಯದ ಬಲ ಎಷ್ಟುಂಟು ಅಂದ್ರೆ, ಇದು ಯಾಗ ಆದರೆ ತಿನ್ನಬೇಕಾದವರು ತಿನ್ನಬೇಕಾದ್ದು ತಿಂದ್ರೆ ಮಗ ಆಗಿಯೇ ಆಗುತ್ತಾನೆ ಅಂತ. ನೀನು ಯಾಗ ಪೂರ್ಣ ಆಗುವುದಕ್ಕೆ ಮೊದಲೇ ಬಂದದ್ದೇ ದೃಷ್ಟಾಂತ ಕೊಡ್ತಾನೆ. ಹುಟ್ಟಿದ ಕ್ಷಣದಲ್ಲೇ ಸಂಸಾರ ಬೇಡ, ತಪಸ್ಸಿಗೆ ಹೋಗ್ತೇನೆ ಅಪ್ಪಯ್ಯ ಅಂತ ಹೇಳಿ ಹೊರಟವ. ಮತ್ತೀಗ ಸಂಸಾರ ಮಾಡ್ಲಿಕ್ಕೆ ಕೌಟಿಲ್ಯ ಸನ್ಯಾಸಿಯ ಕಥೆ. ಈಗ ಸಂಸಾರ ಮಾಡಿ ತಪಸ್ಸಿಗೆ ಹೋಗ್ತೇನೆ ಅಂದಾಗ ನಾನು ಅಕ್ಷಿವಿದೂರನಾಗಿಯೇ ತಪಸ್ಸು ಮಾಡ್ತೇನೆ ಅಂತ ಹೇಳಿದ್ರು. ಹುಟ್ಟುವಾಗ ಇದ್ದ ಅನ್ಯರ ದೃಷ್ಟಿಯನ್ನು ತೆಗೆಯವಲ್ಲ, ಅಕ್ಷಿಯನ್ನು ಉಳಿಸಿಕೊಂಡೇ ತಪಸ್ಸು ಮಾಡ್ತೇನೆ ಅಂತ ಹೇಳಿದ್ರು. ಹಾಗಾದರೆ ಬದುಕಿನ ಸನ್ನಿವೇಶಕ್ಕನುಗುಣವಾಗಿ ಅಗತ್ಯಗಳು ಬದಲಾಗುತ್ತಾ ಹೋಗುತ್ತವೆ. ನನ್ನ ಸನ್ನಿವೇಶಕ್ಕನು ನಿನಗೆ ಬೇಡದಿದ್ದದಕ್ಕೆ ಕೈ ಹಾಕಿ ಬೇಡದಿದ್ದದನ್ನು ಆಕ್ಷೇಪ ಮಾಡಿ ಅದನ್ನು ದಕ್ಕಿಸಿಕೊಳ್ಳುವ ಛಾತಿ ತೋರಿಸುವುದಕ್ಕಾಗ್ತದೆ. ನಾನು ಬದುಕಿಗೆ ಬೇಕಾದ್ದು ಪಡೆದ್ರೆ ನಿನಗೆ ಆಕ್ಷೇಪ ಅಂತ ಕಾಣ್ತದ. ನೀನು ಮೊನ್ನೆ ಹುಟ್ಟುವುದಕ್ಕಿಂತ ಮೊದಲೇ ನಾನೇ ದೇವೇಂದ್ರ. ನಾನು ಹುಟ್ಟುವುದಕ್ಕೆ ಮೊದಲೇ ನನ್ನಂಥವರು ನಿನ್ನ ದೇವೇಂದ್ರತ್ವವನ್ನು ಅಳೆದು ತೂಗಿ ನೋಡಿ ಇದು ಇಷ್ಟ ಅಂತ ನಿರ್ಣಯ ಮಾಡಿ ಆಗಿದೆ. ನೀನು ಕುಳಿತದ್ದಕ್ಕಿಂತ ಮೇಲಿನದ್ದಕ್ಕೆ ದೃಷ್ಟಿ ನೆಟ್ಟ ನಮ್ಮ ಹತ್ರ ನಿನ್ನ ಪಂಥ ಪೌರುಷವೋ ಕೈಯಲ್ಲಿದ್ದದ್ದು ಅಥವಾ ನಿನ್ನ ತೇಜಸ್ಸು ಯಾವುದು ನಡೆಯುವುದಿಲ್ಲ. ಇಂದ ನೀರಾಗಿ ಮರುಳುವುದು ಒಳ್ಳೆಯದು. ನನಗೆ ಬಂದ ಪೀಠವನ್ನು ನಿನ್ನಿಂದ ಅಲಗಾಡಿಸಲಿಕ್ಕೆ ಆಗ್ತದೆ. ನಾನು ಕುಳಿತ ಪೀಠದಿಂದ ನಿನಗೂ ಅಲ್ಲಾಡಿಸುವುದಕ್ಕಾಗುವುದಿಲ್ಲ. ಆಗಲೇಬೇಕು. ನಿನ್ನ ಮನೆಯಲ್ಲಿ ಕೂತಿರುವಾಗ ಬಂದು ಕೇಳಿದಲ್ಲ ನಾನು. ಯಾಗದಲ್ಲಿ ಒಂದು ಹೊಸ ಕ್ರಮವನ್ನು ಆರಂಭಿಸ್ತೇನೆ. ಯಾಗದ ಆಚಾರ್ಯತ್ವ ಎಂಬುದು ಇಂದ್ರನ ನೆಲೆ ಅಲ್ಲ, ಆಚಾರ್ಯನಾದ ಚವರನ ನೆಲೆ. ಏನು ಮಾಡಬಲ್ಲ? ಉನ್ನತ ಇದ್ದಂತಹ ಸ್ಥಾನದಲ್ಲಿ ನೀನು ಕೊಡ್ತೀಂತಾದ್ರೆ ಕೊಡುವಂತಹ ನಿನ್ನ ಅರ್ಹತೆಯನ್ನ ಇಲ್ಲ ಅಂತ ಮಾಡಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ತಪನ ಬರದಿಂದ ಎತ್ತಿದನಲ್ಲಿಯೇ ಸುಧರ್ಮಾಧಿಪತಿ ತ್ರಿವಿಷ್ಟವ ಏನಾಗ್ಲಿಲ್ಲ. ತುಂಬಾ ಹಾರಾಡಿದ್ರೆ ಹಾಗಾಗ್ತದೆ. ನಾಲ್ಗೆ ಸರಿ ಉಂಟು. ಅದೇ ಅದೇ ಅದರಿಂದ ಹೊಡಿತ್ಯಾ? ಯಾವುದರಿಂದ? ಅದರಿಂದ. ಯಾವುದರಿಂದ? ಇದು ತನಕ ಅದರಿಂದಲೇ ನಡೆಸಿದ್ದಲ್ವ, ಅದರಿಂದ ನೋಡು ಹೊಡಿಯಂತೆ. ಆದರೆ ನಿನ್ನ ನಾಲಗೆ ಸರಿ ಉಂಟು ಅಂದೆ ಅಲ್ಲ, ಅದನ್ನು ಸರಿಯೇ ಇಟ್ಟು ಇಷ್ಟಾದ ಮೇಲೂ ನಾಲಗೆ ಸರಿ ಉಂಟು ಅಂತ ಹೇಳಿದವನ ಧ್ವನಿ ಅಡಗಬೇಕು. ಈಗಲೂ ಹೇಳ್ತೇನೆ, ಈಗಲೂ ನನ್ನ ನಾಲಗೆ ಸರಿಯೇ ಉಂಟು. ಅದನ್ನು ನಿನ್ನ ಸಾಮರ್ಥ್ಯದಿಂದ ದಿಗ್ಬಂಧನೆ ಮಾಡಿ ಅದಕ್ಕೆ ನಾನು ಮಾಡಿ ತೋರಿಸ್ತೇನೆ. ಹೋಮಗುಂಡದೊಳಗೆ ಮದದಿಂದ ಮೆರೆಯುವುದಕ್ಕೆ ನೀನು ಮಾತ್ರ ಸಾಧ್ಯತೆಯನ್ನು ಹೊಂದಿದವನಲ್ಲ. ಆ ಮದಕ್ಕೆ ಪೂರ್ಣ ವಿರಾಮ ಹಾಕುವುದಕ್ಕೆ ನಿನ್ನ ಮದ ವಿನಾಶವನ್ನೇ ಸಂಕಲ್ಪವಾಗಿಸಿ ಇದೋ ವಿಶಿಷ್ಟ ಆಹುತಿಗಳನ್ನು
ಏನೆಂಬುದಾಗಿ ನೋಡಿದರೆ ಚವನ ಮಹರ್ಷಿಗಳು ಸೃಷ್ಟಿ ಮಾಡಿದ್ದಾರೆ. ಯಾಕೆಂಬುದಾಗಿ ವಿಚಾರಿಸಿದೆ ಎಂದಾದರೆ ದೇವೇಂದ್ರನ ಮತ ನೆತ್ತಿಗಡರಿದೆಯಂತೆ, ಅದನ್ನು ಇಳಿಸಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ, ಆದಷ್ಟು ಬೇಗ ಪಾತಕಿಯೇ ಮುಂಗದೆ ಬಿಡುವೆನೆ ಎನ್ನುವುದದಿ ರೌದ್ರದಲ್ಲಿ ಧನುಜ. ದೇವೇಂದ್ರ ಅಪ್ಪ ನಿನ್ನ ಸೊಕ್ಕೆ ಏನು ಕೈ ಕೆಳಗೆ ಇಳಿಯುವುದಿಲ್ವ ನಿನ್ನದ್ದು? ಎಲ್ಲಿಂದ ಸ್ವರ ಅಂತಲೇ ಗೊತ್ತಾಗುತ್ತೆ. ಎಲ್ಲಿಂದ ಸ್ವರ? ಇನ್ನು ಮುಖ ನೋಡಬೇಕಿದ್ರೆ ನನ್ನ ಕುತ್ತಿಗೆ ನೋವಾಗಲಿಕ್ಕೆ ಪ್ರಾರಂಭ. ಅಯ್ಯೋ, ಆಕಾಶದ ತನಕ ಬೆಳೆದಿದ್ದೀವಿ. ಸಾಮಾನ್ಯವಾದ ಸೃಷ್ಟಿ ಅಲ್ಲ, ಸೃಷ್ಟಿ ಯೋಗ್ಯತೆಯೇ ಆಗಿದೆ. ನೀನು ನಿಂದಿಸಿದ್ದಿ ಯಾರನ್ನು? ಚವನ ಮಹರ್ಷಿಯನ್ನ. ಆ ಚವನನನ್ನ ಅಷ್ಟು ತಾತ್ಸಾರವ ನಿನಗೆ? ತಾತ್ಸಾರ ಭಾವದಿಂದ ಕಾಣಬೇಡ. ಅವರ ಜ್ವಾಲೆಯಿಂದ ಸೃಷ್ಟಿಯಾದವರು ನಾನು. ಯಾಕೆ? ಪ್ರತೀಕಾರವನ್ನು ತೀರಿಸುವುದಕ್ಕಾಗಿ. ಮದಾಸುರ ಎನ್ನುವ ಹೆಸರು. ನಿನಗೆ ಮದ ಎನ್ನುವುದು ನೆತ್ತಿಗಡರಿದೆ ಅಂತೆ. ಅದು ನಮ್ಮ ಹತ್ರ ಉಂಟು, ಮತ್ತೆ ನೀನೆಂತ? ಹೌದಾ? ಅದನ್ನು ಇಳಿಸುವುದಕ್ಕಾಗಿಯೇ ಬಂದದ್ದು. ಆ ಚವನ ಮಹರ್ಷಿಯ ಕಾಲಿಗೆ ಬಿದ್ದೆ ಎಂದಾದರೆ ಸರಿ, ಇಲ್ಲವಾದರೆ ಅದ್ವರದೊಳಗಿರ್ತ ಮುನಿಬಲ. ಮರ್ತಿಸಲು ಮತಗಿದೆ ಮತಾಂಧನೆ, ಹತ್ತಿರದ ತುಗೆಯ ಗರ್ಭದ ಸತ್ತ ಅಡಗಿದೆ. ಏನೋ ದೇವೇಂದ್ರ, ಮತ ನಿನ್ನಲ್ಲೇ ಇದೆ ಅಲ್ವಾ? ಏನು ನನ್ನಿಂದ ಕೊಡುವುದಿಲ್ಲ ಎಂಬ ಹಾಗೆ ಭಾವಿಸಿದೆಯೋ? ಹಿಡಿದಂತಹ ಕಠಾರಿಯಿಂದ ಮಹರ್ಷಿಗಳೇ ಕೊಟ್ಟದ್ದು. ಮಾತಿನ ಪೆಟ್ಟಿನಿಂದ ತಾಗುತ್ತದೆ ತಾದ್ರೆ ತಾಗಿಲಿ ಎನ್ನುವ ಹಾಗೆ ಕಾರಣಕ್ಕಾಗಿ ಹೊರಗೆ ತೆಗೆದಿರಲಿಲ್ಲ. ಈಗ ನಿನಗೆ ನಮಗೆ ನಮ್ಮ ಸಂಕಟವೇ ಹೆಚ್ಚಾಗಿದೆ ಪುಣ್ಯಾತ್ಮ. ಹೌದಾ? ನಿನ್ನ ಸಂಕಟವನ್ನು ಕೂಡ ದೂರ ಮಾಡ್ತೇನೆ. ಹೇಗೆ? ನಿನ್ನ ತಲೆಯನ್ನು ಕಡಿತ. ಪೊರೆವುದು ಭಕ್ತ ಸಂಜೀವ ಎಲ್ಲ
ರಕ್ಷಕ ಶ್ರೀಹರಿ ಶರಣೋ ನೀನೇ ನೀನೇ. ತನ್ನಡಿಸುತ್ತಿದೆ ಧರೆಯು ಕೊಲ್ಲಲಾಗದು ನಿಯತಿ ಎಲ್ಲ ಕೆಡಲಗುವುದು ವೀರ ವೀರ ಅಯ್ಯ ವೀರನೇ ಸ್ವಾಮಿ ಅರಕ್ಷಣ ಸೈರಿಸು. ಯಾಕೆ ನಿನ್ನ ಆಟಾಟೋಪದಿಂದ ಧರೆಯು ತಲ್ಲನಿಸುತ್ತಿದೆ. ಸಕಲರು ಭಯಗೊಂಡಿದ್ದಾರೆ. ದೇವೇಂದ್ರನನ್ನು ಹಿಂಸಿಸುವುದನ್ನು ನಿಲ್ಲಿಸಿ ಶಾಂತನಾಗು. ಅಯ್ಯ ನೀವು ಹೇಳಿದಂತೆ ಮಾಡಿದ್ದೇನೆ. ಹಾಗಾದ್ರೆ ನನಗೆ ಮುಂದಕ್ಕೆ ಏನು ಕೆಲಸ? ಅಯ್ಯ ಭೀಕರ ರೂಪಿಯೇ, ನೀನು ಮುಂದೆ ಭೂಲೋಕವನ್ನು ಸೇರಿ ಅಲ್ಲಿ ಭೃಗಬೇಟೆ, ಜೂಜಾಟ, ಮದ್ಯಪಾನ, ಸಂಘ ಮುಂತಾದ ವ್ಯಸನಗಳಲ್ಲಿ ಯಾರು ತೊಡಗಿಸಿಕೊಳ್ಳುತ್ತಾರೋ ಅವರನ್ನು ಪೀಡಿಸಿ ಅವರ ಮದವನ್ನು ಇಳಿಸಿ ಗುರಿಯನ್ನು ರಕ್ಷಿಸು. ಚವನ ಮುನಿಪನ ಶಕ್ತಿಗೆ ಮಾರಕವಾಗ ಕೂಡದು. ಶುಭವಾಗಲಿ. ಜಯ 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 ಜಯ. ಸ್ತಂಭನಗೊಂಡ ಕೈಯನ್ನು ಚಲನ ಶಕ್ತಿ ಸನ್ನಿಧಾನಕ್ಕೆ ಶುಭವಾಗಲಿ. ನಮೋ ನಾರಾಯಣ. ಲೇಸನಾಡಿದೆ ಋಷಿಯೇ ಲೇಸನಾಡಿದೆ ಋಷಿಯೇ ಹವಿಯಲಿ ವಾಸಿತನಲ್ಲಿ ಸೂರ್ಯಜರು ಹವಿಯಲಿ ವಾಸಿತನಲ್ಲಿ ಸೂರ್ಯಜರು ಸಂತೋಷದಲ್ಲಿ ಸ್ವರ್ಗದಲ್ಲಿ ಮೆರೆಯಲಿ ಸಕಲ ಸುರರೊಡನೆ ಈ ಸುಮಂಗಲಯಾಗ ಕಥದಿಂದ ಈ ಸುಮಂಗಲಯಾಗ ಕಥದಿಂದ ಆ ಸುಶೀಲೆಯು ಪುತ್ರವತಿಯಗಳು ಏತು ಮಹಿಮನೋ ನಿನ್ನ ಸಾಗಸ ಪೊಗಳಲಿಂದ ಏಸು ಮಹಿಮನೋ ನಿನ್ನ ಸಾಗಸ ಪೊಗಳಲರಿದಿಂದ ಲೇಸನಾಡಿದೆ ಋಷಿಯೇ ಋಷಿಯೇ ಋಷಿಯೇ. ಚವನ ಮುನಿವರ, ಓಂ ನಮೋ ನಾರಾಯಣಾಯ. ನಿನ್ನ ಸಾಹಸವನ್ನು ಏನೆಂದು ವರ್ಣಿಸಲಿ? ನನಗೆ ಶಬ್ದಗಳೇ ಸಿಗುತ್ತಿಲ್ಲ. ನೀನು ಮಹಿಮಾನ್ವಿತನು, ಸರಿಯಾದ ಮಾತುಗಳನ್ನೇ ಆಡಿರುವೆ. ಸೂರ್ಯಪುತ್ರರು ಸವಿಸನ್ನು ಅನುಭವಿಸಿ ಸ್ವರ್ಗದಲ್ಲಿ ಮೆರೆಯಲಿ. ಸುರವೈದ್ಯರಿಗೆ ಒಂದು ರೀತಿಯ ಅವಕಾಶವನ್ನು ಕಲ್ಪಿಸಿ ಅವರಿಗೆ ಕಾಯಕಲ್ಪವನ್ನು ಮಾಡಿದ ಹಾಗಾಯಿತು. ಸುರಪನಲ್ಲಿ ಇದ್ದಂತಹ ಮದವನ್ನು ದೂರೀಕರಿಸಿ ಅವನಿಗೆ ಜ್ಞಾನ ಹುಟ್ಟುವ ಹಾಗೆ ಮಾಡಿರುವುದೂ ಒಂದು ರೀತಿಯ ಕಾಯಕಲ್ಪವೇ ಆಗಿದೆ. ಅದೇ ರೀತಿಯಲ್ಲಿ ಈ ದೇವವ್ರತ, ಮನುಜವರ್ಗ, ಸುರವರ್ಗ ಎಲ್ಲರೂ ಒಂದಾಗಿ ಇದನ್ನು ಮಾಡಿದರೆ ಲೋಕಕ್ಕೆ ಯಾವ ತೊಂದರೆಯೂ ಬರುವುದಿಲ್ಲ. ಎಲ್ಲರಿಗೂ ಇದರಿಂದ ಶುಭವಾಗ್ತದೆ. ಸುರಪತಿ ಅಶ್ವಿನಿ ದೇವತೆಗಳ ವಿದ್ವೇಷ ಬಿಟ್ಟರೆ, ಹವಿರ್ ಪ್ರಧಾನಕ್ಕೆ ಒಪ್ಪಿದರೆ, ಈ ಯಜ್ಞ ಕಾಯಕಲ್ಪವನ್ನು ಸನ್ನಿಧಾನ ಅಂಗೀಕರಿಸಿದೆ. ಮತ್ತೆ ಆರಿಗೂ ಯಾವುದರ ಮೇಲೂ ವಿದ್ವೇಷ ಉಳಿಯದಿರಲಿ ಅಂತ ಹಾರೈಸ್ತೇನೆ. ಅಶ್ವಿನಿ ದೇವತೆಗಳಿಗೆ ಹವಿಸ್ಸೇ ಸಲ್ಲ ಕೂಡುದು ಅನ್ನುವುದು ನನ್ನ ಉದ್ದೇಶ ಅಲ್ಲ. ಒಂದು ವೇಳೆ ಅಶ್ವಿನಿ ದೇವತೆಗಳಿಗೆ ಹವಿಸ್ಸು ಕೊಟ್ಟರೆ ದೇವೇಂದ್ರನಿಗೆ ಕೊಡುವ ಹವಿಸ್ಸು ಕಡಿಮೆ ಆಗುತ್ತದೆ ಅನ್ನುವ ಭೀತಿಯೂ ಅಲ್ಲ. ಆದರೆ ಒಂದು ನೂತನವಾದದ್ದು ಸಿದ್ಧಾಂತವಾಗಿ ಒದಗಬೇಕೆಂದಾದರೆ ಯಾವನ ಅಸ್ತುಮುದ್ರೆ ಅದಕ್ಕೆ ಬೀಳಬೇಕು, ಅವ ಬೀಳದೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ
ಸಾಧ್ಯ ಆಗುವುದಿಲ್ಲ. ಲೋಕ ನಿಯಾಮಕನಾದಂತಹ ಸ್ವಾಮಿ ಒಂದು ಅಸ್ತುವನ್ನು ಹಾಗೆ ಒಪ್ಪದೆ ಒಂದು ನೂತನವಾದಂತಹ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಹವಿರ್ಭಾಗ, ದೇವತೆಗಳೊಂದಿಗೆ ಸೋಮಪಾನದ ಅರ್ಹತೆ ಅನ್ನುವುದನ್ನು ನನಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ವಿರೋಧಿಸಿದನೇ ಹೊರತು ಸ್ವಾಮಿಯೇ ಒಪ್ಪಿದರೆ ನಮ್ಮಿಂದೇನು. ಹವಿಸನ್ನು ಉಣ್ಣುವ ಭಾಗ್ಯವನ್ನು ಸುರವೈದ್ಯರಿಗೆ ಕೊಡು, ದೇವಪುತ್ರರಿಗೆ ಕೊಡುವಂತಹ ಅವರಿಗೆ ಪುತ್ರಕಾಮೇಷ್ಟಿ ಮಾಡಿದಂತಹ ಶರಿಯಾತಿ ಭೂಪನ ಮಡದಿ ಸುಶೀಲೆಗೆ ಪುತ್ರವತಿಯಾಗಿ ಕರುಣಿಸಲಿ. ಶುಭ. ಧನ್ಯ ಧನ್ಯ ಧವನ ಮುನಿಯೇ, ನಿನ್ನ ಯೋಗ್ಯತೆಯನ್ನು ಅರಿಯದೇ ವ್ಯವಹರಿಸಿದ್ದಲ್ಲ. ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು, ಪ್ರತ್ಯಕ್ಷವಾಗಿ ಅವರು ಒದಗಿ ಬರ್ತಾರೆ ಅಂತ ಅರ್ಥ ಅಲ್ಲ. ಈ ವಿಧದಿಂದ ನಾನು ಬಂದು ವಿರೋಧಿಸದೆ ಹೋಗದಿದ್ದರೆ ಸ್ವಾಮಿಯೇ ಪ್ರತ್ಯಕ್ಷನಾಗಿ ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗ ಅನ್ನುವುದನ್ನು ಶಾಶ್ವತವಾಗಿ ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿಯೇ ಸಿದ್ಧವಾಗುತ್ತಿರಲಿಲ್ಲ. ನಾವು ನಡೆಸಿದ ಈ ಪ್ರಕರಣ ಎಲ್ಲಿಯೋ ಇದ್ದ ಸ್ವಾಮಿಗೆ ಒಂದು ಉಲ್ಲಾಸ ಹುಟ್ಟಿಸಿ ಇಲ್ಲಿಯ ತನಕ ಬಂದು ಹೀಗೆ ಕಾಣಿಸಿಕೊಳ್ಳುವುದಕ್ಕೊಂದು ಉತ್ಸಾಹ ತುಂಬಿತೆಂಬುದೇ ಈ ಪ್ರಕರಣಕ್ಕಿದ್ದ ಧನ್ಯತೆ. ಆದ್ದರಿಂದ ನಿನ್ನ ಕುರಿತಾಗಿ ನಾನೇನಾದರೂ ಅಪರಾಧಗಳನ್ನೆಸಗಿದ್ದರೆ, ಅವಾಚ್ಯವನ್ನಾಡಿದ್ದರೆ ಉದಾರ ಬುದ್ಧಿಯಿಂದ ಕ್ಷಮಿಸುವೆ. ನಾನು ಕ್ಷಮಾಪೂರ್ವಕವಾಗಿ ಆಡಿದ ಬಿರುವಚನಗಳಿಗಾಗಿ ತಲೆ ತಗ್ಗಿಸ್ತೇನೆ. ದೇವರೇ, ಒಳ್ಳೆಯ ಸಂಕಲ್ಪ ತೊಟ್ಟು ಯಾರೆಲ್ಲಿ ಎಲ್ಲಿ ಏನು ಮಾಡಿದ್ರು ನೀನು ಅದರಲ್ಲಿ ಒಂದಲ್ಲ ಒಂದು ವಿಧದಿಂದ ಸನ್ನಿಹಿತನಾಗಿ ಹೀಗೆ ಅನುಗ್ರಹಿಸ್ತಾ ಬರಬೇಕು. ಸದಾ ಶುಭವಾಗಲಿ ಎಲ್ಲರಿಗೂ. ಜಯ ಜಯ ಜಯ.